ನಮತೋನೆ ಅರುಣಮಣಿಯೇ ಪೊರೆಯೇ ಅನ್ನಪೂರ್ಣೇಶ್ವರಿಯೇ ನೀ ಪೊರೆಯೇ ಅನ್ನಪೂರ್ಣೇಶ್ವರಿಯೇ ಓ ತಾಯೇ ಬೇಡಿ ಬೊಮ್ಮೆನು ನಾನಿಯನ್ನ ಪಾಲಿಸೋ ತಾಯೇ ಓ ತಾಯೇ ಬೇಡಿ ಬೊಮ್ಮೆನು ನಾನಿಯನ್ನ ಪಾಲಿಸೋ ತಾಯೇ ಗಣನಾಥ ಮೊದಲೊಂದಿದೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮಂಗಳ ಮುರುತಿ ಗುರು ರಂಗವಿಠಲನ ಪಾದ ಮಂಗಳ ಮುರುತಿ ಗುರು ರಂಗವಿಠಲನ ಪಾದ ಮಂಗಳ ಮುರುತಿ ಗುರು ರಂಗವಿಠಲ ವಿಠಲ 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 ಮಂಗಳ ಮುರುತಿ ಗುರು ರಂಗವಿಠಲನ ಪಾದ ಮಂಗಳ ಮುರುತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಪೆ ದೇವ ಗಣನಾಥ ಹಿಂಗದೆ ಭಜಿಪೆ ದೇವ ಗಣನಾಥ ಹಿಂಗದೆ ಭಜಿಪೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ
कार्येषु सर्वदा वक्रतुण्ड महाकाय विठ्ठला निर्विघ्नं कुरु मे देव सर्वकार्येषु सर्वदा वक्रतुण्ड महाकाय विठ्ठला 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 तेषु दयारूपेण संस्थिता या देवी सर्वभूतेषु लक्ष्मीरूपेण संस्थिता या देवी सर्वभूतेषु मातृरूपेण संस्थिता नमस्तस्यै 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 नमो नमः बारे भाग्यद निधिये बारे भाग्यद निधिये बारे भाग्यद निधिये बारे भाग्यद निधिये बारे बारे करवीर निवासिनी बारे बारे करवीर निवासिनी ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರಿ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ನಿಗಮ ವೇದ್ಯಳೆ ನೀನು ನಿನ್ನ ತೆಗಳಲಾರೆನೆ ನಾನು ನಿಗಮ ವೇದ್ಯಳೆ ನೀನು ನಿನ್ನ ತೆಗಳಲಾರೆನೆ ನಾನು ಮಗನ ಪರಾಧವ ತೆಗೆದೆಣಿಸದೆ ನೀ ಮಗನ ಪರಾಧವ ತೆಗೆದೆಣಿಸದೆ ನೀ ಲಘು ಬಗೆಯಿಂದಲಿ ಲಘು ಬಗೆಯಿಂದಲಿ ಲಘು ಬಗೆಯಿಂದಲಿ ಪನ್ನಂಗ ಬೇಡಿ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಲೋಕ ಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಲೋಕ ಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಆ ಕಡು ಕರುವನು ಸ್ವೀಕರಿಸುವ ಪರಿ ಆ ಕಡು ಕರುವನು ಸ್ವೀಕರಿಸುವ ಪರಿ ನೀ ಕರುಣದಿ ಕಾಲ್ ಹಾಕು ನಮ್ಮ ಮನೆಗೆ ನೀ ಕರುಣದಿ ಕಾಲ್ ಹಾಕು ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಕಡೆಗೆ ನಮ್ಮ ನಿವಾಸ ಒಡೆಯ ಅನಂತಾಧೀಶ ಕಡೆಗೆ ನಮ್ಮ ನಿವಾಸ ಒಡೆಯ ಅನಂತಾಧೀಶ ಕಡೆಗೆ ನಮ್ಮ ನಿವಾಸ ಒಡೆಯ ಅನಂತಾಧೀಶ
ಕಡೆಗೆ ನಮ್ಮ ನಿವಾಸ ಒಡೆಯ ಅನಂತಾಧೀಶ ಕಡೆಗೆ ನಮ್ಮ ನಿವಾಸ ಒಡೆಯ ಅನಂತಾಧೀಶ ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ಒಡೆಯನಿದ್ದಲ್ಲಿಗೆ ಮಾಡದಿ ಬರುವುದು ಒಡೆಯನಿದ್ದಲ್ಲಿಗೆ ಮಾಡದಿ ಬರುವಳು ನುಡಿಗುಚಿತವಿದು ನಡಿ ನಮ್ಮ ಮನೆಗೆ ನುಡಿಗುಚಿತವಿದು ನಡಿ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಭಾಗ್ಯದ ನಿಧಿಯೇ ಭಾಗ್ಯದ ನಿಧಿಯೇ ಭಗವತಿ ಓ ಬ್ರಾಹ್ಮರಿ ಉಡಲ್ ದೋಲಾಯಿಗೆ ನದುಂದಿ തുടർ അർലോലക്കാമൽസി ഉടൽ തുളയിലേ നടുഞ്ചി തുടർ അർലോലക്കാമൽസി കവിതി മാപ്പോ മായ കോടന്ന കൈന് പത്തത് നടപാല ഓ ഭഗവതി ഓ ബ്രാഹ്മണി ഓ ഭഗവതി ഓ ബ്രാഹ്മണി ನಿನ್ನದಾಯೋಟೆ ಭಾಗ್ಯ ಪುಲ್ಪೋ ನಿನ್ನದಾಯೋಟೆ ಬುದ್ಧಿ ಸಿದ್ಧಿ ನಿನ್ನದಯೋಟೆ ಭಾಗ್ಯ ಬುಲ್ಲು ನಿನ್ನದಯೋಟೆ ಬುದ್ಧಿ ಸಿದ್ಧಿ ನಿನ್ನದಾಯೋಟೆ ಪೆರ್ಮೆ ಗೆಲ್ಮೆ ನಿನ್ನದಯೋಟೆ ಪೆರ್ಮೆ ಗೆಲ್ಮೆ ಪಾದಗೆನ್ನ ಸಾರ ಸೊಲ್ಮೆ ಓ ಭಗವತಿ ಓ ಬ್ರಾಹ್ಮರಿ ಓ ಭಗವತಿ ಓ ಬ್ರಾಹ್ಮರಿ പുണ്യടുഞ്ചി പരിപൂയിയേ മൈമേദാ മാമേരുയിയേ പുണ്യടുഞ്ചി പരിപൂയിയേ
பத்தப்ப ஜோக்மெனு ஒத்தட்டு மல்பாடு பத்தப்ப ஜோக்மெனு ஒத்தட்டு மல்பாடு ಭಕ್ತಿ ಗಿಂಬು ಕೊರ್ತು ಎಡ್ಡೆ ಭಕ್ತಿ ಗಿಂಬು ಕೊರ್ತು ಎಡ್ಡೆ ಆರ್ತಿದ ಬಾಯ ಕೊರ್ಲಾಪೆ ಓಂ ಭಗವತಿ ಓ ಬ್ರಾಹ್ಮಣಿ ಓ ಭಗವತಿ ಓ ಓಂ ಭಗವತಿ ಓಂ ಬ್ರಾಹ್ಮಣಿ ಓಂ ಭಗವತಿ ಓಂ ಬ್ರಾಹ್ಮಣಿ 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 ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ 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 ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ ಕರಣನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗನೆ ಕರಡನ ಮೇಲೆ ತಾಯಿ ಕರುಣ ಬಿಟ್ಟು ಬೇಗನೆ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಜಗದ ಪೀತಾಂಬರ ನಿರಿಗೆಗಳೆಳೆಯುತ್ತ ಜಗದ ಪೀತಾಂಬರ ನಿರಿಗೆಗಳೆಳೆಯುತ್ತ ಕರಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗನೆ ಕರಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗನೆ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ
ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಅಮ್ಮ 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 ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡೆ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡೆ ಇಂದು ನಮ್ಮನಿ ತನಕ ಬಾರೇ ನಮ್ಮನಿ ತನಕ ಅಮ್ಮ ಭಾಗ್ಯದೇವಿ ಬಾರೇ ನಮ್ಮನಿ ತನಕ ಅಮ್ಮ ಭಾಗ್ಯದೇವಿ ಭಾಗ್ಯದೇವಿ ಬಹಳ ಕರುಣದಿಂದ ಬಾರೇ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಡು ಚರಣಕ್ಕೆ ಜೋಡಿಸಿ ಕರಗಳ ಎರಗುವ ಚರಣಕ್ಕೆ ಚರಣಕ್ಕೆ ಎರಗುವೆ ಬಾರೇ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಬಾರೇ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ ಭಾಗ್ಯದ ದೇವಿ ಭಾಗ್ಯದ ದೇವಿ ಹರಿ ಓಂ ಶ್ರೀರಾಮ್. ಕಂದನ ಕೂಗಿಗೆ ಓ ಎನ್ನುವ ಹೆತ್ತ ತಾಯಿಯಂತೆ ಊರದಾರಿಯಲಿ ಹೂವ ತೇರಿನಲಿ ಊರದಾರಿಯಲಿ ಹೂವ ತೇರಿನಲಿ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ನಂದಿನಿ ಕಟಿಯ ದೇವಾಲಯದಲ್ಲಿ ಗಂಟೆ ಮೊಳಗಿದಂತೆ ನಂದಿನಿ ಕಟಿಯ ದೇವಾಲಯದಲ್ಲಿ ಗಂಟೆ ಮೊಳಗಿದಂತೆ ನೆರೆದ ಭಕ್ತರ ಮನದ ಅಂಗಳದಿ ಘೋಷ ಮೊಳಗಿದಂತೆ ನೆರೆದ ಭಕ್ತರ ಮನದ ಅಂಗಳದಿ ಘೋಷ ಮೊಳಗಿದಂತೆ ಊರದಾರಿಯಲ್ಲಿ ಹೂವ ತೇರಿನಲಿ ಊರದಾರಿಯಲ್ಲಿ ಹೂವ ತೇರಿನಲಿ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ಎತ್ತಿ ನೋಡು ಬಣ್ಣ ಬಾನಲಿ ಅತಿ ಹೊಳೆವ ಬಣ್ಣ ಎತ್ತಿ ನೋಡು ಬಣ್ಣ ಬಾನಲಿ ಹತ್ತಿ ಹೊಳೆವ ಬಣ್ಣ ಮನದ ಭಕ್ತಿಯೇ ಊರ ದೇವಿಗೆ ತೇರುವಾಯಿತಣ್ಣ ಮನದ ಭಕ್ತಿಯೇ ಊರ ದೇವಿಗೆ ತೇರುವಾಯಿತಣ್ಣ ಸಿರಿ ದುರ್ಗ ಕಣ್ತುಂಬ ಹೊಳೆವಳು ಹೆತ್ತ ತಾಯಿಯಂತೆ ಸಿರಿ ದುರ್ಗ ಕಣ್ತುಂಬ ಹೊಳೆವಳು ಹೆತ್ತ ತಾಯಿಯಂತೆ ಊರ ದಾರಿಯಲ್ಲಿ ಪೂರ್ವ ತೇರಿನಲ್ಲಿ ಊರ ದಾರಿಯಲ್ಲಿ ಪೂರ್ವ ತೇರಿನಲ್ಲಿ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ
ನಮ್ಮ ಕಾಯುವೆಯಲ್ಲೇ ಅಮ್ಮ ಕರುಣೆ ಕಣ್ಣಿನಲ್ಲೇ, ನಮ್ಮ ಕಾಯುವೆಯಲ್ಲೇ ಅಮ್ಮ ಕರುಣೆ ಕಣ್ಣಿನಲ್ಲೇ. ಕಟೀಲೆಂಬ ಈ ಪುಣ್ಯ ಕ್ಷೇತ್ರದಿ ತಾಯಿ ನಿನ್ನ ಲೀಲೆ, ಕಟೀಲೆಂಬ ಈ ಪುಣ್ಯ ಕ್ಷೇತ್ರದಿ ತಾಯಿ ನಿನ್ನ ಲೀಲೆ. ಕಂದನ ಕೂಗಿಗೆ ಓ ಎನ್ನುವ ಹೆತ್ತ ತಾಯಿಯಂತೆ, ಕಂದನ ಕೂಗಿಗೆ ಓ ಎನ್ನುವ ಹೆತ್ತ ತಾಯಿಯಂತೆ. ದೂರದಾರಿಯಲ್ಲಿ ಹೂವ ತೇರಿನಲ್ಲಿ, ದೂರದಾರಿಯಲ್ಲಿ ಹೂವ ತೇರಿನಲ್ಲಿ ದೇವಿ ಬರುವಳಂಬಳೆ, ನಮ್ಮ ತಾಯಿ ಬರುವಳಂಬಳೆ, ದೇವಿ ಬರುವಳಂಬಳೆ, ನಮ್ಮ ತಾಯಿ ಬರುವಳಂಬಳೆ. ದೇವಿ ಬರುವಳಂತೆ, ನಮ್ಮ ತಾಯಿ ಬರುವಳಂತೆ, ದೇವಿ ಬರುವಳಂತೆ, ನಮ್ಮ ತಾಯಿ ಬರುವಳಂತೆ, ನಮ್ಮ ತಾಯಿ ಬರುವಳಂತೆ, ನಮ್ಮ ತಾಯಿ ಬರುವಳಂತೆ. ಚವರ್ಣದ ಮಲ್ಲ ಕಣ್ಣು ಸತ್ಯ ಕೊರಿಯಜ, ತುಳುವ ನಾಡ ಧರ್ಮ ತುಡರ ದೈವ ಕೊರಗಜ. ಪಂಚವರ್ಣದ ಮಲ್ಲ ಕಣ್ಣು ಸ್ವಾಮಿ ಕೊರಗಜ್ಜ, ಕೊರಗತನಿಯ ಕೊರಗತನಿಯ. ಬಾನದೇವರ ಬೊಲ್ಬುದಾರತಿ ಸ್ವಾಮಿ ಅಜ್ಜಗ, ಬಾನದೇವರ ಬೊಲ್ಬುದಾರತಿ ಸ್ವಾಮಿ ಅಜ್ಜಗ. ಏಳು ಕೊಪ್ಪ ಕಡತ ಬತ್ತದ ಕಾರ್ಮಿಕ ಮೆರೆಯ, ಪತ್ತಿ ದಂಟೆನ ನೆಲಕು ಓರ್ದು ಕಪಟನು ಕೆರಿಯ. ಏಳು ಕೊಪ್ಪ ಕಡತ ಬತ್ತದ ಕಾರ್ಮಿಕ ಮೆರೆಯ, ಪತ್ತಿ ದಂಟೆನ ನೆಲಕು ಓರ್ದು ಕಪಟನು ಕೆರಿಯ. ಪತ್ತ ಎಸಲ ಪೂರ್ಪ ಬಂದದ ತುಗಿ ಬಡೋ ನಿನನೆ, ಪತ್ತ ಎಸಲ ಪೂರ್ಪ ಬಂದದ ತುಗಿ ಬಡೋ ನಿನನೆ. ಎನ್ನ ಉಸಲಡ ನಿನ್ನ ಬಾರ್ದನ ತುನಿ ಪೊಡೋ ನಿಜನೆ, ಎನ್ನ ಉಡಲಡ ನಿನ್ನ ಬಾರ್ದನ ತುನಿ ಪೊಡೋ ನಿಜನೆ. ಕೊರಗತನಿಯ ಕೊರಗತನಿಯ, ಬಾಲದೇವರ ಬೊಲ್ಬುದಾರ ಸ್ವಾಮಿ ಅಜ್ಜಗ, ಬಾಲದೇವರ ಬೊಲ್ಬುದಾರತಿ ಸ್ವಾಮಿ ಅಜ್ಜಗ. ರಂಗಡ ಮೊಗುರು ತೆಲಿಗೆಡ್ ನಲಿಪುನ ಪೊರುಲು, ಈಡ ಚಕ್ಕೋಲಿ ಅಸರು ಅಗಲು ಕಾಪುನ ನಿರಲು. ಕಪ್ಪು ರಂಗಡ ಮೊಗುರು ತೆಲಿಗೆಡ್ ನಲಿಪುನ ಪೊರುಲು, ಈಡ ಚಕ್ಕೋಲಿ ಅಸರು ಅಗಿಲು ಕಾಪುನ ನಿರಲು. ಕಡೆ ಕನ್ನಡ ಕೊಡಿದೊಂಗ ಪುನಗ ಬರುವ, ಕಡೆ ಕನ್ನಡ ಕೊಡಿದೊಂಗ ಪುನಗ ಬರುವ. ಕೊಂಡಿನಾಲೈದೊಂಡೆಡಾನಗ ಉತ್ತರ ಕೊರುವ, ಕೊಂಡಿನಾಲೈದೊಂಡೆಡಾನಗ ಉತ್ತರ ಕೊರುವ. ಕೊರಗತನಿಯ ಕೊರಗತನಿಯ, ಬಾಲದೇವರ ಬೊಲ್ಬುದಾರ ಸ್ವಾಮಿ ಅಜ್ಜಗ, ಬಾಲದೇವರ ಬೊಲ್ಬುದಾರತಿ ಸ್ವಾಮಿ
ನಾಡ ಧರ್ಮ ದುಡರ ದೈವ ಕೊರಗಜ್ಜ ಪಂಚವರ್ಣದ ಮಲ್ಲ ಗಣ್ಣ ಸತ್ಯ ಗರಿಯಜ್ಜ ತುಳುವ ನಾಡದ ಧರ್ಮ ದುಡರ ದೈವ ಕೊರಗಜ್ಜ ಪಂಚವರ್ಣದ ಮಲ್ಲ ಗಣ್ಣ ಸತ್ಯ ಕೊರಗಜ್ಜ ಸತ್ಯ ಕೊರಗಜ್ಜ ಸತ್ಯ ಕೊರಗಜ್ಜ ಸತ್ಯ ಕೊರಗಜ್ಜ ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ ನಮಃ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿ ಜನಯ ಪತೆ ವಾರಿ ಜನಾಭನೆ ವಾರಿಜ ಭವ ಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾರಯ್ಯ ಬಾಬಾ ಬಾರಯ್ಯ ಬಾಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಹೇ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯ ಪತೆ ವಾರಿಜ ನಾಭನೆ ವಾರಿಜ ಭವ ಪಿತ ವಾರಿಜ ನೇತನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಬಾಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಹೇ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಚಂದನವೇರಿ ಪಾಪರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ತರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಕೇದಾರ ಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದನೆಂದು ಬಂದು ದಿಂದಿಂದಿಣಿಗೆಂದು ನಿಂದಾಡಲು ಆನಂದದಿ ಮನಗೆ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಹೇ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡ ಬ್ಯಾಡ ಓಹೇನಲ್ಲ ವಾಕುಲಾಲಿಸೆ ನೊಡೆಯ ಗೋಪಾಲ ವಿಠಲ 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 ತಡ ಮಾಡ ಬೇಡ ಓಹೇನಲ್ಲ ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಕು ಅಡಿಗೇಡು ಭಕ್ತ ವತ್ಸಲ ಶ್ರೀರಕು ನೀನಲ್ಲ ಮಡುವಿನೊಳಗೆ ಗಜ ಮೊರೆಯಿಡಲಾಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ಕನ ಬಾಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡಗೂಡಿ ಮಾರಯ್ಯ ಬಾಬಾ ಬಾಬಾ ಬಾಬಾ
बाबा भक्तर पिया श्रीनिवास राया हे भक्तर पिया श्रीनिवास राया हे श्रीनिवास राया हे श्रीनिवास राया हे वेंकटेश पावन चरिते परम पुनीते ನಂಬಿದೆ ನಿನ್ನ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಪಾವನ ಚರಿತೆ ಪರಮ ಪುನೀತೆ ಪಾವನ ಚರಿತೆ ಪರಮ ಪುನೀತೆ ನಂಬಿದೆ ನಿನ್ನ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಪರಮೇಶ್ವರಿ ತಾಯಿ ಕಟಿಲೇಶ್ವರಿ ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ ಪರಮೇಶ್ವರಿ ತಾಯಿ ಕಟಿಲೇಶ್ವರಿ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ನಂದಿನಿಯ ಕಟಿಯಲ್ಲಿ ನೀ ಜನಿಸಿದೆ ನಂದಿನಿಯ ಕಟಿಯಲ್ಲಿ ನೀ ಜನಿಸಿದೆ ಮಹತಾಯೇ ನೀಯಮ್ಮ ಕಾಪಾಡಿದೆ ಮಹತಾಯಿ ನೀ ನಮ್ಮ ಕಾಪಾಡಿದೆ ನಂದಿನಿಯ ಕಟಿಯಲ್ಲಿ ನೀ ಜನಿಸಿದೆ ನಂದಿನಿಯ ಕಟಿಯಲ್ಲಿ ನೀ ಜನಿಸಿದೆ ಮಹತಾಯೇ ನೀಯಮ್ಮ ಕಾಪಾಡಿದೆ ಮಹತಾಯಿ ನೀ ನಮ್ಮ ಕಾಪಾಡಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಪಾವನ ಚರಿತೆ ಪರಮ ಪುನೀತೆ ಪಾವನ ಚರಿತೆ ಪರಮ ಪುನೀತೆ ನಂಬಿದೆ ನಿನ್ನ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ ಪರಮೇಶ್ವರಿ ತಾಯೇ ಕಟಿಲೇಶ್ವರಿ ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ ಪರಮೇಶ್ವರಿ ತಾಯಿ ಕಟಿಲೇಶ್ವರಿ ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ ನನಗಾಗಿ ಏನನ್ನು ನಾ ಬೇಡೆನು ನನಗಾಗಿ ಏನನ್ನು ನಾ ಬೇಡೆನು ನನ್ನ ಕನಕ ಬೇಕೆಂದು ನಾ ಕೇಳೆನು ಧನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೆನು ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ಧನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿ
ನೆಮ್ಮದಿಯ ನೆಲೆಯಾಗಲಿ. ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಪಾವನ ಚರಿತೆ ಪರಮ ಪುನೀತೆ. ಪಾವನ ಚರಿತೆ ಪರಮ ಪುನೀತೆ. ನಂಬಿದೆ ನಿನ್ನ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಪರಮೇಶ್ವರಿ ತಾಯೇ ಕಟಿಲೇಶ್ವರಿ. ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ. ಪರಮೇಶ್ವರಿ ತಾಯಿ ಕಟಿಲೇಶ್ವರಿ. ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ. ಕಣ್ಣೀರ ಅಭಿಷೇಕ ನಾ ಮಾಡಿದೆ. ಕಣ್ಣೀರ ಅಭಿಷೇಕ ನಾ ಮಾಡಿದೆ. ಕರುಣಾಳು ನೀ ಎಮ್ಮ ಕಾಪಾಡಿದೆ. ಕರುಣಾಳು ನೀಯನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕ ನಾ ಮಾಡಿದೆ. ಕಣ್ಣೀರ ಅಭಿಷೇಕ ನಾ ಮಾಡಿದೆ. ಕರುಣಾಳು ನೀಯನ್ನ ಕಾಪಾಡಿದೆ. ಕರುಣಾಳು ನೀಯನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ. ನಾ ಕಾಣದಾನಂದ ನೀ ನೀಡಿದೆ. ನಾ ಕಾಣದಾನಂದವ ನೀ ನೀಡಿದೆ. ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಪಾವನ ಚರಿತೆ ಪರಮ ಪುನೀತೆ. ಪಾವನ ಚರಿತೆ ಪರಮ ಪುನೀತೆ. ನಂಬಿದೆ ನಿನ್ನ ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಕಾಪಾಡು ಶ್ರೀ ದುರ್ಗ ಪರಮೇಶ್ವರಿ. ಪರಮೇಶ್ವರಿ ತಾಯೇ ಕಟಿಲೇಶ್ವರಿ. ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ. ಪರಮೇಶ್ವರಿ ತಾಯಿ ಕಟಿಲೇಶ್ವರಿ. ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ. ಪರಮೇಶ್ವರಿ ತಾಯೇ ಕಟಿಲೇಶ್ವರಿ. ಕಟಿಲೇಶ್ವರಿ ಅನ್ನಪೂರ್ಣೇಶ್ವರಿ. ದುರ್ಗ ಪರಮೇಶ್ವರಿ ರಾಜರಾಜೇಶ್ವರಿ. ನಂದಿನಿ ಹರಿವಳು ಆನಂದ ಮಹದಾನಂದ. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ದುರಿತಗಳೆಲ್ಲವೂ ದೂರವಾಗುವುದು. ದುರಿತಗಳೆಲ್ಲವೂ ದೂರವಾಗುವುದು. ಕಳೆವುದು ಎಲ್ಲ ಭವಬಂಧ. ಕಳೆವುದು ಎಲ್ಲ ಭವಬಂಧ. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ.
ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ನವರಾತ್ರಿಯಲಿ ನವವಿಧ ಪೂಜೆಯನು ಸ್ವೀಕರಿಸುವಳು ಭ್ರಮರಾಂಬಿಕೆಯು. ನವವಿಧ ಪೂಜೆಯನು ಸ್ವೀಕರಿಸುವಳು ಭ್ರಮರಾಂಬಿಕೆಯು. ಪರಿಪರಿಯಿಂದಲಿ ಬೇಡಲು ಅವಳನು, ಪರಿಪರಿಯಿಂದಲಿ ಬೇಡಲು ಅವಳನು. ವರಲಕ್ಷ್ಮಿ ತಾಯಿ ಪೊರೆವಡು ನಮ್ಮ, ವರಲಕ್ಷ್ಮಿ ತಾಯಿ ಪೊರೆವಡು ನಮ್ಮ. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ದುರ್ಗಾಂಬಿಕೆಯು. ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ದುರ್ಗಾಂಬಿಕೆಯು. ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ, ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಸರ್ವಮಂಗಳ ಇವಳು ಜಗದಂಬಿಕೆಯು. ಸರ್ವಮಂಗಳ ಇವಳು ಜಗದಂಬಿಕೆಯು. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಪಾವನ ಕಟೀಲಿನಲ್ಲಿ ನಂದಿನಿ ಹರಿವಳು ಆನಂದ ಮಹದಾನಂದ. ಆನಂದ ಮಹದಾನಂದ, ಆನಂದ ಮಹದಾನಂದ. ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯು, ಗೀತೆಯ ಮರ್ಮವ ತಿಳಿಸಿದೆಯು. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತೋ, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇ ಶ್ರೀ ಕೃಷ್ಣ.
ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯ ಶಾಶ್ವತವೆಂದು. ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯ ಶಾಶ್ವತವೆಂದು. ಎಲ್ಲ ಸುಳ್ಳು ಎಲ್ಲವೂ ಪೊಳ್ಳು ತಿಳಿದೆನು ಇಂದು ನಾನು ನಿತ್ಯ ನೀನು ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೇ ಶ್ರೀ ಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ. ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ. ಕಾಲನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ ಚಿತೆ ಏರಿದಾಗ. ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆ ಏರಿದಾಗ. ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೇ ಕೃಷ್ಣ. ಸದರಿನ
मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं वातात्मजं वानरयूथमुख्यं श्रीरामदूतं शिरसा नमामि श्रीरामदूतं शिरसा नमामि मनसा स्मरामि वचसा गृह्णामि पवमाना 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 पवमान 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 जगद प्राण पवमान 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 जगद प्राण संकरुषण भवभयरण्य दहना दहना श्रवणवे ಮೊದಲದ ವಿಧ ಭಕ್ತಿಯ ತವ ಗತಿನಲ್ಲಿ ಕೊಡು ಕವಿಗಳ ಪ್ರಿಯ ಪವಮಾನ पवमान 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 जगद प्राण संकरुषण भवभयरण्य दहना दहना उपवीत धरिप मारुत कामादिवर्ग रहित कामादिवर्ग रहित व्योमादि सर्वव्याकुत सतत निर्भीत रामचंद्रन निज दूत रामचंद्रन निज दूत ವ್ಯಾಮಯಮಗೆ ನಿನ್ನಾರಾಧಿಸುವುದಕ್ಕೆ ಕಾಲಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರ ಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ ಪ್ರಾಣಾಪಾನ ವ್ಯಾನವುದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿಗಿ ಬಾಣಾದ್ಯಮರರಿಗೆ ಜ್ಞಾನಧನ ಪಾಲಿ ಪವರೇಣ್ಯ ಜ್ಞಾನಧನ ಪಾಲಿ ಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನ ಮುಟ್ಟಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ವಿಠಲ
ನವನೀತ ಚೋರ ನಂದಕುಮಾರ ನವನೀತ ಚೋರ ಗೋಪಿ ಗೋಪಾಲ ಕೃಷ್ಣ ರಾಧಾ ಲೋಲ ಗೋಪಿ ಗೋಪಾಲ ಕೃಷ್ಣ ರಾಧಾ ಲೋಲ ಜೈ ಜೈ ರಾಧಾ ಜೈ ಜೈ ರಾಧಾ जय जय राधा राधा कृष्ण राधा 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 जय जय राधा कृष्ण राधा जय जय राधा राधा कृष्ण राधा जय जय राधा राधा कृष्ण राधा जय जय राधा राधा कृष्ण राधा कुंज विहारी कृष्ण मुरारे कुंज विहारी कृष्ण मुरारी कुंज विहारी कृष्ण मुरारे कुंज विहारी कृष्ण मुरारी गोपी गोपाल कृष्ण राधा लोला 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 जय जय राधा जय जय राधा जय जय राधा राधा कृष्ण 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 राधा मुरली लोला गोकुल बाला मुरली लोला गोकुल बाला मुरली लोला गोकुल बाला मुरली लोला गोकुल बाला गोपी गोपाल कृष्ण मुरली वाला गोकुल बाला मुरली वाला गोकुल बाला गोपी गोपाल कृष्ण राधा लोला गोपी गोपाल कृष्ण राधा लोला गोपी गोपाल कृष्ण राधा लोला जय जय राधा जय जय राधा जय जय राधा राधा कृष्ण 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 राधा
ಕಟಿಲ ತಲತ ಪೀಟೊಡು ಮಲ್ಲಿಗೆ ದಲಕಾರೊಡು ಭೂತ ಪೂಜೆ ಕೈಗೊಳ್ಳ ಪರಮೇಶ್ವರಿಯೇ ಭೂತ ಪೂಜೆ ಕೈಗೊಳ್ಳ ಕಟಿಲೇಶ್ವರಿಯೇ ಕಟಿಲ ತಲತ ಪೀಟೊಡು ಮಲ್ಲಿಗೆ ದಲಕಾರೊಡು ಭೂತ ಪೂಜೆ ಕೈಗೊಳ್ಳ ಕಟಿಲೇಶ್ವರಿಯೇ ಭೂತ ಪೂಜೆ ಕೈಗೊಳ್ಳ ಪರಮೇಶ್ವರಿಯೇ ಉಡಲ ತಲತ ಮಂಟಪೊಡು ಕುಲ್ಲದಿರೆನು ಮೂರ್ತಿಯಾದ ಉಡಲ ತಲತ ಮಂಟಪೊಡು ಕುಲ್ಲದಿರೆನು ಮೂರ್ತಿಯಾದ ನಿತ್ಯ ಭಕ್ತಿ ಮಲ್ತೊಳುವೆ ಪರಮೇಶ್ವರಿಯೇ ನಿತ್ಯ ಭಕ್ತಿ ಮಲ್ತೊಳುವೆ ಪರಮೇಶ್ವರಿಯೇ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಪರಮೇಶ್ವರಿ ಜಯ ಜಯ ಜಗದೀಶ್ವರಿ ದುರ್ಗಾ ಪರಮೇಶ್ವರಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಪರಮೇಶ್ವರಿ ಜಯ ಜಯ ಜಗದೀಶ್ವರಿ ದುರ್ಗಾ ಪರಮೇಶ್ವರಿ ಮಂತ್ರ ತಂತ್ರ ತೆರಿಯದಮ್ಮ ಪೂಜೆ ನೇಮ ಗೊತ್ತಿ ಜಮ್ಮ ಮಂತ್ರ ತಂತ್ರ ತೆರೆಯದಮ್ಮ ಪೂಜೆ ನೇಮ ಗೊತ್ತಿ ಜಮ್ಮ ಹಿರಿನ ಸ್ಮರಣೆ ಒಂದೇ ಗೊತ್ತು ವಿಶ್ವರೂಪಿಣಿ ಹಿರಿನ ಸ್ಮರಣೆ ಒಂದೇ ಗೊತ್ತು ವಿಶ್ವರೂಪಿಣಿ ಏತೋ ಕಾಲ ಕಾದೊಂದಿದ್ದ ಹಿರಿನ ಮೂರ್ತಿ ತೂವಡಿಂದು ಏತೋ ಕಾಲ ಕಾದೊಂದಿದ್ದ ಹಿರಿನ ಮೂರ್ತಿ ತೂವಡಿಂದು ಕಾಪುಲೆಂದು ಅಡ್ಡ ಪೂರ್ವೆ ಪರಮೇಶ್ವರಿಯೇ ಪಾಪುಲೆಂದು ಅಡ್ಡ ಪೂರ್ವೆ ಪರಮೇಶ್ವರಿಯೇ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಪರಮೇಶ್ವರಿ ಜಯ ಜಯ ಜಗದೀಶ್ವರಿ ದುರ್ಗಾ ಪರಮೇಶ್ವರಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಪರಮೇಶ್ವರಿ ಜಯ ಜಯ ಜಗದೀಶ್ವರಿ ದುರ್ಗಾ ಪರಮೇಶ್ವರಿ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿಯೇ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸೆ ದಯಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ದುರ್ಗೆಯ ನಾಮವ ಅನುದಿನ ಬಗೆ ಬಗೆ ಭವದ ಭಯ ಉಂಟೆ ದುರ್ಗೆಯ ನಾಮವ ಅನುದಿನ ಬಗೆ ಬಗೆ ಭವದ ಭಯ ಉಂಟೆ ನಿರತವು ದೇವಿಯ ಪೊರೆಯುತ್ತ ಇರಲು ಕಾಲನ ಭಯ ಉಂಟೆ ನಿರತವು ದೇವಿಯ ಪೊರೆಯುತ್ತ ಇರಲು ಕಾಲನ ಭಯ ಉಂಟೆ ದುರ್ಗೆಯ ಭವ ಅನುದಿನ ಬಗೆ ಬಗೆ ಭವದ ಭಯ ಉಂಟೆ ದುರ್ಗೆಯ ಭವ ಅನುದಿನ ಬಗೆ ಬಗೆ ಭವದ
ಕಟಿಗಳು ನೆಲೆ ನಿಂತು ಭಕುತರ ಪೊರೆಯುವ ಭ್ರಮರಿಗೆ ನೆಯೋಣೆ ಕಟಿಗಳು ನೆಲೆ ನಿಂತು ಭಕುತರ ಪೊರೆಯುವ ಭ್ರಮರಿಗೆ ನೆಯೋಣೆ ಕಟಿಗಳು ನೆಲೆ ನಿಂತು ಭಕುತರ ಪೊರೆಯುವ ಭ್ರಮರಿಗೆ ದುರ್ಗೆಯ ನಾಮವ ಅನುದಿನ ಭಜಿಸಲು ಭವದ ಭಯವುಂಟೆ ಅಮ್ಮ ದುರ್ಗೆಯ ನಾಮವ ಅನುದಿನ ಭಜಿಸಲು ಭವದ ಭಯವುಂಟೆ ಶಬ್ದ ಬ್ರಹ್ಮಮಯಿ ಚರಾಚರಮಯಿ ಜ್ಯೋತಿರ್ಮಯಿ ವಾಮಯಿ ನಿತ್ಯಾನಂದಮಯಿ ನಿರಂಜನಮಯಿ ತತ್ವಮಯಿ ಚಿನ್ಮಯಿ ಶಬ್ದಾತೀತಮಯಿ ಪರಾಸ್ಪರಮಯಿ ಮಾಯಾಮಯಿ ಶ್ರೀಮಯಿ ಸರ್ವೇಶ್ವರ್ಯಮಯಿ ಸದಾ ಶಿವಮಯಿ ಮಾ ಪಾಹಿ ಮಾ ಪಾಹಿ ಮಾ ಪಾಹಿ ದುರ್ಗಾಂಬಿಕೆ ಮಂಗಳ ದೇವಿ ಮಹೇಶ್ವರಿಗೆ ಜಯ ಮಂಗಳ ಶ್ರೀ ಜಗದೀಶ್ವರಿಗೆ ಮಂಗಳ ನಂದಿನಿ ಸುತೆಯಡಿಗೆ ಜಯ ಮಂಗಳ ಮುನಿಜನ ನುತೆಯಡಿಗೆ ಜಯ ಮಂಗಳಾಂ ಜಯ ಜಯ ಮಂಗಳ ಮಂಗಳಾಂ ನಿತ್ಯ ಜಯ ಮಂಗಳ ಚಂಡ ಪ್ರಚಂಡರ ವಾಹಿನಿಗೆ ಬಲು ರುಂಡವ ಚಂಡರಿದ ಮೋಹಿನಿಗೆ ಬಂಡ ಅರುಣ ದಂಡಳಿಗೆ ಗೊಂಡೋಡಿ ರೂಪವ ಗೊಂಡಳಿಗೆ ಜಯ ಮಂಗಳ ಜಯ ಜಯ ಮಂಗಳ ಮಂಗಳಾಂ ನಿತ್ಯ ಶುಭ ಮಂಗಳ ಉಗ್ರ ಬ್ರಾಹ್ಮಣಿಯಾದಳಿಗೆ ಸಮಸ್ತ ಜನರಿ ನೆಲೆಯಾದಳಿಗೆ ಜಗಜನುತಯುತ ಭಕುತರಿಗೆ ಚಂದದಿ ದರುಷಣ ಬಿಂದಳಿಗೆ ಜಯ ಮಂಗಳ ಜಯ ಜಯ ಮಂಗಳ ಮಂಗಳ ನಿತ್ಯ ಶುಭ ಮಂಗಳ ನಾರಿಗೇಳ ಸುತಾ ಪ್ರಿಯಗೆ ಹರಿ ವಾರಿ ಜನುತೆ ಪರಮಾಲಯಗೆ ಪುರಿ ವಿಭವದೊಳು ಕಟಿಲೊಳಗೆ ಕಾರೆಯನಿ ಪದ್ಮಾಲಯಗೆ ಜಯ ಮಂಗಳ ಜಯ ಜಯ ಮಂಗಳ ಮಂಗಳ ಶುಭ ಮಂಗಳ ನಮೋ ಪುಂಡರಿಕ ವರದ ಪಾಂಡುರಂಗ ಹರಿವಿಠ ಸೀತಾಕಾಂತ ಸ್ಮರಣೆ ಜೈ ಜೈ ರಾಮ್ ರಾಧಾಕಾಂತ ಸ್ಮರಣೆ ಜೈ ಗೋಪಾಲ್ ಪಾರ್ವತಿ ಪತೆ ಹರ ಹರ ಶಂಖಚಕ್ರ ಪೀತಾಂಬರಧಾರಿ ಶ್ರೀಹರಿ ಅರುಣಾಸುರ ಮರ್ದಿನಿ ಜಗದಾಂಬ ಶ್ರೀರಾಮ ಸಂಕೀರ್ತನ ಗೋವಿಂದ ಹರಿ ಗೋವಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಗೆ ಶ್ರೀ ಅರಸು ಕುಂಜಿರಾಯರ ಪಾದಾರ ಒಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ Thank you.
प्रिय देवी तव पद पंकरव के नमो नमो शंकर प्रिय देवी तव पद पंकरव के नमो नमो शरणु शरणु हे गोपालका हे कृपा जलनिधे हे सिंधु कन्यापति हे कंसांतका हे गजेंद्र करुणा पारेण हे माधव करदुळु परशुपशांकुशधारिगी ಹರುಷದಿ ಭಕ್ತರ ಪುರೇವಗೆ ಉರಗಭೂಷಣನ ಸುಕುಮಾರ ಗಜ ವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪತಿ ನೀರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಬುರ ಗಣನತನ ದಿವರ ದೀವ ಕೃಪಾಕರನ कामिनी करे दूतारे श्री मंजुनाथ स्वामिय बिट्टीरलारे श्री स्वामिय बिट्टीरलारे ಈ ಮಹಿಯೋಳಗಿಂತ ಪುರುಷನುಳ್ಳನೆ ಕಾಂತೆ ತಾನನಂತದಿರಿನ ಹರೇ ರಂಗ
ಗಾನ ಪ್ರಿಯನ ಆ ಆ ವೇಣು ವಿನೋದನ ಗಾನ ಪ್ರಿಯನ ಜಾನೆಯರ ರಸನ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನ ಜಾನೆಯರ ರಸನ ಕರೆಯ ಬಂದವರು ಯಾರೀ ರಂಗನ ಕರೆಯ ಬಂದವರು ಕರಿರಾಜ ವರದಾನ ಕರಿರಾಜ ವರದಾನ ಪರಮ ಪುರುಷನ ಪುರಂದರ ವಿಠಲನ 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 ಕರೆಯ ಬಂದವರು ಕರಿರಾಜ ವರದನ ಪರಮ ಪುರುಷ ಪುರಂದರ ವಿಠಲನ ಕರೆಯ ಬಂದವರು ಯಾರಿ ರಂಗನ ಯಾರಿ ಕೃಷ್ಣನ ಕರೆಯ ಬಂದವರು ದಿನ ದಿನ ತೈ ದಿನ ತೈ ದಿನ ತೈ ತೊಂದನ ದಿನ ತೈ ದಿನ ತೈ ದಿನ ತೈ ದಿನ ದಿನ ದಿ ದಿನ ದಿ ದಿನ ದಿ ತೊಂದನ ದಿನ ದಿ ದಿನ ದಿ ದಿನ ದಿ ತೈ ದಿನ ದಿ ತಾ ದಿನ ದಿ ತೈ ದಿನ ದಿ ತಾ ದಿನ ದಿ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ತತ್ತ ತೋಂಗ ತೋಂಗ ತಕತ ದಿನತೆ ಹೋಗಿಯೇ ನಮ್ಮವತು
ಹರಸುತ ಗಜವಕ್ರ ವಿಘ್ನಜೀಮೋತವಾಯು ದಿನಮಣಿ ಶತತೀಜೋ ದತ್ತ ಭಕ್ತೆ ಪ್ರೀತಾರ್ಥ ತಮ ದಡುಜ ವಿನಾಶ ಭೂಧರಂ ವಾರಿಜಾಕ್ಷು ಕಮಲಜಸ್ತುರ ಸ್ತೋತ್ರಂ ವೇದ ವೇದಂ ನಮಾಮಿ. हरिहर क्रतुवर अमर पूजी तुरे अमर पूजी तुरे अमर पूजी तुरे वमन रूपा कामित फलदायक गणनाथ हरिशर क्रतुहर हरिशर क्रतुहर अमर पूजी तुरे अमर पूजी तुरे अमर पूजी तुरे वरना अनना चारु चतुर्भुज लंबोदर हरिशर क्रतुहर हरिशर क्रतुहर अमर पूजी तुरे अमर पूजी तुरे अमर पूजी तुरे परिपाशी राम
परिपंती रणभीमा परिणामित गुणधामा जयतो जयतो श्रीराम रघुवीर राजीवनेत्र जय जयतु जयतु बंपर बल पय मार्बला पंपार बल पय मार्बल मम्मार बल गिरियो अंबर्जित शुभ केरल अंबर्जित शुभ करम जय जयतु जयतु अंबुजोधरणीयने अंबुजोधरणीयने अमर वंदित पाद तुम्बुर नारद बंदी अंबिके जगदंबिके दुर्गांबिके कलिकांबिके मूकांबिके जय 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 तू उड़पति नगुरी कड़ुली दात के बिड़त चबौता मृडसुद बलिरे पड़विगुतमोद इडगुंजिपुरदल्लि दृಢದಲ್ಲಿ ನೆಲೆಸಿ ಒಡೆ ವಿಘ್ನೇಶ ಜಯ 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 ತೂ
ಅಂಗತೋಂಗತ ಕಥ ದಿನತೆ ಅಂಬರುವದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ ಅಂಬಿಕಾಸುತ ವಿಘ್ನರಾಜನ ಬೆರೆದು ಸಂತುತಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಣಮಣುದ ವರ್ಣಿಪೆನಿ ಕಥಾಮೃತವ
ಅನುಪಮಳು ಅನಾರಣೀಯಳೂ ಆಗಿರುವ ನಿನ್ನ ಪರಮ ಪಾವನ ಪಾದ ಯುಗ್ಮಗಳಿಗೆ ಭಕ್ತಿಯಿಂದ ಮೂವರು ನಮಿಸುತ್ತಾ ಇದ್ದೇವೆ. ಕರುಣೆಯಿಂದ ಪೊರೆಯಬೇಕಮ್ಮ. ಎತ್ತ ದೃಷ್ಟಿ ಹಾಯಿಸಿದರೂ ಅಪರಿಮಿತವಾದ ಜಲರಾಶಿ ಕಂಗೊಳಿಸುತ್ತಾ ಇರುವುದು. ಅದನ್ನು ಆಕ್ರಮಿಸಿಕೊಂಡಿರುವ ಕಾರ್ಗತ್ತರು. ಜಲ ಕತ್ತಲೆಯ ಮಧ್ಯದಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಬಹುಕಾಲದಿಂದ ಅಲೆಯುತ್ತಾ ಇದ್ದೇವೆ. ಯಾರಿಂದ ಸೃಷ್ಟಿಗೊಂಡವರು, ಮುಂದೆ ಏನು ಮಾಡುವುದಕ್ಕಿದೆ, ಈ ರೀತಿಯ ಪ್ರಶ್ನೆ ನಮ್ಮಲ್ಲಿ ಉಂಟಾದರೆ ಉತ್ತರ ಶೂನ್ಯವಾಗಿ ಭಯ ಆತಂಕಗಳಿಂದ ಪರಿತಪಿಸುತ್ತಿರುವ ಕಾಲಕ್ಕೆ ನಾಲ್ದೆಸೆಯಿಂದಲೂ ಓಂ ಎಂಬ ಸುನಾದವೊಂದು ತರಂಗಾಂತರವಾಗಿ ಕರ್ಣದ್ವಯಗಳಿಗೆ ಕೇಳಿಸಿತು. ಜ್ಞಾನ ಪಂಚಕಗಳು ಜಾಗೃತವಾದವು. ಅನನ್ಯವಾಗಿ ಒಂದೇ ಮನದಿಂದ ಓಂಕಾರವನ್ನು ಧ್ಯಾನಿಸಿದೆವು. ಕಣ್ಣ ಮುಂದೆ ನೀನೇ ಪ್ರತ್ಯಕ್ಷಳಾಗಿದ್ದೀಯ. ನಿನ್ನ ಪ್ರಸನ್ನತೆಯಿಂದ ಇಲ್ಲಿರುವ ಅಂಧಕಾರವು ದೂರ ಸರಿದಿದೆ. ಸುಜ್ಞಾನದ ಬೆಳಕು ನಮ್ಮನ್ನು ಆವರಿಸಿಕೊಂಡಿದೆ. ಇಚ್ಛೆ, ಕ್ರಿಯೆ, ಜ್ಞಾನಗಳಿಗೆ ನೀನು ಆಧಾರಭೂತಳು ಎಂಬುದು ಸ್ಪಷ್ಟವಾಗಿದೆ ಅಮ್ಮ. ನಮ್ಮ ಜನ್ಮಕ್ಕೆ ಕಾರಣಕರ್ತಳು ನೀನೆಂಬುದು ವೇದ್ಯವಾಗಿದೆ. ಉನ್ನತವಾದ ಉದ್ದೇಶವನ್ನಿರಿಸಿ ಸೃಷ್ಟಿ ಮಾಡಿದ್ದೀಯಾ ಎಂದು ಭಾವಿಸುತ್ತೇವೆ. ಅಗಣಿತ ಆಶ್ರಯವನ್ನಿತ್ತು ನಮ್ಮನ್ನು ಪೊರೆಯಮ್ಮ. ಜಯ ಜಯ. ಓ ಜನನಿ ಯಾತಗೆ ಜನ್ಮ ಮಾಡಿದ್ದೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ 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 ಜಯ. ಓ ಜಗಜ್ಜನನಿ, ತುಂಬಿದಂತಹ ಅಂಬುದಿ, ಆವರಿಸಿದಂತಹ ಕಾರಗತ್ತಲೆ, ಈ ತನ್ಮಧ್ಯೆ ನಮ್ಮೂವರ ಆವಿರ್ಭಾವ, ನಾವ್ಯಾರೆಂಬಂತಹ ತರ್ಕ, ಆ ವೇಳೆಗೆ ನಮ್ಮ ಕರ್ಣಗಳಿಗೆ ಕೇಳಿಸಿದಂತಹ ನಿನಾದ, ಆ ಊ ಮಾ ಕಾರಗಳಿಂದ ಕೂಡಿದಂತಹ ಓಂಕಾರ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದಾದಂತಹ ದಿವ್ಯ ದರ್ಶನ. ಈಗ ನಮ್ಮ ಮನದಲ್ಲಿ ಮೂಡಿದಂತಹ ಹಲವಾರು ಪ್ರಶ್ನೆಗಳು. ಯಾಕಾಗಿ ನಮ್ಮ ಜನ್ಮ? ಇನ್ನು ಮುಂದಕ್ಕೆ ನಾವು ಮಾಡಬೇಕಂತ ಘನ ಕಾರ್ಯಗಳಾದರೂ ಯಾವುದು? ಎಲ್ಲವನ್ನರ್ಹುವುದರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ನೀನಲ್ಲ
ಓ ಪರಾತ್ಪರ ಶಕ್ತಿ, ಹುಟ್ಟಿನ ಗುಟ್ಟನ್ನರಿಯದೆ ಭೀತಮಾನಸರಾಗಿದ್ದಂತಹ ಸಂದರ್ಭದಲ್ಲಿ ಕರ್ಣದ್ವಯಗಳಿಗೆ ಕೇಳಿದಂತಹ ಪ್ರಣವ ಮಂತ್ರ, ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಪ್ರಣವ ಸ್ವರೂಪಿಣಿಯಾದಂತಹ ನೀನು ಪ್ರತ್ಯಕ್ಷಳಾಗಿದ್ದೀಯ. ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ನಮ್ಮನ್ನಡರಿದಂತಹ ಅಜ್ಞಾನ ದೂರವಾಗಿ ಸುಜ್ಞಾನದ ಬೆಳಕು ಬೆಳಗಿದೆಯಮ್ಮ. ಆ ನೆಲೆಯಲ್ಲೇ ಪದತಳದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ನೀನಲ್ಲದೆ ಅನ್ಯರು ಸಲಹುವವರು ಯಾರಿದ್ದಾರಮ್ಮ? ಹಾಗಾಗಿ ನಮ್ಮ ಹುಟ್ಟು ಯಾಕಾಯಿತು, ಮುಂದಕ್ಕೆ ಮಾಡಬೇಕಾದಂತಹ ಘನತರ ಕಾರ್ಯಗಳೇನು, ನಮ್ಮನ್ನು ಕರೆಯುವರೆ ನಾಮಗಳಾವುದು ಎಲ್ಲವನ್ನರುಹಿ ಮಮತೆಯ ಮಡಿಲೊಳು ಮಾತೆ ಮಕ್ಕಳನ್ನು ಪೊರೆಯೋಪಾದಿಯಲ್ಲಿ ನಮ್ಮನ್ನ ಉತ್ತರಿಸಬೇಕಮ್ಮ. ಜಯ 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 ಹರಿಯನ ಬ್ರಹ್ಮನಿಂದೆಯ ನಾಮವ ಹನು ಯದಿನುವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯವುಂದಾಗಿ ಮರೆದೋಕೆ ಅದ ನಿಮಗೆ. ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ಅಳಲಿ ಬಳಲುತ್ತಿರುವಂತಹ ತ್ರೈಮೂರ್ತಿಗಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಿಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಗೌರವರ್ಣದಿಂದ ರಾರಾಜ್ತಿರುವಂತ ನೀನೇ ಬ್ರಹ್ಮ, ಧನ್ಯೋಸ್ಮಿ. ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು, ಅನುಗ್ರಹಿತನಾದಿ ನಮ್ಮ ಸ್ಫಟಿಕ ಸದೃಶನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಯಾವುದಮ್ಮ? ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ಅಧಿಕಾರಿಗಳನ್ನಾಗಿ ನಿಮ್ಮನ್ನು ಸಹಿಸಿದ್ದೇನೆ. ಆದ್ದರಿಂದ ನಿಮಗೆ ಇರುವುದಕ್ಕೆ ಸ್ಥಳ, ಗುಣ, ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಅನುಗ್ರಹಿಸಬೇಕು ತಾಯೇ. ಸತ್ವರಾಜಸ ತಮಯನು ದೆಬ್ಬ ಗುಣ ಮೂರು ಮತರಾಜನ ಗುಣದಿ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಜನನಿಯಾಜ್ಞೆ. ಕಂದ ವಿಷ್ಣು ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ಧಿಸಿ ಬರುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತೇನೆ ಮಗನೇ ಮಹೇಶ್ವರ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನಾಜ್ಞೆ ಶಿರೋಧಾರ್ಯ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಮಾತೆ, ಪಥವರಿಯದೆ ಅಂಧಕಾರದಲ್ಲಿ ಮುಳುಗುತ್ತಿದ್ದ ನಮ್ಮನ್ನು ಮೆಲ್ಲನೆ ಎತ್ತಿ ಭವಿಷ್ಯಕ್ಕೊಂದು ದಿವ್ಯ ದೀಪ್ತಿಯನ್ನೇ ಕರುಣಿಸಿದ್ದೀಯ. ಮುಂದೆ ಕಷ್ಟ ಬಂದ್ರೆ ಕಷ್ಟವೇ ಕಷ್ಟಕಾಲ
ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೌದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಶ್ಯಳಾಗಿ ಹೋಗಿದ್ದಾಳೆ. ಆ ಬಳಿಕ ನಾನು ನಿಮ್ಮನ್ನು ಗಮನಿಸುವುದು ಏನು, ನೀವಿಬ್ಬರು ಮುಖ ಮುಖ ನೋಡ್ತಾ ತಟಸ್ಥರಾಗಿದ್ದೀರಿ. ಹೌದು, ಯಾಕಂತ ಗೊತ್ತಾಗ್ಲಿಲ್ಲ. ಉದ್ಯೋಗ ಉದ್ಯೋಗ ಎಂದು ಅಲೆದಾಡುತ್ತಿರುವ ಕಾಲಕ್ಕೆ ಅಮ್ಮನೇ ಬಂದು ಅಧಿಕಾರವನ್ನೇ ಕರುಣಿಸಿದ್ದಾಳೆ. ಮತ್ತೆ ಹೇಗೆ ಮುಂದುವರಿಸುವುದಂತ ಯೋಚನೆಯಲ್ಲಿದ್ದೆ. ಆಗ ಯಾರು ಮುಂದುವರಿಯುವುದು ಅಂತ ಯೋಚನೆ ನಮ್ಮದು. ನಾನಿದ್ದೇನೆ ಮುಂದೆ ಹೋಗ್ಲಿಕ್ಕೆ. ಆಗಲಿ, ಮೊದಲಾಗಿ ಮಾತೆ ಕರೆದು ಹೇಳಿದ ಹಾಗೆ ಮಕ್ಕಳೇ, ಹಾಗಲ್ವ ಮತ್ತೆ ಮಗನೇ ಬ್ರಹ್ಮ. ಆಗ ಬ್ರಹ್ಮ ಅಂದ್ರೆ ಏನು? ನೀನು ನಾನಂತ ನನಗೆ ಗೊತ್ತಿಲ್ವಾ? ಯಾಕೋ ಕೇಳಿ. ನನಗೆ ಅರ್ಥ ಆಯ್ತು. ಈಗ ನಿಮಗೆ ಪದಾರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗಿದೆ. ಯಾವಾಗ? ದೊಡ್ಡದು ಅಂತ. ದೊಡ್ಡದು ಅಂತ ಮತ್ತೆಂತದ್ದು? ಸಾಕಾಗ್ತದ? ಸಾಕಾಗ್ಲಿಕ್ಕಿಲ್ಲ, ದೊಡ್ಡದು. ಅವನದಿಷ್ಟು ನಿನ್ನದಿಷ್ಟು, ಇದಕ್ಕಿಂತ ಇದಾಗ್ಲಿಕ್ಕಿಲ್ಲ. ಹಾಗಲ್ವೋ? ಮತ್ತೆ ಸ್ವಲ್ಪ ತೂಕ ಬೇಕು. ಅಂದ್ರೆ ಭಾರ. ಯಾವುದಕ್ಕೆ? ಬ್ರಹ್ಮ. ಬ್ರಹ್ಮ ಭಾರ ಅಲ್ವೋ? ಬ್ರಹ್ಮನಿಗೆ ಬ್ರಹ್ಮ ಎಂಬಂತಹ ಶಬ್ದಕ್ಕಿರುವಂತಹ ತೂಕ. ಹಾಗೆ ಹೇಗೆ? ಬ್ರಹ್ಮ ಅಂದ್ರೆ ಘನ, ಜೊತೆಗೆ ಮತ್ತೊಂದು ಅನುಗ್ರಹ. ಏನು? ಮಗನೇ ಬ್ರಹ್ಮ ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು. ನಮ್ಮನ್ನು ನಾವು ಅರಿತು ಪರರ ಚಿಂತೆ ಮಾಡಬೇಕು. ಹೌದೌದು. ಯಾಕೆ ತರ್ಕ ಮಾಡುವುದು? ನನ್ನ ಉದ್ಯೋಗ ಸೃಷ್ಟಿಯ ಕಾರ್ಯ, ಅವುಗಳನ್ನ ಮಾಡಬೇಕಿದ್ರೆ ನಾನು ತರ್ಕ ಮಾಡಬೇಕಾಗ್ತದೆ. ಯಾಕೆ? ಹೋದ ಕಲ್ಪದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವವ ನಾನು. ಹಾಗಾದ್ರೆ ಅಲ್ಲಿರುವಂತಹ ಜೀವರಾಶಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ. ಯಾರು ನೇತಾರ? ಒಬ್ಬ ಯಜಮಾನ. ಮೂರು ಒಂದೇ ಅಲ್ವೇನೋ? ಅದು ಮೂರು ಒಂದು ಅಂತ ನನಗೆ ಗೊತ್ತಿಲ್ವಾ? ಮತ್ತೆ ಯಾಕೆ ಬೇರೆ ಬೇರೆ? ನಾನು ಸ್ವಲ್ಪ ಉದ್ದ ಮಾಡಿದ್ದಷ್ಟೇ. ಬೇಡ, ನಿಮಗೆ ನಾನು ಸುಲಭದಲ್ಲಿ ಹೇಳ್ತೇನೆ. ಏನು? ಪ್ರಜಾಜನರಿಗೆ ಒಬ್ಬ ರಾಜ. ಒಬ್ಬ ರಾಜ ಅನಿಸಲ್ಪಡಬೇಕಾದ್ರೆ ಏನಾಗಿರ್ಬೇಕು? ಸರ್ವ ಲಕ್ಷಣಗಳಿಂದ ಕೂಡಿರಬೇಕು. ಅವುಗಳಲ್ಲಿ ಮುಖ್ಯ ಯೋಗ್ಯತೆ ಬೇಕು. ಯಾವ ಯೋಗ್ಯತೆ? ರಾಜನಾಗುವ
ರಾಜನಾಗುವವನಿಗೆ ರಾಜಸ ಗುಣ ಎಂಬುದು ಭೂಷಣ. ಅಂತಹ ಗುಣ ಈ ಮೂವರಲ್ಲಿ ಯಾರಲ್ಲಿದೆ? ಯಾರಲ್ಲಿದೆ? ಅದು ಈ ಬ್ರಹ್ಮನಲ್ಲಿದೆ. ನಿನಗೀಗ ಗುಣ ಉಂಟು. ನಾನು ಮೊದಲು ಇರುವಾಗ ಇಷ್ಟ. ಈಗ ಗುಣ ಉಂಟು ನೋಡು. ಅಮ್ಮ ಕರುಣಿಸಿದ ಗುಣ ಉಂಟು. ತುಂಬಿ ತುಳುಕಾಡ್ತಾ ಉಂಟು ರಾಜಸ ಗುಣ. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ. ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಿನ್ನ ಮಾತಿನಿಂದ ನನ್ನ ಮಾತು ನಗು ಉಕ್ಕುವುದಕ್ಕೆ ತೊಡಗಿದೆ. ಹೌದು, ನನ್ನದು ಇದು ಹಾಸ್ಯಾಸ್ಪದ ಅಲ್ವಾ? ಹೌದು, ಹಾಸ್ಯರಸ ಅತಿಯಾಗಿ ಉಂಟು. ನವರಸಗಳು ಬೇಕು ಗೊತ್ತಾ ಬ್ರಹ್ಮ? ಬಾಲಿಶತನದಿಂದ ಕೂಡಿದ ಮಾತನ್ನು ನೀನು ಆಡಿಬಿಟ್ಟಿಯಲ್ಲ. ಈಗ ನನ್ನದು ಬಾಲಿಶ ಆಯ್ತಾ? ಮಾತಿಗೆ ಸಡಿತದ. ಹೌದಾ? ನಾವು ಅರಿತು ಮತ್ತೆ ಮತ್ತೆ ಯೋಚಿಸಿ ಆ ಮಾತನ್ನು ಆಡಬೇಕು. ಹೌದಾ? ಈಗ ನಾನು ಆಡಿದ ಮಾತು ಅಯಾಚಿತವಾಗಿ ಅಯೋಚಿತವಾಗಿ ಮನಸ್ಸಿನಲ್ಲಿ ಮೂಡಿದ ಶಬ್ದಗಳನ್ನು ಒಮ್ಮೆಲೆ ಪ್ರಕಟಿಸಿ ಬಿಟ್ಟೆ. ಹಾಗಾಯ್ತಲ್ಲ. ಭದ್ರವಾದಿ ಪಾದ ಊರುವುದಕ್ಕೆ ನಿನಗೆ ಇನ್ನೂ ಆಗ್ಲಿಲ್ಲ. ಅಂದ್ರೆ ನಿನ್ನ ನೆಲೆ ಕಂಡುಕೊಳ್ಳಿಕ್ಕೆ ಇನ್ನೂ ತಿಳಿಲಿಲ್ಲ. ನಾನು ಯಜಮಾನ, ಮತ್ತೆ ಆಗುದೇ, ನಾನು ದೊಡ್ಡವ. ಈ ರೀತಿಯಾಗಿ ನಮ್ಮ ಮೇಲೆ ಅಧಿಕಾರವಾಣಿಯಿಂದ ಆಡಿಕೊಳ್ಳುವುದಕ್ಕೆ ತೊಡಗಿದ್ದೀಯಲ್ಲ. ಹೌದು, ಅದೇ ಆಶ್ಚರ್ಯವಾದದ್ದು. ಯಾಕೋ? ಅಹಂಕಾರ ನಿನ್ನಲ್ಲಿ ಆವರಿಸಿಕೊಂಡಿದೆ. ಅದು ನನಗೆ ಭೂಷಣ. ಯಾವುದು ಅಧಿಕವಾಗಕೂಡದು, ಭೂಷಣಕ್ಕೆ ಬೇಕಾಗಿ ಇರಬಹುದು. ಅದು ಮೀರಿದ್ರೆ ಅಮೃತವು ವಿಷ ಆಗುತ್ತದೆ. ಮೀರಿದ್ರೆ ಹೌದು. ನೀನು ಬ್ರಹ್ಮ, ನಾನು ಬ್ರಹ್ಮ. ಈ ಹೆಸರನ್ನು ನಿನಗೆ ಅಮ್ಮ ಕರುಣಿಸಿದ್ದಾಳೆ. ಹೌದೌದು. ಮೊದಲು ನಿನ್ನನ್ನು ಕರೆದು ನಿನ್ನನ್ನು ಗುರುತಿಸಿ ಎಲ್ಲವನ್ನೂ ಕರುಣಿಸಿ ನಿನ್ನ ಸಮಾಧಾನ ಪಡಿಸಬೇಕು ಅಂತಾದ್ರೆ ಕಾರಣ ಏನು? ಅದೇನು? ನೀನು ದೊಡ್ಡವ ಅಂತ ಅಲ್ಲ, ಮತ್ತೆ ಹೆತ್ತ ಅಮ್ಮನಿಗೆ ಸಣ್ಣ ಮಗುವಿನ ಮೇಲೆ ಹೆಚ್ಚು ಪ್ರೀತಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ನಾನು ಸಣ್ಣ ಮಗು ಅಲ್ವಾ? ಆದ್ದರಿಂದಲೇ ಅಳುತ್ತಿರುವ ನಿನ್ನನ್ನು ಕರುಣೆಯಿಂದ ನಿನಗೆಲ್ಲವನ್ನೂ ಕರುಣಿಸಿ ಹಿರಿಯರಾದ ನಮ್ಮನ್ನು ಆಮೇಲೆ ವಿಚಾರಿಸಿಕೊಂಡವಳಿದ್ದಾಳೆ. ನೀವಿಬ್ಬರು ಹಿರಿಯವರು ಅಲ್ವಾ? ನಿನಗೆ ನೋಡುವಾಗ ಗೊತ್ತಾಗುದಿಲ್ಲ ಹಿರಿಯರು ಯಾರು ಕಿರಿಯರು ಯಾರು ಅಂತ ಅಲ್ವಾ?
ಬ್ರಹ್ಮ ಓ, ಈ ಶಬ್ದಕ್ಕೆ ದೊಡ್ಡದು ಎನ್ನುವ ಅರ್ಥ ಇದೆ. ಹಾ, ಹಾ. ಆದ್ರೆ ನೀನು ನಾನು ದೊಡ್ಡವನೇ. ಹೆಸರು ಮಾತ್ರ ದೊಡ್ಡದು. ನೀನು ಆ ಮಟ್ಟಕ್ಕೆ ಏರಬೇಕು ಎಂಬ ಕಾರಣಕ್ಕೆ ಬ್ರಹ್ಮ ಎಂಬ ಹೆಸರು ನಿನಗೆ ಇರಿಸಿದ್ದಾಳೆ. ನೀನು ತರ್ಕೊಳ್ಳಿದ್ರು. ಈಗಲೇ ನೀನು ದೊಡ್ಡವನಾಗುವುದಕ್ಕೆ ಹೋಗಬಾರದು. ಮತ್ತೆ ಆಗುವುದಿದ್ರೆ ಭವಿಷ್ಯದಲ್ಲಿ ನೋಡುವ ನೋಡುವ ಹೆಸರಿನಷ್ಟು ನೀನು ಏರುವುದಕ್ಕೆ ಆಗುತ್ತದ ಅಂತ. ಹಾ, ಹಾ, ಹಾ. ಇರಲಿ, ನಮ್ಮ ಆಕ್ಷೇಪ ಇಲ್ಲ, ಬೇಸರವೂ ಇಲ್ಲ. ಹೌದಾ? ಆದ್ರೆ ನಮ್ಮ ಹೆಸರಿನ ಯೋಗ್ಯತೆಯನ್ನು ನೀನು ತಿಳಿಯಬೇಕು. ಅದೇನು? ನಾರಾಯಣ ಅಂದ್ರೆ ಏನು? ಅನಾರಾಯಣ. ನೀರಲ್ಲಿ ಸಂಚರಿಸುವವ. ಹಾ, ನೀರಲ್ಲಿ ಸಂಚಾರ ನಿನ್ನದಲ್ವಾ? ಏನು ಜಲಚರವನ? ನೀನು ಹೇಳಿದ್ದಲ್ವ? ಜ್ಞಾನದಲ್ಲಿ ವ್ಯವಹರಿಸುವ. ಹಾಗೆ ಹಾಗೆ. ವಿಷ್ಣು ಅಂದ್ರೆ ಸರ್ವಾಂತರ್ಯಾಮಿ. ಸರ್ವಂತರ್ಯಾಮಿ. ಅಯವ್ಯಯನಿದ್ದೇನೆ, ಅನಂತನಿದ್ದೇನೆ, ಸರ್ವ ವ್ಯಾಪಕನಿದ್ದೇನೆ. ಈಗ ಅನಂತನು ನೀನೇ. ಹೌದು. ಒಳ್ಳೆಯದು. ಆದ್ದರಿಂದ ಹಾ, ಹಾ. ನಿನ್ನ ಬ್ರಹ್ಮ ಎಂಬ ಶಬ್ದ ಎಷ್ಟು ಆಳ, ಎಷ್ಟು ಮೇಲೆ, ಎಷ್ಟು ವಿಸ್ತಾರವಿದೆಯೋ ಹಾ, ಹಾ. ಅದನ್ನು ವ್ಯಾಪಿಸಿಕೊಂಡವ ನಾನು. ಓಹೋ ಹೋ ಹೋ. ಬ್ರಹ್ಮ ಓ, ಹೆಸರಿನಲ್ಲಿ ಏನುಂಟು? ಏನಿಲ್ವಾ? ವ್ಯಕ್ತಿಯನ್ನು ಗುರುತಿಸಕ್ಕೆ ಅಷ್ಟೇ. ಅವ ಈಶ, ಇವ ಬ್ರಹ್ಮ. ಹಾ, ಹಾ. ಆದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ತೊಡಗಿಕೊಂಡು ನಾವು ಯಾರು ಎಂಬುದನ್ನು ತೋರಿಸಿಕೊಡ್ಬೇಕು. ಅದು ಹೌದು. ಹೊರಟದ್ದು ಹೇಗೆ? ಹಾಗೆ ಅಮ್ಮನ ಸಂತೋಷಕ್ಕಾಗಿ. ಹಾ, ಹಾ. ಉದ್ಯೋಗ ಸಿಕ್ಕಿದ ತಕ್ಷಣ ಹಾ. ಮೂವರೂ ವಂದಿಸಿ ಹಾ. ಒಂದೇ ಮನದಿಂದ ಹಾ. ಅಮ್ಮ ನಾವು ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇವೆ ಎಂದು ಹೌದೌದು. ಮೂವರು ಒಂದೇ ಬಾರಿಗೆ ಹೊರಟದ್ದಲ್ಲ. ಒಂದೇ ಬಾರಿಗೆ ಹೊರಟದ್ದು ನಾನು. ಮತ್ತೆ ನೀನೇನು ಮಧ್ಯದಲ್ಲಿ ಏನಾಯ್ತು? ನಾನು ದೊಡ್ಡವ, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ. ಬ್ರಹ್ಮ ಓ, ದೊಡ್ಡವನು ಬೇಡ, ಸಣ್ಣವನು ಬೇಡ, ಮತ್ತೆ ನಮಗಿರುವುದು ಅಮ್ಮನ ಆಜ್ಞೆ. ಹಾ, ಹಾ. ಆ ಆಜ್ಞೆ ಪ್ರಾಮುಖ್ಯವಾಗಿದೆ. ಹಾ. ಅವಳು ಹೇಳಿದ ಲೋಕವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಹಾ, ಹಾ. ಅದು ಚಂದ ಆಗಬೇಕು. ಚಂದ ಆಗ್ಬೇಕು. ಅಂತರ್ಧಾನಳಾಗಿರುವ ಅವಳಿಗೆ ಸಂತೋಷ ಆಗಬೇಕು. ಹೌದಲ್ಲ? ಆಜ್ಞೆ ಹಾ, ಹಾ. ನಾವು ಆ ಕಾರ್ಯವನ್ನು ಹಾ. ಚಂದದಿಂದ ಮಾಡಿ ಮುಗಿಸುವ. ಹಾಗಾದ್ರೆ ಇಂದಿನ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ನಾವು ಮೂವರದನ್ನು ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹಿಸುವುದಲ್ಲ, ನಾವೇ ಚಂದ ಮಾಡಬೇಕು. ಮಾಡ್ಬೇಕಲ್ವಾ? ಹೌದು. ಚಂದ ಮಾಡುವ, ಆಯ್ತಾ? ಆದ್ರೆ ಒಂದು ತೊಡಕುಂಟಲ್ಲ. ಏನು? ಈ ಕಾರ್ಯಕ್ರಮವನ್ನು ಚಂದ ಮಾಡಿ ಕೊಡುವರೆ ನೀವೀರುವರು ಚಂದದಿಂದ ಒಂದು ನುಡಿ. ಹೇಗೆ? ಬ್ರಹ್ಮ ನೀನು ದೊಡ್ಡವ. ಇಷ್ಟು ಹೊತ್ತು ಕಂಠಶೋಷಣೆ ಮಾಡಿದ್ದೆ ನಾನು. ಹಾ? ನಾವು ಸಮಾನ ವಯಸ್ಕರು, ಸಮಾನ ಮನಸ್ಕರು, ಹಿರಿಯರು ಬೇಡ, ಕಿರಿಯರು ಬೇಡ, ಒಮ್ಮತದಿಂದ ಅಮ್ಮನ ಆಜ್ಞೆಯನ್ನು ಪಾಲಿಸುವುದಕ್ಕೆ ಮುಂದೆ ಹೋಗುವ ಅಂತ. ಅಂತೂ ನೀನು ನನ್ನ ದೊಡ್ಡವ ಅಂತ ಹೇಳುವುದಿಲ್ಲ. ಹ್ಮ್. ನೀನು ಹೇಳದಿದ್ರೆ ಮನ ಕೇಳುವುದಿಲ್ಲ. ಏನ್ ಮಾಡ್ತೀನಿ? ಹೀಗೆ ಮಾಡುವ. ಹ್ಮ್. ನಮ್ಮಿಬ್ಬರ ಮಾತನ್ನು ಆಲಿಸ್ತಾ ಒಬ್ಬ ಇದ್ದಾನಲ್ಲ, ಈಶಾ. ಅವನಿಗೊಂದು ಅವಕಾಶ ಕೊಟ್ರೆ ಹೇಗೆ? ಹ್ಮ್. ನಿನ್ನ ಮನಧೈರ್ಯ ಶೀಘ್ರವಾಗಿ, ವೇಗವಾಗಿ, ಸಂಕ್ಷಿಪ್ತವಾಗಿ ವಿವರಿಸು. ನನ್ನಷ್ಟು ಅಲ್ಲ ಅಂತ. ಒಳ್ಳೆದಾಗಿದೆ. ದೊಡ್ಡವ ನಾನೇ. ನೀನೆ ಅಲ್ಲ ಅಂತ ಯಾರು ಹೇಳಿದ್ರು? ನೀನೇ ದೊಡ್ಡವ.
ನಿನ್ನಷ್ಟಲ್ಲ ಅಂದ್ರೆ ನಿನ್ನನ್ನು ಈಗ ನೀನೇ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೊರಟದ್ದು. ಯಥಾರ್ಥವೇ ಅದುವೇ ಬ್ರಹ್ಮ. ನಿನ್ನನ್ನು ನಾನು ದೊಡ್ಡ ಬಂದ ಒಪ್ಪುತ್ತಿದ್ದೆ. ಮತ್ತೇನು ತೊಡಕುಂಟು ನಿನಗೆ? ನಿನ್ನಲ್ಲಿ ಆಧಾರ ಉಂಟಾ? ಇಲ್ಲದಿದ್ರೆ ಆಗ್ತದ? ಆಧಾರ ಇಲ್ಲದಿದ್ರೆ ಯಾವುದೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ನನ್ನಲ್ಲಿ ಎಲ್ಲ ಆಧಾರ ಉಂಟೆ, ಅದನ್ನ ಹೇಳುವುದಕ್ಕೆ ಹೊರಟವನು. ಆಧಾರ ಉಂಟಾ? ಅಮ್ಮ ಅನುಗ್ರಹಿಸಿದಂತಹ ಶ್ರೇಷ್ಠತೆ ಅದುವೇ ನನಗೆ ಆಧಾರ. ಹೇಳುತ್ತೇನೆ, ಸರಿ ಉಂಟೋ ಎನ್ನುವ ಹಾಗೆ ಪರಿಶೀಲನೆ ಮಾಡು. ಈ ಸಲ ನಿನ್ನ ಆಧಾರವನ್ನು ನಾನೇ ಪರಿಶೀಲನೆ ಮತ್ತೆ ಒಪ್ಪಿಕೋ. ಆಯ್ತಾಯ್ತು. ಅಮ್ಮ ಅನುಗ್ರಹಿಸಿದಂತಹ ನಾಮ ಈಶಾ. ಈಶಾ ಏನು ಶಬ್ದಾರ್ಥ? ಈಶಾ ಅಂದ್ರೆ ಯಜಮಾನ. ಹಾಗಲ್ಲವೋ? ಮತ್ತೆ ಯಜಮಾನ ಅದು ಮೇಲೆ ಹೋಗ್ಲಿಕ್ಕೆ ಒಡೆಯ. ಒಡೆಯ ಯಾವುದಕ್ಕೆ? ಯಾವುದಕ್ಕೆ? ನೀನೇನು ಸೃಷ್ಟಿ ಮಾಡುತ್ತೀಯೋ ಮುಂದಿನ ಸಕಲ ಸೃಷ್ಟಿಗೆ ನಾನೇ ಒಡೆಯ. ಯಾಜಮಾನಿಕೆ ಹೆಸರಲ್ಲೇ ಉಂಟು, ನಾಮದಲ್ಲಿ ದೊಡ್ಡವ. ನಾಮವು ದೊಡ್ಡದೇ. ಕ್ಷೇತ್ರವನ್ನೊಮ್ಮೆ ನೋಡು. ಕೈಲಾಸ ಸ್ವಲ್ಪ ಎತ್ತರವಾದ ಕ್ಷೇತ್ರ. ಎತ್ತರಕ್ಕೆ ಹೋಗಬೇಕು. ಅಲ್ಲೂ ನಾನು ದೊಡ್ಡವ. ಅಲ್ಲೂ ನೀನು ದೊಡ್ಡವ. ಗುಣ ಹೇಗೆ? ನೀನು ತಾಮಸಿ, ಕೋಪ, ಪಾಪ, ಸಿಟ್ಟು ಹೆಚ್ಚು ನನಗೆ. ನನ್ನ ಕಾರ್ಯ ಹೇಗೆ? ನಯಕರ್ತವಾಗಿದ್ದೇನೆ. ನಯ ಅಂದ್ರೆ ಏನು? ಮುಗಿಸುವುದಲ್ಲ. ಮತ್ತೆ ಅಷ್ಟು ಬೇಗ ಮುಗಿಸಲಿಕ್ಕೂ ಆಗುದಿಲ್ಲ. ನಿಯಂತ್ರಣ. ನಿನ್ನ ಸೃಷ್ಟಿ ನಿಯಂತ್ರಣದಪ್ಪದಾಗಿ ನೋಡಿಕೊಳ್ಳಬೇಕಾದವ ನಾನು. ಪಂಚವದನಾಗಿದ್ದೆ. ನಿನಗೆ 5 ತಲೆ, ಪಂಚಾಸ್ಯ. ಹೌದು. ಇಷ್ಟೇ ವಿಶೇಷತೆ ಅಲ್ಲ, ಮತ್ತೆ ನಿಮ್ಮಿರುವರಲ್ಲಿ ಇರದಂತಹ ಶ್ರೇಷ್ಠತೆ ಒಂದು ನನ್ನಲ್ಲಿ ಉಂಟು. ನಮ್ಮಿಬ್ಬರಲ್ಲಿ ಇರದೇ ಇದ್ದದ್ದು ಯಾವುದದು? ಹಣೆಯನ್ನೊಮ್ಮೆ ನೋಡು. ನಮ್ಮ ಹಾಗಲ್ಲ. ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು ಈಗ ಮುಚ್ಚಿಕೊಂಡು. ಅದ್ಯಾಕೆ? ಒಂದು ವೇಳೆ ನನಗೆ ಸಿಟ್ಟು ಬಂತು ಅಂತಾದ್ರೆ ನಾನು ಅದನ್ನ ತೆರೆದ್ರೆ ಸಕಾಲವನ್ನು ಸುಡುವ ಸಾಮರ್ಥ್ಯ ಉಂಟು. ಪುಣ್ಯಾತ್ಮ, ಏನು ನೀನು ಸಿಟ್ಟಾಗಬಾರ್ದಾಯ್ತಾ? ಯಾಕೆ? ನೀನು ಕಣ್ಣು ಅಂತ ಹೇಳುವಾಗ ಪಕ್ಕನೆ ನನಗೊಂದು ಹೊಳೆದದ್ದು. ಏನು? ಈ ಸಲ ನಾವು ಮೂವರು ಒಂದಾಗಿ ಒಂದು ಜಾಗೃತಿ ಮಾಡುವ. ಯಾವ ಜಾಗೃತಿ? ಕಣ್ಣು, ಮೂಗು, ಬಾಯಿ ಇವುಗಳ ಬಗ್ಗೆ ಜಾಗೃತಿಯನ್ನು ವಹಿಸೋಣ. ಇಲ್ಲದಿದ್ರೆ ಜೀವನದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಅರಿವಾಯ್ತಲ್ಲ ನಿನಗೆ ಅಪಾಯ ಉಂಟು ಅಂತ. ಇನ್ನಾದ್ರೂ ನಮಗೆ ಅರಿವಾಗದಿದ್ರೆ ಹಾಗೆ. ಹಣೆಗಣ್ಣನ್ನು ನೋಡಿ ಬೆಚ್ಚಿದೆಯಾ? ಬೆಚ್ಚಿದಲ್ವ? ಹೆದರಿಕೊಳ್ಳುಬೇಡ. ಅದಕ್ಕೆ ಹೇಳಿದ್ದು ನನ್ನಿಂದ ಅಂತರದಲ್ಲಿದ್ದು ಮಾತಾಡು ಅಂತ. ನಿನ್ನದು ಸಾಮಾಜಿಕ ಅಂತ. ಹಾಗಲ್ಲ ಬ್ರಹ್ಮ. ನಾನು ಹಿರಿಯವ, ನೀನು ಕಿರಿಯವ, ಗೌರವ ಸೂಚಕವಾದಂತಹ ಅಂತರ ಇರ್ಲಿ ಅಂತ. ಹಾಗಾಗಿ ನಿಮ್ಮಿರುವರಿಗಿಂತ ನಾನು ದೊಡ್ಡವ. ಇಷ್ಟೆಲ್ಲ ಲೆಕ್ಕಾಚಾರ ಮಾಡುವಾಗ ನೀನು ದೊಡ್ಡವ, ಅವ ಹೇಳುದು ಅವನು ದೊಡ್ಡವ, ನಾನು ಹೇಳುದು ನಾನು ಅಧಿಕ. ಅದು ಹೇಗೆ? ಮೊದಲು ನನಗೆ ಚಾಲು ಮಧುಭಾಷ ಬರೆಯುವಾಗ ಹೊಸತ್ತು ಏನಾದ್ರೂ ಇದ್ರೆ ನಮ್ಮಲ್ಲಿ ಹೊಸತನವೇ. ಮೊದಲಾಗಿ ಮಾತುಕತೆ ಹೇಳಿದೆ ಹಾಗೆ, ಮಗನೇ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಉದ್ಯೋಗ ಕೊಟ್ಟ ಅಮ್ಮ ಸುಲಲಿತವಾಗಿ ಕರುಣಿಸಿದರೆ ಹೌದೌದು ಕೇಳಿಕೊಂಡ ನಿನಗೆ ಇಷ್ಟು ಪ್ರಯಾಸವಾಗಿದೆ. ಇದು ಪ್ರಯಾಸ ಆದದ್ದಲ್ಲ, ಮತ್ತೆ ನಾನು ಸ್ವಲ್ಪ ದೀರ್ಘ ಮಾಡಿದ್ದು. ಯಾಕೆ?
ಒಂದು ಪ್ರಶ್ನೆ, ಸೃಷ್ಟಿಪ ಕಾರ್ಯ ಅಷ್ಟೊಂದು ಸುಲಭವೇ? ಸುಲಭ ಹೇ ಸುಲಭ ಎಂತದ್ದು? ನೀನು ಪ್ರಶ್ನೆ ಕೇಳಿದ್ದು ನಿನಗೆ ಉತ್ತರ ಸಿಕ್ಕಿದ್ರಾಯ್ತಲ್ವೇ? ಎಂಬಲ್ಲಿ ಸುಲಭವೇ ಎಂಬಲ್ಲಿ ಪ್ರಶ್ನಾರ್ಥಕಲ್ಲ ಆಯ್ತಾ? ಆಶ್ಚರ್ಯ. ನಿನಗೆ ಆಶ್ಚರ್ಯ? ನನಗೆ ಆಶ್ಚರ್ಯ ಅಲ್ಲ, ಮತ್ತೆ ಸೃಷ್ಟಿಯಲ್ಲಿ ಆಶ್ಚರ್ಯ, ಮಹತ್ವ ಬೇಕು. ಮತ್ತೆ ಯಾವ ಸೃಷ್ಟಿ? ಅಮ್ಮ ಹೇಳಿದ ಹಾಗೆ ಜೀವರ ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದೆ ಸೃಜಿಸುವರೆ ಅಲ್ಲಿಯೇ ಸುಖ ಉಂಟು. ಯಾವುದು? ಅಮ್ಮ ಹೇಳಿದೆ ನಿನಗೆ ಕಷ್ಟ ಬೇಡ ಮಗನೇ, ಅಲ್ಲಿರುವುದನ್ನು ನೀನು ತಂದು ಕಾಣಿಸು. ಸುಲಲಿತವಾಗಿದೆ, ನೀನು ಸುಖವಾಗಿ ಸೃಷ್ಟಿಯಲ್ಲಿ ತೊಡಗು. ಸುಖವಾಗಿ, ಹೌದು, ಕಷ್ಟ ಅಂತ ಹೇಳಿದ್ದಲ್ಲ ಆಯ್ತಾ? ಕಷ್ಟದ ವಿರುದ್ಧ ಪದವೇ ಸುಖ. ಸುಖವೇ ನನಗೆ ಗೊತ್ತಿದೆ, ಅದು ಕಷ್ಟ ಅಲ್ಲ ಆಯ್ತಾ? ಹಾಗೆಂದು ಜೀವಗಳನ್ನು ಸೃಜಿಸುವರೆ ನಾನು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಉಂಟು. ಯೋಚನೆ ಮಾಡದೆ ಏನಕ್ಕೇನು ಮಾಡಿ ಹಾಕಬೇಡ, ಅನರ್ಥ ಆಗ್ತದೆ. ಯಾಕೆ ಯೋಚನೆ? ಜೀವಿಗಳ ಬಗ್ಗೆ, ಯಾವ ಯಾವ ಜೀವರಾಶಿಗಳು ಯಾವ ಯಾವ ಜನ್ಮದಲ್ಲಿ ಪಾಪ ಮಾಡಿದೆ, ಯಾವುದೆಲ್ಲ ಪುಣ್ಯ ಮಾಡಿದೆ, ಇವುಗಳ ಧರ್ಮ ಕರ್ಮಾನುಸಾರವಾಗಿ ಅವುಗಳ ಸೃಷ್ಟಿ ಆಗಬೇಕು. ಸಾಕಾಗುದಿಲ್ಲ, ಅವುಗಳ ಹಣೆಯಲ್ಲಿ ಬರೀಲಿಕ್ಕುಂಟು. ಓದುವುದು ಬರೆಯುವುದೆಲ್ಲ ನೀನೇ, ಮತ್ತೆ ನೀನು ಸೃಷ್ಟಿ ಮಾಡುದು ಯಾವಾಗ? ನಾನು ಓದಲಿಕ್ಕಿಲ್ಲ ಆಯ್ತಾ, ಬರೆಯುವುದು ಮಾತ್ರ, ಸೃಷ್ಟಿಯ ಜೊತೆಯಲ್ಲೇ ಬರೆಯುವುದು. ಅದು ಹೇಗೆ ಒಟ್ಟಿಗೆ ಆಗ್ತದ? ಕಷ್ಟ ಏನಾಗದೆ ಹೇಗೆ ಬರೆಯುವುದು? ಇಂತಹ ಜೀವರಾಶಿಗಳು ಇಂತಿಷ್ಟೇ ಸಮಯ ಬದುಕಬೇಕು, ಇಂತಹ ಸಮಯದಲ್ಲಿ ಅದು ಆಗಬೇಕು. ನೀನೇನು ಮಾಡಬೇಕು? ನನ್ನ ಕೆಲಸ ಮಾಡಬೇಕು. ಆಹಾ, ನಾನು ಬರೆದಂತಹ ಬರವಣಿಗೆಯನ್ನು ಸರಿಯಾಗಿ ವಾಚಿಸಬೇಕು. ನೀನು ತಪ್ಪಿ ಬರೆದ್ರೆ ನಾನು ತಿದ್ದು. ನಾನು ಬರೆಯುವಾಗ ತಪ್ಪುವುದಿಲ್ಲ, ಅನುಮಾನ ನಿನ್ನಲ್ಲಿ ಇರುವುದು ನನಗೆ. ನಾನು ಬರೆದದನ್ನು ಓದುವಾಗ ಎಲ್ಲಿಯಾದ್ರೂ ನೀನು ಎಡವಟ್ಟು ಮಾಡಿ ಅದನ್ನು ತಪ್ಪು ಅಂತ ಹೇಳಿದ್ರೆ? ನೀನು ಬರೆದದನ್ನು ನಾನು ತಿದ್ದುವುದಕ್ಕೆ ಸಮಯ ಬೇಕಾ? ನನ್ನದೇ ಉದ್ಯೋಗ ಅತಿಯಾಗಿ ತಿದ್ದುವುದಿಲ್ಲ, ಇಲ್ಲ, ಓದ್ಬೇಕು. ಆ ಬಳಿಕ ಜೀವರಾಶಿಗಳನ್ನು ಪರಿಪಾಲಿಸಬೇಕು. ಇವ ಏನು ಮಾಡಬೇಕು? ಆ ಜೀವಿಗಳ ಆಯುಷ್ಯ ಎಲ್ಲಿ ಕುಂಠಿತ ಆಯ್ತು ಅಲ್ಲಿ ಲಯ ಮಾಡಬೇಕು. ಸತ್ಯವನ್ನಾಡಿದೆ ಅಲ್ಲ, ಮತ್ತೆ ಇಷ್ಟರವರೆಗೆ ಸುಳ್ಳಾಡಿದ್ದ ಹಾಗಲ್ವೋ? ಮತ್ತೆ ಲಯಗೊಳಿಸಲೇಬೇಕು. ಹೌದೌದು. ಇಲ್ಲದಿದ್ರೆ ಏನಾಗುತ್ತದೆ? ನಿನ್ನ ಸೃಷ್ಟಿಗೆ ಅವಕಾಶ ಇಲ್ಲ ಅಂತ ಆಗುತ್ತದೆ. ಅದ್ಯಾಕೋ? ಅಲ್ಲಿ ಕೊನೆ ಆದ್ರೆ ಮತ್ತೆ ಇಲ್ಲಿ ಆರಂಭಕ್ಕೆ ಜಾಗ, ಇಲ್ಲದ್ರೆ ಯಾವ್ದು ಜಾಗ? ಇಲ್ಲಿ ಆರಂಭ ಆದ್ರೆ ಅಲ್ಲಿ ಕೊನೆ ಆಗುತ್ತದೆ. ಮೊದಲು ಆರಂಭ ಅದು ಕೊನೆ ಆಗಬೇಕಲ್ಲ. ಹಾಗಾದ್ರೆ ಆದಿಯು ಅಂತ್ಯವು ಎರಡೂ ಅಗತ್ಯ. ಮಧ್ಯ ಪ್ರಯೋಜನ ಇಲ್ಲ. ಬಿಟ್ಟೆಯ ಮಧ್ಯವನ್ನು ಬಿಟ್ಟದ್ದೆ ಆಗಲಿ. ಅದ್ರ ಮಧ್ಯದಲ್ಲಿ ನಿನ್ನದೊಂದು ಮಾತು ಬಂತಲ್ಲ, ಏನು? ಹೆಚ್ಚಿನ ಅಂತ ಕಿಚ್ಚೆ ಕಣ್ಣೊಂದಿದೆ ಉಂಟು, ತೆರೆದ್ರೆ ಸುಡ್ತೇವೆ. ಆದೀತ? ಯಾಕಾಗದೆ? ಆಗುವುದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಾನು ಬರೆದಂತ ಬರವಣಿಗೆಯನ್ನು ನೀವಿಬ್ಬರು ಸರಿಯಾಗಿ ವಾಚಿಸಿ ಕಾರ್ಯತತ್ಪರಾಗಬೇಕೇ ವಿನಃ ಮಧ್ಯಕ್ಕೆ ನಿಮಗಿಬ್ಬರಿಗೆ ಈ ಪ್ರಸಂಗದಲ್ಲಿ ಪ್ರವೇಶವಿಲ್ಲ. ಪ್ರವೇಶ ಬೇಡ. ಮತ್ತೆ ಹಾಗೆ ಬರ್ತದೆ. ನೀವು ಬೇಕು ಅಂತ ಹೇಳಿದ್ರು ಕೊಡುವುದಿಲ್ಲ ಆಯ್ತಾ? ಯಾಕೆ ಪಡ್ಕೊಂಡೆವು? ನನಗೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಯೋಚನೆ ಮಾಡಿದ್ದೀರಾ ನನ್ನ ಉದ್ಯೋಗದ ಬಗ್ಗೆ? ಹೇಗೆ? ಸೃಷ್ಟಿಪ ಕಾರ್ಯ ಖನ 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 ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಒಬ್ಬನದು ಅಹಂಕಾರದ ಮಾತು, ಹೌದೌದು. ಒಬ್ಬನದು ಸಿಟ್ಟಿನ ವಚನ. ಸಿಟ್ಟು ದುರಹಂಕಾರ ಯಾರಲ್ಲಿ ಉಂಟು ಅವನ ಸಹವಾಸವನ್ನು ಬಿಟ್ಟು ಬಿಡುತ್ತಾರೆ. ಬಿಡ್ಲಿ, ನಮಗೇನು? ಅಧಿಕ ಸಿಡುಕ ಯಾರು ಅವನಲ್ಲಿ ಮಾತೇ ಆಡುವುದಿಲ್ಲ. ನಿನ್ನಲ್ಲಿ ಯಾರು ಮಾತಾಡುವುದಿಲ್ಲ ಆಯ್ತಾ? ನಿನ್ನಲ್ಲಿ ವ್ಯವಹಾರ ವ್ಯವಹಾರ ಎಲ್ಲ ಹೋಯ್ತು. ಎಷ್ಟು ಬೇಕೋ ಅದಕ್ಕಿಂತ ಮಿತಿಯಾಗಬಾರದು ಎಂದು ಮೊದಲೇ ನಿಮಗೆ ತಿಳಿಸಿದೆ. ಸಿಟ್ಟಾಗಬೇಡ. ಈಗ ಆರಂಭ ಮತ್ತು ಕೊನೆ ಸಾಕು.
ನಡು ಬೇಡ, ಮಧ್ಯ ಪ್ರಯೋಜನ ಇಲ್ಲ, ನಡು. ಅದರ ಮಹತ್ವ ಏನು ಗೊತ್ತುಂಟದೆ? ಹಾ, ನೀನು ಕ್ಷಣಿಕವಾದ ಉದ್ಯೋಗವನ್ನು ಮಾಡುದು ಸೃಷ್ಟಿ. ಹೌದು. ಅದಕ್ಕೆ ಹೆಚ್ಚು ಸಮಯವೂ ಬೇಡ, ಅಷ್ಟು ಘನವಾದುದು ಅಲ್ಲ. ಘನವಾದ ಉದ್ಯೋಗ ಪಾಲನೆ. ಹೌದಾ? ಕ್ಷಣದಲ್ಲಿ ಸೃಷ್ಟಿಗೊಂಡ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಆಹಾರಾದಿಗಳನ್ನು ಕೊಡಬೇಕು. ಇಂದು ಹುಟ್ಟಿದ್ದಕ್ಕೆ ನಿನ್ನೆಯದ್ದು ಆಗುವುದಿಲ್ಲ, ಆಗುವುದಿಲ್ಲ. ನಾಳೆ ನಾಳೆ ಹುಟ್ಟುವುದಕ್ಕೆ ಇವತ್ತಿನದ್ದು ಆಗುವುದಿಲ್ಲ. ಆಗುವುದಿಲ್ಲ. ವಯೋ ಪ್ರಭೇದವನ್ನರಿತು ಆಹಾರವನ್ನು ಒದಗಿಸಬೇಕು, ಇಲ್ಲದ್ರೆ ಆರೋಗ್ಯ ಹಾಳಾಗಿ ಹೋಗ್ತದೆ, ಅಜೀರ್ಣ ಆಗಿ. ಹೌದು. ಮತ್ತೆ ಕಾಲ ಕಾಲಕ್ಕೆ ರೋಗ ರುಜಿನಗಳು ಬಾರದ ಹಾಗೆ ಅವುಗಳನ್ನು ಕಾಪಿಟ್ಟುಕೊಂಡು ಬರುವವ ನಾನು. ನೀನು ಕಾಪಿಟ್ಟುಕೊಳ್ಳುವವ. ಹೌದು. ಜೀವರಾಶಿಗಳಿಗೆ ತಂದೆಯಾಗಿ, ತಾಯಿಯಾಗಿ, ದೊರೆಯಾಗಿ, ಗುರುವಾಗಿ ಚತುರ್ವಿಧಗಳಿಂದ ಚತುರ್ಭುಜನಾದ ನಾನು ಕಾಲ ಕಾಲಕ್ಕೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ರೋಗ ರುಜಿನವು ಬಾರದ ಹಾಗೆ ವೈದ್ಯೋ ನಾರಾಯಣ ಎನ್ನುವ ಹೆಸರನ್ನು ಉಳಿಸಿಕೊಂಡು ಹೊರೆಯುವವ ನಾನು. ಕೊಟ್ಟು ಬರೆಯುವ ಅಗಣಿತವಾದ ಲೋಕ ನಮ್ಮದು ಅಕುಂಠಿತವಾಗಿದೆ. ಚತುರ್ ಪದವಿಗಳಲ್ಲಿವೆ: ಸಹರೂಪ, ಸಾಮೀಪ್ಯ, ಸಾಯುಜ್ಯ, ಸಹಲೋಕ. ಜೀವರಾಶಿಗಳು 1000 ವರ್ಷ ಜನ್ಮವನ್ನು ಪಡೆದರು ಸಾವಿರಾರು ವರ್ಷ ತಪಸ್ಸನ್ನು ಎಸಗಿ ಆ ಪುಣ್ಯಲೋಕವನ್ನು ಸೇರಬೇಕು. ಅಂತಹ ಪದವಿಯನ್ನೇ ಬಯಸುವುದು, ಅದನ್ನು ಕೊಡುವ ದಾತಾರ ನಾನು. ಆದ್ದರಿಂದ ಜೀವರಾಶಿಗಳಿಗೆ ತಾಯಿಯ ಸ್ಥಾನದಲ್ಲಿದ್ದೇನೆ. ನಿಮ್ಮೀರುವರಿಗಿಂತ ನಾನೇ ದೊಡ್ಡವ, ಒಪ್ಪಿಕೊಳ್ಳಿ. ನಾನು ಇಷ್ಟು ಮಾತಾಡಿದ್ದೆಲ್ಲ ವ್ಯರ್ಥವಾಗಿ ಹೋಗಿ. ಯಾಕೆ? ಇವನಿಗೆ ಅರ್ಥವೇ ಆಗ್ಲಿಲ್ಲ. ನೀನು ಅರ್ಥ ಆಗುವ ಹಾಗೆ ಮಾತಾಡಬೇಕು ಬ್ರಹ್ಮ. ನನ್ನದು ನಿನಗೂ ಅರ್ಥ ಆಗ್ಲಿಲ್ಲ. ನಿಮಗಿಬ್ಬರಿಗೂ ಅರ್ಥ ಆಗದ್ದಲ್ಲ, ನನ್ನ ಮಾತು ನಿಮಗೆ ಜೀರ್ಣಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ. ಮತ್ತೆ ನಮ್ಮದು ಕಠಿಣವೇ. ಹಾಗೆ ನನ್ನನ್ನು ಒಪ್ಪುವುದಿಲ್ಲ ಅಲ್ವಾ? ಇನ್ನು ಬಿಡುವುದೇ ಇಲ್ಲ. ಏನು ಮಾಡ್ತೀನಿ? ವಾದವನ್ನು ಗಟ್ಟಿ ಹಿಡ್ಕೊಳ್ತೀನಿ. ಎಲ್ಲಿ ಹೋಗ್ತೀನಿ? ಹೋಗ್ಲಿಕ್ಕಿಲ್ಲ, ತೆಗೆದು ಮತಕ್ಕೆ ಹಾಕಿ ಬಿಡುದು. ನನ್ನ ಅಭಿಮತ ತಿಳಿಸಿದ್ದೆ. ನಿನ್ನ ಮತ ಯಾರಿಗೆ ಬೇಕು? ಗೆಲುವಿಗೆ ಒಂದು ಮತ ಸಾಕಾಗ್ತದೆ. ಯಾರ ಬೆಂಬಲ ಉಂಟು? ಬೆಚ್ಚದಿರು, ಬೆದರದಿರು. ಅದುಂಟ. ಹೌದು, ನಿನಗೊಂದು ಸುವರ್ಣ ಅವಕಾಶ ಅಮ್ಮನೇ ಅನುಗ್ರಹಿಸಿದ್ದಾಳೆ ಬ್ರಹ್ಮ. ಇದು ನನ್ನದೊಂದು ಕಿರು ಕಾಣಿಕೆ. ಯಾಕೆ? ನಮ್ಮ ಲಾಭಕ್ಕೆ ಬೇಕಾಗಿ ನಾವು ಏನು ಬೇಕಾಗಿ ಏನು ಬೇಕಾದ್ರೂ ಮಾಡುತ್ತೀನಿ. ಹೌದೌದು. ನಿನಗೆ ಸುವರ್ಣ ಅವಕಾಶ ಯಾವುದು? ಯಾವುದು? ಮತದಾನದ ಹಕ್ಕು ಬಂದಾಯ್ತು. ಇನ್ನು ಯೋಚನೆ ಮಾಡಬೇಡ. ಸೂಚಿಸುವುದು ನಾನು, ಅನುಮೋದಿಸುವುದು ನಮ್ಮೂವರಲ್ಲಿ ನೀನೇ ಶ್ರೇಷ್ಠ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ಹಾಗಾಗಿ ನೀನೇ ಹಿರಿಯವ ಎಂದು ಒಪ್ಪಿಕೊಂಡು ನಿನ್ನ ನಪ್ಪುವರೆ ಮನ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಮುಂದಿನ ಪ್ರಪಂಚಕ್ಕೆ ಹರಿಹರಲ್ಲಿ ಭೇದ ಇಲ್ಲ ಎಂದು ತಿಳಿಯುವುದಕ್ಕಾಗಿ ನಿನ್ನಲ್ಲಿ ಎರಕವಾಗುವರೆ ಮನವನ್ನು ಮಾಡಿದ್ದೇನೆ, ಅವಕಾಶವನ್ನು ಕಲ್ಪಿಸಿದೆ. ನೀನು ಜ್ಞಾನನಿಧಿ ಎಂದು ಈ ಕ್ಷಣದಲ್ಲಿ ಒಪ್ಪುವುದಕ್ಕೆ ಸಿದ್ಧನಿದ್ದೆ. ಸರಿ, ಆದಿಯಲ್ಲಿ ನಾವು ಮೂವರು ಒಂದೇ. ಅಮ್ಮನಿಂದ ಸಿಡಿಯಲ್ಪಟ್ಟ ವ್ಯಕ್ತಿಗಳು ಉದ್ಯೋಗಕ್ಕಾಗಿ ಪ್ರಭೇದ, ಭವಿಷ್ಯದಲ್ಲಿ ಒಂದಾಗುವುದಕ್ಕೆ ಸಾಧ್ಯ ಉಂಟು. ಸರಿ, ಉದ್ಯೋಗವನ್ನು ಮೂವರು ಒಮ್ಮತದಿಂದ ಮಾಡಬೇಕು. ಅವನನ್ನು ಬಿಟ್ಟು ನಮ್ಮ ಉದ್ಯೋಗ ಸಾಗದು. ಆದ್ದರಿಂದ ಅವನು ನಮ್ಮನ್ನು ಹೊಂದಿಕೊಳ್ಳುವವರೆಗೆ ಜೊತೆಯಾಗಿ
ನಿಟ್ಟಿನಲ್ಲಿ ದೊಡ್ಡವನಾಗಬಹುದು. ದೊಡ್ಡವಾಗುದೆ. ನನಗೆ ಹೊಡೆದು ನೀನೊಬ್ಬ ಶ್ರೇಷ್ಠ ಅನಿಸಿಕೊಳ್ಳುವ ತೀರ್ಮಾನಕ್ಕೆ ಬಂದಿದ್ದೆ. ಹೌದು. ಏನು ನಾನು ಸುಮ್ಮನೆ ಇದ್ದೇನೆ ಅಂದ್ರೆ ನನ್ನ ದೌರ್ಬಲ್ಯ ಅಂತ ಭಾವಿಸಿದ್ದೀಯ? ನಿನ್ನಿಂದ ಏನು ಕೂಡಿತು? ನಿನಗೆ ಬೆನ್ನು ತೋರಿಸ್ತೇನೆ, ಅವಕಾಶ ಕೊಡ್ತೇನೆ ಅಂತ ಭಾವಿಸಬೇಡ. ಮತ್ತೆ ಒಬ್ಬಳೆ ಅಮ್ಮನ ಮಕ್ಕಳು ನಾವು. ಹೌದು. ನಿನಗೆ ಎಷ್ಟು ಶಕ್ತಿ ಉಂಟು ಅಷ್ಟೇ ಬಲವಿದೆ ನಮ್ಮಲ್ಲಿ. ಹಾಗಾದ್ರೆ ಬಲಾಬಲಗಳ ಪ್ರದರ್ಶನ ಆಗ್ಲಿ. ಬೇಡ ಬ್ರಹ್ಮ, ಬೇಡವಾ? ನೀನು ಕರೆದೆ ಅಂತ ನಾನು ಯುದ್ಧಕ್ಕೆ ತೊಡಗಿದೆ, ನಿನಗೂ ನನಗೂ ವ್ಯತ್ಯಾಸ ಉಂಟು. ನಾವು ನೀನು ನಾನಾಗಬಾರ್ದು, ನಾನು ನೀನಾಗಬಾರ್ದು. ಎಲ್ಲವನ್ನೂ ಕರುಣಿಸಿ ನಮ್ಮನ್ನೇ ನೋಡುತ್ತಿರು ಅಮ್ಮ. ಈಗ ನಮ್ಮ ಕುರಿತು ಏನೆಂದಾಳು? ಏನಂದಾಳು? ಎಂತ ಮಕ್ಕಳಪ್ಪ, ಅಧಿಕಾರಕ್ಕಾಗಿ ಕಾದಾಡ್ತಾ ಇದ್ದಾರೆ. ಅವನಿಗೇನು ಗೊತ್ತಾಗುದಿಲ್ಲ, ಸಣ್ಣವ. ಆದ್ರೂ ಈ ವಿಷ್ಣುವಿಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ನನ್ನ ಕುರಿತು. ಅಮ್ಮ ಹಾಗೆ ಹೇಳಲಿಕ್ಕಿಲ್ಲ, ರಸಾಸ್ವಾದವನ್ನು ಮಾಡುವಾಗ ರಸಭಂಗ ಮಾಡ್ತೀರಲ್ಲ ಅಂತ ಹೇಳಿ ಅವಳು. ಹಾಗೆ ಹಾಗೆ ಹೇಳಿ ಅವಳು. ಉಪದ್ರ ಮಾಡಿದ್ರಿ. ಯುದ್ಧ ನಮಗೆ ಭೂಷಣವಲ್ಲ ಅಲ್ವಾ? ನಮಗೆ ಅಮ್ಮನ ಆಜ್ಞೆ ಮುಖ್ಯ. ಹೌದಲ್ಲ? ಮುಂದುವರಿಯುವರೆ ನಿನ್ನ ಮನ ಒಪ್ಪುವುದಿಲ್ಲ. ಒಪ್ಪುವುದಿಲ್ಲ. ಯಾರು ಶ್ರೇಷ್ಠ ಎಂಬುದರ ಕುರಿತು ಅಧ್ಯಯನ ಮಾಡೋಣ. ಅದು ಹೇಗೆ ಮಾಡುವುದು? ನಿನ್ನ ಉದರವನ್ನು ಸೇರಿ ನಾನು, ನನ್ನ ಹೊಟ್ಟೆಯ ಹೊಕ್ಕು ನೀನು, ಎಲ್ಲ ನೋಡಿ ಬರುವುದು. ಶೋಧನೆ ಶೋಧನೆ. ಆಗ ಗೊತ್ತಾಗುತ್ತದೆ ಯಾರಲ್ಲಿ ಹೆಚ್ಚುಂಟು, ಯಾರು ದೊಡ್ಡವ ಅಂತ. ಅಷ್ಟೇ. ಆದೀತು, ಹೋಗು ಹೋಗು. ಹೋಗು. ಏನು ನಿನ್ಗಾಗುದಿಲ್ವಾ ಹೋಗ್ಲಿಕ್ಕೆ? ಆಗ ನೀನೇ ದೊಡ್ಡವ ಅಂತ ಹೇಳಿದ್ದಿ. ಅನುಮಾನ ಇರೋದು ನನಗಲ್ಲ ನಿನಗೆ, ಹಾಗಾಗಿ ನೀನೇ ಆರಂಭ ಮಾಡು. ದಾರಿ ತೋರಿಸಿ. ಈಗ ಬಾಯಿ ತೆರೆದೆ. ಇವನಿಗೆ ತಲೆ ಸರಿ ಉಂಟಾ? ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದ ವೈ ಇವ ಒಬ್ಬ ಹೋದದಲ್ಲ. ಹರಿಹರ ರೀರುವರು ಎರಕವಾಗಿದ್ದಾರೆ. ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಡ್ತೇನೆ ಮಕ್ಕಳೇ. ಈ ಸಲ ನಿಮ್ಮ ಹರಟೆಯನ್ನು ಸ್ವಲ್ಪ ನಿಲ್ಲಿಸಬೇಕು. ಹೇಗೆ ನಿಲ್ಲಿಸುವುದು? ಬಹಳ ಸುಲಭ. ಇದೇ ಅಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು. ನವದ್ವಾರಗಳ ಬಂಧನ ಎಂಥದ್ದು ಆಗ್ತದ? ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ, ಕೆಳಗಿನ ದ್ವಾರ, ಅದೋ ದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನ್ ಮಾಡ್ತಾನೆ? ನಿರೀಕ್ಷೆ. ಕಲ್ಪಕ್ಕೊಂದುದರೆ ಎಲ್ಲವೂ ಈತನ ಉದರದಲ್ಲಿ ಅಡಕವಾಗಿದೆ. ಎಲ್ಲವನ್ನು ಜೊತೆ ಮಾಡಿದರೆ ಬ್ರಹ್ಮಾಂಡವಾಗಿ ಪರಿಣಮಿಸುತ್ತದೆ. ಇಳಿದು ಏರಿ ನೋಡಿದರೆ ಜೀವರಾಶಿಗಳು ಅನಂತವಾಗಿ ಕಂಗೊಳಿಸುತ್ತಾ ಇವೆ. ಎಂದು ಲಯವಾದ ಸ್ಥಿತಿಯಲ್ಲೇ ಇವೆ. ಹೊಳೆಯುವ ಬಂಗಾರದ ಬಣ್ಣ ದೂರದಲ್ಲಿ ಕಂಗೊಳಿಸುತ್ತಾ ಇದೆ. ನಾನೇ ಅಧಿಕ ಎಂದು ವಾದಿಸಿದ. ಇಷ್ಟು ಕ್ಲುಪ್ತ ಸಮಯಕ್ಕೆ ವಿಷಯಕ್ಕೆ ಇಷ್ಟು ದೊಡ್ಡವನಾಗುವ ವ್ಯಕ್ತಿತ್ವ ಇವನಲ್ಲಿ ಉಂಟೆ. ವಾಸ್ತವ ಏನು ಎಂಬುದನ್ನು ತಿಳಿಸಬೇಕು. ಹೋಗುವ ಹೊರಗೆ. ಬಂದ ದಾರಿಯ ಅನುಕೂಲ ಎಂದು ಹಿಂದೆ ತಿರುಗಿದ್ರೆ ಬಾಯಿ ಕಾಣಿಸುವುದಿಲ್ಲವಲ್ಲ. ಹತ್ತಿರ ಇರೋ ಕಣ್ಣು ಕಿವಿ ಮೂಗು ಎಲ್ಲ ಮುಚ್ಚಿಕೊಂಡು ಏನೋ ಹೆಚ್ಚು ಕಡಿಮೆ ಆಗಿದೆ ಇವನಿಗೆ. ಅಲ್ಲ, ಇಷ್ಟು ಬೇಗ ಏನು ಬೇಕು ಅಂತಾನೇ ಮಾಡಿರ್ಬೇಕು. ಹರಿಗೆ ದಾರಿ ತೋರಿಸಿದ್ರೆ ಹೇಗೆ ಬರ್ತಾನೆ ಅಂತ ನನಗೆ ನಾನು ಹುಡುಕಿಕೊಂಡೇನು ಎಂದು ಮೇಲೆ ಏರಿದೆ. ದಾರಿ ಇಲ್ಲ ಎಂದಾಗ ಇಳಿದದ್ದಲ್ಲ, ಹಿಡಿತ ಸಡಿಲಗೊಂಡು ಒಮ್ಮೆಲೆ ಜಾರಿದ್ದು. ಏರಿದವ ಜಾರ್ತಾನೆ ಎನ್ನುವುದಕ್ಕೆ ಪ್ರಥಮವಾಗಿ ನಾನೇ ನಿದರ್ಶನವಾದೆ. ಆಳದಲ್ಲಿ ದಾರಿ ಸಿಗಬಹುದು ಎಂದು ಇಳಿಯುತ್ತಲೇ ಇದ್ದೇನೆ. ತಳವಿಲ್ಲ, ಮೇಲೆ ಕೊನೆ ಇಲ್ಲ, ಕೆಳಗೆ ನೆಲೆ ಇಲ್ಲ. ಇಳಿಯುವುದಕ್ಕೆ ಇನ್ನು ದೇಹದಲ್ಲಿ ಬಲವಿಲ್ಲ. ದಾಹ ಅಧಿಕವಾಗುತ್ತಾ ಇದೆ. ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಲಿ? ಯಾರು ಕೇಳುವವರಿದ್ದಾರೆ ಇಲ್ಲಿ? ದಾರಿಯೂ ಗೊತ್ತಿಲ್ಲವಲ್ಲ. ದಾರಿ ಕಾಣಿಸುತ್ತಾ ಇದೆ. ದೇಹದ ಕನಿಷ್ಠ ಕೊನೆಯ ಮಾರ್ಗವನ್ನೇ ತೆರೆದಿರಿಸಿದ್ದಾನೆ. ಹರಿ ಇಲ್ಲಿಂದ ಬಂದರೆ ಸಣ್ಣವನಾಗುತ್ತಾನೆ ಎನ್ನುವ ಕಾರಣಕ್ಕಿರಬಹುದು. ನಮಗೇನು ಮಾನ ಅಪಮಾನ ಸಮಾನ ಎಂದು ಭಾವಿಸುವ ನಾನು ದಾರಿಯ ಕುರಿತು ಯಾಕೆ ಚಿಂತೆ ಮಾಡುವುದು? ಹೌದಾ?
ಗೊತ್ತಾಗ್ಲಿಲ್ಲ. ನಿನಗೆ ಹೋಗುವಾಗ ಕೇಳಿಕ್ಕಾಗ್ಲಿಲ್ವಾ? ನೀನು ಅಷ್ಟು ದೊಡ್ಡ ದಾರಿ ತೋರಿಸಿದ್ದಿ, ಮತ್ತೆ ಕೇಳುದು ಯಾಕೆ? ಅದು ಒಮ್ಮೊಮ್ಮೆ ಹೋಗುವಾಗಿದ್ದ ದಾರಿ ಬರುವಾಗ ಅಸ್ತವ್ಯಸ್ತವಾಗಿರ್ತದೆ. ಅಷ್ಟು ಹೊತ್ತಾಯ್ತು ನಾನು ಅದು ಹೊತ್ತಾಗ್ಲಿಲ್ವಾ? ದಾರಿ ಹಾಳಾಗುವ ಮತ್ತೆ ಹೇಗೋ ಬಂದೆ ನಾನು. ನಿನ್ನ ಪುಣ್ಯ. ಒಳಗೆ ಹೋಗಿ ನೋಡಬೇಕು ಬ್ರಹ್ಮ. ಹಾ ಈಗ ಹೇಳಿದ್ರೆ ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಂದ್ರೆ ಒಂದು ರಾಶಿ ಬಿದ್ದಿದೆ ಅಲ್ಲಲ್ಲಿ, ರಾಶಿ ಬಿದ್ದ ನೋಡ್ಲಿಕ್ಕೆ ಆಗುದಿಲ್ಲ. ಅದೆಂತದ್ದು? ಕೋಟಿ ಕೋಟಿ ಆಗುದು. ನಮ್ಮಲ್ಲಿ ಕೋಟಿ ಕೋಟಿ ಇರುವುದು. ಹೌದು. ಮತ್ತೆ ಹೋಗಿ ನೋಡಿದ್ರೆ ಹಾ ಒಂದೂ ಜೀವದ್ದಿಲ್ಲ, ಅಂದ್ರೆ ಎಲ್ಲ ಲಯವಾಗಿ. ಅಷ್ಟೇ ಅವುಗಳಿಗೆ ಇನ್ನು ನಾನು ಚೇತನ ಕೊಡ್ಬೇಕಷ್ಟೇ. ಮುಂದೆ ಹೋದೆ, ಹಾ. ಸುವರ್ಣ ಕಂಡೆ. ಯಾವ ಕಂಡೆ? ಬಂಗಾರ ನೋಡಿದೆ ನನ್ನಲ್ಲಿ. ಹ್ಮ್. ಹಾ ಹಾ ಹತ್ತಿರ ಹೋದೆ, ಹಾ. ಮುಟ್ಟಿದೆ, ಹಾ. ತಟ್ಟಿದೆ, ಹಾ. ಮೆಟ್ಟಿ. ಅಕ್ಕ ಮೆಟ್ಟಬಾರ್ದಿತ್ತು ನೀವು. ಗಟ್ಟಿ ಉಂಟು ಅದು ನೋಡಿ. ನೋಡಿ ಅದು ನೋಡು. ಬಂಗಾರ ಬಂಗಾರ ಅಲ್ಲಿ ಇರಲಿಲ್ಲ, ಮತ್ತೆ ಬಣ್ಣ ಮಾತ್ರ ಶೋಭಿಸುತ್ತಾ ಇತ್ತು. ಬಣ್ಣ ಅದು ಇತ್ತ. ಬಂಗಾರದ್ದೇ. ಹಾ ಒಳ್ಳೆಯದು. ಆದ್ದರಿಂದಲೇ ನಿನ್ನ ಕುರಿತು ಅಭಿಮಾನ ನನಗೆ. ಹಾ 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 ನಿನಗೊಂದು ನಾಮಕರಣ ಮಾಡುವ. ನಾಮಕರಣ ಮೊದಲೇ ಆಗಿದೆ, ಅಮ್ಮ ಕೊಟ್ಟಾಗಿದೆ ಆಯ್ತಾ? ಹಾಗೆ ಮಕ್ಕಳಿಗೆ ಅಪ್ಪ ಅಮ್ಮನೇ ಹೆಸರು ಅಪ್ಪ ಅಮ್ಮ ನೀಡುವುದು ನನಗೆ ಈಗ ಅಮ್ಮ ಇಲ್ಲ, ನಾನೊಬ್ಬನೇ ಇರುವುದು. ಬೇಸರ ಮಾಡಬೇಡ. ಹಾ ಈಗ ನೀನು ನನಗೊಂದು ಅಪ್ಪ ಆಗ್ಲಿಕ್ಕೆ ಹೊರಟದ್ದಲ್ವ? ನೀನೊಂದು ಧರ್ಮಕ್ಕೆ ಅಪ್ಪ ಆಗಿ ನಾನೊಂದು ಧರ್ಮಕ್ಕೆ ನಿನಗೆ ಮಗ. ಧರ್ಮಕ್ಕೆ ಅಪ್ಪ ಅಲ್ವಾ ಹೆಸರು ಕೊಟ್ಟು? ಅದೆಲ್ಲ ಆಗ್ಲಿಕ್ಕಿಲ್ಲ, ಅದೆಲ್ಲ ಬೇಡ. ನಿನಗೆ ನನ್ನಲ್ಲಿ ಅಭಿಮಾನ ಉಂಟಲ್ಲ, ಹೌದು. ನೀನು ನೋಡಿದ್ದು ಸತ್ಯದಾನೆ. ಹ್ಮ್. ಹಾಗಾದ್ರೆ ಕೊಡುವುದು ನೀನು ಸತ್ಯದಾನೆ. ಕೊಡ್ತೇನೆ. ಕೊಡುವುದಿದ್ರೆ ಹಾ. ಹೀಗೆ ಕೊಟ್ಟು ಬಿಡು. ನೀನು ಹಿರಣ್ಯ ಗರ್ಭ. ಆಕ್ಷೇಪ ಇಲ್ಲ, ಸ್ವೀಕರಿಸಿದ್ದೇನೆ. ನನ್ನ ದೊಡ್ಡ ಗುಣ ಗೊತ್ತಾ ನಿನಗೆ? ಏನು? ಚಾಟನಂ ಪ್ರತಿ ಚಾಟನಂ. ಎಂತದ್ದು? ಕೊಟ್ಟವನಿಗೆ ಕೊಡುವುದೇ. ಎಂತದ್ದು ಬೇಡವಾ ಅದು? ಯಾವುದು? ನಾ ಕೊಟ್ಟದ್ದು. ಕೊಟ್ಟದ್ದನ್ನು ಕೊಡುವುದಲ್ಲ, ಮತ್ತೆ? ಕೊಟ್ಟವನಿಗೆ ಕೊಡುವುದು. ಏನ್ ಕೊಡುವೆ? ಹೆಸರು ಹೆಸರು ಹೆಸರು. ನನಗೆ ಬೇಡ, ಒಂದೇ ಸಾಕು. ಇನ್ನು 10, 5, 15 ಹೆಸರು ಇಟ್ಟುಕೊಂಡು ಹಾಗೆ ಹಠ ಮಾಡಬಾರ್ದು. ಮತ್ತೆ ನನಗೆ ಹಾಗೆ ಕೊಡು. ಕೊಡ್ತೇನೆ, ಸುಲಭದಲ್ಲಿ ಕೊಟ್ಟು ಬಿಡ್ತೇನೆ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ, ನಾನು ತೆರೆದ ನನ್ನ ಬಾಯಿ, ಹೊರ ಬಂದದ್ದು ನಾನು ಬಿಟ್ಟ ಪಥ, ಅದೋ ದ್ವಾರ. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅದೋಕ್ಷಜ ಆಗಲಿ. ಭಕ್ತಾದಿಗಳು ಅದೋಕ್ಷಜ ಎಂದು ಪ್ರಾರ್ಥಿಸಿದರೆ ಪ್ರಸನ್ನನಾಗು. ಹೆಸರಿನಿಂದ ಹೋಗುದು ಬೇಡ. ಬೇಡ ಬೇಡ ಬೇಡ. ನಮ್ಮ ಕರ್ತವ್ಯ ಪ್ರಾಮುಖ್ಯ. ಸಾರದಿ ನನ್ನದು. ತೋರು ತೋರು. ಹೋದ ವಿಧಾತ ಪಕ್ಕನೆ ಹೊರಬರ ಕೂಡದು. ಉದರದಲ್ಲಿಯೇ ಕೆಲವು ಕಾಲ ಇದ್ದು ಅವನನ್ನು ಅವ ಅರಿಯಬೇಕು. ಅವನಿಗೆ ಶಿಕ್ಷಣ ಆಗಬೇಕು. ಬರುವವರೆಗೆ ನಮ್ಮ ದ್ವಾರವನ್ನು ಸ್ತಬ್ಧಗೊಳಿಸಿ ಸುಮ್ಮನೆ ಇದ್ದು ಬಿಡು. ಗಂಡನು ಸರಿದ ಕಲ್ಪಗಳಲ್ಲಿ ಮೊರೆಗೊಂಡ ಧರಣಿಯಲ್ಲವನು ಕಾಣಬಾರದೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನುಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು, ನನ್ನಂತೆ ಇರುವಂತ ಅನೇಕ ಮಂದಿ ಬ್ರಹ್ಮಾದಿಗಳು ಈತನ ಉದರದಲ್ಲಿದ್ದುಕೊಂಡು ಇವನನ್ನೇ ಹಾಡಿಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರವರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಇಲ್ಲದೆ ಇರ್ತಿದ್ರೆ ಈತನ ಜಠರ ಪ್ರವೇಶ ಮಾಡಬೇಕಿದ್ರೆ ಬಹಳಷ್ಟು ಗರ್ವಿಷ್ಠನಾಗಿ ಒಳ ಬಂದವ ನಾನು. ಈಗ ಹಾಗಲ್ಲ. ನನ್ನಲ್ಲಿದ್ದಂಥ ಗರ್ವ ಎಲ್ಲವೂ ಜರ್ರನೆ ಕೆಳಗಿಳಿತಾ ಇದೆ. ನಾನೇನಲ್ಲವೆಂದು ನನ್ನ ಮನವೇ ಹೇಳ್ತಾ ಇದೆ. ಹಾಗಾದ್ರೆ ಸತ್ಯ ಯಾವುದು ಅಂತ ಅರಿವು ನನಗಾಗಿದೆ. ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿಯೇ ತೆರಳುವೆ ಹೊರಗೆಂದು ತೊರೆದು ಮೇಲಾಗಿಯೇ ತುದೆ ದೊರಕದಾಗಲು ಗಡಗಿಡಿದು ಹೊರಸಿ ಪಥವ ಕಾಣದೆಯೇ ತರಹರಿದಿಯ ಸಹಸ್ರ ತನ್ನಂತಹ ಸತ್ಯ ವಿಚಾರವನ್ನು ಹರಿಯಲ್ಲಿ
ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಹಾಗಾದ್ರೆ ಏರಿದಂತ ಎತ್ತರ ಏನು ಎಷ್ಟು ಅಳತೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುನ್ನೋ ಮಹಾರಾಯ, ನಾನು ಮಾಡಿದ್ದೇನು ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿದೆ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆ ಎಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆಯನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಸರ್ವೋತ್ತಮ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ನನ್ನಂತ ಸತ್ಯ ವಿಚಾರ ಹರಿಯಲ್ಲಿ ಹೇಳಬೇಕು. ನನ್ನಂತ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ನಾನು ಇಲ್ಲಿಂದ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಳಲಿಕೆ ಬಾಯಾರಿಕೆ, ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ? ಮಾತೆ ಆಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಇಲ್ಲಿಂದ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆಯಾಡಿದಂತ ಅಭಯದ ನೋಡಿ ಅಮ್ಮ. ಸ್ಮರಿಸೆ ಭಕ್ತಿಯೊಳಾದಿ ಮಾಯಿಯ ಅಮ್ಮ, ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯ ನಾಭಿ ಕಮಲ ನಾಳದಿ ಮೆರೆವ ಬದಗೋ ಜರಿದೆ ಹೊರಡೋಗಣವೇ ಧೈರ್ಯದಲ್ಲಿ ಬರುದಿರಲು ಹರಿಯೋಗ ಮಾಯೆಯವರದಿ ವಟಭದ್ರದಲ್ಲಿ ದಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ದೇಹದಲ್ಲಿ ಒಂದು ರೀತಿಯ ಪರಿವರ್ತನೆ ಉಂಟಾಗಿದೆ. ವಿಧಿಯು ಉದರವನ್ನು ಸೇರಿ ಸಾಸಿರ ವರುಷವಾಯಿತು. ಹರ ಮೊದಲೇ ಇದ್ದಾನೆ. ತ್ರೈಗುಣಗಳು ಮತ್ತೆ ಒಂದಾದ ಕಾರಣ ಇರಬಹುದು. ಏನು ಮಾಯೆಯು, ಕಣ್ಣು ಬಿಡ್ಲಿಕ್ಕೆ ಆಗುವುದಿಲ್ಲ. ಆಲಸ್ಯ ಪರಿಹಾರಕ್ಕೆ ನಿದ್ದೆ ಮಾಡಬೇಕು. ಎಲ್ಲಿಯಾದರೂ ಹೊರಗುವ ಎಂದು ತಿರುಗಿದ್ರೆ ಬೋರ್ಗರೆಯುವ ನೀರ ರಾಶಿ. ಆಧಾರಕ್ಕೆ ಏನಾದರೂ ಸಿಗಬಹುದೇ ಎಂದು ಮುಂದೆ ನೋಡಿದರೆ ಆಲದ ಎಲೆಯೊಂದು ನನ್ನೆಡೆಗೆ ತೇಲಿಕೊಂಡು ಬರುತ್ತಿದೆ. ಅದಕ್ಕೊಪ್ಪುವಷ್ಟು ದೇಹವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯಳಿರಿಸಿ ನಿದ್ದೆ ಮಾಡುವ. ಮರುತಲ ಕಮಲ ಸರಜದ ಮೇಲೆ ತಾನಿರದೆ ಪದ್ಮಾಸನವ ಹೊರದಿಂದ ಬಲಿದು ಗುಳಿರುದ ನೋಡೆ ಮೆರದ ನಾಲ್ಮಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚವದನದ ಪರಿಶೋಭಿಸುತ್ತಲೇ ಹರಿಯ ಪದಯುಗಳವ ಸ್ಮರಿಸಿ ಭಕ್ತಿಯೊಳಗಿರುತ್ತಿರಲು ಹರಿಯ ಉದರದಿಂದ ಹೊರಬರುವುದಕ್ಕೆ ಅಸಾಧ್ಯವಾದಂತಹ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ 1000 ಎಸಳುಗಳುಳ್ಳಂತಹ ತಾವರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ 4 ಮಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು. ಈಗ ಈ ಬ್ರಹ್ಮ ಪಂಚವದನ ಇರ್ಲಿ ಸಂತೋಷ. ನಡೆದಂತಹ ವಿಚಾರವನ್ನು ಹರಿಯಲ್ಲಿ ಹೇಳಬೇಕಲ್ಲ, ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ಕೇಳುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಕಾಲು ಹೆಬ್ಬೆರಳಲ್ಲೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಮಧುಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾ ಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನಾಸಕ್ತನಾಗಿರ್ತೇನೆ. ಹೊರೆಯೋ ಮಲಗಿರೆ ಯೋಗ ನಿದ್ರೆಯಲ್ಲಿ
ಮಲಗಿರು ಯೋಗ ನಿದ್ರೆಯಲ್ಲಿ ಹೊರಗಡೆಯೇ ದಾನವರಿರುವ ರುದಿಸುತ್ತಲೇ
ಜನಮಯವಾಗಿ ಗಣಸದನ್ಯವು ಏನು ಆಶ್ಚರ್ಯವಿದು? ಏನು? ಯಾರು ನಾನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಇಲ್ಲಿ ಯಾಕೆ ನಿಂದೆ? ಯಾರು ನನ್ನ ತಂದೆ? ಇನ್ನೇನು ಮುಂದೆ? ಪ್ರಶ್ನೆ ಪ್ರಶ್ನೆ ಪ್ರಶ್ನೆಗಳ ಸುರಿಮಳೆ, ಪ್ರಶ್ನೆಗಳ ಸರಮಾಲೆ, ಒಂದಕ್ಕೂ ಉತ್ತರ ಇಲ್ಲ. ಯಾರಲ್ಲಿ ಆದ್ರೂ ಕೇಳುವ ಎಂಬ ಹಾಗೆ ಒಮ್ಮೆ ಸುತ್ತ ನೋಡಿದ್ದು, ಏಯ್ ಯಾರಿಲ್ಲ. ಎಲ್ಲಿ ನೋಡಿದ್ರು ಕಡಲೆ 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 ಕಡಲು, ಅಗಾಧವಾದ ಜಲರಾಶಿ. ಈ ಜಲರಾಶಿಯ ಮಧ್ಯೆ ನನ್ನನ್ನು ಹುಟ್ಟಿಸಿದವ ಯಾರು? ಎಲ್ಲಿದ್ದಾನೆ? ಹುಡುಕಬೇಕಲ್ಲ. ಇಲ್ಲಿಯೇ ಇದ್ರೆ ಅವ ಸಿಗ್ಲಿಕ್ಕಿಲ್ಲ. ಓ, ಆ ಕಡೆಯಿಂದ ಶಬ್ದ ಕೇಳ್ತದೆ, ಅಲ್ಲಿಯೇ ಇರಬೇಕು. ನೋಡುವ.
ನಾವೇ ಒಂದು ಸಂಬಂಧವನ್ನು ಕಟ್ಟುವ. ಸಂಬಂಧವು ನಿನ್ನನ್ನು ನೋಡುವಾಗ ಯಾಕೋ ಏನೋ ಪ್ರೀತಿ, ಕರುಣೆ, ವ್ಯಾಮೋಹ, ಅನುಕಂಪ, ಸಹನೆ, ವಾತ್ಸಲ್ಯ ಅದೆಲ್ಲ ಒಂದೇ ಅಲ್ಲ. ಸ್ವಲ್ಪ ಉದ್ದ ಹೋಗುವುದಿದ್ರೆ ಹೋಗಲಿ, ಸಾಕು. ಸಾಕ ಹೇ, ಎಲ್ಲ ಹುಟ್ಟುತ್ತದೆ. ಹೋ, ನೀನು ನೋಡುವಾಗ ನನಗಿಂತ ಸ್ವಲ್ಪ ಸಣ್ಣವ, ಸ್ವಲ್ಪ ಸ್ವಲ್ಪ ಸರಿ. ಹಾಗಾಗಿ ನಿನ್ನನ್ನು ತಮ್ಮ ಎಂದು ಕರೆಯಲೇ. ನನ್ನನ್ನು ತಮ್ಮ ಎನ್ನುವ ಹಾಗೆ ಗುರುತಿಸಿಕೊಂಡೆ. ಬಹಳಷ್ಟು ದೂರದಿಂದಲೇ ನೀನು ಬರುವ ಬರೋಣವನ್ನು ಕಂಡು ಬರುವಂತಹ ಗಾಂಭೀರ್ಯ ಹೇಗೆ ನನ್ನ ನಿಂತಹ ಈ ನಿಲುಮೆ ಇವೆಲ್ಲವನ್ನು ಕಾಣುವಾಗ ನನಗೆ ನಿನ್ನಲ್ಲಿ ಗೌರವ ಹುಟ್ಟುತ್ತಾ. ಗೌರವ ಕೊಡುವವರೇ ಸಿಗುವುದು ಕಡಿಮೆ, ಕೊಡು. ಅಷ್ಟು ಮಾತ್ರವಲ್ಲ, ದೇಹ ಗಾತ್ರವನ್ನು ಗಮನಿಸಿದೆ ಎಂದಾದರೆ ನನಗಿಂತ ಸ್ವಲ್ಪ ಎತ್ತರ. ಆದ್ದರಿಂದ ನಿನ್ನನ್ನು ಕರೆಯುವುದೇ ಆಗಬಲ್ಲ. ಸಂಬಂಧ ಏನೋ ಆಯಿತು, ಆದ್ರೆ ಈ ಸಂಬಂಧ ಹೊಟ್ಟೆಯ ಹಸಿವೆಯನ್ನು ಹೋಗಲಾಡಿಸ್ತದ. ಸಾಧ್ಯವೇ ಇಲ್ಲ. ನನಗೆ ಯಾಕೆ ಹೀಗೆ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ, ಮಧ್ಯಪ್ರದೇಶದಲ್ಲಿ ಗಲಾಟೆ ಪ್ರಾರಂಭ. ಏನೋ ಮಧ್ಯದಲ್ಲಿ ಗಲಾಟೆ, ಚೂರು 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 ಚುರು ಚುರು, ಏನೋ ತಿನ್ಬೇಕು, ಏನೋ ಕುಡಿಬೇಕೆಂಬ ಹಂಬಲ. ಮತ್ತೆ ಗೊತ್ತಾಯ್ತು ಹೇಗೆ? ಇದು ಹಸಿವೆ. ಹಸಿವೆ. ಈ ಹಸಿವೆಗೆ ಪರಿಹಾರ ಹೇಗೆ? ನಿನ್ನ ಉದರಾಗ್ನಿಯನ್ನು ತೀರಿಸಿಕೊಳ್ಳಬೇಕು, ಹೋಗಬೇಕು. ಜೊತೆಯಲ್ಲಿ ನನ್ನ ತೋಳತೀಟೆಯನ್ನು ತೀರಿಸಿಕೊಳ್ಳಬೇಕು. ನನಗೆ ನಿತ್ರಾಣಾಗಿದೆ. ಇವೆರಡಕ್ಕೂ ಇರುವುದು ಒಂದೇ ಹಾದಿ. ಯಾವುದು? ಕಾಣುತ್ತಿರುವಂತಹ ಜಲರಾಶಿಯನ್ನು ಬಡಿದಪ್ಪಿಸಿದೆವೆಂದಾದರೆ ಇವನಿಗೆ ತಲೆ ಸರಿ ಇಲ್ಲ. ಏಯ್, ಹಸಿವೆಗೆ ಏನಾದ್ರೂ ಸಿಗಬಹುದಾ ಅಂತ ಕೇಳ್ತೇನೆ, ನೀರು ಹೊಡಿ ಒಂದ್ ಹೇಳ್ತಾನೆ. ಅಣ್ಣ, ನನ್ನ ಮಾತಿನ್ನೂ ಪೂರ್ತಿಯಾಗಲಿಲ್ಲ. ಪೂರ್ತಿ ಮಾಡು. ನೀರಿನಲ್ಲಿ ಅದೆಷ್ಟೋ ಜಲಚರ ಪ್ರಾಣಿಗಳು ಇರುವುದಕ್ಕೆ ಸಾಧ್ಯ ಉಂಟು. ಬಡಿದಂತಹ ರಭಸಕ್ಕೆ ಪೆಟ್ಟು ಹಾಗೆ ಬೇಕು. ಮತ್ತೆ ಒಂದೊಂದೇ ಮೇಲದ್ದು ಬರುತ್ತದೆ. ಆ ಕ್ಷಣವೇ ಹಿಡಿದು ತಿನ್ನುವ.
ಅದೇನು ಬ್ಯಾಕ್ 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 ತಮ್ಮ ಏ ಆಹಾರ ಹುಡುಕಿಕೊಂಡು ಹೊರಟವರು ಹೋ ನೀನೊಂದು ಕಡೆ ನಾನೊಂದು ಕಡೆ ಹೋ ಹೇಗಿತ್ತು ನಿನ್ನ ತಿರುಗಾಟ ಈ ಸಲ ಅಣ್ಣ ಈ ಸಲ ಏನಾದರೂ ಪ್ರಯೋಜನ ಆಗಬೇಕು ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡೇ ಹೊರಟೆ. ಇವತ್ತು ಆಗದಿದ್ರೆ ಇನ್ನು ಜನ್ಮ ಕಾಲಕ್ಕೆ ಏನಾಗುದಿಲ್ಲ. ಹೌದಣ್ಣ, ಹೋಗುವಂತಹ ರಭಸಕ್ಕೆ ಏನಾದರೂ ಸಿಗುತ್ತದೆ ಎನ್ನುವ ಹಾಗೆ ಯೋಚಿಸಿದೆ. ಏನು ಮಾಡೋಣ ಹೇಳು? ನೀರನ್ನು ಬಡಿದಂತೆ ಬಂದು ಕೈಗೆ ಏನೂ ಸಿಗ್ಲಿಲ್ಲ. ಅದೆಂತದ್ದು? ಯಾವುದಕ್ಕೂ ಆಗದವ ನೀನು. ಸುಮ್ಮನೆ ಗಲಾಟೆ ಮಾಡ್ಲಿಕ್ಕಾದಿತ್ತು. ಗಲಾಟೆ ಮಾಡಿದ್ರೆ ಜಾಗ್ರತೆ. ತಿನ್ಲಿ ಕೇಳಿದಲ್ವಾ, ತಿನ್ನು. ಏನು ಸಿಗ್ಲಿಲ್ಲಲ್ಲ. ನಾನು ಹಾಗಲ್ಲ. ಮತ್ತೆ ನಾನು ಹೋದೆ. ಹುಡುಕಿಕೊಂಡು ಹೋಗುವ ಸಂದರ್ಭದಲ್ಲಿ ತಮ್ಮ ನನ್ನ ಕಣ್ಣಿಗೆ ಬಿತ್ತು. ಎಂತದ? ಕಸ ಬಿದ್ದದ್ದಲ್ಲ, ಮತ್ತೆ ಒಂದು ಪ್ರಾಣಿ ಕಾಣುವುದಕ್ಕೆ ಸಿಕ್ಕಿತು. ಪ್ರಾಣಿಯನ್ನು ಕಂಡೆಯ? ದೂರದಲ್ಲಿ. ಏನೋ ದೂರದಲ್ಲಿ? ಒಂದು ಅರಳಿದ ಕಮಲ. ಕಮಲ? ಈ ಸಲ ಎಲ್ಲ ಕಡೆಯಲ್ಲಿಯೂ ಕಮಲವೇ ಅರಳಿದ್ದು. ಅರಳಿದ ಕಮಲದ ಮೇಲೆ ಒಂದು ಚಿಕ್ಕ ಪ್ರಾಣಿ ಕೂತು ನನ್ನನ್ನು ಪಿಲಿ ಪಿಲಿ ಅಂತ ನೋಡ್ತದೆ. ನಾನು ಪಿಲಿಯ? ಅದೇ ನಾನು ಸಹ ನೋಡು. ಒಂದು ಸುಳ್ಳು ಹೇಳ್ಬೇಕು, ಅದನ್ನು ಇತರರು ನಂಬುವ ಹಾಗೆ ಇರ್ಬೇಕು. ಇದನ್ನು ಯಾರಾದರೂ ನಂಬಲಿಕ್ಕೆ ಸಾಧ್ಯವಿಲ್ಲ. ಕಮಲದಲ್ಲಿ ಒಂದು ಪ್ರಾಣಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನೀನು ನಂಬುವ ಹಾಗೆ ಮಾಡ್ತೇನೆ. ಹೇಗೆ? ತಿರುಗು 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 ತಿರುಗು. ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಕಾಣುವುದಿಲ್ಲ. ಹೇಳಿದ್ರೆ ತಿರುಗಲಿಕ್ಕೆ ಆಗ ಮತ್ತೆ ಅದು ಬೇಡ. ಮತ್ತೆ ನನ್ನ ಬೆರಳ ತುದಿಗೆ ನೋಡು, ಹಾಗೆ ಹಿಡಿ. ಒಂದಷ್ಟು ಉದ್ದ ಉಗುರು, ಒಂದಷ್ಟು ಕೊಲೆ ಬಿಟ್ಟರೆ ಬೇರೆ ಏನು ಕಾಣುವುದಿಲ್ಲ. ಬೆರಳ ತುದಿಯಲ್ಲಿ ಉಗುರು ಬಾರದೆ ಇವನ ತಲೆಯಲ್ಲಿ ಬರ್ತದೆ. ಭಾಷೆ ಕೆಟ್ಟವ. ಒಂದು ಪ್ರಶ್ನೆಗೆ ಉತ್ತರ ಒಂದೇ ಅರ್ಥವಾದಕ್ಕೆ ಮತ್ತೆ ಬೇರೆ ಅರ್ಥ ಇಲ್ಲವಾ? ಇದೆಯಾ? ನನ್ನ ಬೆರಳ ತುದಿ ಎಡೆಗೆ ಬಂದೆ ಬಂದೆ ಇದು ಮುಳುಗುವ ಸೂಚನೆ. ನೀರಿನಲ್ಲಡಗುವ ಮಣ್ಣು
ನಿನ್ನ ಪೆಟ್ಟು? 3 ಪೆಟ್ಟು ಕೊಟ್ಟಿದ್ದೇನೆ, 3. ಆ ಪ್ರಾಣಿ ಅಪ್ಪ ಇವ ಎಲ್ಲಿ ಹೋದ? ನನ್ನ ತಮ್ಮ ಒಬ್ಬ ಒಟ್ಟಿಗೆ ಇದ್ದಲ್ಲ, ಎಲ್ಲಿಗೆ ಹೋದ? ತಮ್ಮ ವ್ಯಾಪ್ತಿ ಪ್ರದೇಶದ ಒಳಗಿದ್ದಾನೆ, ಪುಣ್ಯಕ್ಕೆ ತೊಂದರೆ ಇಲ್ಲ. ಎಲ್ಲಿರುವೆ? ನನ್ನಲ್ಲಿ ದುಡಿಸಿ ಅವ ಕವುಚ್ಚಿ ಮಲಗಿದ್ದಾನೆ, ಪಾಪಿ ಮಗ. ಯಾರೋ ಮಲಗಿದ್ದು? ನೀನು ಮಲಗಿದ್ದು? ಮಲಗಿದ್ದಲ್ವೇನೋ? ಹಾಗೆ ಹಿಡ್ಕೊಂಡ ಆ ಪ್ರಾಣಿಯನ್ನು. ಅಷ್ಟೊತ್ತಿಗಾಗೋ ಎಲ್ಲಿಂದ ಬಿತ್ತು ಅಂತ ಗೊತ್ತಾಗ್ಲಿಲ್ಲ. ಪೆಟ್ಟು ಬಿದ್ದದ್ದು ನಿನಗ? ಅದು ಪ್ರಾಣಿಗೆ ಅಂತ ಹೊರತದ್ದು ನಿನಗೆ ಬಿದ್ದದ್ದು. ಬಿದ್ದದೆಲ್ಲ ನನಗೆ ಅಲ್ವೇನು? ಅಮ್ಮ, ನಾನು ಪ್ರಾಣಿಯನ್ನು ತಿನ್ನುವುದಕ್ಕೆ ಕೈಯಲ್ಲಿ ಹಿಡಿದೆ, ಬಾಯಿಗೆ ಹಾಕಿದೆ, ನುಂಗಿದೆ. ಗಂಟಲಿನವರೆಗೆ ಬಂದಾಗ ಒಂದು ಶಬ್ದ. ಹೇಗಣ್ಣ? ಪಾಯಸ ಅಲ್ಲಲ್ಲ, ಪ್ರಾಯಸ ತಮ್ಮನೇ ಇರಬೇಕು ಅಂತ ಕಾರಿದೆ. ನೀನು ಎಲ್ಲಿ ಕಾರಿದೆ? ಕಾರಿದೆ, ಇಲ್ಲಿ ಕಾರಿದೆ. ಆಗ ಅಲ್ಲಿಯೇ ನೀನಿದ್ದಿ. ತಮ್ಮ, ನನ್ನ ಕಣ್ಣು ತಪ್ಪಿಸಿ ನಿನ್ನ ಕೈ ತಪ್ಪಿಸಿದೆ. ಎಲ್ಲಿರ್ಬೋದು? ನೀರಲ್ಲಿ ಒಮ್ಮಿಂದೊಮ್ಮೆಲೆ ಉದಿಸಿದಂತಹ ಧನುಜರು ಇರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಹಾಗೂ ಇವರ ಕೈಯಿಂದ ತಪ್ಪಿಸಿ ಬಾರಾದೆ ಅಟ್ಟಹಾಸ ಕೇಳ್ತಾ ಉಂಟು. ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬಿಟ್ಟೆ ಇಲ್ಲ. ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ ಅಮ್ಮ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ಹೌದಮ್ಮ. ನಿನ್ನ ಮುಖವನ್ನು ಕಾಣುವಾಗ ಕಳಾಹೀನವಾಗಿದೆ. ನಿಜ ತಾಯೇ. ಕಾಯ ಕಂಪಿಸುತ್ತಾ ಇದೆ. ಸತ್ಯವಮ್ಮ. ನಾಲಿಗೆ ತಡವಡಿಸುತ್ತಾ ಇದೆ. ಹೌದು ತಾಯೇ. ಕಂದ, ಅಮ್ಮ, ನಿನಗದಿ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಮಾತೆಲಾಲಿಸು ಜಲದೊಳಿರುವರು ಧೂತರು ದಿಸುದಯನಯುಲಿಯ ಘಾತಿಸಲಿ ಕಟ್ಟುವರು ಒದರು ಹಿತಗೊಂಡೇ ಕರ್ತವ್ಯದಲ್ಲಿ ನಿರತರಾಗಿರ್ಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೋ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವುದಕ್ಕೆ ದಾರಿ ಕಾಣಲಿಲ್ಲ. ಭಕ್ತಿಯಿಂದ ನಿನ್ನನ್ನು ಅರ್ಪಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದಾಳ. ಧನುಜರೀರ್ವರು ಹುಟ್ಟಿಕೊಂಡಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮೊರಗಬೇಡವಿಧೋದ ಮೊರಗಬೇಡವಿಧೋದನ ಶ್ರೀಹರಿಯ ಸೇರಿಯ ಕಾರಣದಿ ಅವನಿಗೆ ಅವನಿರೋಬ ನಿದ್ರೆಯುಳಿನ್ನೋ ಶೀಘ್ರದೊಳ್ ಅಗಲಿ ಹೋಗುವೆನೋ ಭರದೊಳೆ ಕರಗುಂಡೋ ದೈತ್ಯರ ತೊಳೆದು ಕೊಡುವನು ಭೀತಿ ಬೇಡ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯುಳಿಯುವುದು
ವಿಧಾತ ಅಮ್ಮ ಮರುಗಬೇಡ ಮರುಗಬೇಡ ಆದಿಮಾಯಾದಂತ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗುವಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ದುಷ್ಟರ ಕಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಅಮ್ಮ ಕಂದ ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲನಾಳದಲ್ಲಿ ಮರೆಯಾಗಿರುವ ಯೋಗ ಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯಾಗ ಕುಡಿದಿರಲು ಇರುದಗೆಯ ಬೀರುದಾಗ ತನ್ನ ವದನದಲ್ಲಿ ಕೇಳಲಿಕ್ಕೆ ಕಷ್ಟ ಆಗುತ್ತಾ ಇದೆ. ನಿನಗೆ ಕಷ್ಟ ಆದ್ರೆ ನನಗೆ ಏನು ನಷ್ಟ ಇಲ್ಲ. ದೂರದಿಂದ ಬೊಬ್ಬೆ ಹಾಕಿ ಸ್ವಲ್ಪ. ಏ ಕರಿಯ ಏ ಕರಿಯ ನಿಲ್ಲು. ಇವನೇ ಓ ನಿನಗೆ ಕೇಳುವುದಿಲ್ವಾ? ಅವ ಕರೀತಾ ಇದ್ದಾನೆ ಆಗದಿಂದ. ಅವ ನನ್ನನ್ನು ಕರೀಲಿಕ್ಕೆ ನಿನ್ನಲ್ಲಿ ಹೇಳಿದ್ದಲ್ಲ, ಬೇರೆ ಯಾರನ್ನು? ನಿನ್ನನ್ನೇ ಕರಿಯ ಅಂತ ಹೇಳಿ. ನನ್ನನ್ನು ಯಾಕೆ ಕರಿಯ ಅಂತ ಹೇಳಿ? ಯಾಕೆಂತ ಹೇಳಿದ್ರೆ ಅದಕ್ಕೆ ಯಾಕೆ ಮೇಲಿಂದ ಕೆಳಗಿನವರೆಗೆ ನೋಡಿದ್ರು ಒಂದಿಷ್ಟಿದ್ದಾದ್ರೂ ಬಿಳಿ ಬಣ್ಣ ಉಂಟ ಪುಣ್ಯಾತ್ಮ ಇಲ್ವಾ? ಕಾಡಂಗೊಳ್ಳಿ ಕರಿಯ ನನಗೆ ಕಪ್ಪೆ ಇಷ್ಟ. ಎಲ್ಲಿ ನೋಡಿದ್ರು ಕಪ್ಪೆ. ಕಪ್ಪೆ ಅಲ್ಲ ಕಪ್ಪು. ಏನು ಮಾಡುದ ನೀನು? ಕುಳಿತಿರ್ಪೆ. ಕುಳಿತಿರ್ಪೆ? ಹೌದು. ಯಾವುದರಲ್ಲಿ? ವಟಸ್ಯ ಪತ್ರಸ್ಯ ಪುಟೇಶ. ಇವನದೆಂತದು ಪಟಸ್ಯ ಪಟಸ್ಯ ಅಂತ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡು. ಎಲೆಯ ಮೇಲೆ ಕೂತಿದ್ದೇನೆ. ಹೌದು. ಅಷ್ಟೇ ಹೇಳಲಿಕ್ಕೆ ಪತ್ರಸ್ಯ ಪುತ್ರಸ್ಯ ಅಲ್ಲ. ಯಾಕೆ ಯಾರಾದ್ರೂ ಎಲೆಯ ಮೇಲೆ ಕೂತ್ಕೊಳ್ತಾರಾ? ನಾನು ಕುಳಿತಿದ್ದೇನೆ. ಎಲೆಯನ್ನು ಮುಂದೆ ಇಡಬೇಕು, ಅದರ ಹಿಂದೆ ನಾವು ಕೂತ್ಕೊಳ್ಬೇಕು. ಅವ ಬಡಿಸಿದ್ರೆ ಊಟ ಮಾಡ್ಬೇಕು, ಇಲ್ಲದಿದ್ರೆ ಎತ್ಕೊಂಡು ಬರ್ಬೇಕು. ಕ್ರಮ ಅದು ಕ್ರಮ. ಎಲೆ ಕೈ ಹಾಕ್ಬೇಡ. ಹುಳುಂಕ ಬಿಡ್ಬೇಕು ನೀನು. ನಾ ಮುಳುಗುವೆ. ನನ್ನನ್ನು ನೋಡಿ ನಕ್ಕೆಯ? ಹೌದು. ಯಾಕೆ ನಕ್ಕಿದ್ಯಾಕೆ ನೀನು? ನಕ್ಕು ನಗು ಬಂದದ್ದು. ನನಗೆ ಸಿಟ್ಟು ಬಂದದ್ದೇ. ಯಾರೆಡ ಪೇಳಯ್ಯ ನೀನು? ಬೀರಲ್ಲಿ ಯಾಕೆ ಕಿರುನಗೆ? ನೀರ ಮೇಲೆ ಕೂತುಕೊಂಡ ಕಾರಣ ಏನು? ಏನ್ ಬೇಕು ನಿಮಗೆ?
ಯೋಚಿಸಿಕೊಳ್ಳಬೇಡ. ಮತ್ತೆ ಈ ಅಬ್ದಿಯಲ್ಲೇ ಹುಟ್ಟಿಕೊಂಡವರು. ನೀರಿನಲ್ಲಿಯಾ? ಹುಟ್ಟಿದ ಕ್ಷಣವೇ ಹಾ ಹಸಿವೆ ಹಾ ನಿವಾರಣವಾಗಿ ಹುಡುಕಾಡಿದೆವು. ಸಿಕ್ಕಿತೊಂದು ಪ್ರಾಣಿ. ತಿಂದಿರಾ? ಓಡಿ ಏನಾಯ್ತು? ನನ್ನ ಕೈ ಜಾಣ ನೋಡಿ ಕೈ ಹಾಕ್ಬೇಕು. ನೋಡಿ ಹಾಕಿದ್ದೆ. ನಾವು ಕೈ ಹಾಕಿದ ಮೇಲೆ ನೋಡುದು. ಓಡಿದ್ದದು. ಅವನ ಕಣ್ಣು ತಪ್ಪಿಸಿತು. ಮುಂದೆ ಅಲ್ಲಿಂದ ಪ್ರಾರಂಭಿಸಿದೆ ಓಡಿಸ್ಲಿಕ್ಕೆ. ಹೌದಾ? ಓಡಿಸಿ 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 ಅಲ್ಲ, ಓಡಿಸಿ. ನನ್ನನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ಆಯ್ತು, ಓಡಿಸಿ. ಹಾಗಾದ್ರೂ ಹಾಗೆ ಹೇಳಿದ್ಯಾ ನೀನು? ಓಡಿಸಿ. ಹಾ ಸರಿ. ಇಲ್ಲಿ ಬಂದು ನೋಡಿದ್ರೆ ಅದು ಇಲ್ಲ. ಮತ್ತೆ ಇದು ಉಂಟು. ಯಾವುದು? ಇದು. ಹಾ 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 ಇರ್ಲಿ ಇರ್ಲಿ. ಆದ್ದರಿಂದ ನಿನ್ನಲ್ಲೇ ಕೇಳುವುದು. ಏನು? ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪಾದ ಬಂಡ. ಬೊಂಡ? ಬಂಡ ಈಗ ಕೊಟ್ರೆ ಆದೀತು ನಿಂಗೆ. ಬಂಡ ಬಂಡ. ಹಾ ವಾ. ಈಗ ನನ್ನಲ್ಲಿ ನೀವು ಪ್ರಾಣಿ ವಿಷಯ ಪ್ರಶ್ನಿಸುತ್ತಾ ಇದ್ದೀರಿ. ನೀವು ಯಾರು ಅಂತಲೇ ಗೊತ್ತಾಗಲಿಲ್ಲ. ನಾವು ಯಾರು ಅಂತ? ನೀನು ಎಲ್ಲಿದ್ದಿ ಪುಣ್ಯಾತ್ಮ? ಅಯ್ಯೋ, ನಮ್ಮದು ಹೇಳಿ ಪ್ರಯೋಜನ ಇಲ್ಲ. ಹಾಗಲ್ಲ, ನಮ್ಮ ಕೀರ್ತಿ ಪತಾಕೆ ಎಲ್ಲಿಗೆ ಹಾರಿದೆ ಅಂತ ನಮಗೆ ಗೊತ್ತಿಲ್ಲ. ಸದ್ಗತಿಯ ಹತ್ತಿದ್ದೇವಾ? ಅಲ್ಲ ಮತ್ತೆ ನೀವು ಎಲ್ಲಿಗೆ? ನನ್ನ ಕೀರ್ತಿ ಪತಾಕೆ ಮೇಲೆ ನೀನು ಯಾವ ಭಾವಚಿತ್ರವನ್ನು ನೋಡು, ಯಾವ ಮುಖಪುಟವನ್ನು ತೆರೆದು ನೋಡು, ಅಲ್ಲಿ ನಮ್ಮದೇ ಚಿತ್ರ ಬರುವುದು. ಯಾವುದನ್ನು ಹೀಗೆ ಮಾಡಿ ಹೀಗೆ 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 ಮಾಡು, ಹೀಗೆ 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 ಮಾಡು, ಅಲ್ಲಿ ನಮ್ಮದೇ ಸುದ್ದಿ. ಎಲ್ಲವೂ ಹೀಗೆ, ಒಂದೇ ಒಂದು ಹೀಗೆ ಇಲ್ಲ. ಹೀಗೆ ಹಿಡಿಬೇಡುವ, ಹೀಗೆ ಹಿಡಿ. ಬೆಂಬಲ ಬೆಂಬಲ, ಹೀಗೆ ಹೀಗೆ ಬೆಂಬಲ ಉಂಟು ಅಂತ. ಅಷ್ಟು ದೊಡ್ಡವರು ನಾವು. ಅವನ ಅಣ್ಣ ನಾನು, ಅವನ ತಮ್ಮ ನಾನು.
ಹೌದು, ಹಾಗೆ ನಿಮ್ಮನ್ನು ಕಾಣುವಾಗ ಅಂತ ಉದ್ಗಾರ ಹೊರಡುತ್ತದೆ. ಯಾಕೆ? ಒಂದೇ ರೀತಿಯಾಗಿ ಕಂಗೊಳಿಸುತ್ತಾ ಇದ್ದೀರಿ. ಅಣ್ಣ ತಮ್ಮ ಎಂಬ ಸಂದೇಹವೇ ಇಲ್ಲ. ಇಲ್ಲ ಇಲ್ಲ, ಯಾರು ಅಣ್ಣ ಯಾರು ತಮ್ಮ ಗೊತ್ತಾಗುವುದಿಲ್ಲ. ಹೌದೌದು. ಕಾಯ ನುಡಿ ನಡೆ ಸಮಾನತೆಯಿಂದ ಕೂಡಿದೆ. ಭೂರಿ ತೋಷವಂತೆ ನಿಮ್ಮನ್ನು ನೋಡಿ ಒಂದೇ ರೀತಿ ಇರುವುದರಿಂದ ದೂರಕ್ಕೆ ದೃಷ್ಟಿ ಹರಿಸಿದ್ರೆ ಅಲೆಗಳು ಮೈ ತಳೆದು ಕಣ್ಣ ಮುಂಭಾಗಕ್ಕೆ ನಡೆದು ಬಂದ ಹಾಗೆ ನಿತ್ತು ಪ್ರಶ್ನಿಸುತ್ತಾ ಇದ್ದೀರಲ್ಲ. ಪೋರನೆಲ್ಲಿ ಹೋದ? ಎಲ್ಲಿ ಹೋದ? ಸತ್ಯ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಹೇಳು, ಸತ್ಯ ಹೇಳು. ನಾ ಅರಿಯೇ ಅರಿಯೇ ಓಹೋ ಅರಿಯೇ ಓಹೋ ಬೇಡ ಬಿಡು. ನೀನು ಯಾರು ಅಂತ ಗೊತ್ತುಂಟಾ? ಈ ಜಲದಿಗೆ ನಾನು ಒಡೆಯ. ನಿನಗೊಂದು ಬದುಕುವಂತ ನಾವು ಕೊಡ್ತೇವೆ. ಇಲ್ಲದಿರೆ ಇಲ್ಲದೆ ಇದ್ರೆ ಹೀಗೆ ಈಗ ಹಾಕಿ ಜಜ್ಜಿ 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 ಹೀಗೆ ಮಾಡಿ ಇಲ್ಲಿ ಇಟ್ಟುಕೊಳ್ತೇನೆ. ನೀನು ಹಿಡಿದು ಉಂಡೆ ಮಾಡಿ ಅಜ್ಜಿ 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 ಮಾಡಿ ಎಲ್ಲಿ ಇಟ್ರೆ ಇಷ್ಟು ದೊಡ್ಡ ತೂತಾಗ್ತದೆ. ಅದು ಮತ್ತೆ ಅಲ್ವಾ? ಮತ್ತೆ ನಿಮ್ಮನ್ನು ನೋಡಿದೆ ಅದು ಗಂಟಲಲ್ಲಿ ಸಿಕ್ಕಿಕೊಂಡೆ. ನೋಡಿದ್ಯಾ ಇಲ್ಲಿ ಎಂತದಕ್ಕೆ? ಬೇರಾಳು ವಿಷ ಅದೇನು ಅಮೃತ ಆಗ್ತೇವೆ. ನೀವು ಭಾವಿಸಿದ ಹಾಗಲ್ಲ ನಾನು. ಮತ್ತೆ ನೀವು 5 ತಲೆಯವರನ್ನು ನೋಡಿದ್ದೀರಲ್ಲ, ಅವರನ್ನು ಕೂಡಿಕೊಂಡು ಬನ್ನಿ, ನಿಮಗೆ ಸಹಾಯಕ್ಕೆ ಆದೀತು. ಮೂವರನ್ನು ಒಂದೇ ಮುಷ್ಟಿಯಲ್ಲಿ ಹಿಡಿದು ನೀರಲ್ಲಿ ಮುಳುಗಿಸಿ ದೂರ ಬಿಸಾಡಿ.
ನನ್ನನ್ನು ಓ ಇದ್ದಂತಹ ಪ್ರಾಣಿ ಇನ್ನು ಎದ್ದು ಓಡ್ಬಾರ್ದು. ಅದಕ್ಕಾಗಿ 4 ತೊಲಿದೆ. ಅದು ನನಗೆಲ್ವ ಬಿದ್ದದ್ದು? ಈಗ ನಿನಗೆ ಬಿದ್ದದ್ದ? ಇಬ್ಬರಿಗೂ ಮೋಸ ಆಗಿದೆ. ಅದು ಸತ್ತು ಬಿದ್ದಿದೆ. ಈಗಲೇ ತಿನ್ನುವುದು ಬೇಡ. ಮತ್ತೆ ಆ 5 ತಲೆಯನ್ನು ಮೊದಲು ಹುಡುಕುವ. ಸರಿ. ಮತ್ತೆ ಇವರನ್ನು ತಿನ್ನು. ಸರಿ. ಸೆಣಸೆ ಪಂಚದಾತ್ರ ಕಾಲದಿಯೇ ದೊನಜರಲಿ ಜಯ ಸೇರದಿರುತ್ತಿರ ನಳಿನಾದ ಭನು ಸ್ಮರಿಸೆ ಭಕ್ತಿಯೊಳಾದೆ ಮಾಯನು ಮನದೋಳ್ ಅರಿದನು ಹುರದೋಳ್ ಅಸದಳ ಹಣದ ಗೊಳಿಸುವೆ ಕಪಟದೊಳಗೆ ಮುದ ಕಾಳಗವನ್ನು ಸಗಿ ಜಲದಲ್ಲಿ ಬೀಳುವ ಸ್ಥಿತಿಯಾಗಿದೆ. ಬಲವಂತರಿದ್ದಾರೆ, ಸುಲಭದಲ್ಲಿ ಗೆಲ್ಲುವುದು ಕಷ್ಟ. ಅಮ್ಮನನ್ನೇ ಧ್ಯಾನಿಸಿಕೊಳ್ತೇನೆ. ಸರ್ವಜ್ಞೆ, ಸರ್ವ ವರದೆ, ಸರ್ವ ದುಷ್ಟ ಭಯಂಕರಿ, ಸರ್ವ ದುಃಖಹರೇ, ಮಹಮ್ಮಾಯೆ, ಆದಿಮಾಯೆ, ತಾಯೆ ನೀನೇ ಪಡೆಯಬೇಕಮ್ಮ. ಉಪಾಯ ಒಂದು ಹೊಳೆಯುತ್ತಾ ಉಂಟು, ಹಾಗೆ ಮಾಡುವ. ನಿಮ್ಮ ಪೌರುಷಗೆ ಮೆಚ್ಚಿದೆ, ನಿಮ್ಮ ಪೌರುಷಗೆ ಬಲು ಹೆಚ್ಚಿದ ತೋಳ ಸಾಗೆ ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು ಏನು ಅಚ್ಚಳಿಯದ ಪಠರವುದು ಸಂಗರದಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಗೆ ಮೆಚ್ಚಿದೆ. ಇವ ಇನ್ನೂ ಸಾಯಲಿಲ್ಲ ತಮ್ಮ. ಎಲ್ಲಿ ತೇಳ್ತಾನೆ ಅಂತ ನಾನು ಹುಡುಕು. ನೀವಿರುವಾಗ ನಾನು ಹೇಗೆ ಸಾಯುವುದು? ಏಯ್! ಆರಂಭಿಸಿದೆವು ಹೋರಾಟ. 5,000 ಮುಗಿಯಿತು. ಯಾರು ಗೆದ್ದದ್ದು, ಯಾರು ಸೋತದ್ದು? ಈ 5,000 ವರ್ಷದಲ್ಲಿ ಗೆದ್ದವನು ನಾನೇ. ಸೋತವ ನೀನು. ನಿಮ್ಮಲ್ಲಿ ಕೇಳಿದ್ದು ಪ್ರಶ್ನೆ. ನಾವು ಗೆದ್ದವರು. ನೀವೇ ಗೆದ್ದ ಕಲಿಗಳು, ಧೀರರು, ಶೂರರು, ಬಳಿರೆ, ಬಾಪುರೆ ಮಜರೆ, ಪೂತುರೆ, ಪೂತು ಮಜರೆ, ಬಾಪು ಬಲ. ಎಲ್ಲಿಗೆ ಬಾಪುವುದು ಇನ್ನು ಕರ್ಮ? ಉದ್ಗರು ಗೆದ್ದಂತಹ ನಿಮ್ಮನ್ನು ಹೀಗೆ ಬಿಡುವುದಿಲ್ಲ. ಮತ್ತೆ? ನಿಮ್ಮ ಸಂತೋಷಕ್ಕಾಗಿ ಏನಾದ್ರು ಕೊಡಬೇಕು ಅಂತ ತೀರ್ಮಾನಿಸಿದ್ದೇನೆ. ಯೋಚಿಸಿ ಯಾಚಿಸಿರಿ ನೀಡುತ್ತೇನೆ. ನಮ್ಮಲ್ಲಿ ಕ್ರಮ ಬೇರೆ. ಏನು? ನಾವು ಸೋತವರಿಗೆ ಬಹುಮಾನ ಕೊಟ್ಟು ಸಮಾಧಾನ ಮಾಡಿ ಕಳಿಸುವುದು. ಹಾಗಾಗಿ ನಿನಗೆ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಯಾವುದರಲ್ಲಿ ಬೇಕು ಕೇಳು ಕೊಡುವ. ನನಗೆ ಭರವಸೆ ಇಲ್ಲ. ಅದಕ್ಕೆ ಕರ ತಟ್ಟಬೇಕು. ಕೊಡುವ 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 ಹಾಗಲ್ಲ. ಮತ್ತೆ ನನ್ನ ಹಸ್ತ ಮುಟ್ಟಿ ಕೇಳಿದ್ದನ್ನು ಕೊಡ್ತೇವೆ ಅಂತ ಹೇಳಿ. ನೀನು ಕೇಳಿದ್ದನ್ನು ಕೈಯೊಳಗೆ ಕೈ ಬಿಡು, ಕೈ ಬಿಡ. ಸಿಕ್ಕಿದಿರಿ ಕೈಯೊಳಗೆ, ಕೈಯೊಳಗೆ ಬಲು ಸೊಕ್ಕಿನ ಮೂರ್ಗರೆ ನಿಮಗೆ ಸೊಕಿಲಿಗಳ ಉಗ ಎಲ್ಲವ ಈ ಬರಿ ಹಕನೆ ನೀಡಿರಿ ನಿಮ್ಮಯ ಇರವೋ ಸಿಕ್ಕಿದಿರಿ ಕೈಯೊಳಗೆ, ಕೈಯೊಳಗೆ ಬಲು ಸೊಕ್ಕಿನ ಮೂರ್ಗರೆ ನಿಮಗೆ ಸಿಕ್ಕಿದಿರಿ. ಸಿಕ್ಕಿದಿರಿ ಮುಷ್ಟಿಯ ಒಳಗೆ. ದೇಹ ಸಿಕ್ಕಿದ್ದಲ್ಲ ಮೂರ್ಖ. ಮತ್ತೆ ವಚನ ಕೊಟ್ಟಿದ್ದೀರಾ. ಹೌದು. ಆದ್ದರಿಂದ ನಿಮ್ಮಿಬ್ಬರ ಪ್ರಾಣವೇ ನನಗೆ ಬೇಕು. ಏನ ಮಾಡುವುದೆಮ್ಮ ಪ್ರಾಣವಾಗಿ ಹೇಳಿದ ಜಾಣದಲ್ಲಿ ವಂಚಿಸುತ್ತೋ ಸೋಮರೋಗದಲ್ಲಿವೆ ಮನದಿರ ಎನ್ನುವುದರೆ
ನೀನು, ಹೌದು. ಪ್ರಾಣ ಕೊಡ್ಲಿಕ್ಕೆ ನಾನು. ಮತ್ತೆ ಎರಡು ನಾನೇ ಕೊಟ್ಟರೆ ನನ್ನನ್ನು ಸ್ವಾರ್ಥಿ ಅಂತ ಹೇಳುವುದಿಲ್ಲ. ಏನ್? ಹಾ? ನಿನಗಿರುವುದು ನಾನು ಒಬ್ಬನೇ ಒಬ್ಬ ತಮ್ಮ ಅಲ್ವೇ? ಹೌದೌದು. ನಾನು ಪ್ರಾಣವನ್ನು ಕೊಟ್ಟೆ ಅಂತಾದ್ರೆ ನೀನು ತಮ್ಮ ಅಂತ ಯಾರನ್ನು ಕರೀತಿ? ಅವರನ್ನು ಎಬ್ಬಿಸಿ ಅವರನ್ನೇ ಕರಿತೇವೆ. ನನಗೆ ಬದುಕಬೇಕು. ಅಲ್ವಾ? ಹಾ ಸರಿ ಸರಿ, ಬೇಗ ಬೇಗ ಕೊಡಿ. ಕೊಡ್ಲಿಕ್ಕೆ ಬಂದು ಕೊಡಿ. ಕಾಣುತ್ತಿರುವುದೇನು? ನೀರು. ಒಂದೇ ಒಂದು ಬಿಂದು ನೀರು ನಮ್ಮ ತನುವಿಗೆ ಸೋಕದ ತರದಿ ನಮ್ಮ ಪ್ರಾಣವನ್ನು ಪಡೆ. ಹೊರೆಯದೆಲ್ಲಯದಲೆ ಮರುಳರೆದೆನೋದಲಿ ಕರುಣಿಸಿ ಜ್ಞಾನ ದೃಷ್ಟಿಯನು ನೆರೆಯಲು ವಿಶ್ವರೂಪದೋಡಿ ಸಿಗುತ್ತಲೇ ನೆರೆದು ತೀರಿದ ಹರಿಯನು ವಿರಾಟ್ ಸ್ವರೂಪಿಯಾಗಿದ್ದೇನೆ. ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿ ರಮಣ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿಕ ಉತ್ಸವಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಅಚ್ಯುತಾನಂದ ಕೇಶವ ನಾರಾಯಣ. ನೀನು ಯಾರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಬೈದೆವು ಭಂಗಿಸಿದೆವು. ನಿನ್ನ ವಿಶ್ವವಿರಾಟ ರೂಪವನ್ನು ಕಂಡಾಗೆಲ್ಲವೂ ಅರ್ಥವಾಯಿತು. ಕ್ಷೀರಾರ್ಣವ ಶಯನ ವಾರಿಜ ದಳನಯನ ಘೋರ ದುರಿತ ನಿವಾರಣ ದೀನೋದ್ಧಾರ ರಮಾರಮಣ ನಮ್ಮ ಅಪರಾಧವನ್ನು ಕ್ಷಮಿಸು ತಂದೆ, ಉದ್ಧರಿಸು ಉದ್ಧರಿಸು. ಜಯ 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 ಜಯ. ಓ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನುತಿ ಪಾತ್ರನೇ, ಈ ಪ್ರಪಂಚದಲ್ಲಿ ಬಾಲಿ ಬದುಕಬೇಕು ಎನ್ನುವಂತ ಆಶೆ ಆಕಾಂಕ್ಷೆಯನ್ನೇ ಕಳಕೊಂಡವರಿದ್ದೇವೆ. ನಿನ್ನ ಕಂದಮ್ಮಗಳೆಲ್ಲವೇ ನಾವು. ನಮಗೊಂದು ಹೆಸರನ್ನು ಇತ್ತು, ಆ ಹೆಸರು ಪ್ರಪಂಚ ಮುಖದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತಂದೆ. ಕರುಣಿಸುದಲ ಭಯವನು ದೈತ್ಯರಿಗೆ ಮದಿರದ ಕಾಂತಿಯ ನಿನಗ ಮಧು ಎಂದೆನುದೋಗ ಮತದೇ ಕಡೆಡ ಕರ್ಕಜನಾದ ನೀನೆ ಕೈಡವನೆನುದಲಿಗೆ ಮುದದಿಂ ನಿಮ್ಮಿಷ್ಟದಂತೆ ನಡೆಸುವೆನೆಂದು ಓ ವೀರರೇ, ಯೋಗದಲ್ಲಿರುವಾಗ ನಿಮ್ಮ ಆಗಮನವಾಯಿತು ಕಿವಿಯ ಮೂಲಕ. ಆದ್ದರಿಂದ ನಿಮಗೆ ತಂದೆ ಹಾಗೂ ದೇವರು ನಾನೇ ಆಗಿದ್ದೇನೆ. ಜಲಸೋಕದ ಮರಣವೂ ಬೇಕು, ಕೀರ್ತಿಯೂ ಉಳಿಯಬೇಕು ಎಂದು ಬಯಸಿದ್ದೀರಿ. ನಿಮಗೆ ನಾಮಕರಣ ಮಾಡಬೇಕಾದ್ದು ನನ್ನ ಕರ್ತವ್ಯ. ಮೃದು ಕಾಯವನ್ನು ಹೊಂದಿರುವ ನೀನು ಮಧು, ಮಧು ಕಠಿಣ ದೇಹದಿಂದಿರುವ ನೀನು ಕೈಟಬ. ನಿಮ್ಮ ಹೆಸರು ನನ್ನಲ್ಲೇ ಮಧುಸೂದನ ಕೈಟಬಾಂತಕ ಎಂಬಿತ್ಯಾದಿಯಾಗಿರುತ್ತದೆ. ಜಲಸೋಕದ ಮರಣವನ್ನು ಕರುಣಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಜಂಗೇನು ಏರಿ ಮೋಕ್ಷದ ಜಲದಿ ಸೇರಿಸುವುದೋ ಧರೆಯ ಜೊಜೆಗುತ ಮೇದಿನಿಯನು ತೆರೆಸೆ ಹೆಸರನು ನಾಭಿಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಧುಕೈಟವರು ನಮ್ಮಲ್ಲಿ ಲೀನವಾಗಿದ್ದಾರೆ. ಅವರ ದಿವ್ಯ ಮೇಧಸ್ಸನ್ನು ನೀರಲ್ಲಿ ಸುರಿದು ಧರೆಯ ನಿರ್ಮಾಣವನ್ನು ಮಾಡಿದ್ದೇನೆ. ಮೇದಿನಿ ಎಂದು ಹೆಸರಾಗಲಿ. ನಾಭಿ ಕಮಲದಲ್ಲಿ ಮೆರೆಯುತ್ತಿದ್ದ ವಿಧಾತನು ಕೆಳಬಂದು ಕ್ಷಮೆಯನ್ನು ಯಾಚಿಸಿದ. ಹರನು ಪ್ರಕಟನಾಗಿ ಏನಪ್ಪಣೆ ಎಂದು ಕಾದಿದ್ದಾರೆ. ಅಭಯವನ್ನು ಕರುಣಿಸಿದೆ. ಈರುವರು ತಮ್ಮ ಲೋಕವನ್ನು ಸೇರಿ ಉದ್ಯೋಗದಲ್ಲಿ ತೊಡಗಿಕೊಂಡರಲ್ಲ.
ಬ್ರಹ್ಮ ಸೃಜಿಸಿದ ಜೀವರನ್ನು ಪೊರೆಯುವುದಕ್ಕಾಗಿ ಕ್ಷೀರ ಸಾಗರದ ಕಡೆಗೆ ಸಾಗೋಣ. ಜನನಿಯ ಜಯಲ್ಲಿ ಮಾಲಿನಿಯು ಗರ್ಭನ ತಪವನು ಕೈವೇನೆನುತ್ತಲಿ ಕನಕ ಗರ್ಭನ ತಪವನು ಕೈವೇನೆನುತ್ತಲಿ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು. ಹೂವಿಗೆ ಪರಿಮಳವನ್ನು, ಸೂರ್ಯನಿಗೆ ಬೆಳಕನ್ನು, ಚಂದ್ರನಿಗೆ ತಂಪನ್ನು ನೀಡುವವ ಪ್ರಭು ಪರಮೇಶ್ವರ ದೇವ. ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತವಾಗಿರುವಂತಹ ಪುರವೇ ಶೋಣಿತಾಪುರ. ಇಲ್ಲಿಯ ಸಾಮ್ರಾಜ್ಞಿ ಆಗಿರುವವರು ಅಸುರ ಕುಲಕ್ಕೆ ಮಾತೆನ್ನೆನಿಸಿಕೊಂಡಿರುವಂತಹ ನಂದಮ್ಮ ದಿತಿ ದೇವಿ. ಅವರ ಪಾವನವಾದಂತಹ ಗರ್ಭಾಂಬುದಲ್ಲಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡೆ. ಎಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದನ್ನುವುದು ಬೇಡವೆ. ಅದುವೇ ನಮ್ಮ ಪಾಲಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಃಪುರ ಸೇರಿಕೊಂಡು ಚಿಂತಿಸುತ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಈ ರೀತಿ ಚಿಂತೆ ಮಾಡುವುದು ಸರಿಯಲ್ಲ. ಅಸುರ ಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡುತ್ತೀನಿ ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಕಾಡಿಗೆ ಹೋಗು ಮಗಳೇ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇಯನಾಗಿರುವಂತ ಒಬ್ಬ ಪುತ್ರನನ್ನು ಬೇಡಿಕೊ ಮಗಳೆಂಬುದನ್ನು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ಹೊರಟು ಬಂದಿದ್ದೇನೆ. ಬಂದು ಸೇರಿದೆ. ಇದುವೇ ಅರಣ್ಯವಲ್ಲವೇ? ಇಲ್ಲಿಗೆ ಬಂದಂತಹ ಸಂದರ್ಭ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಾಗ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತ ಸ್ಥಳ ಎಂಬುದಕ್ಕೆ ಆರಿಸಿಕೊಂಡವಳಿದ್ದೇನೆ. ಆದ್ರೆ ಒಂದು ವಿಚಾರ, ಈ ಸಂದರ್ಭ ತಪಸ್ಸು ಮಾಡಬೇಕಾದ್ರೆ ನಾನು ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡುವುದು ಬೇಡವೇ? ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ. ಚೆಲುವಿಗೆ ಯೌವನ ಚೆಲುವಿಗೆ ಯೌವನ
ಕಂಡರೆ ಮೋಹಿತರುಳಿಯರು ತಪಗಿನ್ನು ವಿಘ್ನ ಆಗುವಾದೈದೆ ಗೆಳೆಯ ಕಾಮುಕರನ್ನ ಕಂಡರೆ ಮೋಹಿತ ತುಳಿಯರು ತಮಗಿನ್ನು ವಿಘ್ನವಾಗುವುದೈದೆ ಗೆಲುವಿಕೆ ಯೌವನದಿಂದ ಕಾಗಳಿರುವೆ ತಪಸ್ಸು ಮಾಡುವುದಕ್ಕಿಂತ ಮೊದಲಾಗಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ, ಚೆಲುವಿಕೆ ಯೌವನದಿಂದ ಕೂಡಿಕೊಂಡಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಬಿಡುವುದಿಲ್ಲ. ವಹಿಸಿ ಯಾರು ಆ ಸಂದರ್ಭ ನನ್ನ ತಪಸ್ಸು ಕೆಟ್ಟು ಹೋಗುವುದಿಲ್ವಾ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ನಮ್ಮನ್ನು ವಂಚಿಸುವುದಕ್ಕಾಗಿ ಇನ್ನೊಂದು ಪಂಗಡದವರಿದ್ದಾರೆ, ಬೇರೆ ಯಾರೂ ಅಲ್ಲ. ಹೇಳುವುದಕ್ಕೆ ನಮ್ಮವರೇ, ನಮ್ಮ ಚಿಕ್ಕಮ್ಮನ ಮಕ್ಕಳು, ಆ ಸುಮನಸರು. ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ ಅವರು. ಒಂದು ವೇಳೆ ನನ್ನ ತಪಸ್ಸಿಗೆ ಅವರಿಂದ ವಿಘ್ನ ಬಂದರೆ ನನ್ನ ಅಮ್ಮನ ಆಸೆಗಳು ಈಡೇರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಮಾಡುವುದು? ಈ ರೂಪದಲ್ಲಿ ತಪಸ್ಸನ್ನಾಚರಿಸುವುದು ಸರಿಯಲ್ಲ. ಈ ರೂಪವನ್ನೇ ಮರೆಮಾಚಿ ಬೇರೆ ರೂಪದಲ್ಲಿ ತಪಸ್ಸನ್ನಾಚರಿಸಬೇಕು. ಯಾವ ರೂಪ ಆದೀತು? ಹಾವಿನ ರೂಪ ಆದೀತ? ಮತ್ತೆ ಹೌದಲ್ವೇ? ಮೇಲೆ ನೋಡಿದ್ರಿ ಗರುಡನ ಸಂಚಾರ ಉಂಟು. ಒಂದು ವೇಳೆ ನನ್ನನ್ನು ಕಚ್ಚಿಕೊಂಡು ಆತ ಮೇಲೆ ಹೋದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಿಲ್ಲ. ಬೇಡ, ಜಿಂಕೆ ರೂಪ ಆಗಿತ್ತು. ಹೌದಲ್ವಾ? ಆ ಕಡೆ ನೋಡಿದ್ರಿ ಒಬ್ಬ ಕಿರಾತ ಬೇಟೆಗಾಗಿ ಕಾಯುತ್ತಾ ಇದ್ದಾನೆ. ಅವನ ಕೈಗೆ ಸಿಕ್ಕಿದ್ರೆ ನಾವು ಉಳಿಯುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ವೇ ಇಲ್ಲ. ಹಾಗಾದ್ರೆ ಹಾವಿನ ರೂಪ ಬೇಡ, ಜಿಂಕೆಯ ರೂಪ ಬೇಡ, ಮತ್ತಿನ್ಯಾವ ರೂಪ ಅಲ್ಲಿ ಕಾಣುವುದೇನು? ಹಾಗೆ ದಡ ಮಾಡುವುದು ಸರಿಯಲ್ಲ. ಈ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನೆ. ಲೋಕದ ಕಲ್ಯಾಣಕ್ಕೆ ಬೇಕಾಗಿ ತಪಸ್ಸನ್ನು ಮಾಡುತ್ತಿದ್ದಂತಹ ಶುಭಾಸುಕ ಮುಡಿನಾಡು ಇದ್ದಕ್ಕಿದ್ದಂತೆಯೇ ಬೆಂಕಿಯ ಜ್ವಾಲೆ. ಗುರಿ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಆಕಾಶದಲ್ಲಿ ಹಾರಾಡುವಂತ ಪಕ್ಷಿ ತೆರಿಗೆ ಬಿದ್ದು ಪ್ರಾಣ ಬಿಡುತ್ತಿದೆ. ಮಾತ್ರವಲ್ಲ, ಪ್ರಾಣಿಗಳು ದಿಕ್ಕು ದೇಶ ಇಲ್ಲದೆ ಓಡುತ್ತಾ ಉಂಟು. ಏನೆಂಬುದನ್ನು ದಿವ್ಯದಿಷ್ಟದ ಓಡುತ್ತಾ
ಇದ್ದಾಳೆ. ಇದು ಮುನಿಕುಲಕ್ಕೆ ಈಕೆ ಉದರದಲ್ಲಿ ಕೈಸಲೇ ಜಡಿಸಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿವಾಗಿ ಮಲಿನಾಯ್ತಾಳೆ ಈ ಪ್ರದೇಶ. ಹೆಮ್ಮೆಯಿಂದಾಗಿ ಯೋಗ್ಯವಾದ ಸ್ಥಳ ಬೇಕು. ಉದಾಹರಣೆ ಕರುಣಿಸೈ ಸತ್ಪುತ್ರನನು ಎಂದೆನುದನು ತಿಳಿಸಿದಳು. ಓ ವಾಣಿ ರಮಣ ಬ್ರಹ್ಮದೇವ ಮೈದೂರು ತಂದೆ ಏನಿದು ಏನಿದು ಘನತರ ತಪವು ಮಾರಿ ಮಣಿಯೇರಿ ಬಳಲಿದೆ ದಿಡವು ಸಾನೂರಾಗದಿ ಬೇರು ಮನದಿರವನ್ನು ನಾನೀವೇನೆಂದ ಐದಂದು ಕಮಲ ಜಾನು. ಮಗಳೇ ಮಾಲಿನಿ, ನಿರಂತರವಾದಂತಹ ಭಕ್ತಿ ಮೆಚ್ಚಲಾದ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನುಂಟು ಹೇಳಿಕೋ ಮಗಳೇ. ಕರುಣಸಾಗರ ದೇವ ಪರಮೇಶಿ ಕರುಣಸಾಗರ ದೇವ ಪರಮೇಶಿ ಕೇಳಯ್ಯ ಅರುಜಾದಿಲ್ದಲಿ ಮನದಿರವ ದುರಧೀರನಾಗಿಹ ಕರಳನ ಬಯಸಿನ ದುರಧೀರನಾಗಿಹ ಕರಳನ ಬಯಸಿನ ವಿರಚಿಸಿದನು ಘೋರ ತಪವ ಕರುಣಸಾಗರ ದೇವ ಓ ಬ್ರಹ್ಮದೇವ ಮೊದಲಾಗಿ ನಿಮ್ಮ ದಿವ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇದ್ದೇನೆ. ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷತೆಯ ತಂದೆ ಏನು ವರಬೇಕು ಎಂಬುದಾಗಿ ಕೇಳುತ್ತಾ ಇದ್ದೀರಿ. ಭಗವಂತ ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಅಂತಹ ಮಗುವನ್ನು ಕರುಣಿಸು. ಮಗಳೇ ಆಗಲಿ. ಆದರೆ ಮಗಳೇ ಯಾವುದು ನೀನು ಪಡೆಯುವಂತಹ ಮಗ ಅವ ಕೋಣನಾಗಿದ್ದಾನೆ. ಅಯ್ಯೋ 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 ಬ್ರಹ್ಮದೇವ ಎಂತಹ ಮಾತನ್ನು ಹೊರತಾ ಇದ್ದೀರಿ ನೀವು. ಯಾಕಮ್ಮ ವರವನ್ನು ಬೇಡಿಕೊಂಡರೆ ಶಾಪವನ್ನು ಕೊಡುತ್ತಾ ಇದ್ದೀರಾ. ಹಾಗಾಯ್ತೆ ಆಗ್ಲಿಲ್ವೇ ನಿನ್ನ ಉದರದಲ್ಲಿ ಜನಿಸುವಂತ ಮಗ ಕೋಳಲಾಗಲಿ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರವನ್ನು ನನ್ನ ತಾಯಿಯಲ್ಲಿ ಯಾವ ರೀತಿ ಹೇಳುವುದು ಬ್ರಹ್ಮದೇವ? ಮರುಗದಿರು ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು
ಮಾತಲ್ಲ ಮರೆಯ ಮಾತಲ್ಲ ಎನ್ನುತ್ತ ಸೌತೈಸಿದರು ಮಾಲಿನ್ಯ ಮರುಗದಿರು ಮಗಳೇ, ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ? ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪೋವನ ತೀರಿಸುವಂತಹ ಈ ಪ್ರದೇಶ ಮುನಿ ಸುಮಾರ್ಷುಗಳ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪೋವನ ತೀರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾರೆ ಮಗಳೇ. ದೇವ, ಮುನಿಗಳು ಕೊಟ್ಟಿರುವಂತಹ ಪಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲವೇ? ಆಗುವುದಿಲ್ಲ ಮಗಳೇ. ಜೊತೆಯಲ್ಲಿ ಮತ್ತೊಂದು ಮಾತನ್ನಾಡಿ ಬಿಟ್ಟಿದ್ದಾನೆ. ಯಾವುದು? ನಾನಿದ್ದಂತಹ ಶಾಪಕ್ಕೆ 3 ಮೂರ್ತಿಗಳನ್ನು ಪರಿಮಾರ್ಜನೆ ಸಿಗದೆ ಹೋಗಲಿ. ಹಾಗಿದ್ರೆ ನಾನು ಕೋಣನಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗ್ಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭಮಸ್ತು. ಕನಕ ಗರ್ಭನ ನೇಮವನು ಗೋಡು ಮಾಲಿರಿ ಕನಕ ಗರ್ಭನ ನೇಮವನು ಗೋಡು ಮಾಲಿರಿ ಘನ ಹರುಷವನು ತಾಳು ಘನ ಹರುಷವನು ತಾಳು ಕ್ಷಣದೋಳು ನಿಜ ರೂಪವನು ತಾಳೆಯುತ್ತಲಿ ಕ್ಷಣದೋಳು ನಿಜ ರೂಪವನು ತಾಳೆಯುತ್ತಲಿ
ಮುನೀಜನ ಬದ್ದಿಯಾಗಿ ಹರಿದಿಯು ತಲ್ಲಯ ಪುತ್ರಿಯನು ತಪಗೆಂದು ಗಳುವುದು ಹರುಷದಿಂದಿರಲು ಕಶ್ಯಪ ಬ್ರಹ್ಮರ ಹಿರಿಯರ ದಿತಿದೇವಿ ನಾನು ಹಲವು ಮಕ್ಕಳ ತಾಯಿಯಿಂದ ನಿಗಲ್ತೆಯನ್ನು ಪಡೆದ ಮಕ್ಕಳ ಜೊತೆಯಲ್ಲಿ ಬಾಳುವಂತ ಯೋಗ ನನ್ನ ಪಾಲಿಗೆಲ್ಲದೆ ಹೋಯಿತು. ನನ್ನ ತಂಗಿಯ ಮಕ್ಕಳು ಸುರಲೋಕದಲ್ಲಿ ಅಧಿಕಾರವನ್ನು ನಡೆಸುತ್ತಾ ಇದ್ದಾರೆ. ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಮಕ್ಕಳನ್ನು ದೇವಲೋಕಕ್ಕೆ ಕಳುಹಿಸಿಕೊಟ್ಟೆ. ದೇವಲೋಕಕ್ಕೆ ದಾಳಿಯನ್ನು ಮಾಡಿದಂತಹ ನಮ್ಮ ಮಕ್ಕಳನ್ನು ಇಂದ್ರ ಧುರದ ಮುಖೇನ ಸಂಹರಿಸಿದ. ಶಕ್ತಿಯಿಂದ ನಾಕವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಎಂದಾದ ಮೇಲೆ ಯುಕ್ತಿಯನ್ನಾದರೂ ಉಪಯೋಗಿಸಿ ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಮಗಳಾದ ಮಾಲಿನಿಯನ್ನು ತಪಸ್ಸಿಯಾಗಿ ಕಳುಹಿಸಿಕೊಟ್ಟಿದ್ದೇನೆ. ವಿಧಿಯ ಕುರಿತು ತಪವನ್ನು ಆಚರಿಸಿ ಅವನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಮುಂದೆ ತ್ರೈಲೋಕ ವಿಜಯಿಯಾಗುವಂತ ಪುತ್ರ ಹುಟ್ಟುವ ಹಾಗೆ ವರವನ್ನು ಪಡೆದುಕೊಂಡು ಬಾ ಮಗಳೇ ಎಂಬುದಾಗಿ ಮಗನನ್ನು ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಯೋಗ್ಯವರನಿಗೆ ಮದುವೆ ಮಾಡಿಕೊಡಬೇಕಾದುದು ಆದ್ಯ ಕರ್ತವ್ಯ. ಯಾರು ಎಲ್ಲಿ ಎಂಬುದಾಗಿ ಆಲೋಚಿಸುತ್ತಿರುವಂತಹ ವೇಳೆಯಲ್ಲಿ ಪ್ರಜೆಗಳು ಹೇಳಿದಂತಹ ಮಾತೊಂದನ್ನ ಕೇಳಿದೆ ನಾನು. ಪಾತಾಳ ಲೋಕದಲ್ಲಿ ಮಧುವೆನೆಂದು ಊರಿದೆಯಂತೆ. ಅಲ್ಲಿ ಅದರ ವಿದ್ಯುನ್ಮಾಲಿ ಎನ್ನುವ ವಿದ್ಯಾವಂತ ಗುಣವಂತ ಶೌರ್ಯವಂತ ಎಂಬುದಾಗಿ ಹೇಳಿದ್ರು. ನನ್ನ ಮಗಳಿಗೆ ಸರಿಯಾದ ವರ ಅವನೆಂಬುದಾಗಿ ನಾನು ತೀರ್ಮಾನಿಸಿದರೆ ಅವನ ಅಭಿಪ್ರಾಯ ಏನು ಎಂಬುದನ್ನು ತಿಳಿಯಬೇಕಲ್ಲ. ಅದಕ್ಕಾಗಿ ಒಂದು ಓಲೆಯನ್ನು ಬರೆದು ಒಬ್ಬ ಆಳನ್ನು ಅಲ್ಲಿಗೆ ಅಟ್ಟುತ್ತೇನಂತೆ. ನನ್ನ ಓಲೆಗೆ ಮನ್ನಣೆ ಕೊಟ್ಟು ಬಂದನ್ನು ನೋಡೋಣ, ನಿರೀಕ್ಷೆಯಲ್ಲಿರುತ್ತೇನೆ. ಓಲಗವನ್ನು ಕೊಟ್ಟ ಕಾರ್ಯಕಾರಣ ಇದನ್ನು ಕಂಡಂತಹ ನಾನು ಅವರೆಲ್ಲರನ್ನು ಕ್ರೋಢೀಕರಿಸಿ ಅವರಿಗೊಂದು ಯೋಗ್ಯವಂತ ನೆಲೆ ಬೇಕು.
ಸಮಾಜದಲ್ಲಿ ಮದಭಾನಿಗಳೆಂದು ಪಾಷಂಡಿಗಳೆಂದು ಛೀತ್ತು ಎಂಬುದಾಗಿ ಅವಹೇಳನಕ್ಕೆ ಕಾರಣವಾದಂತಹ ಸಂಘಟನೆಯೊಂದನ್ನು ನನ್ನದಾದಂತಹ ಫಲದಲ್ಲಿಯೇ ಈ ಮಧುವನದಲ್ಲಿ ಯೋಗ್ಯ ರಾಜಧಾನಿಯನ್ನು ನಿರ್ಮಿಸಿ ಅವರಿಗೆ ಒಂದು ಆಶ್ರಯವನ್ನು ಕೊಟ್ಟಿದ್ದೇನೆ. ಈಗ ನೋಡಬಾರದೆ ಎಂತೆಂತಹ ಮನೀಷಿಗಳಿಂದ ಉಪೇತವಾದಂತಹ ಸಭೆ, ಸಭ್ಯತೆ ಮುಖ್ಯವಾದಂತಹ ಸಭೆ. ಹೋದವರು ಹೋಗಲಿ, ಇದ್ದವರು ಎಷ್ಟು ಅಂತ ನೋಡಿ. ಯಾರು ಸಭೆಯಲ್ಲಿ ಆ ಸಭ್ಯತೆಗೆ ಯೋಗ್ಯವಾದಂತಹ ಜನ ಇದ್ದಾರೆ ಅದನ್ನು ಸಭೆ ಅಂತ ಹೇಳು. ಜನ ಎಷ್ಟಿದ್ದಾರೆ ಅಂತಲ್ಲ, ಹೋದವರೆಲ್ಲ ಕೈ ಬಿಡಿ, ಇದ್ದವರೆಂತವರು. ಇದರ ಬಗ್ಗೆ ಯೋಚಿಸಿದಾಗ ಒಂದು ವಿಧದಲ್ಲಿ ಗುಂಪು ಅಂತ ರಕ್ಕಸರನ್ನು ಕರೆಯುತ್ತಿದ್ದಂತಹ ಒಂದು ಕಾಲ ಇತ್ತು. ಈಗ ಸಭೆ ಸಭ್ಯತೆ ಎಂದು ಕಾಣ್ತಾ ಇದೆ. ಅಂತಹ ರಕ್ಕಸಿಯ ಸಂಘಟನೆ ಒಂದೆಡೆಯಲ್ಲಿ ವೇದ ವಿಧರಾದಂತಹ ರಕ್ಕಸರಿಂದಲೇ ಉಪೇತವಾಗಿದೆ. ವೈದಿಕವಂತಹ ಪ್ರಕ್ರಿಯೆಯಲ್ಲಿ ಇದೆಂತ ಹೇಳಬಹುದು. ಹಾಗೆ ರಾಜಕೀಯ ತಂತ್ರಜ್ಞಾನದಲ್ಲಿ ಹೀಗೆ ಅಂತ ಕಳಿಸಬಹುದು. ಇಂಥವರಿಂದಲೇ ಉಪೇತವಾದಂತಹ ಸಭೆಯನ್ನು ಕಂಡಾಗ ಈ ಪ್ರಬುದ್ಧ ಸಂಘಟನೆಯ ಬಲುಹಿಯಿಂದಲೇ ನಮ್ಮನ್ನು ತಳ್ತೀದಂತಹ ಸುಮನಸವಿಂದವನ್ನು ಇರಿಯುವಲ್ಲಿ ಇದು ಕೂಡ ಒಂದು ಸೂಕ್ತವಾದಂತಹ ಸಂಘಟನೆಯಾಗಿ ಪರಿವರ್ತನೆ ಆಗ್ತದೆ ಎನ್ನುವುದೇ ನನ್ನದಂತಹ ವಿಶ್ವಾಸ. ಆ ಮಂಗಲರಾಯ ಸಮಯದ ನಿರೀಕ್ಷೆಯಲ್ಲಿ ಕ್ಷಣಮಂದೈಗವಾಗಿ ಕಾತರಿಸುತ್ತಿರುವಂತೆ ಓಲೆ ಬಂತಲ್ಲ ಒರಗಿದನು ಎಂತಹ ಶುಭಯೋಗ ಬಂದು ತಾನಾಗಿ ಒದಗಿ ಬಂದಿದೆ. ಜೀವನದಲ್ಲಿ ಇದು ತನಕ ಮದುವೆಯಾಗದೆ ಉಳಿದಂತಹ ನನಗೆ ದಿತಿದೇವಿಯವರು ಕಳುಹಿಸಿದಂತಹ ಓಲೆ, ತನ್ನ ಮಗಳಂತಹ ಮಾಲಿನಿ ಅಪೂರ್ವ ಸೌಂದರ್ಯವತಿ, ಶ್ರುತಿಯಲ್ಲಿ ಮತಿಯಲ್ಲಿ ಗತಿಯಲ್ಲಿ ಯೋಗ್ಯರಂತಹ ಕನ್ಯೆಯಾದ್ದರಿಂದಲೇ ನಿನಗೆ ವಿವಾಹ ಮಾಡುವುದಕ್ಕಾಗಿ ನಾವು ಸಿದ್ಧರಿದ್ದೇವೆ. ಓಲೆಯನ್ನು ವಾಚಿಸಿದಾಗ ಸಂತೋಷ ಆಗ್ತದೆ. ಒಂದೆಡೆಯಲ್ಲಿ ನನ್ನ ಪೂರ್ಣತೆ, ಮತ್ತೊಂದೆಡೆಯಲ್ಲಿ ಮದುವೆ ಮಾಧ್ಯಮವಾಗಿ ಅಖಂಡವಂತಹ ಸಾಮ್ರಾಜ್ಯಕ್ಕೆ ನಾನೇ ನಾಯಕನಾಗುವಂತಹ ವಿಶೇಷವಾದಂತಹ ಮದುವೆಯ ಆ ಬೆಸುಗೆ ವರ್ತಮಾನದಲ್ಲಿ ಮೂವೈ ಭವಿಷ್ಯತ್ತಿನಲ್ಲಿ ಸುಮನಸರನ್ನು ಎಳೆಯುವಂತಹ ಆಯುಧವಾಗಿ ಪರಿವರ್ತನೆ ಆಗ್ತವೆ ಎನ್ನುವುದೇ ಒಂದು ರೀತಿಯ ಸಂತೋಷ. ಎಲ್ಲಿ ಬಲ ಇದೆಯೋ ಅಲ್ಲಿ ಎಲ್ಲವನ್ನು ಗಳಿಸಿಕೊಳ್ಳುವುದಕ್ಕಾಗ್ತದೆ. ಬಲವಾನ ಪೃಥ್ವಿ, ಬಲದ ಮೇಲೆ ಆಧರಿಸುವಂಥದ್ದು ಅಧಿಕಾರ, ಅದೇ ಪೃಥ್ವಿಯದ್ದಂತಹ ನಿಯಮ. ಆ ಸಿಂಹವನ್ನು ಯಾರೂ ಕೂಡ ಅವಿಶೇಷಣಗೊಳಿಸಿ ಆ ಜಾಗದಲ್ಲಿ ಪೀಠಕ್ಕೇರಿಸಿದ್ದಲ್ಲ, ತನ್ನ ಸ್ವಶಕ್ತಿಯಿಂದಲೇ ಅದು ಅರಸು ಅನ್ನಿಸಿಕೊಳ್ಳುವಂತಹ ಸ್ಥಿತಿ ಕಾಡಿನಲ್ಲಿ ಹೇಗೆ ಉದಿಸಿತು. ಕೇವಲ ಬಲದಿಂದ ಆ ಬಲವೇ ನಮ್ಮದಾಗಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಅಖಂಡತೆಯನ್ನು ಪೂರ್ಣತೆಯನ್ನು ಸರಿಸಿ ಆ ಮುಖಾಂತರ ನಮ್ಮದಂತಹ ಆಶಯವನ್ನು ಪೂರ್ತಿಗೊಳಿಸುವಲ್ಲಿ ಈ ಮದುವೆ ಮಾಧ್ಯಮವಾಗ್ತದೆ ಎನ್ನುವುದರಿಂದಲೇ ಹೋಗುವುದು ಅಂತ ತೀರ್ಮಾನಿಸಿದೆ. ಯಾರಲ್ಲಿ ಅವಸರವಾಗಿ ಕರೆಸಿದ ಬಗ್ಗೆ ಉಂಡು ಬರೋದು ಯಾಕೆ? ನೇರ ಬರಬೇಕು. ನೀನು ಯಾವುದು ಹೆಕ್ಕಲಿಗೆ ಬಂದಾಗ ಬಂದಿದ್ದಿ ಮಾರ ಮದುವೆಗಾಗಿ? ಮದುವೆ ನನ್ನದೇ. ಬೇಗನೆ ಆಗುದಕ್ಕೆ ಮದುವೆ ಅಂತ ಹೇಳುದು, ಆಮೇಲೆ ಅದಕ್ಕೆ ವೈಕುಂಠ ಸಮಾರಾಧನೆ ಅಂತ ಹೇಳುದು. ಯಾವುದು ವೈಕುಂಠ ಸಮಾರಾಧನೆ? ಮತ್ತೆ ಮದುವೆ ನೋಡು ನೋಡು ನೋಡು, ಅಷ್ಟು ಬೇಗನೆ ಮಾಡಿಸಲಿಕ್ಕೆ ಆಗುದಿಲ್ಲ. ಋಣಾಮಂತ ಕುಡಿ ಬರ್ಬೇಕಲ್ಲ, ಬಂದ್ರೆ ಮಾಡುವ. ಎಲ್ಲಿ ಪುರೋಹಿತರಲ್ಲಿ? ಅಲ್ಲ, ನಾನು ಎಲ್ಲಿಗೆ ಸಾಯೋದು ಮಾರ್ರೆ? ನನಗೆ ಒಂದು ಗಳಿಗೆ ಸಮಯ ಉಂಟು, ಅದು ಇವರಿಗೆ ಗೊತ್ತುಂಟು. ಒಪ್ಪಿಕೊಂಡಾಗಿದೆ, ಹೋಗುದು ಎಲ್ಲಿಗೆ? ಸ್ವಾಮಿ, ನಿಮ್ಮ ದರ್ಶನಕ್ಕಾಗಿಯೇ ಕಾತರಿಸ್ತಿದ್ದವನು ಅಂತಲ್ಲ, ಸ್ವಾಮಿ, ಮುಖ ದರ್ಶನಕ್ಕಾಗಿ. ಆಯ್ತಲ್ಲ, ಇದು ಅವಸರಕ್ಕೆ ಕರೆಸಿಕೊಂಡ್ರಲ್ಲ, ಯಾಕೆ? ಮದುವೆಗೆ
ಹಾಸಿಂಗ ಗಟ್ಟಿಯ ಎಲ್ಲ ಮುಗೀತು ಕಾಣ್ತದೆ. ಅಲ್ಲ ನಿಮಗೆ ಈ ಹುಡುಗರಿಗೆ ಒಂದು ರೋಗವೇ ಆಗಿ ಹೋಯ್ತಲ್ಲ. ಏನು ಸ್ವಾಮಿ? ಊರಿಂದ ಊರಿಗೆ ಹೋಗುತ್ತೀರಿ, ಅಲ್ಲಿ ಒಬ್ಬರನ್ನೊಬ್ಬರು ಕಾಣ್ತೀರಿ, ನೆಗಾಡ್ತೀರಿ, ಕುಚ್ಚು 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 ಮಾತಾಡ್ತೀರಿ, ಮದುವೆ ಆಗಿಯೇ ಬಿಡ್ತೀರಿ. ನಿಮಗೆ ಗುರು ಹಿರಿಯರು ಶಾಸ್ತ್ರಕ್ರಮ ಮಣ್ಣಗಟ್ಟಿ ಬೇಡ. ಸ್ವಾಮಿ ಬಿಡಿ, ನಾನು ಹೋಗಿ ಬಿಡ್ತೇನೆ. ನಾವೆಲ್ಲ ಯಾಕೋ ಹಿರಿಯರು ಇಲ್ಲಿ. ಸ್ವಾಮಿ ನಿಮ್ಮ ಶಿಷ್ಯ ಹೌದಾ ನಾನು? ಹೌದು. ಎಷ್ಟೋ ವರ್ಷದಿಂದ ನಿಮ್ಮನ್ನು ಅನುಸರಿಸಿ ಅದಕ್ಕೆ ನನಗೆ ಸಿಟ್ಟು ಬಂದು ಎಲ್ಲರಾಗಿ ನೀವು ಮಾಡಿಬಿಟ್ರೆ ಎಲ್ಲ ಮುಗಿಲಿಲ್ಲ. ಕಳೀಲಿಲ್ಲ. ನಿಮ್ಮದೇ ಪೌರೋಹಿತ್ಯದಲ್ಲಿ ಮದುವೆ ಆಗಬೇಕು ಎನ್ನುವಂತಹ ನನ್ನ ಆಸೆ ಚಿಗುರೊಡೆದು ಅದು ಪೂರ್ತಿ ಸಹಕಾರಗೊಳ್ಳುವುದಕ್ಕಾಗಿ ನಿಮ್ಮನ್ನು ಕರೆಸಿಕೊಂಡದ್ದು. ನಾನು ಮುಗೀತು ಅಂತ ನನಗೆ ಸಿಟ್ಟು ಎಲ್ಲಿ ಬಂತು. ಇದು ಹಾಗಿದ್ರೆ ಯಾವ ಹುಡುಗಿಯೊಂದಿಗೆ ಮದುವೆ? ದ್ವಿತೀಯ ದೇವಿಯವರ ಮಾಲಿನಿಯೊಂದಿಗೆ. ಶೋಣಿತಾಪುರ ಅಲ್ವಾ ಅದು? ಸರಿ. ಕಾರ್ಯಕ್ರಮ ಎಲ್ಲಿ? ಅಲ್ಲಿ. ಹಾಗಿದ್ರೆ ಅಲ್ಲಿಗೆ ಹೋಗ್ಬೇಡುವ? ಹೋಗ್ಬೇಕು. ಡಬ್ಬಣ ಎಲ್ಲುಂಟು ಹರಿದ್ರೆ ಹೋಲಿ, ಮತ್ತೆ ಹೆಸರಿಗೆ ಆಗೋದಿಲ್ವ ಧರ್ಮ? ಅಲ್ಲಿ ದಿಬ್ಬಣ 2 ಶಾಲು ಸರಿ ಉಂಟು ಈ ಕಡೆಯಿಂದ. ಅದೆಂತದ್ದು ಶಾಲ? ಅದು ಗುಂಡಾಸುರ ಅಲ್ಲ. ಒಬ್ಬ ಬಂದ್ರೆ ದಿಬ್ಬಣ ಪೂರ್ತಿ ಆಯ್ತು ಅಂದ್ರೆ ಅರ್ಥ. ಹೌದು. ನಿಮ್ಮನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದ. ಎಂತಕ್ಕೆ? ಯಾಕಂದ್ರೆ ಅವನಿಗೆ ಒಂದು ಯೋಗ್ಯ ಅಂತ ಕನ್ನೆಯನ್ನು ಹುಡುಕಿ ಇವತ್ತೇ ನಿರ್ಧಾರ ಆಗಬೇಕು, ಮತ್ತೆ ಮದುವೆ ಆಗಬೇಕು. ಇವನಿಗೆ ಜೊತೆ ಹುಡುಕ್ಲಿ ಯಾವ ಊರಿಗೆ ಹೋಗುದಪ್ಪ ಕರ್ಮ? ಈ ಸುವರ್ಣ ಗೆಡ್ಡೆಗೆ ಒಂದು ಗೆಣಸಿನ ಗೆಡ್ಡೆ ಆದ್ರೂ ಆಗಬೇಡುವ, ಜೋಡಿ ಆಗಬೇಕಿದ್ರೆ ಹುಡುಕೋಣ. ಆದ್ರೆ ಆಯ್ತು, ಇಲ್ಲದಿದ್ರೆ ಒಂದು ಚಂದದ ನಾಯಿ ಕುಕ್ಕರಲ್ಲಾದ್ರೂ ಹುಡುಕೋಣ. ಹೋಗೋಣ ಹೋಗೋಣ. ಲಕ್ಷ್ಯ ಸ್ಥಾನವನ್ನು ತಲುಪಿದ್ದೀರಿ. ಇನ್ನೆಲ್ಲಿಗೆ ಹೋಗುವುದು? ನಾವು ಈಗ ತಲುಪಲ್ಲಿಗೆ ತಲುಪಿದ್ದೇವೆ. ಇದು ಶೋಣಿತಾಪುರದ ಅರಮನೆಯ ಮುಂದೆ ಕಾಣುವುದು. ಬಹಳ ಶೃಂಗಾರ ಆಗಿದೆ, ಮಿರಿ 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 ಮಿನುಗುತ್ತದೆ. ಏನು ಅಲಂಕಾರ, ಏನು ಶೃಂಗಾರ! ಅಯ್ಯೋ ದೇವರೇ, ಬೊಂಬೈ ಜೀರಿಗೆ ಉರಿಯುವುದೇ ಕಣ್ಣು ಬಿಡಿ. ಸ್ವಾಮಿ ಅದುವೇ ಈಗ ಚಪ್ಪರ ಹಾಕಿದ್ದಾರೆ ಕೆಂಪೆ, ಕುಳಿತುಕೊಳ್ಳುವ ಆಸನಗಳೆಲ್ಲ ಕೆಂಪೆ. ಸ್ವಾಮಿ ಸಿಂಗರಿಸುವಲ್ಲಿ, ತಳಿರುತರಣದಿಂದ ಅಲಂಕರಿಸುವಲ್ಲಿ ಕಮ್ಯುನಿಸ್ಟಿಯವರಲ್ಲ ಅಂತ ತೋರಿಸಿ. ಇವರ ಯಾರು ಕಮ್ಯುನಿಸ್ಟ್ ಅಲ್ಲದ ಕಾರಣ ಇದೆಲ್ಲ ಕೆಂಪೆ. ಸರಿಯಾಗಿದೆ. ತಕ್ಕ ಮಟ್ಟಿಗೆ ಜನರು ಸೇರಿದ್ದಾರೆ. ಸರಿ, ಇದ್ದವರಾದ್ರೂ ಬೆಳಗಿನವರೆಗೆ ಇದ್ರೆ ನಮಗೆ ಸಾಕು, ಧಾರಾಳ ಇಲ್ಲಿ. ಹೌದು. ಆದ್ರೆ ಸೇರಿದವರೆಲ್ಲ ಅವರಷ್ಟಕ್ಕೆ ನಾವು ಗುಸು ಗುಸು ಮಾತಾಡ್ತಾರೆ, ಕೊಡುವವರು ಅವ್ರಿಗೆ ಕೊಡ್ತಾರೆ, ಎಲ್ಲ ಮುಗೀತು ಕಾಣ್ತದೆ. ಅವರು ಬುಟ್ಟಿ ಹಾಗೆ ಕೊಂಡೋಗ್ತಾರೆ. ನಾವು ದಿಬ್ಬಣಿಗರು ಬಂದು ಹೊತ್ತೆಷ್ಟಾಗಿ ನಮ್ಮನ್ನು ಕರೆದು ಮಾತಾಡುವ ನಿಮ್ಮಂತ ಪುರೋಹಿತರನ್ನು ಸಾಮಾನ್ಯರಿಗೆ ಕರೆದು ಮಾತಾಡಿಸಿಕೆ ಆಗ್ತದೆ. ಈಗ ಸಾಮಾನ್ಯರು ಇಲ್ಲ, ಅಸಾಮಾನ್ಯ ಯಾವಾಗ ಮಣ್ಣಗಟ್ಟಿ ಬರ್ತಾರೆ ಸ್ವಾಮಿ, ಬರ್ತಾರೆ. ಸಮಾಧಾನ. ಪಾತಾಳದಿಂದ ಬರುವಂತ ವರ್ಣದೀಪರವನ್ನು ದೂರದಿಂದಲೇ ವೀಕ್ಷಿಸಿದೆ, ಎದುರುಗೊಳ್ಳುವುದಕ್ಕೆ ಮುಂದಾದೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಣಾಮಗಳು. ಕುಳಿತುಕೊಳ್ಳಿ, ಸತ್ಕರ್ಗಳು ಬರುತ್ತಾರೆ. ಈಗ ವಿದ್ಯುನ್ಮಾಲಿ ಎತ್ತರದ ಪೀಠ ಇದೆ, ಕುಳಿತುಕೊಳ್ಳಿ. ನೀವೆಲ್ಲರಲ್ಲೇ ಕುಲ್ಪಿ ಬಂದ್ರೆ ಹೋಗ್ಬೇಕಷ್ಟೇ. ಹಾಗಲ್ಲ, ಅಲ್ಲಲ್ಲಿ ಕುಳ್ತೀರಿ. ಹೌದು. ವಿದ್ಯುನ್ಮಾಲಿ ನಾನೇ ಇರೋದಕ್ಕೆ ಒಬ್ಬರು ಪುರೋಹಿತರಿಗೆ ನನ್ನವರು ತಪಸ್ಸಿಗಾಗಿ ತೆರಳಿದ್ದಾರೆ. ಯಾವಾಗ ಬರುತ್ತಾರೆ ಎಂದು ಹೇಳುವುದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗಿರುವಾಗ ಧಾರೆ ಇರುವುದಕ್ಕೆ ಒಬ್ಬರು ಪುರೋಹಿತರನ್ನು ಕರೆದುಕೊಂಡು ಬಂದಿದ್ದೀರಾ? ಅಮ್ಮ, ಈ ಕಾಣುವುದು ನಮ್ಮ ಪುರೋಹಿತರು ನೋಡಿ. ಚತುರ್ವೇದಿಗಳು ಅಂತಲೇ ಹೇಳುವುದು ಇವರು. 4 ವೇದದಲ್ಲಿ ಇದನ್ನು ತೀರ್ಮಾನಿಸಿ ಹೇಳಬಲ್ಲ. ಭಾಷ್ಯವನ್ನು ಬರೆಯುವಷ್ಟು ಮುಂದುವರೆದು ಗೋದಾಯ ಭಟ್ಟು ಅಂತ ಹೇಳಿದ್ರು. ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಹೇಳಿಮ್ಮ, ಒಳ್ಳೇದಾಗಲಿ. ನೀವು ಪುರೋಹಿತರ ಅಲ್ಲ, ಕರಡಿಯ ಮಗ. ನನ್ನನ್ನು ಕಂಡ್ರೆ ಎಲ್ಲರೂ ಕೇಳೋದು ಇವರು ಪುರೋಹಿತರ ಅಂತ. ಪರಿಚಯ ಸಿಕ್ಕದೆ. ದೇಹಕ್ಕಿಂತ ದೊಡ್ಡ ಮುಂಡಾಸು, ಕುರ್ಚಿಲು ಗಟ್ಟು, ಮುರುಕು ಕಚ್ಚೆಗ್ಗು. ಪರಿಚಯ ಸಿಕ್ಕುದು ಅದರಲ್ಲಿ. ಕರ್ಮ ಓಬಿರಾಯನ ಕಾಲದ್ದು ಬಿಡಬಾರದು ಅಂತ ಹೇಳ್ತಾರೆ. ಮಣ್ಣು ಹಾಕಲಿದ್ದಕ್ಕೆ. ಸ್ವಾಮಿ ಬೇಸರ ಮಾಡಬೇಡಿ. ಬೇಸರದಂತರವೇ ಇಲ್ಲಮ್ಮ ನಮಗೆ. ಇಲ್ಲ ಅಂತಲ್ಲ, ಇಷ್ಟು ದಪ್ಪಕ್ಕೆ ಇರ್ತವೆ. ನಾವೆಲ್ಲ ಮನೆಯಿಂದ ಬರುವಾಗ ಬೇಸರದ ನರವನ್ನು ಅಲ್ಲಿ ಇಟ್ಟು ಬರುದು. ಇನ್ನು ಹೋಗಿ ಸಿಕ್ಕಿಸುದು 10 ನಜೆ ಕಳೆದನಂತರ. ಅಷ್ಟುವರೆಗೆ ಉಳಿದಿತ್ತ ಏನು ಎಳ್ಳುಂಡೆ? ಅದು ಇಲ್ಲಿ ಏನಾದ್ರು ಕೊಂಡೋದ್ರೆ ಸುಮ್ಮನೆ ಇರ್ತೀರ ನೀವು, ಏನಾಗ್ಲಿಕ್ಕಿಲ್ಲ. ಸ್ವಾಮಿ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಬೇಕಲ್ಲ. ಮಾವಿನಕಾಯಿಯ ಗೊರಟಿನಷ್ಟು ಇಷ್ಟು ಸಣ್ಣಕ್ಕೆ ಉಂಟು. ಎಲ್ಲೆಲ್ಲಿ ಏನೇನು ಮಾಡ್ತೀರಮ್ಮ? ಅಯ್ಯೋ, ನಿಮ್ಮ ಸಮ್ಮುಖದಲ್ಲಿ. ಹಾಗ ಮಾಡೋಣ. ಪುರೋಹಿತರ ಅದಕ್ಕಿಂತಲೇ ಇರೋದಲ್ಲ. ಏನ್ ಹೇಳಬೇಕಂತ ಹೇಳಿದ್ರೆ ಸಾಕು, ಎಲ್ಲ ಸಿದ್ಧ ಮಾಡಿ ಕೊಡ್ತಾರೆ. ಎಲ್ಲರಾಗಿ ಇಷ್ಟು ಉದ್ದ ಇಲ್ಲ. ಎಂತದ್ದು? ಹಟ್ಟಿ. ಹಚ್ಚಿನವರೆಲ್ಲ ಬರ್ದೆ ಕೊಡುದು. ಗಂಟು ಕಟ್ಟಿಕೊಂಡು ಮನೆಗೆ ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಶಾಸ್ತ್ರ ವಿಧಿವಿಧಾನ ಮಣ್ಣಗಟ್ಟೆ ಗೊತ್ತಿಲ್ಲ ಮಾರಿ ಸಂತಾನಗಳಿಗೆ. ನಮ್ಮದು ಹಾಗಿಲ್ಲ. ಇದ್ದದರಲ್ಲಿ ಸುಧಾರಣೆ ಮಾಡ್ತೇವೆ ನಾವು. ಶಾಸ್ತ್ರ ಮಾತ್ರ ಇಷ್ಟು ಬಿಡುವ ಹಾಗಿಲ್ಲ. ಪರಂಪರೆ ಮುರಿಯಬಾರದು. ಅದನ್ನು ಬಿಡ್ತಾನೆ ಹೋದ್ರೆ ನಾಳೆ ನಾವು ಬರೆದು ಹಾಕ್ಬೇಕಾಗ್ತದೆ. ನಾಟಕ ಸಭಾ
ಒಂದು ಮಾತು ಕೇಳಿ ಕೇಳೋಣ ಕೇಳೋಣ. ಈಗ ಮದುವೆ ಅಂತ ಹೇಳಿ ನಮ್ಮನ್ನು ಕಟ್ಟಿಕೊಂಡು ಬಂದುದೇ ಅಲ್ಲ, ಹುಡುಗಿ ನೋಡಿದ್ರೆ ಮೊದಲು? ನೋಡ್ಲಿಲ್ಲ ಸ್ವಾಮಿ. ಹಾಗಾದ್ರೆ ನೋಡದೆ ಆಗ್ತೀರಾ? ದಿತಿದೇವಿಯವರು ರಕ್ಕಸರ ಕುಲಮಾತೆ, ಅವರು ಹೇಳಿದ್ದೇ ಸರಿ. ಸಾಲದು ಹಿರಿಯರು ಒಪ್ಪಿದ್ರು ಅಂತ ಇವನು ತಾಳಿ ಕಟ್ಟುದು ಅವಸರಕ್ಕೆ, ಮತ್ತೆ ತಿರುಗಿ ನೋಡುವಾಗಲೇ ಗೊತ್ತಾಗೋದು ಅದು ಹಿಂದಿನಿಂದ ಬರುವಾಗ. ಹೇಗೆ ಅದು ಬರೋದು ಹೀಗೆ ಅದೇನು ಸ್ವಾಮಿ ಕನ್ನಡಿಯಲ್ಲಿ ಹೋದಾಗ? ಕನ್ನಡಿಯಲ್ಲಿ ಹೋಗುದಲ್ಲ, ಅದು ಕೆಲವು ಮೋಟು ಕಾಲಿನವು ಇರ್ತವೆ. ನೋಡ್ಲಿಕ್ಕೆ ಬಂದವರು ಒಪ್ಪದೆ ತಿರುಗಿ ಹೋಗಿ ಬಿಡ್ತಾರೆ. ಸೋತ ಹೆತ್ತವರು ಕಡೆಗೆ ಒಂದು ಉಪಾಯ ಮಾಡ್ತಾರೆ. ಸ್ವಲ್ಪ ಚಂದ ಇರುವ ತಂಗಿಯನ್ನು ತೋರಿಸ್ತಾರೆ, ಈ ಮೋಟು ಕಾಲಿನ ಅಕ್ಕನನ್ನು ಕಟ್ಟಿ ಬಿಡ್ತಾರೆ. ಹೌದಾ? 1000 ಸುಳ್ಳು ಹೇಳಿ ಮದುವೆ ಮಾಡು ಗಾದೆ ಹಾಗೆ. ಹಾಗೆ ಆಗಿ ಹೋದ್ರೆ ನಿಮಗೂ ಸಹ ಮತ್ತೆ ಅದಾಗಬಾರ್ದು. ನೋಡ್ಲೇಬೇಕು. ನೋಡೋಣ, ವ್ಯವಸ್ಥೆ ಮಾಡ್ತೇನೆ ಅಮ್ಮ. ನಮ್ಮ ರಾಯರಿಗೆ ಒಮ್ಮೆ ಹುಡುಗಿ ನೋಡ್ಬೇಕಂತೆಲ್ಲ. ಹುಡುಗಿಯನ್ನು ಕಾಣ್ಬೇಕಿದ್ರೆ ಶಂಕರ ಆಗ್ಬೇಡವಾ? ಆಗಿದೆಯಾ? ಕೇಳುತ್ತೇನೆ. ನೋಡಿ ಕೇಳಿ ನೋಡಿ. ಬರ್ಲಿ ಬರ್ಲಿ ಬರ್ಲಿ. ಶೃಂಗಾರ ಆದ್ರೆ ಹುಡುಗಿ ಮಂಟಪಕ್ಕೆ ಬರ್ಲಿ. ಮದುಮಗಳು ಶೃಂಗಾರ ಆಗಿ ಮಂಟಪಕ್ಕೆ ಬಂದಳು. ಚೆನ್ನಾಗಿ ನೋಡಿ, ಮನಸ್ಸಿದ್ರೆ ಮಾತ್ರ ಒಪ್ಪಿ, ಇಲ್ಲದಿದ್ರೆ ಬಾಸಿಂಗಲ್ಲೊಂದು ಕಟ್ಟಿದ್ದು ಅದನ್ನು ಕಳಚಿ ಬಿಸಾಡಿ ನಾವು ಹೋಗಿ ಬಿಡೋಣ. ನಮಗೇನು ಊರುಟಾಗಿದ? ನಾಳೆ ಇವಳಲ್ಲದಿದ್ರೆ ಇವಳ ತಾಯಿ ಇನ್ನೊಬ್ಬಳು. ಚಿಕ್ಕಿ ಕರ್ಮವೇ ಸ್ವಾಮಿ. ಮಂಗಲೋತ್ಸವ ಇನ್ನು ನಡೀಲಿಕ್ಕಿದೆ, ಮೊದಲೇ ಇಂತಹ ಋಣಾತ್ಮಕ ಸಂದೇಶವು ನಮಗೆ. ಇವಳಾಗದಿದ್ರೆ ರೂಪದಲ್ಲಿ ಇವಳಿಂದ ತಾಯಿ ಸಮಾನಗಳನ್ನು ನಾಳೆ ಬೇರೆ ಆಗಬಹುದು ಅಂತ. ಈಗ ಇವಳನ್ನು ನೋಡಿ ಒಪ್ಪಿಗೆ ಆದ್ರೆ ಆಗಿಬಿಡೋಣ. ಸ್ವಾಮಿ, ಪಾತಾಳದ ಮೂಲೆ ಮೂಲೆಯನ್ನು ನಾವು ಶೋಧಿಸ್ತೇವೆ. ಸರಿ. ಅನುರೂಪಣ ಅಂತ ವಧು ಎಲ್ಲಿ ಬೇಕು, ಎಲ್ಲಿದ್ದಾಳೆ ಅಂತ ಎಷ್ಟೋ ಸಲ ಹೋಗಿದ್ದೇವೆ. ಹೌದು. ಕಂಡದ್ದೆಲ್ಲ ಸುಸಂಸ್ಕೃತಿಯ ಆ ಅಂದಕ್ಕೆ ಕತ್ತರಿ ಪ್ರಯೋಗ ಮಾಡಿದಂತಹ ಹುಡುಗಿಯರು. ಗಂಡಿ ಯಾವುದು ಹೆಣ್ಣೆ ಯಾವುದು ಅಂತ ಗೊತ್ತಾಗುತ್ತೆ. ನಮ್ಮ ಜಾತಿಯ ಹಣೆ ಬರಹ ಹೇಳಿದ್ರೆ ನಾವು ನಿಷ್ಠುರಿಗಳಲ್ವ? ಯಾಕೆ ಹೇಳೋದು? ಇವಳನ್ನು ಕಂಡಾಗ ಅಪೂರ್ವ ಸೌಂದರ್ಯದ ಕನ್ಯೆ. ಹೌದಾ? ಮಲ್ಲಿಗೆ ಜಲ್ಲರಿಂದ ಒಪ್ಪುವಂತಹ ಕಟಿಚುಂಬಕ ನಿಲುಗಡೆ, ಸರಿ. ಪ್ರಣಯ ಸೋಪಾನದ ತೆರದಲ್ಲಿ ಕೆಳಗಿಳಿದು ನಿತಂಬದಲ್ಲಿ ಓಲಾಡುವಂತಹ ರೀತಿ ಎಂದರೆ ಆ ಹೆಣ್ಣಿನಂತಹ ಸೌಂದರ್ಯವನ್ನು ತೂಕ ಮಾಡುವಂತಹ ಬಣಿಕನ ಹಾಗೆ ಕಾಣ್ತಾರೆ. ಸರಿ. ಹಾಗೆ ಪೂರ್ಣ ಚಂದ್ರ ಕಡೆಯಿಂದಲೇ ಒಪ್ಪುತ್ತಿರುವಂತಹ ಮುಖ. ಶಾಬಾಷ್. ತಿಳಿ ನೀರು ಎಳೆ ಮೀನು ಹಾಗೆ ಅತಿನಿತ್ಯ ಸಂಚಾರ ಆಗುವಂತಹ ಕಣ್ಣಾಲಿಗಳು. ಒಂದು ರೀತಿಯಲ್ಲಿ ದಾಂಪತ್ಯದ ಭಾವಿ ಭವಿಷ್ಯತ್ತಿನ ಕಥೆಯನ್ನೇ ಹೇಳ್ತಾ ಅಂತ ಅನಿಸ್ತದೆ. ಕಣ್ಣಿಗೆ ಕೆಳಗಿರುವಂತಹ ರೇಖಾವಿನ ನನ್ನದ ಸಮಯ ಅವಳದು ಮುಟ್ಲಿಕ್ಕೆ ಆಗೋದಿಲ್ಲ. ಈಗಲೇ ಮುಟ್ಟಬಾರದು. ಹೌದು. ಕಣ್ಣಿನ ಕೆಳಗಿರುವಂತಹ ರೇಖಾವಿನ್ಯಾಸ, ಮೂಗಿನ ಕೆಳಗಿರುವಂತಹ ಕೋನ ವ್ಯತ್ಯಾಸ, ಕನ್ನಡಿ ಕನ್ನೆಗಳು ವ್ಯತ್ಯಾಸ ವ್ಯಾಸ ಪೂರ್ತಿ ಹೊಂದಿಸಿದಾಗ ಒಂದು ಗಣಿತ ಸ್ಫುಟದಲ್ಲಿ ಶೃಂಗಾರ ಸಾರವನ್ನೇ ಉಣಿಸುವ ಹಾಗೆ ಆದೀತು. ಸದ್ಯಕ್ಕೆ ಸಾಹಿತಿ ಮಾತ್ರ ಅಲ್ಲ, ಗಣಿತ ಶಾಸ್ತ್ರಜ್ಞ. ಗಣಿತ, ರೇಖುಣಿತ, ಗುಣಿತ ಗೊತ್ತಿಲ್ಲದ ಗಣಿತಗಳೇ ಇಲ್ಲ. ಹೌದೌದು. ಅವರಿಗೆ ಪೂರ್ಣ ಒಪ್ಪಿಗೆ ಅಂತೆ. ನಿಮಗೆ? ನನ್ನ ಮಗಳಿಗೆ ಯೋಗ್ಯ ಅವರು ತುಂಬಾ ಸಂತೋಷ. ನಿಮಗೆ ಮೊದಲೇ ಮನಸ್ಸುಂಟು. ಹೇಳಿದ ಮಾತಲ್ವಾ? ಆಯ್ತು, ಎಲ್ಲ ಒಪ್ಪಿಗೆ ಉಂಟಲ್ಲ? ಮುಂದುವರಿಸೋಣವ. ಬಂತಲ್ಲ ಮುಹೂರ್ತ. ಧರ್ಮಮಣಿ ಎಲ್ಲಿದ್ದೆಪ್ಪ? ಮಾಲೆ ತಗೊಂಡ. ಹೌದು ಹೌದೇ. ತಲೆ ಕುದುರು ಬಿಡಿಯಾತು, ಅದು ಬಾಲದರೆ ಹೆಚ್ಚಾಗಲಿಲ್ಲ. 66 ಅಷ್ಟೇ. 36. ಇದನ್ನು ಹಿಡೀರಿ ನೀವು. ಇದನ್ನು ನೀನು ಹಿಡಿ ಮಗ. ಅದು ಹುಡುಗಿ ಮೊದಲು ಹಾಕ್ಲಿಕ್ಕೆ. ಹುಡುಗಿ ಹಾಕ್ಬೇಕಿದ್ರೆ ಹುಡುಗ ಸ್ವಲ್ಪ ತಲೆ ತಗ್ಗಿಸ್ಬೇಕಾಗ್ತದಲ್ಲ. ನಾನಲ್ಲಿ ತಲೆ ತಗ್ಗಿಸಿದ್ದು ಕಂಡಿದ್ದೇನೆ. ಓ, ನೀವು ಒಂದು ಊರಿನ ಅರಸ, ತಲೆ ತಗ್ಗಿಸಿದ್ರೆ ಕೊರತೆ ಆಗುತ್ತದೆ. ನಿಮಗಂತ ಏನಯ್ಯ, ಈ ಮೀಸೆ ಹೊತ್ತ ಪ್ರತಿಯೊಬ್ಬರಿಗೂ ಒಂದು ಕೋಡು ಇರ್ತದೆ. ನಾವು ಯಾವತ್ತೂ ಯಾರಿಗೂ ತಗ್ಗುವವರಲ್ಲ, ಬಗ್ಗುವವರಲ್ಲ. ಮೀಸೆ ಹೊತ್ತ ಗಂಡಸರಿಗೆ ಮರ್ಯಾದೆ ಇವರ ಮರ್ಯಾದೆಗೆ ಬಿಸಿ ಬೂದಿ ಹಾಕಿತ್ತು. ನಾನು ಒಂದು ಹೇಳ್ಬೇಕು ನಿಮಗೆ, ಎಷ್ಟೇ ಗಟ್ಟಿಗ ಗಂಡಸಾಗಲಿ ಒಂದು ಸಲ ಮದುವೆ ಮಂಟಪದಲ್ಲಿ ಹೆಣ್ಣಿಗೆ ತಲೆ ತಗ್ಗಿಸಲೇಬೇಕು. ಒಂದು ಸಲ ತಲೆ ತಗ್ಗಿಸಿದರೆ ಸಾಕು, ಮತ್ತೆ ಸಾಯುವವರೆಗೆ ತಲೆ ಎತ್ತಲಿಕ್ಕಿಲ್ಲವ. ಇದೆಲ್ಲ ಹಿರಿಯರು ಮಾಡಿ ಹಾಕಿದ ಕ್ರಮಗಳು. ಅದಕ್ಕೆ ಸಮರ್ಪಕವಾದ ಆಧಾರ ಉಂಟು. ಹೇಳಲಿಕ್ಕೆ ಹೋದ್ರೆ ಇಷ್ಟು ಉದ್ದ ಉಂಟು, ನಮಗೆ ಸಮಯ ಇಲ್ಲ. ಅದು ಸಂಸ್ಕೃತಿಗೆ ಅಂತ ಭಾವಿಸಿ ಬಗ್ಗೆ ಹೊರತೆ ಆಗೋದಿಲ್ಲ. ದೇವಸ್ಥಾನಕ್ಕೆ ಹೋಗುವ ಹಾಗೆ 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 ನೀನು ಮೊದಲು ಹಾಕು ಮಗ, ಆಮೇಲೆ ಅವರು ಹಾಕ್ತಾರೆ. ಓಲಗದರ ಊದಿ ನೋಡೋಣ. ಊದಿ ಹಾಗೆ. ಸರಿ, ಊದಿ. ಈಗಲೇ ಮತ್ತೆ ನಾಳೆ
ಮಂತ್ರ ಮತ್ತೆ ಮತ್ತೆ ಹೇಗೆ ಸ್ವಲ್ಪ ಮುಂದೆ ಯಾಕೆಮ್ಮ ಜನರು ನಗುದನ್ನು ನೋಡಿದ್ದೀರಾ ನೀವು? ನನ್ನನ್ನು ಕಂಡ ಕೂಡಲೇ ಅವ್ರಿಗೆ ನಗೆ ಬರೋದು, ಅದಕ್ಕೆ ನಾನೇನು ಸಾಯ್ಬೇಕು? ನಿಮ್ಮನ್ನು ನೋಡಿ ಅಲ್ಲ, ನಿಮ್ಮ ಮಂತ್ರವನ್ನು ಕೇಳಿ ಏನಾಯ್ತು? ಲಕ್ಷ್ಮೀಪತಿ ಒಂದು ಅರ್ಥ ಆಗಿದೆ, ಆಮೇಲೆ ಕುರ್ಲರಿ ಚರುಮುರಿ ಏನದು ಒಂದು ಅರ್ಥವೇ ಅಯ್ಯಯ್ಯೋ ಶಿವನೇ. ಈಗ ಅಲ್ಲಿ ಬಾಗಿಲು ಹಾಕಿದ್ದಾರೆ, ಎಲ್ಲಿಗೆ? ಬಾಗಿಲು ತೆರೆದ್ರು ನನ್ನ ಜನ್ಮ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, ಅಲ್ಲಿ ಸಮಸ್ಯೆ ಮುಗಿಲಿಕ್ಕಿಲ್ಲ. ಒಬ್ಬನ ತಲೆಗೆ ಒಬ್ಬ ಹೊಡ್ಕೊಳ್ಳೋದು ಅಲ್ಲಿ ಹೋದ ಕಾರಣ. ಯಾಕೆ ಹೋಗಬೇಕು ಸುಮ್ಮನೆ ಅಲ್ಲಿಗೆ? ಅಮ್ಮ, ಮಂತ್ರ ಸಂಸ್ಕೃತದಲ್ಲಿ ಇರೋದು, ನಿಮಗೆ ಅರ್ಥ ಆಗ್ತದ, ಅವರಿಗೆ ಗೊತ್ತಾಗ್ತದ. ಎಲ್ಲರೂ ತಪ್ಪು ತಿಳ್ಕೊಂಡು ನೆಗಾಡಿದ್ರೆ ನಾವು ಮಂತ್ರ ಹೇಳಲಿಕ್ಕಿಲ್ಲ. ಅದು ನಿಜವೇ. ಮತ್ತೆ ಏನಮ್ಮ, ಯಾರು ಹೇಳುವುದಿಲ್ವಲ್ಲ? ಅಲ್ಲ, ಹೇಳುದಾದ್ರೂ ಎಲ್ಲಿಗೆ? ಯಾರ ಕೈಯಲ್ಲಿ ಏನು ಇಲ್ಲ, ಮತ್ತೆ ಎಲ್ಲಿಗೆ ಹೇಳುವುದಿಲ್ಲ? ಅಯ್ಯೋ ಉಂಟಲ್ಲ, ಒಂದೊಂದು ಹಿಡಿದುಕೊಂಡಿದ್ದಾರೆ. ಅಯ್ಯೋ ಶಿವನೇ, ಅದು ಕೊಡುವಂತದ್ದ. ಕೆಲವರೆಲ್ಲ ಎಲ್ಲರಲ್ಲ, ಹೆಚ್ಚಿನವರೆಲ್ಲ ಅದು ಸಾಲ ಮಾಡಿ ಆದ್ರೂ ತಗೊಳ್ಳೋದು, ದೊಡ್ಡದೇ ಬೇಕು ಅಂತ. ಯಾಕೆ? ರಾತ್ರಿ ಹಗಲು ಅದರಲ್ಲೇ ಮುಳುಗಿ ಹೋದ್ರೆ ನೆರೆ ಮನೆಗೆ ಬೆಂಕಿ ಬಿದ್ರು ಗೊತ್ತಾಗಲಿಲ್ಲ. ಉಡುಗೊರೆ ಕೊಡ್ಲಿಕ್ಕೆ ಇವರ ಕೈಯಲ್ಲಿ ವಸ್ತು ಏನುಂಟು? ಉಡುಗೊರೆ ಅದು ಮನ್ನಾ ಮಾಡಲಾಗಿದೆ, ಆಶೀರ್ವಾದವೇ ಉಡುಗೊರೆ. ಕರ್ಮವೇ. ಅವರು ವರ್ಷಕ್ಕೊಂದೊಂದೇ ಮನ್ನಾ ಮಾಡಿಕೊಂಡು ಬಂದು ಮುಂಗೈಗೆ ಬೆಲ್ಲನ ಕಿಸಿ ಬಿಟ್ರೆ ಅವರು ಗಟ್ಟಿ ಆಯ್ತು ಅವ್ರದ್ದು. ಎಂತ ಕರ್ಮ? ನಿಮ್ಮ ಮಗಳ ಮದುವೆಯಲ್ಲಿ ಪರಂಪರೆ ಮುರಿದು ಬಿಡ್ತೀರಮ್ಮ. ಪರಂಪರೆ ಮುರಿಯಬಾರದು. ಅದಕ್ಕೆ ಏನು ಮಾಡೋದು? ಏನ್ ಮಾಡೋಣ ಈಗ? ಇದ್ದೀರಲ್ಲ ನೀವು, ನನ್ನನ್ನೇ ಒಪ್ಪಿಸುವುದ? ಹಾಗಲ್ಲ, ಏನಾದ್ರು ಕೊಟ್ಟು ಬಿಡಿ, ನಾಳೆ ತರಿಸಿ ಕೊಡುವ. ಕೊಡ್ಲಿಕ್ಕೆ ನಮ್ಮಲ್ಲಿ ಮಣ್ಣಂಗಟ್ಟಿ ಉಂಟಮ್ಮ. ಕೊಡ್ಲಿಕ್ಕಿದ್ರೆ ಆ ಘಟ್ಟದ ಬುಡದಿಂದ ಸಮುದ್ರದ ಬರಿ ಇಲ್ಲಿ ಬಂದು ಧೂಳು ಮುಸಿ ನಿಂತ ಕೆಟ್ಟು ನರಕ ಬರ್ಲಿಕ್ಕೆ ಬರ್ಬೇಕಾ ಇಲ್ಲಿಗೆ? ಈಗ ಸಿಕ್ಕಿದ್ದೆಲ್ಲ ಏನ್ ಮಾಡ್ತೀರಿ? ಸಿಕ್ಕುವುದು ಕರ್ಮ. ಈಗ ನಿನ್ನೆ ಹೇಳಿ ಪ್ರಯೋಜನ ಇಲ್ಲ. ಒಂದಿಷ್ಟು ಏನಾದ್ರೂ ಸಿಕ್ಕಿತ್ತು ಅಂತಲೇ ಇಟ್ಟುಕೊಳ್ಳಿ. ಬೇಸಿಗೆಯಲ್ಲಿ 6 ತಿಂಗಳಲ್ವ, ಉಳಿದ 6 ತಿಂಗಳು ಮಳೆಗಾಲದಲ್ಲಿ 3 ಕಟ್ಟಿ ಮೂಲೆಯಲ್ಲಿ ಬೀಳುವಾಗ ಯಾರು ಕೇಳ್ತಾನೆ? ನಮ್ಮ ಹೌದು. ಪ್ರಶ್ನೆ ಒಂದು ಮನಸ್ಸು ಮಾಡಿ ಮರ್ಯಾದೆಗೆ ಒಡಂಗ ಮಾಟ ಕುಚ್ಚೆಲ್ಲ ಕಾಂಚಿಂಚಿ ಬಾರ್ಬಾ ಕುಲ್ಲಲ್ಬ ಮಣಿಪು ಮನಸ್ಸಿಗೆ ಬರ್ತಾನೆ. ಯಾರು ಇಲ್ಲ ಪಿಜಿಲ್ ಹಾಕಿದ್ರೆ ಅದಕ್ಕೆ ಮಣಿ ಹೊರ್ತು ಕುಲದ ಉಂಟೊಂದು ತುಲಲ್ಪ ಅಂದು ಮಣಿ ಹೊರ್ತುಂಡು ಮನಸ್ಸಿಗೆ ಉಂಟಲ್ಪ. ಮರ್ಯಾದೆಗೆ ಏನು ಕೊಡೋದಮ್ಮ, ಒಂದು ಹಗ್ಗ ತೆಕ್ಕೊಳ್ಬೇಕಷ್ಟೇ. ಇಲ್ಲ ಮಾರ್ಗದಲ್ಲಿ ಇದೊಂದು ಉಂಟು, ಇದನ್ನೇ ಕೊಟ್ಟು ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾತ ಮದುವೆ ಕೆಲವಾದಿತ್ತು. ಸಂಚಾರಿ ಪಟ್ಟೆ ನಾನೇ ತಡೆರಹಿತ ಸಂಚಾರಿ ಪುರೋಹಿತ. ಮತ್ತೆ ಇದಕ್ಕೆ ನಿಲ್ದಾಣ ಇರ್ತದ? ಮತ್ತೆ ಒಳ್ಳೆ ಪಟ್ಟೆ ಸ್ವಾಮಿ, ಒಳ್ಳೆ ಚಾರ್ ಮಾಡಿ ಪಟ್ಟೆ ಹೇಗೆ ಕಾಣ್ತದೆ? ಇವರೆಲ್ಲಿ ನೋಡಿದ್ದು ಮಾರಾಯರೆ? ನಾನು ಹೆಚ್ಚು ಕಾರ್ಯಕ್ರಮ ಇರುವಾಗ 2, 3, 4 ಸಲ ಮಾಡ್ತೇನೆ ನಾನು. ಅದನ್ನು ನೋಡಿ ಇವರು ಚಾರ್ ಮಾಡಿ ಪಟ್ಟೆ ಚಾರು ಮಾಡಿ. ಹೌದೌದು, ಚಾರು ಮಾಡಿ ಅವನದ್ದಲ್ಲ ಅದು ಸ್ವಾಮಿ. ಇದು ನೀವು ಸಂಡಿಗೆ ಇದರಲ್ಲಿ ಒಣಗಿಸುದ? ಅಯ್ಯೋ ದೇವರೇ, ಸಂಡಿಗೆ ಒಣಗಿಸಿದ ಅಚ್ಚ ಅಲ್ಲ ಅದು, ಮತ್ತೆ ಜರಿ ಮಿರಿ ಜರಿ ಅಲ್ಲ. ಒಳ್ಳೆ ಸೇಮಿಗೆ ಕಟ್ಟಿದಾಗ ಉಂಟು. ಸೇಮಿಗೆ ಜರಿಯ ಹಾಗೆ ಕಾಣುವುದು ಅದು. ಪರಿಮಳ ಎಲ್ಲಾ ಕಡೆಯ ಪನ್ನೀರಿನ ಪರಿಮಳ ಒಟ್ಟು ಸೇರಿಕೊಂಡು ವಿಶೇಷ ಪರಿಮಳ ಇಲ್ಲಿಂದ ಹೊರ ಸೂಸುವುದು. ಅಂತಿಂತ ಪರಿಮಳ ಎಲ್ಲಿಂದ ಬರುತ್ತಿದೆ? ಮಧುವನದ ಪುರೋಹಿತನ ಲೊಟ್ಟೆಯಿಂದ ಬರುತ್ತಿದೆ, ಬರ್ಸಲಾಂಚ ಅದು ಹೊಟ್ಟೆಯಿಂದ. ಮತ್ತೆ ಅಮ್ಮ, ಇನ್ನೊಂದು ಕುಣುಗು ಬೆಕ್ಕಿನಾಗೆ ಇಳಿಸಿಕೊಡು ಒಂದು ಕ್ರಮ ಉಂಟು. ಏನು ಸ್ವಾಮಿ ಕರಿಬಿಡ್ತೀರ ನೀವು? ಮದುಮಗಳು ನಾಚಿಕೊಂಡು ಮೆಲ್ಲಗೆ ಬಂದ್ರೆ ಮುಗಿಬೇಡು ಅಮ್ಮ. ಅದು ನಿಜವೇ. ಮಗ ನೋಡಮ್ಮ, ನಿನ್ನ ಗುರು ಹಿರಿಯರು ಬಹಳ ಮಂದಿ ಇದ್ದಾರೆ ಇಲ್ಲಿ. ಅವರಲ್ಲಿ 2 ಮಾತು ಹೇಳಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಹೋಗೋ ಕ್ರಮ. ಮಗ ನಮಸ್ಕಾರ ಮಾಡಮ್ಮ, ಹೇಳು 2 ಮಾತು. ನೀವೇ ಹೇಳಿಕೊಡಿ. ಸಣ್ಣವಳಲ್ವೇ ಸ್ವಾಮಿ, ಅವಳಿಗೆ ಏನು ಗೊತ್ತು, ಸ್ವಲ್ಪ ಹೇಳಿಕೊಡಿ. ಒಂದು 4 ಸಲ ಆ ಕಡೆ ಹೋಗಿ ಬರ್ಲಿ, ಮತ್ತೆ ಕೊಡಿ, ಸರ ಆಗ ಬರ್ತದೆ. ಯಾಕೆ? 2 ಮನೆಯದ್ದು ಹೊಂದಾಣಿಕೆ ಆಗಿ ನಾಚಿಕೆ ಹೊರಟು ಹೋಗುತ್ತದೆ, ಪರಿಚಯ ಆಗಿ. ಮಗ ಹಾಗಿದ್ರೆ ಇಲ್ಲಿ ನಾನು ಹೇಳಿದ ಹಾಗೆ ಹೇಳುವೆಯಾ? ಓ ನನ್ನ ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮೊಂದಿಗೆ ಆಡುತ್ತಾ ನಲಿಯುತ್ತಾ ಇವರಿಗೆ ಏನಾಯ್ತಪ್ಪ ಸ್ವಾಮಿ? ಮದುಮಗಳನ್ನು ಇಳಿಸಿಕೊಡುವಾಗ ತಂದೆ ತಾಯಿಗಳು ದುಃಖ ಮಾಡುವುದೇನೋ ಸ್ವಾಭಾವಿಕ. ಈಗ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಲ್ಲ, ನಿಮ್ಗೆ ಏನಾಯ್ತು? ನನ್ನ ಜೀವ ಇಲ್ಲಮ್ಮ ಕಣ್ಣೀರು ಸುರಿಸದೆ. ಅಯ್ಯೋ, ಎಲ್ಲಿಂದ ತರುವುದಪ್ಪ ಈಗ? ನೋಡಿಯಮ್ಮ, ನಾವು ಪ್ರೀತಿಯಿಂದ ಸಾಕುವ ಒಂದು ದನವನ್ನಾದರೂ ಇನ್ನೊಬ್ಬರಿಗೆ ಹಗ್ಗ ಬಿಚ್ಚಿಕೊಡುವಾಗ ನಮಗೆ ದುಃಖ ಬರ್ತದೋ ಇಲ್ವೋ? ಇಂತಹ ಮಹಾರಾಣಿಯ ಮುದ್ದಿನ ಮಗಳನ್ನು ಇಳಿಸಿಕೊಡುವಾಗ ನನಗೆ ದುಃಖ ಬಾರದಿದ್ರೆ ನನ್ನ ಹೊಟ್ಟೆಯಲ್ಲಿ ಕರುಳ ಅಲ್ಲ ಕಬ್ಬಿಣದ ಸರಳ ಇರೋದು. ನನಗೆ ಗೊತ್ತಿಲ್ಲಪ್ಪ. ನನಗೂ ಗೊತ್ತಿಲ್ಲಪ್ಪ. ವೈದ್ಯರು ಹೇಳ್ತಾರಲ್ಲ ಒಳಗೆ ಕರುಳು ಉಂಟು ಅಂತ. ಅದರಲ್ಲಿ ಉಂಟಾ? ನನ್ನ ಕರ್ಮ ಅದು ಸಹ ಬೆನ್ನಿಗೆ ಅಂಟಿಕೊಂಡಿದೆ ಕಾಣುತ್ತದೆ. ಹೊಟ್ಟೆ ಅದು ಅದ್ರ ದೊಡ್ಡದಿರ್ತಿದ್ರೆ ನಾನು ಒಬ್ಬ ದೊಡ್ಡ ಜನ ಆಗುತ್ತಿದ್ದೇನೆ. ಏನೋ ಕರ್ಮ ಇದೆಲ್ಲ ಗಮನಿಕೆ. ಮಗ ಹಿರಿಯರಾದ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು.
ಎಂಚಿನ ಅವಸ್ಥೆ ಜೈರ್ನ ಅಲ್ಪ ಆನಮನೆ ತರಕ್ಕೆ ಕುಂಟು ಮುಸ್ಕುಬಾರ್ದು ಕಂತ ಬಗ್ಗೊಂದು ದಿರೀಲ ಬುಲ್ತಂದುಲ್ಲರ ಪುಲ್ಯಾನಗ ಒರಿಯರುಂಡೆ ಇರಿಗಾರಮ್ಮ ಆ ನಮ್ಮನೆ ಬುಲ್ತಾರಂಡ ಎಂಚಿನಕ್ಕೆ ಯಾನ ಬುಲ್ತ ನೀರು ಬುಲ್ಪುನಾನ ಅಪ್ಪೆ ಗಂಟೆಂಡ ಯಾನ ಬುಲ್ತದ್ದು ಜಜ್ಜಿ ಅವು ಇರಗೆ ತೋಜಿನ ಮಾತ್ರ ಬುಲ್ತಿರ್ಲೇಕ ಅತ್ತಿ ಇತ್ತದ ಪೊಣ್ಣುಲೇ ಬುಲ್ಪುಜ ನಮಂಚಿನಕ್ಕೆ ಮಾರಲೇ ಬತ್ತ ಬುಲ್ಪುನ ಹೊರ ಮನಿ ಬಂದಿ ಬೇರೆ ಇರು ಹೊಕ್ಕಡಿಗೆಲ್ಲ ಮಾತ ನಮ್ಮ ಕಾಲೊಡಂಡ ಅಜ್ಜೆ ಮದಿಮೆ ಅದು ತಿಂಗಳು ಕಟ್ಟಲೆ ನಮ್ಮ ಮೋನೆ ತೂಪೇದು ಜಾ ನಂಗೆ ಮಾತ ನಾಚಿಗೆ ಇತ್ತು ನಂದು ಇತ್ತದ ಪೊಣ್ಣು ಲಂಚನ ಬನ್ಲೆಗೆ ಎಡ್ಡೇನ ಓದಿನ ಬತ್ತೇವು ನಾಚಿಗೆ ಗಿಚ್ಚಿಗೆ ಸಂತಾನ ಇಜ್ಜಾವಿಕ್ ಮದಿಮೆನಿಟ್ಟ ಕಾಪೇರಂಡ ನಿಶ್ಚಯ ಒಂಜಿ ಮುಗಿನಾಂಡು ಇತ್ತ ಅಂಕಲ ಹಿರಿಯಾಕಲಿಗೆ ಪನಿ ಮಾತಿ ಕೇಳ್ತಿದ್ದೀನಿ ಒಂಜರ ವರ್ಷ ದುಂಬೆ ನಿಶ್ಚಯ ಮಲ್ತು ಮುಗಿದ್ರು ಅವನ ಮನದ ಹಿಡಿದು ಶುರಾಪುಜ ಗದ್ದನಿ ಕೈ ಪಾತೊಂದು ತೇಯಿಂದ ನಲ್ತೊಂದು ಊರ್ದಮಿತ್ತು ಮೂಜಿ ಸುತ್ತು ಮೆರವಣಿಗೆ ಬರಬೇರಿ ನೇನು ಮಾತ ಒಂತಾರ ನಮ್ಮ ಜನ್ಮೋರ್ದು ಸಾಧ್ಯ ಬಾಡಂಜನಿದು ಮಣ್ಣು ಮುರಡಾಯ್ತು ಅವಸ್ಥೆ ಎಲ್ಲಿಗೆ ಓಡುದು ಮದುವೆ ಕಳೆದ ಮೇಲೆ ಇಲ್ಲಿ ನಿಲ್ಲಿಕ್ಕೆ ಬಂದದಲ್ಲ ನಾವು ಒಬ್ಬಳು ಹುಡುಗಿ ಸಿಕ್ಕಿದ್ರು ನನ್ನ ಹೆಂಡತಿ ಅಂತ ಕೈ ಕೊಟ್ಕೊಂಡು ಓಡೋದ ಮತ್ತೆ ಊರಿನವರ ಹೆಂಡತಿ ಊರಿನವರ ಹೆಂಡತಿ ಅಲ್ಲ ನಿಮ್ಮ ಪೂರ್ತಿ ಹೆಂಡತಿ ಅಲ್ಲ ಅರ್ಧ ನನ್ನ ಕೈಯಲ್ಲಿ ಉಂಟು ಅರ್ಧ ಏನು ನಿಮ್ಮ ಕೈಯಲ್ಲಿ ಮದುವೆ ಕಾರ್ಯಕ್ರಮ ಪೂರ್ತಿ ಮುಗಿಸಿ ಹುಡುಗಿಯನ್ನು ನಿಮ್ಮ ಕೈಗೆ ಒಪ್ಪಿಸುವವರೆಗೆ ಪೂರ್ತಿ ನಿಮ್ಮ ಹೆಂಡತಿ ಪೂರ್ತಿ ಮುಗಿಲಿಲ್ವಾ ಒಂದಿಷ್ಟು ಉಂಟು ಅಷ್ಟೇ ಅದನ್ನು ಮುಗಿಸಿ ಇಲ್ಲಿ ನಿಲ್ಲಿ ನಮಸ್ಕಾರ ಮಾಡಿ 2 ಮಾತು ಹೇಳಿ ಸ್ವಾಮಿ ಎಂತದು ನೀವು ಪುರೋಹಿತರಲ್ವ ಹೌದು ನಿಮ್ಮದೇ ಪರಂಪರೆಯನ್ನು ಆಧರಿಸಿ ಮದುವೆ ಒಂದೊಂದು ಅಕ್ಷರಕ್ಕೂ ಇಷ್ಟು ಅಂತ ಕೊಡ್ತೇವೆ ನಾವು ನೀವು ಹೇಳಬೇಕು ನಾವು ಕೇಳಬೇಕು ನೀವು ಕೊಡುವ ದಕ್ಷಿಣೆ ತೆಕ್ಕೊಳ್ಬೇಕಿದ್ರೆ ನನ್ನ ಗಂಟೆಲ್ಲ ಬಸಿ ಆರಿಯೇ ತೆಕ್ಕೊಳ್ಬೇಕು ನನ್ನ ಗ್ರಾಚಾರ ಇದು ಬೇಡ ಇತ್ತು ನನಗೆ ಆಯ್ತು ಸರಿ ನಮಸ್ಕಾರ ಮಾಡಿ ನಾನು ಹೇಳಿದ ಹಾಗೆ ಹೇಳಿ ಓ ನನ್ನ ಬಂಧು ಮಿತ್ರರೇ ಇಲ್ಲಿವರೆಗೆ ಬಂದು ಮಾಲಿನಿಯನ್ನು ಮದುವೆಯಾದೆ ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ ಬಿಟ್ಟು ಹೋದ್ರೆ ಬಿಡ್ತೇವೆ ಎಷ್ಟು ಖರ್ಚಾಗಿದೆ ನನ್ನ ಕಾಲು ಹಿಡಿಬೇಕು ಅಂತ ಇಲ್ಲಪ್ಪ ಒಂದು ಆಶೀರ್ವಾದ ಮಾಡಿ ತಿರುವಾದಿರಾಗ್ಲಿಕ್ಕೆ ನಾನು ಕೇರಳದವನ ನನಗೊಂದು ಸ್ವಲ್ಪ ಭರತನಾಟ್ಯ ಮತ್ತೆ ಯಕ್ಷಗಾನ ಗೊತ್ತಷ್ಟೇ ಅಷ್ಟಪುತ್ರಿ ಭವ ಪುರುಷ ದ್ವೇಷಗಳು ಎಂತದು ಗಂಡು ಮಕ್ಕಳು ಹಾಗೆ ಅಂತ ಅರಸಿಂಗ ಗಂಡು ಮಕ್ಕಳು ನಾನೇನು ಮಾಡ್ಲಿಕ್ಕೆ ಆಗ್ತದೆ ಬೇಕಾ ಮಾಡಿ ಪ್ರಯತ್ನ ಮಾಡಿ ಕೊಟ್ಟಾರು ದೇವರು ಕೊಟ್ಟಾರು ನಮ್ಮದು ಬಾಯಿ ಮಾತು ಹೋಗಿ ಸ್ವಾಮಿ ನಾವು 10 ವರ್ಷದಿಂದ ಒಂದು ಆಶಯ ಹಾಗೇ ಸಫಲ ಆಗದೆ ಉಳಿದಿದೆ ನಾವು ಎಂತ ಕರ್ಮ ಶೋತ್ರಿನ ಅಂತ ಒಬ್ಬ ಪುರೋಹಿತನನ್ನು ಸನ್ಮಾನಿಸಬೇಕು ಅಂತ ಈ ಸನ್ಮಾನಕ್ಕೆ ಮಣ್ಣು ಹಾಕಿದ್ದು ಅದರಲ್ಲಿ ಏನಿರ್ತದೆ ನಮಗೆಲ್ಲ ಗೊತ್ತು ಸ್ವಾಮಿ ನಮ್ಮ ಸನ್ಮಾನ ಹಾಗಲ್ಲ ಮತ್ತೆಂತದ್ದು ಸಹಸ್ರ ಸಂಖ್ಯೆಯ ಕಪಿಲ ಧೇನುಗಳು ಬಂಗಾರದಿಂದ ಕುರಪುಟವನ್ನು ಶೃಂಗರಿಸಿ ನಿಮ್ಮಂತಹ ಶ್ರೋತ್ರಿಯ ಬ್ರಾಹ್ಮಣರನ್ನು ಗಂಗಾಯಮನ ಸಂಗಮದಲ್ಲಿ ಕೊಂಡು ಹೋಗಿ ಅರ್ಚಿಸಿ ಪೂಜಿಸಿ ಎಲ್ಲ ಧೇನುಗಳನ್ನು ನಿಮಗೆ ಕೊಡು ನನ್ನನ್ನು ಅಲ್ಲಿ ಮುಳುಗಿಸುದ ನಿಮ್ಮನ್ನು ಮುಳುಗಿಸುದಲ್ಲ ಕರ್ಮ ಇದೆಲ್ಲ ಗೊಡ್ಡು ಸಂತಾನಗಳಿರ್ಬೇಕು ಅದಕ್ಕೆ ಲೇಪ ಹಚ್ಚಿ ನನಗೆ ಮರುದಿಗೆ ಸಹಕಾರವಾಗ್ತದೆ ಬಿಡಿ ಅಮ್ಮ ಮುಂದಿನ ಕಾರ್ಯಕ್ರಮ ಏನು ಭೋಜನದ ವ್ಯವಸ್ಥೆ ಸಿದ್ಧವಾಗಿ ಹೇಳಿ ಕಳುಹಿಸಿದ್ದಾರೆ ಸರಿ ನೆರೆದಂತಹ ಬಂಧು ಬಾಂಧವರಿಗೆ ಒಂದು ಮಾತು ಹೇಳಿಬಿಡೋಣ ನೀವು ಅಲ್ಲಿಗೆ ಬರ್ತೇನೆ ಆದಷ್ಟು ಬೇಗ ಲೆಕ್ಕಾಚಾರ ಮುಗಿಸಿ ಕಳಿಸಿಕೊಡಿ ಇವರಿಗೆ ಮಾತ್ರ ನಾಳೆ ಕೊಟ್ಟರು ಆಗ್ತದೆ ಒಂದು ಗಳಿಗೆಯೊಳಗೆ ಟ್ರೈನ್ಗೆ ಮಾಡಿಕೊಂಡು ಹೋಗೋದಿಲ್ಲ ಮತ್ತೆ ನಾಳೆ ಬಂದ್ರೆ ಯಾವಾಗಲೂ ಕೊಡೋದಿಲ್ಲ ಒಟ್ಟಿಗೆ ಬಿಡುವ ಇಲ್ಲಪ್ಪ ಮಹಾರಾಣಿನ ಮಗಳನ್ನ ಮದುವೆ ಭಾರಿ ಗೌಜಿ ಅನಸುಂಡಿಗೆ ಪ್ರತಿಯೊಬ್ಬರ ಅನಸುಂತಂದೇ ಕೊಡುಗೆ ಏರ್ ಲಂಚನೆ ಪೋಯ್ತಾರೆ ಬೇಜಾರಾವ್ ಪ್ರತಿ ಊರಿನ ಕಾಯ್ತಾರೆ ಬತ್ತದ ಪಾತೇರು ರಾಯ್ತು ಯಾರಿಗೆಲ್ಲ ಪ್ರಾಯಾಂಡಿ ಅಂಚದ ಎರಡ ಬಂಡೇರು ಊರೋಯ್ತಾರೆ ಸುಧಾರಿತಿರಲ್ಲ ಎಂದು ಎನ್ನ ಕರ್ಮನು ಸುಧಾರಿಪುನ ಎಂಕ ಪ್ರಾಯನ ಅರೇ ಗೊತ್ತೇ ಇಜ್ಜಿ ದಾಕ್ಷಿಣ್ಯಗೂ ಒತ್ತೊಂದು ಹತ್ತು ಮಲ್ಪಂದೆ ಹಾಕೊಂಡ ಮಣ್ಣಿಗೆ ಒಂದು ಮಣ್ಲೆಕ್ಕವನ್ನು ಸ್ವಲ್ಪ ಲಕ್ಕ್ಯಾರ ನಿಕ್ಲೆ ಗಮ್ಮತ್ ಸರ್ ಉಂಡ ಆಂಡ್ ಮಲ್ಲಜ್ಜಿ ಪೋಪರಂದಂಡ ಪೋಲೆ ಅಲ್ಪ ಫೋನಾಗ ಸಾಧಿಡು 4 ಜನ ಜವಾನೇರು ಕಾತುಗಳು ಒಂದೇರು ಓಯ್ ಲೆಕ್ಕಾನೆ ಕೊರವೇರು ಬಲಾರದ್ದು ಅಂಚೆ ಪೋಲೆ ಮಾತ್ರ ಎರಡ ಬತ್ತಿನ ಡೈ ಮಲ್ಪಡೆ ಒಂದು ಮಲ್ಪನ ಒಂದು ಮಲ್ಪಡೆ 2 ಬಗಿತ್ತ ಪಾಯಸ ಉಂಡುಗೆ ಅದಕ್ಕೆ ಹೋಳಿಗೆ ಉಂಟು ಗಟ್ಟಿಡೆ ಹೋಳಿಗೆ ತಿನ್ನೆ ದೆತ್ತೊಂದು ಫಿರೋಡ್ದು ಜಿಲ್ಲಾ ಬರ್ಪಣ ಅದು ಬರ್ತಾನೆ ಆ ಇಂಚಿದೆ ಆಯ್ತಾ ಚಕ್ರ ಪಿರಿ ಉಂಡು ಆಯ್ತಾ ಬುಧರ ಇಂಚವಕ ಅವೇ ಜಿಲೇಬಿ ಉಂಡು ಜಿಲೇಬಿ ಅದಕ್ಕೆ ಲಾಡು ಉಂಡು ಎಂಚಿನ ಮಗ ಲಾಡು ಉಂಡು ಬಂದಾಗ ಹಣ್ಣು ಭುಜಂಕೊಂದು ರಡ್ಡುಗೆ ಎನ್ನು ನೈ ಒಲ್ತು ಮಗ ರಡ್ಡು ಕೊರ್ಪುನ ಮಲ್ಲ ಸಭೆತೆ ಬಟ್ರು ಲೆಕ್ಕದ ಮಲ್ತೇರು ನನ್ನ ಇಡೀ ಸಭೆಕ್ಕೆ ಮಾತ್ರ ಬರೋಡು ಚಲಾಡು ಒರಿವರೆಗೆ ಒಂದೊಂದೇ ಲಾಡು ಆಂಡ ನಿಕ್ಕು ಒರ್ತಿಗೆ ಮಾತ್ರ ರಡ್ಡು ಬೋಡಂಡ ಮೆಲ್ಲ ಲಕ್ಕೊಂದು ಇಂಚ ಬಲ ಅಲ್ಪ ಅಡ್ಡೊಡುಗುಲು ಒಂದೇ ನಾವ ಒರ್ತಿ ಬತ್ತನ ಮಾತ್ರ ತಿಕ್ಕು ನನರೇನೆಲ್ಲ ಎತ್ತದ ಡೈರೆಗ್ಲ ಮೂರೇನು ಗತಿಯನಾಗಿ ಎನ್ನಯ ಮುತ್ತು ಕಲ್ದರು ದುರದುಳಾಗಿ ವೃಂದಾರಕರ ವೈರದಿ ಮಾಡಿದಾರೆಲ್ಲ ಕೊಂದರು ಹರಿ ಕಪಟದಿ ಮಗಳ ಮದುವೆಯನ್ನು ಸಂಭ್ರಮದಿಂದ ಮಾಡಿ ಮುಗಿಸಿದೆ ಪಾತಾಳ ಲೋಕಕ್ಕೂ ಕಳುಹಿಸಿ ಕೊಟ್ಟೆ ಕೆಲವು ಸಮಯಗಳ ಬಳಿಕ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟೆ
ಕೊಟ್ಟಿದ್ದಾಳೆ. ಕೊಟ್ಟಿದ್ದ ಕಂದ ನಾಟ ಪಾಠಗಳನ್ನು ಕಾಣುವಾಗ ಮನಸ್ಸಿಗೆ ತುಂಬಾ ಸಂತೋಷ. ಆದ್ರೆ ಏನು ಮಾಡೋಣ ಹೇಳಿ, ಚಿಂತೆಗೂ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿಂತೆ ದೇಹವನ್ನು ಸುಟ್ಟು ಬಿಡುತ್ತದೆ, ಚಿಂತೆ ಹಾಗಲ್ಲ, ದೇಹವನ್ನು ದಹಿಸುತ್ತಲೇ ಇರುತ್ತದೆ. ಹಾಗೆಂದು ಪುತ್ರ ಶೋಕ ಎನ್ನುವುದು ನಿರಂತರವಾಗಿ ಕಾಡುತ್ತದೆ ಎನ್ನುವುದಕ್ಕೆ ನಾನು ಆದರ್ಶವಾಗಿ ಹೋದೆ. ನನ್ನ ಮಕ್ಕಳನ್ನು ಮೋಸದಿಂದ ಕೊಂದಂತಹ ಇಂದ್ರನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವವರು ನಮ್ಮಲ್ಲಿ ಯಾರು ಇಲ್ಲವಲ್ಲ ಶಿವನೇ. ನಿಮ್ಮ ಆಶೀರ್ವಾದ ಅಮೃತ ಸೇತನದಿಂದಲೇ ತನಗೆ ಕುಲವೆಲ್ಲ ತೊಳಗಿ ಬೆಳಗಿ ಆನಂದಾಮೃತ ವರ್ಷದಿಂದಲೇ ನಿತ್ಯ ಪಡೆದುಕೊಳ್ಳುತ್ತಿರುವಂತೆ ನೀವು ಅಳವಕ್ಕಾರಂಭಿಸಿದ್ರೆ ಅಳಿಯನ ಬಾಳಲೆಂದು ಹೇಗೆ ಬಾಳಲಿ ತಿಳಿಯ ನಮ್ಮ ಕುಲದ ಋಣವುದಂತೂ ಗೆಲಿದು ನೀಡು ಮಾನದರ ನಾಗವನೇ ಬಲು ಹರುಷವೆನಗಿ ಕುವರ ತಾನೊಂದು ಬಗೆದರೆ ದೈವವು ಇನ್ನೊಂದು ಬಗೆಯುವುದಂತೆ ಕಾಲದ ದೋಷವ ವಿಧಿಯ ಕೈವಾಡಬೋ ಎಂಬುದನ್ನು ನಾನರಿಯೇ. ನಾಕವನ್ನು ಪಡೆದಕ್ಕಾಗಿ ಹೋದಂತ ನಿನ್ನ ಭಾವ ಮೈದುನರನ್ನು ಇಂದ್ರ ದುರದು ಸಂಹರಿಸಿದ. ಇನ್ನು ಮುಂದೆ ನಾಕದ ಅಧಿಕಾರವನ್ನು ಪಡೆಯುವರು ನಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಮಂದಿರದೊಳರಿ ನಿಂದಿರು ಅಖಂಡವಂತಹ ಸಾಮ್ರಾಜ್ಯದಲ್ಲಿ ರಂಜಿಸುವ ವಿಕ್ರಮಗಳನ್ನು ಸಂಚಯಿಸಿ ಈ ಕ್ಷಣದಲ್ಲಿ ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡ್ತೀವಿ. ತನೆಯ ಭುಜ ಸಿರಿಯ ರಾಹುದಲ್ಲಿ ಸುರಪತಿಯನ್ನು ಒಂದು ಬರಸಿ ಸುಮರಸವಿಂದವನ್ನು ದರ್ಶಗಡಿಸಿ ಸಾಧ್ಯ ಮಾಡಿ. ನಿನ್ನ ವೀರತ್ವವನ್ನು ಕೇಳುವಾಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಜಯಶಾಲಿಯಾಗ ಹರಿವರ್ಷವನ್ನು ಉತ್ತರಿಸಿ ಒಳ ಪ್ರವೇಶ ಮಾಡಿದ್ದೇ ಮಾಡಿದ್ದು. ಮಹಾಜರಂಗದಲ್ಲಿ ಪುನರ್ದು ತಿರುಕಿದಂತಹ ಸುಮನಸವಿಂದ ಅದೆತ್ತರ ಓಡಿ ಹೋದ್ರಲ್ಲ. ವಿಜಯೋತ್ಸವದ ಮಂಗಲೋತ್ಸವ ಏರಿಕೊಳ್ತೇನೆ.
ಬೀಸುವಂತಹ ಮಂಗಲಮಯ ಸಮಯದಲ್ಲಿ ಒಮ್ಮೆಲೆ ಶಿವಪೂಜೆಯಲ್ಲಿ ಬಂದ ಕರಡಿಯಂತೆ ಕರಡಿ ನೀನು ಮಾಡು ಪ್ರವೇಶ ಮಾಡಿದೆಯಾ? ಯಾರು ನೀನು? ಏನು ಒಳಗೆ ಬಂದೆ? ಮಾತಾಡು. ಸುರಪಾದಿ ಮುಖ್ಯರನ್ನು ಬಡಿದಾಡಿಸಿ ನಾಲ್ಕರ ಮಟ್ಟವನ್ನೇರಿದೆಯ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದವರ ಸಾಮಾನ್ಯರಲ್ಲ. ಇಂಗಳಾಕ್ಷ ಯಕ್ಷ ನಮಗೆ ಲಕ್ಷ್ಮಿ ಅನುಮತಿ ರಹಿತವಾಗಿ ಒಳಗೆ ಬಂದಿದ್ದೀ. ಕ್ಷಮಾಯಾಚನೆ ಮಾಡು. ಇಲ್ಲದೇ ಇದ್ರೆ ಎರಡು ರೆಕ್ಕೆಯನ್ನು ಕತ್ತರಿಸ್ತೇನೆ. ಬಾವಲಿ ಅಂತ
ಸುರಪ್ಪನಿಗೆ ಸುರಪೀಠ ನೀಡಿದ್ದಾನೆ. ಇದೇ ಶುಭಗಳಿಗೆ ನೇರವಾಗಿ ಯಕ್ಷಲೋಕ ಸೇರಿಕೊಳ್ತೇನೆ. ಮದುವೆಯಾಗಿ ತುಂಬಾ ವರ್ಷ ಕಳೆದು ಹೋಯಿತು. ನಮ್ಮಿರುವರ ದಾಂಪತ್ಯದಿಂದ ಪುತ್ರನವರು ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದಂತ ಮಗ ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾ ಇದ್ದಾನೆ. ದೇವಲೋಕ ಪಡೆಯುವಂತ ಉದ್ದೇಶವನ್ನು ಇಟ್ಟುಕೊಂಡು ನನ್ನವರು ದೇವಲೋಕವನ್ನು ಸೇರಿದ್ದಾರೆ. ಹೋಗಿ ಸಮಯ ಕಳೆದು ಹೋಯಿತು. ಅಲ್ಲಿ ಏನಾಗಿದೆ ಎಂಬುದು ಇನ್ನೂ ಗೊತ್ತಾಗ್ಲಿಲ್ಲ. ಅವರ ನಿರೀಕ್ಷೆಯಲ್ಲಿ ಇರ್ತೇನೆ, ನೋಡುವ. ತರಹರಿದಿ ಬಳಿ ಗೋರ್ವ ಜಾರರು ಸುರಿವ ಗಂಬನಿಯಿಂದ ಬಂದ, ಸುರಿವ ಗಂಬನಿಯಿಂದ ಬಂದ 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 ಸರದಿ ಜಾಂಬಗಿ ಮಾಲಿನಿಗೆ ಬೆಳೆದ ಸಕಲ ವಾರ್ತೆಗಳ ಅಲ್ಲ ಮತ್ತೊಂದು. ಓ ಅಮ್ಮ, ಯಾರ ನೀನು? ನಿಮ್ಮ ಗಂಡ. ಏನದು? ಮುಗಿಲಿಲ್ಲ. ಹೌದಾ? ಮತ್ತೇನು? ಮತ್ತು ಓಹೋ, ಮತ್ತು ಉಂಟಾ? ಹೌದೌದು, ಆಗ್ಬಹುದು. ಒಟ್ಟಿಗೆ ನೇರವಾಗಿ ಗುರುಪುರಕ್ಕೆ ಆದಳು. ಯಾರಿದ್ದಾರಲ್ಲಿ? ದಿಗುಜ್ಜೆಗೆ. ಓಹೋ, ದಿಗ್ವಿಜಯಕ್ಕಾಗಿ ಸುರಪುರಕ್ಕೆ ಹೋದವರು ನೀವು. ಹೌದೌದು. ನನ್ನ ಗಂಡನ ಜೊತೆ ಹೋದವರಲ್ಲ? ಹೌದಮ್ಮ. ಅವರು ಬರ್ಬೇಕಿತ್ತಲ್ವಾ? ಯಾಕೆ ಬರ್ಲಿಲ್ಲ? ಅಮ್ಮ, ಏನು? ಲಾಲಿಸಬೇಕು ತಾಯಿ ಬಿಲ್ಲಹಗಳ ಬಿಲ್ಲಹಗಳ
ಯಾಕ ಇದರಲ್ಲಿ ಏನ ಗಲಾಟೆ ಆಗಿದೆ. ಹೌದಾ? ಅವ ಕೊಡುದಿಲ್ಲ, ನಾನು ಕೊಡುದಿಲ್ಲ. ಹೌದೇ? ಹೌದೌದು. ಓಹೋ. ಈಗ ಮಾತಾಡುದಿಲ್ಲ. ಹೌದಾ? ಹೌದೌದು. ಅಲ್ಲ ಅವನ ಸುದ್ದಿ ಇಲ್ಲಿ ಯಾಕೆ ಹೇಳುದು ನನಗೆ? ಇದು ಲಾರಿ ಬಂದದ್ದಮ್ಮ. ಯಾರ್ದು? ಭಾವನದ್ದು. ಭಾವನ ಲಾರಿ ಬಂದರ ನಿನಗೆ? ಆಗ್ಲಿ. ಅಮ್ಮ, ನಿಮ್ಮ ಗಂಡ ಮತ್ತು ನಾನು ನೇರವಾಗಿ ಸುರಪುರಕ್ಕೆ ಹೋದವರು. ಹೌದಲ್ವಿ? ಹೌದೌದು. ಓಹೋ. ಅಲ್ಲಿ ದೇವತೆಗಳ ಜೊತೆಯಲ್ಲಿ ಗಣಗೋರವಾದ ಇದ್ದಮ್ಮ. ಯಾರೆಲ್ಲ ಬಂದ್ರು? ಅದರಲ್ಲಿ ಮೊದಲಿಗೆ ಬಂದವ. ಯಾರು ಬಂದವ? ಅಗಿನಿ. ಏನು? ಅಗಿನಿ ಬಂದದ್ದು. ಯಾರದು? ಜಗಜಗ ಉರಿತ ಬಂದದ್ದು. ಅದು ಅಗ್ನಿಯಾಗಿರ್ಬೇಕು. ಹೌದೌದು. ಏನಾಯ್ತು? ನಮ್ಮ ರಾಯರು ಸುಮ್ಮನೆ ಬಿಟ್ಟಿಲ್ಲ. ಅಗ್ನಿ ಶಮನ ಮಂತ್ರವನ್ನು ಪ್ರಯೋಗ ಮಾಡಿ. ಅಗ್ನಿ ಏನಾದ? ಅಗ್ನಿ ಛೇಂಕಾದ ನಂದಿ ಹೋದ. ಹೌದೇ? ಹೌದೌದು. ಆ ಬಳಿಕ ಯಾರು ಬಂದ್ರು? ಆಮೇಲೆ ಬಂದದ್ದು ಕುಂಬಾರ. ಯಾರು? ಅವ ಬಂಡೇರ ಎತ್ತಿಕೊಂಡು ಬಂದದ್ದು. ಕುಬೇರ ಆಗಿರ್ಬೇಕು. ಕುಬೇರ ಬಂದದ್ದು. ನಮ್ಮ ರಾಯರು ಅವನನ್ನು ಬಿಟ್ಟಿಲ್ಲ. ಏನ್ ಮಾಡಿ? ಒಂದು ಮೆಟ್ಟಿ ಜೇಟಾದ. ಕುಬೇರ ಏನಾದ? ಬಂಡಾರವನ್ನು ಬಿಟ್ಟು ಕುಂಬಾರ ಓಡಿ ಹೋದ. ಓಡಿ ಹೋದ್ನಾ? ಓಡಿ ಹೋದ. ಆಮೇಲೆ ಯಾರು ಬಂದ್ರು? ಆಮೇಲೆ ಬಂದವ ಯಾಮ. ನೀವೆಂತದ್ದು ಹುಡುಕುದಿ? ಮತ್ತೆ ಯಾವ್ದದ್ದು? ಬಂದದ್ದಮ್ಮ. ಪಾಯಸವನ್ನು ಹಿಡಿದುಕೊಂಡು ಕೋಣನನ್ನು ಏರಿಕೊಂಡು ಬಂದದ್ದು. ಯಮ ಬಂದಿರ್ಬೇಕು. ಹೌದೌದು. ಏನಾಯ್ತು? ನಮ್ಮ ರಾಯರು ಅವನನ್ನು ಬಿಡ್ಲಿಲ್ಲ. ಏನು ಮಾಡಿ? ಅವನ ಪಾಯಸವನ್ನು ಹಿಡಿದು ಎಳೆದು ರಾಮ್ 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 ಯಾಕ? 3 ಸುತ್ತು ತಿರುಗಿಸಿದ ತಡ ಕೋಣನನ್ನು ಬಿಟ್ಟು ಅವ ಓಡಿ. ಯಮ ಓಡಿ ಹೋದ. ಯಮ ಓಡಿ ಹೋದ. ಆಮೇಲೆ ಯಾರು ಬಂದ್ರು? ಆಮೇಲೆ ಬಂದಲ್ಲಿ ವಾಯು. ಯಾರು? ವಾಯು ಬಂದದ್ದು. ಹೌದೇ? ಅವ ಎಲ್ಲಿಂದ ಬಂದ? ಅವ ಮುಂದಿನ ಬರ್ಲಿಲ್ಲಮ್ಮ. ಮತ್ತೆ ಈಗ ತಿರುಗಿ ನೋಡ್ತೇನೆ, ರಾಯರ ಹಿಂದೆ ಹೋಗಿ ನಿಂತಿದ್ದಾನೆ. ಹೌದೇ? ಎದುರು ಬರ್ಲಿಕ್ಕೆ ಧೈರ್ಯ ಇಲ್ಲ ಅವನಿಗೆ. ಒಂದು ಬರುವ ಶಬ್ದ ನೋಡ್ಬೇಕಿತ್ತು. ಯಾವ ರೀತಿ? ನೋಡ್ತೀರಾ? ಹೇಗದು? ಟ್ವೀನ್ ಟುಷ ಟ್ವೀನ್ ಟುಷ ಟ್ವೀನ್ ಟುಷ. ಏನದು? ಹಾಗೆ ಬಂದದ್ದಮ್ಮ. ಹೌದೌದು. ನಮ್ಮ ರಾಯರದಕ್ಕೂ ಬಿಡ್ಲಿಲ್ಲ. ಏನು ಮಾಡಿ? ಅದಕ್ಕಿಂತಲೂ ಪ್ರಭಾವಶಾಲಿಯಾದ ವಾಯುವನ್ನು ಸೃಷ್ಟಿ ಮಾಡಿದ್ರು. ಅದು ಯಾವ ರೀತಿ? ಅದು ನನಗೆ ಮಾತ್ರ ಗೊತ್ತಾಗದು, ಯಾಕೆಂದ್ರೆ ನಾನು ಹಿಂದೆ ಇದ್ದೆ ಅಲ್ಲ. ಹೌದಲ್ವಾ? ಹೌದೌದು. ಮತ್ತೆ ಯಾರು ನೋಡ್ತೀರಾ? ಅಮ್ಮ, ವಾಯು ಎಲ್ಲಿಗೆ ಮಂಗ ಮಾಯ ಆದಂತ ಗೊತ್ತೇ ಆಗ್ಲಿಲ್ಲಮ್ಮ. ಹೌದೇ? ವಾಯು ಓಡಿ ಹೋದ. ಆಗ್ಲಿ. ಆಮೇಲೆ? ಆಮೇಲೆ ಬಂದಲ್ಲಿ ಸುರ್ಪ. ಏನು? ಸುರ್ಪ ಬಂದದ್ದು. ವಜ್ರಾಯುಧದಲ್ಲಿ ಕೂತುಕೊಂಡು ಐರಾವತವನ್ನು ಹಿಡಿದುಕೊಂಡು ಬಂದದ್ದು. ಅದು ಸುರಪ್ಪ ಬಂದಿರ್ಬೇಕು. ಸುರಪ್ಪ ವಜ್ರಾಯುಧನು ಕೈಯಲ್ಲಿ ಹಿಡಿದುಕೊಂಡು ಬರುವುದು. ಹೌದೌದು. ಐರಾವತವನು ಏರಿಕೊಂಡು ಬಂದಿರ್ಬೇಕು. ಏರಿಕೊಂಡು ಬಂದದ್ದು. ಅವನು ಎದುರಿಗೆ ಬರ್ಲಿಲ್ಲಮ್ಮ. ಮತ್ತೆ ಅಲ್ಲಿ ದೂರದಲ್ಲಿ ಸಭೆಯಲ್ಲಿ ಹೋಗಿ ನಿಂತಿದ್ದಾನೆ. ಅಂದ್ರೆ ಹತ್ತಿರ ಬರ್ಲಿಲ್ಲ. ಹತ್ತಿರ ಬರ್ಲಿಕ್ಕೆ ಅವನಿಗೆ ಧೈರ್ಯ ಇಲ್ಲ. ದೂರದಲ್ಲಿ ನಿಂತುಕೊಂಡು. ಹೌದೌದು. ಅಲ್ಲ, ಅವಾಗ ನಮ್ಮವ್ರು ಏನ್ ನಮ್ಮ ಮಾಡಿದ್ರು? ರಾಯರು ಸ್ವಲ್ಪ ಮುಂದೆ ಹೋಗಿ ಬರಲಿಕ್ಕೆ ಪ್ರಾರಂಭ ಮಾಡಿ. ಯಾವ ರೀತಿ? ಏ ಕಾಪಿಟಿ ಮಗನೇ, ನೀನು 1ಕ್ಕೆ 2ಕ್ಕೆ ಸೀಮೆಣ್ಣೆ ನಾರಾಯಣನಲ್ಲಿ ಹೋಗ್ತೀಯ? ಬಾ ಬೇಗ, ನಿನ್ನಲ್ಲಿ ಬಳಸ್ಬಿಟ್ಟ ಬಾ ಈಗ ಉತ್ತರಂಗದೊಳಗೆ. ಏನದು? ಆ ರೀತಿಯ? ಸರಿಯಾಗಿ ಕೇಳಿದೆ ನೀನು. ಅದು ಆ ರೀತಿ ಅಲ್ಲ. ಎಲ್ಲವೋ ಕಪಟಿ ಮಗನೇ. ಹೌದೌದು. ಆಮೇಲೆ ಏನು? 1ಕ್ಕೆ 2ಕ್ಕೆ ಸೀಮೆಣ್ಣೆ ನಾರಾಯಣನಲ್ಲಿ. ಅದು ಯಾರು? ನಿನ್ನ ಮಾವನ? ಶ್ರೀಮನ್ನಾರಾಯಣ. ಹೌದೌದು. ಅವನ ಬಳಿಗೆ ಹೋಗ್ತೀಯಾ? ಆಮೇಲೆ ನಿನ್ನಲ್ಲಿ ಬಲಿಪುಂಟ. ಅದೇ ಯಾಕೆ? ಬಲವು ಇದ್ರೆ ಯುದ್ಧ ರಂಗಕ್ಕೆ ಬಾ ಎಂಬುದಾಗಿ ಕರೆಯುವುದ? ಹೌದೌದು. ನೇರವಾಗಿ ಓಡಿಕೊಂಡು ಬಂದದ್ದೇ ಬಂದದ್ದು. ರಾಯರಿಗೂ ಅವನಿಗೆ ಚಟಪಟಿ ಆಯ್ತು. ಪರಿಣಾಮದಲ್ಲಿ ಅಲ್ಲ, ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿದಲ್ವಾ? ಅದಕ್ಕೆ ಅಳುವುದಲ್ಲ ನೀನು. ಮತ್ತೆ ನಗು ನಗುತ್ತಾ ಹೇಳ್ಬೇಕು. ಬೇಡವ ನೀನು ನಗಡುದು ಬೇಡ. ಹೆಚ್ಚಾಯ್ತಾ? ಬೇಡವಾ? ಅಷ್ಟು ಹೊತ್ತಿನಲ್ಲಿ ನಿಮ್ಮ ರಾಯರ ಸ್ಮಶಾನ ಯಾವುದದು? ಪೀಠ ಸಿಂಹಾಸನ ಏರಿದ್ರು. ಅಷ್ಟೊತ್ತಿಗೆ ತಕೊಳ್ಳಿ. ಏನು? ಆಚೆಯಿಂದ ಈಚೆಯಿಂದ ಬಂತು. ಯಾವುದು? ಅದು ನಟ್ಟೆ. ಅದೇ ಆಪು ಸೀರೆ. ಅದು ನಾಟ್ಯ ಮಾಡುವವರು. ನಾಟ್ಯ ಮಾಡುವವರು. ಅಪ್ಸರೆಯರು. ಹೌದೌದು. ಯಾರೆಲ್ಲ ಬಂದ್ರು? ಇದು ದಂಬೆ, ಉದ್ವತ್ತಿ, ಮೇಣದ ಬತ್ತಿ, ತಿಲ್ಲತ್ತಮ್ಮೆ, ಮಂಡಲ ದೋಸೆ, ಜಾರು ಓದಿದ ಪಕ್ಕ ಬಂದು ಮುಜಿಗಾಡ್ತಾರೆ. ಬಾರಿಸಿದ್ರೆ ನಿನಗೆ ಎಲ್ಲ ಬಂದದ್ದು. ಅದು ಆ ರೀತಿಯ? ರಂಬೆ, ಊರಹಿ, ಮೇನಕೆ, ತಿಲೋತ್ತಮೆ, ಮಂಜುಗೋಹೆ, ಕೃತಾಸಿ, ಅಲಂಬುಸ ಮತ್ತು ಪುಂಜಿಕಸಲಾಗಿರ್ಬೇಕು. ಹೌದು. ಇವರದೆಲ್ಲ ಬಂದು ಒಂದೊಂದು ನಾಟ್ಯ ಪ್ರಾರಂಭ ಆಯ್ತಮ್ಮ. ಯಾವ ರೀತಿ? ರಂಬೆದು ನಾಟ್ಯ ಬೇರೆ ಇತ್ತು. ಹೇಗಿತ್ತು? ನೋಡ್ತೀರಾ? ತಟ್ಟೊಂಗ ದಿಕ್ಕು ತಕ ತಯ್ಯ ತಯ್ಯ ದಿನ ಚಟ
ಹೌದೌದು ಮತ್ತೆ ಬರೋದು ಶುರು ಆಯ್ತು ದೀಂತನ ದೊರಿನ ದೀಂತನ ದೊರಿನ 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 ಹೌದು ಮತ್ತೆ ಬರೋದು ಶುರು ಆಯ್ತು ಕೈ ತತ್ತೈ ಕೊನೆಗೆ ಎಲ್ಲ ಮುಗಿತತ್ತೈ ಅಂತ ಕೊನೆಗೆ ಮುಕ್ತಾಯ ಆಯ್ತು ಅಷ್ಟೊತ್ತಿಗೆ ಈಗ ಮೇಲೆ ನೋಡ್ತೇನೆ ಒಂದು ರಿಕ್ಷಾ ಬಂತು ಯಾರಾದ್ರಲ್ಲಿ ಬಂದ ಆರಡಿಯವ ಒಂದದ್ದು ಓಹೋ ಯಕ್ಷ ಬಂದಿರ್ಬೇಕು ತಿಂಗಳಾಕ್ಷ ಹೌದೌದು ಏನು ಮಾಡಿದ ನೇರವಾಗಿ ಬಂದದ್ದೇ ತಡ ನಿಮ್ಮ ರಾಯರ ಪೀಠದಲ್ಲಿ ಕುಳಿತಿರುವ ಸಂದರ್ಭದಲ್ಲಿ ಬಂದು ಎಡ ಕಾಯ್ದ ಹೌದಾ ಅವನಿಗೆ ಧೈರ್ಯ ನೋಡಿ ಅವಾಗ ನಮ್ಮವ್ರು ಏನ್ ಮಾಡಿದ್ರು ನಮ್ಮ ರಾಯರು ಸುಮ್ಮನೆ ಇರ್ಲಿಲ್ಲ ಸುಮ್ಮನೆ ಬಿಡ್ಲಿಕ್ಕಿಲ್ಲ ಮತ್ತೆ ಅವ್ರ ಎಂಟ ಮಗ ಅವ್ರ ಮೆಲ್ಲ ಅಲ್ಲಿಗೆ ಕೂತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿ ಹೌದು ಅಮ್ಮ ನಮ್ಮಲ್ಲಿ ಬೇರೆ ಬೇರೆ ಯುದ್ಧ ಇಲ್ಲ ಅಮ್ಮ ಹೌದಲ್ವಾ ಹೌದೌದು ಈಗ ಕೂತು ಮಾಡ್ತಾರೆ ಅಂತ ಲೆಕ್ಕ ಹಾಕಿದೆ ಹೌದು ಮತ್ತೆ ತಿರುಗಿ ಬಂದರೆ ಕೇಳಿ ಪಾಠ ಮಾಡಿದ ಯಾರು ಯಕ್ಷ ಅವಾಗ ನಮ್ಮವ್ರು ಸುಮ್ಮನೆ ಬಿಡ್ಲಿಲ್ಲ ಅವ್ರ ಮೆಲ್ಲ ಅಲ್ಲಿಗೆ ಮಲಗ್ಲಿಕ್ಕೆ ಪ್ರಾರಂಭ ಮಾಡಿ ಏನ ಯುದ್ಧ ಮಾಡೋದು ಬಿಟ್ಟು ಮಲಗುದು ಯಾಕೆ ಅವರು ಹೌದಮ್ಮ ನಮ್ಮಲ್ಲಿ ನಮ್ಮನೆ ಯುದ್ಧ ಇಲ್ಲಮ್ಮ ಹೌದಲ್ವಿ ಹೌದು ಈಗ ಮಲಗಿ ಮಾಡ್ತಾರೆ ಅಂತ ಲೆಕ್ಕ ಹಾಕಿದೆ ಮತ್ತೆ ತಿರುಗಿ ಬಂದ ಮತ್ತೆ ಪಾಠ ಮಾಡಿದ ಅಲ್ಲ ನಮ್ಮವ್ರು ಸುಮ್ಮನೆ ಇದ್ರ ಅಷ್ಟೊತ್ತಿಗೆ ನಿಮ್ಮ ರಾಯರು ಸುಮ್ಮನೆ ಇರ್ಲಿಲ್ಲ ಅಲ್ಲಿಗೆ 3 ಶಬ್ದ ಬಂತು ಏನ ಏನದು ಹೀಗೆ ತಿರುಗಿ ನೋಡ್ತೇನೆ ಇಷ್ಟುದ ನಾಲಿಗೆ ಒಳಗಾಕಿ ರಕ್ತ ಕರಿಸತೆ ದೇವಲೋಕದ ಅಧಿಕಾರ ನಮ್ಮ ಬಾಳಿಗೆ ಸಿಗುತ್ತದೆ ಎಂಬುದಾಗಿ ಅದೆಷ್ಟೋ ಕನಸನ್ನು ಕಂಡ ನಾನು ಕಂಡ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು. ನನ್ನ ಪತಿ ದೇವರನ್ನು ನಾನು ಕಳೆದುಕೊಂಡೆ. ನನ್ನವರನ್ನು ಕಳೆದುಕೊಂಡ ಬಳಿಕ ಈ ಲೋಕದಲ್ಲಿ ಯಾವ ರೀತಿ ಬದುಕುವುದು ನಾನು? ಈ ವಿಚಾರವನ್ನು ಯಾರಲ್ಲಿ ಹೇಳುವುದು? ಏನು ಮಾಡಲಿ? ಅಯ್ಯೋ ವಿಧಿಯೇ. ಅಪ್ಪು ಬಲವೇರಿದ್ದು ಮನೆ ಸತ್ತವರು ಜೀವಿ ಬರಿ ಸಮರ ಸಮರ್ಥರಾಗಿ ಅದರಳ ಮಹಿಷಾಸುರಾಗಿ ಅದರಗಳ ಬಿದ್ದರಿಸಿ ಸುಮರದ ಮೊತ್ತವನು ಸಾಧಬಳಿದು ನಾಗವರರ್ತಿಯು ವಶಗೈವೇನೇನು ತಲಿ ಮಗನ ಕೂಗಿದಳು. ಏನು ಪ್ರಯೋಜನ? ಸತ್ತಂತ ನಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಲ್ಲವರ ಸಾವಿಗೆ ಕಾರಣ ಯಾರು? ಯಾರು 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 ಯಾಕೆ? ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ. ಗಂಡನ ಜೊತೆಯಲ್ಲಿ ಬಾಳೆ ಬದುಕಬೇಕಾಗಿರುವಂತ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಲ್ಲ ನೀವು. ಹರಳಿನಂತಹ ತಿಲಕವನ್ನು ವರಸ್ವರೀತಿಯಲ್ಲಿ ಮಾಡಿದ್ದೀರಿ. ಮುರಿದಂತ ಹೋಲಿ ಕಿತ್ತು ತೆಗೆಯುವಾಗೆ ಮಾಡಿದಿರಲ್ವ ನೀವು? ನನ್ನ ಈ ಪರಿಸ್ಥಿತಿಯಲ್ಲಿ ಕಂಡು ನಗುತ್ತಾ ಇದ್ದೀರಾ? ಇದು ನಿಮ್ಮ ಬಾಲಿಗೆ ಕೊಲೆಯಲಗೋ ಕೊಲೆಯಲಗೋ. ನನ್ನ ಕಣ್ಣಲ್ಲಿ ಕಣ್ಣಿರುವ ಹಾಗೆ ಮಾಡಿದ್ದೀರಿ. ನಿಮ್ಮ ಕಣ್ಣಲ್ಲಿ ರಕ್ತಗಳಿರುವ ರೀತಿಯಲು ಸೇಡಿಗೆ ಪ್ರತಿ ಸೇಡು ತೀರಿಸದೆ ಹೋದ್ರೆ ನಾನು ಬಾಲಿಗೆ ಅಲ್ಲ. ಈ ವಿಚಾರವನ್ನು ಯಾರಲ್ಲಿ ಹೇಳುವುದು? ಅನ್ಯರಲ್ಲಿ ಹೇಳುವುದಲ್ಲ. ನನ್ನ ಮಗನಿದ್ದಾನೆ, ಅದರಲ್ಲೇ ಕರೆದು ಹೇಳಬೇಕು. ಅವನಲ್ಲೇ ಕರೆಯುತ್ತೇನೆ.
ಮಗನೇ ಮೈದ ಬಾ ಮಗನೇ ಬಾ ಕಂದ ಬಾ ಮಗನೇ
ಹೇಳು ಕಂದ. ಕರೆದೆಯೋ ತಾಯಿ ಕಂದ. ಜೋಡಿತಾಪುರದ ರಾಜಾಂಗಣದಲ್ಲಿ ಅಸುರ ವೀರರನ್ನೆಲ್ಲ ಜೊತೆ ಸೇರಿಸಿ ಸಂತೋಷ ಕುಣಿದು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತವೆಯಾದಂತಹ ನಿನ್ನ ದೀರ್ಘವಾದ ದೊರೆಗೆ ಹೇಳಿತು, ಮಗನೇ ಮಹೇಶ ವಾಗಂದ ವಾ ಮಗನೇ ಎಂಬುದಾಗಿ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಅಮ್ಮ ಅಮ್ಮ ಏನಮ್ಮ ಇದು? ಈ ಭೂಮಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಾ? ಯಾರಿಂದ ಬಂತು ಈ ರೀತಿಯ ಭವನಿ ನಿನಗೆ? ನನ್ನನ್ನು ಹೇಳಮ್ಮ ಹೇಳಮ್ಮ ಹೇಳಮ್ಮ. ಕಷ್ಟ ಬಂತು ಕಂದ. ಅಸುರಕುಲದ ಮಹಾಮಾತಿನಿ ಜೋಡಿತಾಪುರದ ತಾಯಿ. ಅಮ್ಮ ನಿನಗೂ ಕಷ್ಟವೇ? ನಿನಗೂ ದುಃಖವೇ? ಅಮ್ಮ ಅಂತಹ ದುಃಖವನ್ನು ತಂದೊಡ್ಡಿದವರು ಯಾರು? ಅಯ್ಯೋ ಶಂಕರನು ಯಾರೇ ಆಗಿರಲಿ ನೀನು ಈ ರೀತಿಯ ಕಣ್ಣೀರು ಸುರಿಸಬೇಕಾಗಿಲ್ಲ. ನನ್ನನ್ನು ನೋಡಮ್ಮ, ದುರಸ ಮಾಡ್ತಾಗಿ ಸರಳ ವೈಷವನ್ನು ಕೇಳ್ತಾ ಇದ್ದೇನೆ. ಯಾರಿಂದ ಏನಾಯ್ತಪ್ಪ ಹೇಳಮ್ಮ. ಬೇಡರೇನಯ್ಯ ಮುತ್ತು ಕಂದ ಕಂದ ಬೇಡರೇನಯ್ಯ ಮುತ್ತು ಕಂದ ಕಂದ ನಮ್ಮ ತಾಳುವೆ ಹಾಳಾಯಿತಯ್ಯ. ನಮ್ಮ ತಾಳುವೆ ಹಾಳಾಯಿತಯ್ಯ.
ಮಾತನಾಡುವುದಕ್ಕೆ ಪ್ರಾರಂಭಿಸಿದೆ. ನಮ್ಮ ಬಾಳುವೆ ತೀರಿ ಹೋಯ್ತು. ಹೇಗೆ ತೀರಿ ಹೋಯ್ತು? ಎಲ್ಲಿ ತೀರಿ ಹೋಯ್ತು? ಯಾರಿಂದ ತೀರಿ ಹೋಯ್ತು? ಅಮ್ಮ ದೇವಲೋಕವನ್ನು ಪಡೆಯುವಂತ ಆಸೆಯಿಂದ ಸೇನೆಯನ್ನು ಕೂಡಿಕೊಂಡು ನಿನ್ನ ತಂದೆ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗಲೇ? ಕಂದ ದೇವಲೋಕವನ್ನು ಸೇರಿದಂತ ನಿನ್ನ ತಂದೆ ಸುಗುಣ ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗಲೇ. ಇದು ಸಂತೋಷದ ವಿಚಾರ. ನಗು ನಗುತ್ತಾ ಕಲಿಸಬೇಕಾದಂತಹ ನೀನು ಯಾಕಮ್ಮ ಆಳುವುದು? ಹೇಳಾಯ್ತಪ್ಪ ಮಗಲೇ. ಅಮ್ಮ ನಿನ್ನ ತಂದೆ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ವಂಚನೆ ಮೋಸದಿಂದ ಮಗಲೇ ನಿನ್ನ ತಂದೆಯನ್ನು ನನ್ನಪ್ಪನನ್ನು ನಿನ್ನ ತಂದೆಯನ್ನು ಅಪ್ಪನನ್ನು ಕೊಂದು ಬಿಟ್ಟು ಮಗಲೇ. ನಾನು ಬರುವಾಗ ಸಂತೋಷದ ನುಡಿಗಳು ನಿನ್ನ ಬಾಯಿಂದ ಬರಬಹುದೆಂಬುದಾಗಿ ಬಹಳ ತವಕದಿಂದ ಅಲ್ಲಿಂದ ಇಲ್ಲಿ ತನಕ ಓಡಿ ಬಂದೆ. ಅದು ಕೂಡ ಬಹಳ ದೂರದಿಂದ. ಅಮ್ಮ ನಿನ್ನ ಮುಖವನ್ನು ನೋಡಿದ್ರೆ ದುಃಖ, ನಿನಗೂ ಕಷ್ಟ. ಅಮ್ಮ ಅಮ್ಮ ಇಂತಹ ಕಷ್ಟವನ್ನು ತಂದೊಡ್ಡಿದವರು ಯಾರಮ್ಮ? ನನ್ನ ಮುಖವನ್ನು ಸರಿಯಾಗಿ ನೋಡುತ್ತಾಳೆ. ಈ ಪ್ರಪಂಚದಲ್ಲಿ ಮಹಿಷದಾನವ ಅನಾಥನಾಗಿ ಹೋದ ತಬ್ಬಲಿಯಾದ ನಮ್ಮ ಮಿಂಚು ಹೋದ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಸಾಧನೆಯನ್ನು ಮಾಡುವುದಕ್ಕಾಗಿ ಹುಟ್ಟಿದಂತಹ ಮಹಿಷ. ನನಗೆ ಯಾರು ವಿರೋಧಿಗಳಿದ್ದಾರೋ ಅವರನ್ನು ಸಮರ್ಪಕದಲ್ಲಿ ನಾನು ಬರ್ತೇನೆ. ಯಾರಮ್ಮ ಕೊಂದದ್ದು? ಯಕ್ಷನು ಭಿಕ್ಷನು ಲಕ್ಷವೇನಗೆ. ಯಕ್ಷ ಯಾವ ರೆಕ್ಕಿ ಬಿಡಿಸಿ ಬಂದ್ರು ಕೂಡ ನಾನು ಹೆದರುವವನಲ್ಲ. ಅವನನ್ನು ರಕ್ಷಣೆ ಮಾಡುವುದಕ್ಕಾಗಿ 3 ಕಣ್ಣುಳ್ಳ ಮುಕ್ಕನ್ನು ಬಂದು ನಡೆದು ಯಾಕೆ ಹೀಗೆ ಮಾಡಿದ ಮಗನೇ ವಿಚಾರಿಸಿದ್ರೆ ಅವನಿಗೆ ಉತ್ತರ ಹೇಗೆ ಗೊತ್ತಾ? ಅಂಗೈಯಲ್ಲಿ ಹಾಕಿ ತಿಕ್ಕಿ 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 ತನಯನಾಡಿದ ನುಡಿಗೆ ಮಾಲಿನಿಯೇ ಮನದಿ ಹರುಷವ ದಾಳಿ
ಯಾಕಮ್ಮ ಅದು ನನಗೆ ಕನವಲ್ಲ. ವನಜನಾಭನು ಬರುವ ಕೃತಗದಿಗೆ ಏನೇನು ವನಜನಾಭನು ಬರುವ ಕೃತಗದಿ ಅನವರತೆ ಸುಮನದರ ಪಕ್ಷದಿ ನಿನಗೆ ಬೇಡುವೆರದಗಿಗೆ ವಿಧಿಯಲಿ ಪಡೆಯುವರಗಳನ್ನು ವಿಧಿಯಲಿ ಪಡೆಯುವರಗಳನ್ನು ತನಯನಾಡಿದ ನುಡಿಗೆ ಬಾಲಿರಿ ಮನದಿ ಹರುಜವ ತಾಳಿ ನುಡಿದಳು ಮನದಿ ಹರುಷವ ತಾಳಿ ನುಡಿದಳು ಅರಿವಿನ ಸದೆ ಬಡಿವ ಕಾರ್ಯವು ನಿನಗೆ ಘನವಲ್ಲ 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 ಅಲ್ಲ ಮಗನೇ ರೋಷಾವೇಶದಿಂದ ಹೊರಟು ನಿಂತಿದೆ. ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ಮೂರು ಲೋಕದಲ್ಲಿ ಎಲ್ಲಿ ಅಡಗಿರಲಿ ಅವನನ್ನು ಹುಡುಕಿ ತೆಗೆದು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕುವ ಹಾಗೆ ನಾನು ಮಾಡಿ ಬರ್ತೇನೆ. ಏನಮ್ಮ ಅವಸರ ಮಾಡುವುದು ಸರಿಯಲ್ಲ ಕಂದ. ಯಾಕೆ ಮಗನೇ ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ನಿನಗೆ ಸಂತೋಷವಾಯಿತು? ಹೌದು ಮಗನೇ. ಸಂತೋಷ ಆಗಿ ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ನಿನಗೆ ಧೈರ್ಯ ಬಂದ್ರೆ ಸಾಕು. ಹೋರಾಟನ ಒಂದು ವಿಚಾರ ಮಗನೇ. ಏನಮ್ಮ ಆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಕಂದ. ಹರಿ ಬಂದ್ರೆ ಏನಮ್ಮ ಅವರ ರಕ್ಷಣೆಯನ್ನು ಮಾಡುತ್ತಾನೆ ಅವ. ಹರಿ ಬರ್ಲಿ, ಅವನನ್ನು ಹಾಗೆ ಬೀಳುವುದಿಲ್ಲ. ಮತ್ತೆ ದಾರಿ ಮಧ್ಯ ಸಿಕ್ಕಿದ್ರೆ ಅವನನ್ನು ಹರಿದು 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 ತುಂಡು 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 ಮಾಡಿ ಬಿಸಾಡಿ. ಕಂದ ನೀನು ಆ ರೀತಿ ಮಾಡಬೇಕಾದ್ರೆ ಒಂದು ಕಾರ್ಯ ಮಾಡಬೇಕು ಮಗನಿ. ಏನಮ್ಮ ಅದು ಕೆಲಸ? ಈಗಿಂದೀಗ ಕಾಳನ್ನು ಸೇರಿಕೊಳ್ಳಬೇಕು ಕಂದ. ಸೇರಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆಚರಿಸಿ ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಪಡೆದು ಬಳಿಕ ದೇವಲೋಕವನ್ನು ಸೇರಬೇಕು. ಸೇರಿ ಸುಮನಸರನ್ನು ಸೋಲಿಸಿ ಅಲ್ಲಿರುವಂತಹ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಏನು ಅವಸರವಾ? ಎಲ್ಲದಕ್ಕೂ ಅವಸರ ಮಾಡ್ತೀನಿ. ನಾನು ಅಲ್ಲಿಂದ ಬರುವಾಗಲೇ ಅವಸರ ಆಗಿದೆ ಮಗನೇ. ಇದೋ ನಿನ್ನ ರಕ್ಷಣೆಗಾಗಿ ಈ ಆಯುಧವನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಮಗನೇ ಇದು ಎಂತದು? ನಿನ್ನ ರಕ್ಷಣೆಗಾಗಿರ್ಲಿಕ್ಕೆ ಅಂದ. ಆಯ್ತು. ಹೌದು ಮಗನೇ. ನನ್ನನ್ನು ಸರಿಯಾಗಿ ನೋಡು. ಏನು ಮಗನೇ? ಶಿರದಲ್ಲಿ ಉಭಯ ಶೃಂಗಗಳಿವೆ. ಕೇವಲ ನೋಡಿದರೆ ಪ್ರದರ್ಶನಕ್ಕಿದ್ದದಲ್ಲ. ಮತ್ತೆ ಎಲ್ಲಿಯಾದರೂ ದಾಯಾದಿಗಳು ಯುದ್ಧಕ್ಕೆ ಬಂದ್ರೆ ಅವರನ್ನು ಈ ಕೋಡಿನಿಂದ ಸರ್ವನಾಶ ಮಾಡುತ್ತಲಿರುವಂತಹ ಬಲಿಷ್ಠವಾದ ಕೋಡಮ್ಮ. ಹೌದೇ? 2 ಕೋಡಿ ಸಾಲದೆ ಅದು ಸಾಕಾಗುವುದಿಲ್ಲ. ಮತ್ತೆ ಇದು ನಿನ್ನ ದೇಹ ರಕ್ಷಣೆಗಾಗಿರ್ಲಿ ಮಗನೇ. ಸರಿ, ನಿನ್ನ ಕೊಟ್ಟ ಆಯುಧವನ್ನು ಕೈಯಲ್ಲಿ ಧರಿಸಿದ್ದೀನಿ. ಅಮ್ಮ, ನನ್ನ ಹೆತ್ತ ತಾಯಿ ನೀನು. ನಿನ್ನದೊಂದು ಅಪ್ಪುಗೆ ಒಂದು ಮುತ್ತು, ಒಂದು ಆಶೀರ್ವಾದ ಬೇಗ ಕೊಟ್ಟು ಮುಗಿಸಬಹುದು. ಆಶೀರ್ವಾದ ಹೋಗಿ ಬಾ ಮಗನೇ.
ಆಶೀರ್ವಾದ ಪಡೆದದ್ದೇ ತಡ ನೇರವಾಗಿ ಕಾಡನ್ನು ಸೇರಿ ಆ ವಿರಿಚಿಯ ಕುರಿತು ತಪಸ್ಸನ್ನು ಆಚರಿಸಲು ತೊಡಗಿದೆ. ನನ್ನ ತಪಸ್ಸಿಗೆ ಒಲಿದಂತಹ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನು ಬೇಕೆಂಬುದಾಗಿ ಕೇಳಿದ. ಈ ಧರೆಯ ಯಾಳಿದರಿಂದಲೂ 3 ಮೂರ್ತಿಗಳು ನನಗೆ ಮರಣವೇ ಬರಬಹುದೆಂಬುದಾಗಿ ಕೇಳಿದೆ. ತಥಾಸ್ತು ಅಂದಿದ್ದಾನೆ. ಆ ವಿರೋಧಿಗಳಾದಂತಹ ದೇವತೆಗಳು ನನಗೆ ಘನವೇ ಅಲ್ವೇ ಅಲ್ಲ. ಸಂತೋಷದ ವಿಚಾರ ಅಮ್ಮನಿಗೆ ತಿಳಿಸಬೇಕು. ನಡೀತೇನೆ ಶೋಣಿತವರೆಗೆ. ಗತಕಾಲದ ಘಟನೆಗಳನ್ನು ನಡೆಸುವಾಗ ಒಂದೆಡೆ ಬೇಸರವಾಗುತ್ತದೆ. ಯಾಕೆ ಒಂದೊಮ್ಮೆ ಹೇಗಿದ್ದವರು ನಾವು ಈಗ ಹೇಗಾಗಿ ಹೋಗಿದ್ದೇವೆ. ಇದಕ್ಕೆ ಕಾರಣ ಯಾರು? ಆ ದೇವತೆಗಳು ಹರಿಯ ಚಕ್ರದ ಆಘಾತದಿಂದಾಗಿ ನಾವು ಕಾಡು ಬೇಡುಗಳಲ್ಲಿ ತಿರ್ಕೊಳ್ಳುವಂತಹ ಪರಿಸ್ಥಿತಿ ಬಂತು. ಹಾಗಂತ ಹೇಳಿ ಪ್ರಯತ್ನ ಪಟ್ಟಿದ್ದೇವೆ, ಸಾಕಾಗಲಿಲ್ಲ. ಒಂದಲ್ಲ ಒಂದು ದಿವಸ ನಮ್ಮ ಏಳಿಗೆ ಆಗಬಹುದೆಂಬುದ ಆ ನಿರೀಕ್ಷೆಯಲ್ಲಿದ್ದೇವೆ. ಆದ್ರೆ ಇಷ್ಟವರೆಗೆ ಆಗಲಿಲ್ಲ. ಏನು ಮಾಡೋಣ? ಶೋಣಿತಾಪುರದಲ್ಲಿ ಮಾಲಿನ್ಯ ಸಂಜಾತರಂತೆ ಮಹಿಷಾಗ್ಯನಂತೆ ಈಗಾಗಲೇ ಹುಟ್ಟಿಕೊಂಡಿದ್ದಾನಂತೆ.
ದಿನದಿಂದ ದಿನಕ್ಕೆ ಉದಯಿಸುವ ಸೂರ್ಯನಂತೆ ಪ್ರವರ್ಧಮಾನವಾಗಿ ಬರುತ್ತಾ ಇದ್ದಾನೆ, ಬೆಳಗುತ್ತಾ ಇದ್ದಾನೆ. ಅಷ್ಟು ಮಾತ್ರ
ಮಾಡಬಾರದು. ಏನು ಯಾರು ಬೈಯುದು? ಯಾರಿಗೆ ನೀನು? ಯಾರೇ ಬೈಯುದು? ನೀನು ಸಂಕ ಅಲ್ವಾ? ಹೇ ಶಂಕಾಸುರ ಅವಳಿದ್ದಾರೆ ದರ್ಗ. ಯಾವ ಜಾತಿಯವನ ನೀನು? ದುರ್ಗ ಬಿಡರಾಲಿದ್ದಿ ಇವತ್ತು ಸರಿ ಇದ್ಯಾ? ಬಿಡ್ಲಿಲ್ವಾ? ಇವತ್ತು ಸರಿ ಇದ್ಯಾ? ಸರಿ ಇದ್ದದಕ್ಕೆ ಬಂದದ್ದು ಅವಳಿದ್ದಾರೆ ಮತ್ತೆ. ಬಿಡಲಾಸುರ. ಹೌದಾ ನೀನೆಲ್ವಾ? ಅವಳಿದ್ದಾನೆ ಎಲ್ಲಿ ಇದ್ದಾನೆ? ಚಿತ್ತು ಪುಲಿಸುರ. ಯಾರು? ಚಿತ್ತರಾಸುರ. ನೀನು ಮೊನ್ನೆ ಸಿಗ್ಬೇಕಿದೆ ಅಕ್ಕ ಮಾಡ್ತಿದ್ದೆ. ಈಗ ಸಿಕ್ಕಿದೆ. ಇವತ್ತು ಬೇಡ, ಇವತ್ತು ಸುದ್ದಿ ಇಲ್ಲ. ವಿಷಯ ಎಲ್ಲ ಹೌದು. ನಿಮ್ಮ ಪುಣ್ಯ ನೀಚೆ ಬಂದದ್ದು ಏನು? ನಿಮ್ಮ ಪುಣ್ಯ ಮಗನೇ ಬೀಳಿಸ್ತಾರೆ. ಪುನಃ ಏನು ಬಂದದ್ದು ಕೇಳು. ಇನ್ನ ತಿರುಗಿ ನೋಡು. ಸರಿಯಾಗಿ ಚಂದ ನೋಡಿ. ಯಾರು ನಿಮ್ಮಲ್ಲಿ ತಯಾರು ಮಾಡಿದ್ಯಾರು? ಏನ ಲಗೋಗಿ ಮಾತಾಡ್ತಿ? ನಮ್ಮೆಲ್ಲರ ಒಡೆಯ ಈ ರೀತಿ ಮತ್ತೆ ಜನ ಈ ಹಿಂದೆ ವಿದ್ಯುನ್ಮಾಲಿ ಎಂಬವರು ಇಲ್ಲಿಗೆ ಬಂದಿದ್ದಾರಲ್ಲ? ಹೌದು. ಉದ್ದಿನ ಬೆಲೆ ವಿದ್ಯುನ್ಮಾಲಿ ಮಾಲಿ ಸುಕುಮಾರ ಮೋಸಗೊಳಿಸಿದ್ದೀರಿ. ಜೊತೆಗೆ ನಮಗೆ ಆದಂತಹ ಅನ್ಯಾಯ ಎರಡು ಕೇಳುವುದಕ್ಕಾಗಿ ವೀರ ಮಹೇಶಾಗಿಯನ್ನು ಕುಡಿಕೊಂಡು ಬಂದಿದ್ದೇವೆ. ಇವನ ಹೆಸರು ಮಹಿಷಾಸುರನ. ಬರೋದಕ್ಕೆ ಕಾರಣ ಅವನ ಕಣ್ಣನ್ನು ಸೇಡು. ವಿಷಯ ಇಷ್ಟೇ ಅಲ್ಲ. ಆಯ್ತು ಸ್ವರ್ಗಲೋಕಕ್ಕೆ ಯಾರನ್ನು ಕೇಳಿದ್ದೀರಿ? ದೇವೇಂದ್ರ ಮಹಾಪ್ರಭು ಎಂಬ ಭಾವೇ ಸರಿ. ಮೂಲವನ್ನು ಕೊಟ್ಟ ಕಾರ್ಯಕ್ರಮ ಅನೇಕವಿದೆ, ಅನೇಕವಿದೆ. ಯಾರು? ಈಗ ಕಣ್ಣರಳಿಸಿ ನೋಡ್ತೇನೆ. ಒಬ್ಬ ನಾಯಕ ಭಯಂಕರ, ವಿಚಿತ್ರ, ವಿಸ್ಮಯ, ಅದ್ಭುತ ಈಗೂ ಉಂಟೆ. ನಿನಗೂ ಹಾಗಾಯ್ತಾ? ಅನಿಸಿತು. ವಿಚಾರಣೆ ಮಾಡಿದೆ. ಇದು ಶೋಣಿತಾಪುರದ ಮಗನಂತೆ, ಹಿತಿಯಮ್ಮನ ಮಗನಂತ ಮಾಲಿನಿಯ ಮಗ. ಮಾಲಿನಿಯ ಮಗ ಮಹಿಷಾಸುರ ನಾಮಧೇಯ. ಮಹಿಷ ಅಂತ ಹೆಸರು. ಹೌದೌದು. ಬರುವುದಕ್ಕೆ ಬರಂತ ಕಾರಣ ಏನು? ಈ ಹಿಂದೆ ಅವನ ಸಂದೇಹ ಬಂದಂತ ಸೇಡು ಮತ್ತೆ ಅವನ ಜೊತೆಯಲ್ಲಿ ಸಂಕದುರ್ಗರಿದ್ದಾರೆ. ಅವರಿಗಾದ ಅನ್ಯಾಯ ಮತ್ತೆ ನಿಮ್ಮದ ಸ್ವರ್ಗ ಬಿಟ್ಟು ಹಾಗಿದ್ದರೆ ಬಂದಂತಹ ಅಸುರ ಪ್ರಾತಕ್ಕೆ ತಕ್ಕ ಶಾಸ್ತಿ ಆಗಬೇಕು. ಬರಲಿ ನಮ್ಮ
ಮಹಿಷ ಎನ್ನುವವನಂತೆ ನಮ್ಮ ಹಳೆಯ ಶತ್ರುಗಳಾದ ಶಂಕದುರ್ಗೋದ್ಯರನ್ನು ಜೊತೆ ಸೇರಿಸಿಕೊಂಡು ಸ್ವರ್ಗಲೋಕದ ಮೇಲೆ ಅಭಿಯೋಗವನ್ನು ಮಾಡಿದವರಿದ್ದಾರೆ. ಬಂದಂತಹ ಖಳರಿಗೆ ತಕ್ಕ ಶಾಸ್ತಿಯಾಗಬೇಕು. ನಿಮ್ಮದಾದಂತಹ ಸೇನಾ ವಿಶೇಷ ಶಸ್ತ್ರ ವಿಶೇಷಗಳನ್ನು ಸನ್ನಾಹ ಮಾಡಿಕೊಂಡು ನನ್ನೊಡಗೂಡಿಕೊಂಡು ಬನ್ನಿ. ಮುಂಚೂಣಿಯಲ್ಲಿ ನಾವೇ ಇರುತ್ತೇವೆ. ನಡೆಯಲಿ ಯುದ್ಧ.
ಸರಿಯುವವರು ನಾವಲ್ಲ. ಮತ್ತೆ ಕೈಗೆ ಬಳೆಯನ್ನು ತೊಟ್ಟುದಲ್ಲ. ಮತ್ತೆ ಅದು ಎಂತದ್ದು ಕಾಣುವುದು? ಕುಲಿಶಧಾರಿ ನಾನು. ಇದೆಂತದ್ದು ಕಾಣುವುದು? ಇದು ಕಡಗ. ಓ, ಅದು ಬಳೆ ಅಲ್ವಾ? ಅಲ್ಲ ಅಲ್ಲ. ಆದ್ದರಿಂದ ಸಾರಿ ಹೇಳುವುದು ಏನು? ಬದುಕಬೇಕು ನಿನಗೆ. ಯಾಕೆ? ನಡೆ ಹಿಂದೆ, ಸಾಯುವುದೇ ಇಷ್ಟ. ಏನಿದ್ರು ಮುಂದೆ ಏನಿದ್ರು ಮುಂದೆ ಮುಂದೆ ನೋಡೋಣ ಬಾ. ನೋಡು. ನಿಮ್ಮ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. 14 ಲೋಕದ ವಿಭವವಾಗಿ ಮೆರೀತಾ ಇದ್ದೇನೆ. ಇನ್ನು ಯಾಗ ಯಜ್ಞಾದಿಗಳ ಹವಿಸು ಮಹಿಷಾರ್ಪಣ. ನೀವು ಇಲ್ಲ ಇರುವುದು ಸರಿಯಲ್ಲ. ಮತ್ತೆ ಭೂಲೋಕದ ಕಡೆ ಹೋಗಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ ಋಷಿಮುನಿಗಳು. ಆ ಯಾಗವನ್ನು ಕೇಳಿಸಿ ಅವರ ತಲೆಯನ್ನು ಕಡಿದು ಆ ಯಾಗಕ್ಕೆ ಹೋಮಿಸಿದ್ರೆ ಮುಂದೆ ಹೋಗಿ ಪಂಚಮಹಾಭಾತಗಳನ್ನು ಮಾಡ್ತಾ ಬನ್ನಿ. ಮಹಿಷಾಸುರ ಹೆಸರು ಹೇಳಿ ಬದುಕಿ ಹೋಗಿ. ಅದು ಯಾರು ಆಕಾಶವನದಲ್ಲಿ? ಅದು ಸೂರ್ಯಚಂದ್ರ. ಸೂರ್ಯಚಂದ್ರನೇ ನಿಮಗಾದರೂ ಸರಿ. ಮಹಿಷನ ಆಜ್ಞೆಯನ್ನು ಮೀರಿ ಮುಂದೆ ಹೆಜ್ಜೆ ಇರಿಸಿದ್ರೆ ನಿಮಗೆ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಹನೀಯರಿಗೆ ಪಟೇಲ ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪರ್ವರಾತ್ರಿ ನಾವು ಪೇಜಾವರ ಮಠದ ಬಳಿಯಲ್ಲಿ ಶ್ರೀ ಕೃಷ್ಣ ಶೆಟ್ಟಿಯವರ ಬಾಪ್ತು ಅತಿ ನೂತನ ಕಥಾಭಾಗವನ್ನು ಅಣಿತೋಸಿಕ್ಕಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಯ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನ ಮಂಡಳಿಗೆ ಸುರತ ವೈದ್ಯರು ಕೇಳಿ ಗುರುಳರಿ ಬರಿಯಲೇ ಮೆರೆಯುತ್ತಲಿರಲು ನಾಗದಲಿಗೆ ಸುರರತ ನೊಡಗೊಳ್ಳು ಪುರುಹೂತನಾಚಣ ಚರಿದುತ್ತ ಗಿರಿಗಾನನದಲ್ಲಿ ಸುಮನಸರೇ ರಣಾಂಗಣದಲ್ಲಿ ಸೋತವರು ನಾವುಗಳು ಕಾಡುಮೇಡುಗಳನ್ನು ಆಶ್ರಯಿಸಿದವರಿದ್ದೇವೆ. ಹುಳನಾದರೂ ಮೂಲಲೋಕದ ಒಡೆತನದಲ್ಲಿ ನಾಕದಲ್ಲಿ ಮೆರೆಯುತ್ತಾ ಇದ್ದಾನೆ. ಅವನ ಬಲುಹಿನ ಹಿನ್ನೆಲೆ ವಿಧಾತನಿತ್ತಿರುವ ವರಗಳಂತೆ. ಆದ್ದರಿಂದ ಸತ್ಯಲೋಕೇಶನಲ್ಲಿಗೆ ಹೋಗಿ ದೂರಿಕೊಳ್ಳೋಣ. ಬನ್ನಿ ಬನ್ನಿ. ಪೊರೆಯಬೇಕೆಲೆ ವಾಣಿನಾಥ
ಅವಧರಿಸು ನೀ ಕಮಲ ಸಂಜಾತ ಕುರುಳರಡ್ಡುಳಿಯಲ್ಲೂ ಒರೆಯುವುದಿಲ್ಲೇನು ಕರೆಯಂತು ಹೊರಬಳು ಕರನೋರ್ವ ಬಲ್ಲನು ಹೊರೆಯಬೇಕೆಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ದೇವಾ ಪಿತಾಮಹ ನಮ್ಮನ್ನು ಬರೆಯಬೇಕು ಶರಣು ಎದ್ದೇಳಿ ನಿಮ್ಮ ಭವನೆಯೇನು ನನ್ನಲ್ಲಿ ಹೇಳಿ ಲೋಕೇಶ ಮಾಲಿನಿ ಸಂಜಾತನಾದಂತಹ ಮಹಿಷಾಕ್ಷನಿಗಳಿದು ಬೇಕಾದ ವರಗಳನ್ನು ಕೊಟ್ಟೆಯಂತೆ ಅಲ್ಲ ಅಷ್ಟು ಅಂದೆ ಅದರಿಂದಲೇ ಮತ್ತನಾದ ಖಳ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡಿದ್ದಾನೆ ನಮ್ಮನ್ನು ಅಧಿಕಾರದಿಂದ ಓಡಿಸಿದವನಿದ್ದಾನೆ ಅವ್ಯಾಹತವಾಗಿ ಅವನಸಗುತ್ತಿರುವಂತಹ ಪಾಪಕೃತ್ಯಗಳನ್ನು ಕ್ಷಮಾಶೀಲೆಯಾದಂತಹ ಭೂಮಾತೆಯಂತೂ ಹೊತ್ತಿದ್ದಾಳು ಪರಶಿವನೇ ಬಲ್ಲ ಮಹಿಷನಿಂದಾಗಿ ಲೋಕಗಳು ಗಂಡಾಂತರಕ್ಕೊಳಗಾಗಿವೆ ಹೊರೆಯಬೇಕು ಅರಿತೇನರಿತೆನ ದುರುಳನ ಬಾಧೆಯ ಉರಿಯುವುದ್ಯಾಕಿನಿ ತೆನ್ನಲಿ ಮರೆಯಲ್ಲವು ನಾ ವರಗಳ ನಿದ್ದಿಗೆ ವಿರಚಿಸಿ ತಪವನು ಮೊದಲಲಿ ಆದರೆ ತೋರುವೆ ಆದಿಯನೊಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡೆಯಲಿ ಸಾದರದಲ್ಲಿ ಬಿರುನೈಸುವ ನಾನೇನೋ ಕಳನನ್ನು ಅನುಗ್ರಹಿಸಿದೆ ತಪ್ಪು ಮಾಡಿಬಿಟ್ಟೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ ಈ ತಪ್ಪನ್ನು ಸರಿ ಮಾಡುವರೆ ನನ್ನಿಂದ ಸಾಧ್ಯವೇ ಮತ್ತೊಂದು ದಾರಿಯನ್ನು ಹುಡುಕಿ ಆಯ್ತು ಸರಿ ಮಾಡುವ ಒಬ್ಬ ಇದ್ದಾನೆ ಮಾಧವ ಅಲ್ಲಿಗೆ ನಾವೆಲ್ಲ ಬರೆದು ಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಹರ ನಡೆತರನು ಚರಣಕ್ಕೆ ವಂದಿಸೆ ಹರಿಹರರೊಂದಾಗಿ ದುರುಳನ ಕದನದೋಳು ಮಹಾದೇವನಿಗೆ ನಮಿಸಿದ್ದೇನೆ ಭಾವಯ್ಯನಿಗೆ ವಂದನೆಗಳು ತುಹಿನಗಿರಿಯ ಪಥದಲ್ಲಿ ನಾವಿರುವರು ಜೊತೆಯಾಗಿದ್ದೇವೆ ದುರುಳ ಮಹಿಷನ ವಿಷಯವಾಗಿ ಮಾತನಾಡುವುದು ತುಂಬಾ ಇದೆ ಹೌದು ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ ನಳಿನ ಭವಸುರರ ನೊಡಗೊಂಡು ನಡೆತೋ ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈ ತರಲಾಗ ಪುರಕರನು ನಿಲಯದೊಳಗಿಲ್ಲದಿರೇ ಕಳವಳಿಸೇ ಬಳಿಕವರು ಕಿಳುಕಿದ ಜರೀರ ನುಡಿ ಹರಿಹರರು ತುಗಿನಾದ್ರಿಯೊಳಗಿರ್ಪ ಹದನವನು ಹರಿಕರರ ಪದಕೆರಗಿ ಸಕಲರು ಕುರುಳ ಮಗಿತಾಸುರನು ಪಕಣದಿ ಸರಹರಿಸುತ್ತಿಹೆವೆಮ್ಮ ನೀವೇ ಕೊರಿವುದೇನೋ ಹರಿಹರರ ಪದಕೆರಗಿ ಸಕಲರು ಜಯ 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 ಜಯ
ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿ ಆಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. विधात नित्तिक वरबलती
ಸುರವ್ರಾತವೆಲ್ಲ ಬತ್ತಿದೆ ಗಿಡಿಸಿ ನಿರ್ಭೀತಿಯುಗ ಮಾತೆ ಲಾಲಿಸು ಜಗನ್ಮಾತೆ ನಾರಾಯಣ, ನಾವೆಲ್ಲರೂ ಶುದ್ಧ ಮಾನಸದಿಂದ ನಿನ್ನ ಚರಣ ತ್ವಯಗಳನ್ನು ಮೊರೆ ಹೊಕ್ಕಿದ್ದೇವಮ್ಮ. ನಿನ್ನ ಮಕ್ಕಳಾದ ನಮಗೆ ಬಂದ ಕಷ್ಟ ಒಂದೆರಡಲ್ಲ ತಾಯಿ. ಏನಾಯಿತು? ಮಾಲಿನಿಯ ಮಗನಾಗಿ ಹುಟ್ಟಿದ ದುಷ್ಟ ಮಹಿಷ ವಿಧಾತನನ್ನು ಮೆಚ್ಚಿಸಿ ವರವನ್ನು ಪಡೆದ ದುರುಪಯೋಗ ಪಡಿಸಿದ, ಲೋಕತ್ರಯವನ್ನು ವಶಪಡಿಸಿದ, ದೇವತೆಗಳನ್ನು ನಿರ್ಗತಿಕರನ್ನಾಗಿಸಿದ ಕಷ್ಟ ತಾಯೇ. ಮಹಿಷ ಬಿದ್ದಿ ಅರಿತೆ ನಾರಿತೆ ಕಣುದುರುಳ ಮಹಿಷ ಸರಸಿರುಹ ಭವನ ವರದಿಯೇ ಸುರರನ್ನು ಸೋಲಿಸಿದರೆ ಮದದಿಂದಲೇ ಮೆರೆವನೆ ಖಳನಾಗದೆ. ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ, ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ, ಯಾಗಯಜ್ಞಾದಿಗಳನ್ನು ಹಾಳೆಸಗಿದನೆ, ದೇವತೆಗಳನ್ನೇ ಶರಣಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು ಕಿರಿದು ದಿನದೊಳಗೆ ಉಳಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸುತ್ತೇನೆ. ಶಂಕದುರ್ಗರೇ ಶಂಕದುರ್ಗದೇನೊಡಗೊಂಡು ಗೆಲಿದಾತನ ಶಂಕಿತ ಎದುರಿನ್ನು ಪರಿವೇನ ಕಿಂಕರರನು ಪ್ರೇಮದಿ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಕೊಟ್ಟು ಧರ್ಮವನ್ನು ಬಿಂಕದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ಕರೆದೊಟ್ಟಿ ನನ್ನ ಕಿಂಕರನಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಏನಲು ಜಯ 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 ಜಯವಿಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಜೋವಿಸುವ ಭೂಷಣ ವಸನ ಅರ್ಪಿಸಲು ಎನಲೋ ಜಯ 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 ಹರಬ್ರಹ್ಮ ಅನಿಮಿಷಾದ್ಯರೇ, ನಮ್ಮೆಲ್ಲವರ ಮುಖದಿಂದ ಹೊರಡಂತಹ ದಿವ್ಯ ಚೇತನವು ಒಂದಾಗಿ ನಭವನ್ನು ಏರಿ ನಾರಿ ಆಕಾರವನ್ನು ತಳೆದು ಧರೆಗಿಳಿದು ನೋಡುತ್ತಿರುವಂತೆ ಬೆಳೆದು ಆಕಾಶಕ್ಕಿಂತಲೂ 10 ಅಂಗುಲ ವಿಸ್ತರಿಸಿ ವಿಶ್ವವನ್ನೇ ವ್ಯಾಪಿಸಿ ನಮಗೆಲ್ಲರಿಗೂ ಅಮ್ಮನಾಗಿ ಅಭಯವನ್ನು ಕರುಣಿಸಿದ್ದಾಳೆ. ಸಂತೋಷವಾಗಿದೆ, ಧೈರ್ಯ ಬಂದಿದೆ. ವಿಶ್ವಂಬರೆಯನ್ನು ಅಲಂಕರಿಸುವುದಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ನೂತನವಾಗಿ ರಚಿಸಿದ ಘನತರದಿಂದ ಕೂಡಿದ ವಸನ ಆಭರಣ ಭೂಷಣಾದಿಗಳನ್ನು ಭಕ್ತಿಯ ಕಾಣಿಕೆಯಾಗಿ ದೇವಿಗೆ ಅರ್ಪಿಸಿದನಲ್ಲ. ದೇವ ವನಿತೆಯರೆಲ್ಲವರು ಬಂದು ಶ್ರದ್ಧೆಯಿಂದ ಅಮ್ಮನನ್ನು ಅಲಂಕಾರಗೊಳಿಸಿದ್ದಾರೆ. ಸರ್ವಾಲಂಕೃತ ಭೂಷಿತಳಾಗಿ ಕಂಗೊಳಿಸುತ್ತಾ ಇದ್ದಾಳೆ ಸರ್ವೇಶ್ವರಿ. ನಮ್ಮ ಆಯುಧಗಳ ಪಾವನತೆಗೆ ದೇವಿಗೆ ಒಪ್ಪಿಸೋಣ. ವನಜನಾಭನು ಕರದ ಚಕ್ರವಾಗ
ತ್ರಿಶೂಲವನು ತಗ ಕನಕ ಗರ್ಭರು ಬ್ರಹ್ಮದಂಡವಲ್ಲಿತ್ತು ಪದಗೆರಗೆ ವಿನಯದಿಂದಲೇ ಸುರಪ ಕುಲಿಶವಾಯ ಅನಿಮಿತರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಪದದೊಳಿರಿಸುತ್ತ ನುತಿಸಿದರು ಭಯದಿ ಜಯ 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 ಸನ್ನಿಧಿಗೆ ಮಣಿದು ಕೈಯಾಯುಧವನ್ನು ಅರ್ಪಿಸಿದ್ರೆ ಪ್ರೀತಿಯಿಂದ ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದಾಳೆ. ದುಷ್ಟ ಸಂಹಾರಕ್ಕಾಗಿ ರಣಕ್ಷೇತ್ರಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ರಣಭೀಕರವಾಗಿ ಕಂಗೊಳಿಸುತ್ತಾ ಇದ್ದಾಳೆ. ತಾರಾಭೂದರ ವಾಸಳಾಗಿ ಶಿಖಿ ಸೂರ್ಯ ಚಂದ್ರ ನೇಳಾಗಿ ಶ್ರೀದೇವಿ ಕಂಗೊಳಿಸುತ್ತಾ ಇದ್ದಾಳೆ. ಅಮ್ಮ ಯುದ್ಧಕ್ಕಾಗಿ ಹೊರಟ ಕಾಲಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುವುದು ಭೂಷಣವೇ. ಸರ್ವೇಶ್ವರಿ ಘನವಾದ ವಾಹನವನ್ನೇ ಏರಿ ಹೋಗಬೇಕು. ಈ ರೀತಿ ನಾವು ಬಯಸಿದ್ರೆ ಹೇಗೆ ಹೇಗೆ ಎಂದು ಮುಂದೆ ದೃಷ್ಟಿ ಹರಿಸಿದ್ರೆ ನೋಡಿ ಬರುತ್ತಿರುವುದು ಅದೋ ಸಿಂಹ. ಹರಿಯು ನಡ ನಡುಗುವಂತದಿ ಗಮ್ಮ ಇದೆ. ತ್ರಿಮೂರ್ತಿಗಳೇ, ಸುಮನಸರೇ, ನೀವಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನೇಕೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಬಿ ಒಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕ ಕಂಟಕನಾಗಿ ಮೆರೆಯುವಂತಹ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ಕಡೆಯಿಂದ ಕೆಂಡದ ಒಳೆ ಸುರಿಯುತ್ತಾ ಇದೆ, ಮತ್ತೊಂದು ಕಡೆಯಿಂದ ಉಲ್ಕಾಪಾತಗಳು, ಧೂಮಕೇತುಗಳ ಸಂಚಾರ, ನರಿ ನಾಯಿ ಕಾಗೆ ಗೂಗೆಗಳ ಚೀರಾಟ ಕೂಗಾಟ. ಯಾಕೆ ಹೀಗೆ ಅನ್ನೋದನ್ನು ತಿಳಿದು ಬರುವುದಕ್ಕಾಗಿ ಶಂಖದುರ್ಗರನ್ನು ಕಳುಹಿಕೊಟ್ಟೆ. ಹೋದಂತಹ ಅವರನ್ನು ಸಿದ್ಧನಂತೆ ಒಬ್ಬಳಾಕೆ ನಾರಿ ಇಲ್ಲಿಗೆ ಯುದ್ಧಕ್ಕಾಗಿ ಬರ್ತಾ ಇದ್ದಾಳೆ. ಸಿದ್ಧತೆಯಲ್ಲಿ ನಾನಿರಬೇಕಾಗಿದೆ. ರಥವನ್ನು ಏರಿದ್ದೇನೆ, ಆಯುಧವನ್ನು ಧರಿಸಿ ನಡೆಯುತ್ತೇನೆ. ಸರಿಯಾಗಿ ನೋಡಿದೆ. ಒಂದಲ್ಲ ಎರಡಲ್ಲ ಅಷ್ಟಭುಜ ನಿಜ ನಿಜ ಸಾಲದು ಎಂಬುದಾಗಿ ಕೇಸರಿಯನ್ನು ಏರಿ ನನ್ನ ಮುಂದೆ ನಿಂತು ದಿಕ್ಕತನವನ್ನು ತೋರಿಸುತ್ತಾ ಇದೆಯಲ್ಲ. ಏನು ಏನೇ ಇಲ್ಲಿಗೆ ಬಂದಂತಹ ನೀನು ಮಹಿಷ ಎಲ್ಲಿ ಎಂಬುದಾಗಿ ಬೊಬ್ಬೆ ಹಾಕುತ್ತಾ ಇದ್ದ. ಕಣ್ಣ ಮುಂದೆ ನಿಂತು ವಿಚಾರಿಸುವುದಕ್ಕೆ ತೊಡಗಿದ್ದೇನೆ. ಶಂಖದುರ್ಗರನ್ನು ಕಳುಹಿಕೊಟ್ರೆ ಅವರನ್ನು ಕೊಂದವಳು. ಯಾಕೆ ಬಂದೆ? ಯಾಕೆ ಇಲ್ಲಿಗೆ ಬಂದೆ? ನಿನಗೂ ನನಗೂ ಏನು ದ್ವೇಷ ಹೇಳಬೇಕು. ಒಂದು ಹೆಜ್ಜೆ ಮುಂದಿರಿಸಿದೆ ಆದ್ರೆ ಜಾಗ್ರತೆ. ನಿನ್ನ ಕಾಲನ್ನ ತುಂಡರಿಸಿ ಏನು ಕೂಡದೆ ನೆತ್ತಿಯ ಮೇಲೆ ಕೋಡುಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವು ನಿನ್ನಾದೇನೆನ್ನುವ ಹಾಗೆ ಭಾವಿಸಿಕೊಂಡೇನು? ಎಲ್ಲವೂ ನನ್ನದೇ. ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನಿನ್ನ ಬಗ್ಗೆ ಅರಿತೇ ಬಂದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯಾ? ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ದೇವತೆಗಳನ್ನೇ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡನಾಗಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆರಗು. ಮಾರ್ಮಲೆಂದು ಬಂದೆ.
ಒಂದೇನು ಇನ್ನೊಮ್ಮೆ ಆಡಿದ್ರೆ ಜತನ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಮುಂಡವನ್ನು ಚೆಂಡಾಡಿ ಏನು ನಿನ್ನ ನಾಲಿಗೆ ಸೀಳಿ ನಿನ್ನ ಕಣ್ಣನ್ನು ಅಪ್ಪ ನಿನ್ನ ಸೊಕ್ಕೆ ಸುರರನ್ನು ಪಡೆಯುವುದು ನನ್ನನ್ನು ತಡೆಯುವುದು ಏನು ಸುಲಭ ಅಂತ ಏನು ಕೂಡದೆ ದೇವತೆಗಳು ಓಡಿ ಹೋಗಿದ್ದಾರೆ ಮೂರು ಮೂರ್ತಿಗಳು ಮರೆಯಾಗಿದ್ದಾರೆ ಅಂತದರಲ್ಲಿ ನೀನು ಸಾಮಾನ್ಯನಾಗಿ ನಿನ್ನ ಕೈಯಲ್ಲಿರುವ ಆಯುಧವನ್ನು ಕೆಳಗಿರಿಸಿ ಕೇಸರಿಯನ್ನು ಕಾಡಿಗೆಟ್ಟು ಮಾಲಿನ್ಯ ಉದರದಲ್ಲಿ ಹುಟ್ಟಿದಂತ ಉತ್ಪಾತ ಪಿಂಡವೇ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ನನ್ನನ್ನೇನು ಸಾಮಾನ್ಯನೆನ್ನುವ ಹಾಗೆ ಭಾವಿಸಿಕೊಂಡೆ. ಅಯ್ಯೋ ನಿಜ ಅಷ್ಟಭುಜ ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು. ವಿನೋದಿನಿ ನಂದಿನುತೆ ಗಿರಿವರವಿಂದೆ ಚಿರೋದಿನಿ ವಾದಿನಿ ವಿಷ್ಣುವಿನಾದಿನಿ ಎನ್ನುವುದೇ ಭಗವತಿ ಕೇತಿನಿ ಗಂಡಗುನೂದಿನಿ ಭೂ
ಪ್ರಸನ್ನಳಾಗಮ್ಮ ತಾಯಿ. ಜಯ 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 ಜಯ. ಸುರಪಾಲ ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರುಜದಲ್ಲಿ ನಾಗವನು ಪಾಲಿಸೋ ಮರೆಯದೆಲ್ಲಯ ಚರಣವನು ನೀ ನಿರತ ಮನದಿ ಸುರಭ ಭಯ ನಿನಗಿಲ್ಲ. ಸುರಪಾಲ ಮಹಿಷನನ್ನು ವಧಿಸಿದಂತ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಿಕ್ಕು ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಸಮರ್ಪಿಸಿದೆಯಾ? ಹೌದಮ್ಮ. ಇದೋ ಶಾಂತಳಾಗಿದ್ದೇನೆ. ಧನ್ಯರಾದೆವು. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನು ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಚೆಂಡಾಡಿ ವಿಜಯವದು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ನಿನ್ನ ಆಜ್ಞೆಯಂತೆ ನಡೆಯುತ್ತೇವಮ್ಮ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಅಮ್ಮ, ಈಗೇನೋ ಖಳರ ಭಯ ದೂರವಾಗಿದೆ ಸತ್ಯ. ಸರಿ. ಆದರೆ ಕಾಲಾಂತರದಲ್ಲಿ ಇಂಥವರೇ ಹುಟ್ಟಿ ಬಂದು ಲೋಕಪೀಡಕರಾದರೆ ಆ ಕಾಲದಲ್ಲಿ ನಮ್ಮ ಸಂಕಷ್ಟವನ್ನು ಸನ್ನಿಧಾನದಲ್ಲಿ ಎಂತೂ ಅರುವುದು? ತುಹಿನಗಿರಿಯನ್ನೇ ಏರಿಕೊಳ್ಳಿ, ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಮತ್ತೆ ಕಾಲಾಂತರಗೆ ಶೋಣಿತ ಪತ್ತನವನ ಶುಂಭದಾನವನ ಅಧಿಕ ವಿಭವದಲ್ಲಿ
ರಾಕ್ಷಸ ಕುಲೋದ್ಧಾರಕ ಇರುವಂಥ ಸ್ಥಳ ಶುಂಭಾಸುರನೆಂದು ಕೇಳಿಬಲ್ಲೆವು. ಓಲಗವಿತ್ತ ವಿಚಾರ ಧನುಕುಮಾರಕ ಶುಂಭದಾನ ಧನುಕುಮಾರಕ ಶುಂಭದಾನ ಅನುಜನಾಮರಿ ಶುಂಭದಗಿದರೆ ಘನ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ನವಬ್ರಹ್ಮರಲ್ಲಿ ಕಶ್ಯಪ ಬ್ರಹ್ಮರ 13 ಮಂದಿ ಮಾಡದಿಯರು. ಅವರಲ್ಲಿ ಓರ್ವರಾದ ಧನುದೇವಿಯ ಸ್ವರ್ಣ ಗರ್ಭದಲ್ಲಿ ಹುಟ್ಟಿಕೊಂಡವರು ನಾವಿರುವ ಶುಂಭಾರಿ ಶುಂಭರು ಅಸುರರ ಗುರುಗಳಾದ ಶುಕ್ರಾಚಾರ್ಯರಿಂದ ವಿದ್ಯೆಯನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ತಮ್ಮ ಈ ಜನಪದದಲ್ಲಿ ನಾವುಗಳು ಮಾಡಿದಂತ ಸಾಧನೆಗಳಾದರೂ ಹರಿಹರಾದಿಗಳಿಂದ ಮರಣವು ದೊರಕದಂತೆ ಮೊದಲಾಗಿ ನಿನ್ನ ಪದಗಮಗಳಿಗೆ ವಂದಿಸ್ತಾ ಇದ್ದೇನೆ. ನಾವು ಏನು, ನಮ್ಮ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ಲೋಕಲೋಕದಲ್ಲಿ ತಿಳಿಸಬೇಕಾದರೆ ಮೊದಲಾಗಿ ಮಾಡಿದ್ದೇನು ಗೊತ್ತೇ? ಘೋರ ಕಾನನವನ್ನು ಸೇರಿದೆವು. ಸರಸಿಜೋದ್ಭವನನ್ನೇ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದೆವು. 3 ಮೂರ್ತಿಗಳಿಂದಲೂ
ಇರುವಾಗ ಇನ್ನೇನಾಗಬೇಕು ನಿನಗೆ? ಅಂಜನಿ ತುಂಬಾ ಕೇಳು ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಂತ ನಾವುಗಳು ಭೂಲೋಕ ಪಾತಾಳೊಳಗನ್ನು ಗೆದ್ದವರು ನಾವು. ಎರಡು ಲೋಕಗಳು ನಮ್ಮದಾಗಿದೆ. ಆದರೆ ಉಳಿದ ಒಂದು ನಾಲ್ಕು ಲೋಕ. ಕಿರಿತಾಯಿಯ ಮಕ್ಕಳು ದೇವತೆಗಳು ನಾಲ್ಕದಲ್ಲಿ ಮೆರೆಯುತ್ತಾ ಇದ್ದಾರೆ. ಸರಿ, ಇಂದ್ರನ ದರ್ಪವನ್ನು ಮುರಿದು ನಾಲ್ಕು ಲೋಕವನ್ನು ಸ್ವಾಧೀನ ಮಾಡಬೇಕಾಗಿದೆ. ಅದಕ್ಕಾಗಿ ಸೇನೆಯ ಸಕಲ ಸಿದ್ಧತೆಯನ್ನು ಮಾಡು. ನಡೆಯೋಣ ನಾಲ್ಕಕ್ಕೆ. ಕೈಯಲ್ಲಿ ವಜ್ರಾಯುಧ ಬಿಳಿ ಆನೆ ಸೇರಿ ಬಂದಿದ್ದೀಯಲ್ಲ, ಒಳ್ಳೇದಾಯಿತು. ಏನು ಹಿರಿ ಭಾಗಿಗಳಾದ ನಮಗೆ ಸ್ವರ್ಗಲೋಕ ಸಲ್ಲಬೇಕು. ಒಳ್ಳೆ ಮಾತಿನಲ್ಲಿ ಬಿಟ್ಟುಕೊಡು. ನಿನ್ನ ಎದುರು ಕಾಲಗಳು ಕೊಡದಕ್ಕಾಗಿ ಬಂದವಳು ಸಾಮಾನ್ಯದವನಲ್ಲ. ಏನು ವಿಶೇಷ? ಸೋಲಿತಾಪುರದ ಅಧಿಕಾರಿ ಸಂವಾದಾನವ ಇರಲಿ. ಬ್ರಹ್ಮನ ವರಬಲದಿಂದ ಬಂದಿದ್ದೇನೆ. ಭೂಲೋಕ ಪಾತಾಳಗಳನ್ನು ಗೆದ್ದಿದ್ದೇನೆ. ಎರಡು ಲೋಕ ನಮ್ಮದಾಗಿದ್ರು ಕೂಡ ಉಳಿದದ್ದು ನಾಲ್ಕು ಲೋಕ. ಇಂದ್ರ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ನಾಲ್ಕದ ಅಧಿಕಾರ ಬಿಟ್ಟು ಕೊಡ್ತೀಯ.
ತಪಸ್ಸನ್ನು ಸಗಿದ್ದೇನೆ. 3 ಮೂರ್ತಿಗಳನ್ನು ಒಲಿಸಿಕೊಂಡಿದ್ದೇನೆ. ಒಂದು ಮನ್ವಂತರ ಕಾಲದ ಅವಧಿ ಉಂಟು. ಇಷ್ಟೆಲ್ಲ ಇರುವಾಗ ಅಧಿಕಾರ ಕೊಡು ಎಂದರೆ ಕೊಡುತ್ತೇನೆ ನಿನಗೆ ವಜ್ರಘಾತ. ನಮ್ಮವರ ಜಯಘೋಷವನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ತಮ್ಮ ನಮ್ಮಲ್ಲಿ ಕಾಲವನ್ನು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಎಲ್ಲ ಓಡಿ ಹೋಗಿದ್ದಾರೆ. ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಆದರೆ ಓಡಿ ಹೋದಂತಹ ದೇವತೆಗಳನ್ನು ಯಾವತ್ತೂ ಕೂಡ ನಂಬುವುದಕ್ಕಾಗುವುದಿಲ್ಲ. ಯಾಕೆ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲಿ ಏನು ಮಾಡ್ಯಾನು ಅದಕ್ಕಾಗಿ ಅವನ ಮೇಲೆ ಒಂದು ಕಣ್ಣಲ್ಲಿರಿಸಬೇಕು. ಸರಿ ಅನುಜ, ನಾಲ್ಕದ ಅಧಿಕಾರ ನಮ್ಮದಾಗಿದೆ. ಇನ್ನು ಮುಂದಕ್ಕೆ ನಾಲ್ಕದಲ್ಲಿ ಯಾವುದು ಕೂಡ ನಡೆಯಬೇಕಿದ್ರೆ ಈ ಶುಂಭನ ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವಂತಿಲ್ಲ. ನೋಡಲೇ ಸೂರ್ಯಚಂದ್ರರು ಅವರ ಸಂಚಾರ ಆಗಬೇಕಿದ್ರು ಕೂಡ ಈ ಶುಂಭನ ಅನುಮತಿ ಬೇಕು. ಒಂದು ವೇಳೆ ತಪ್ಪಿದರೆ ಅಂದಾದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇದು ನಿನ್ನ ನೆನಪಿರಲಿ. ಅಮ್ಮ ಅಣ್ಣ, ಯುದ್ಧ ಮಾಡಿದ ಆಯಾಸ ವಿಶ್ರಾಂತಿ ಅಗತ್ಯ. ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದಿ ಸುರರಥ ನೊಡೆಗೊಂಡು ಕುರುಕೂತನಾದಿನ ಚರಿದಿನ ಗಿರಿಕಾನನದಲ್ಲಿ ಚರಿದಿನ ಗಿರಿಕಾನನದಲ್ಲಿ ಶಿವನೇ ಶಂಭೋ ಶಂಕರ, ಕಾಪಾಡು ಸ್ವಾಮಿಯೇ ಕಾಪಾಡು. ಈ ರೀತಿಯಾಗಿ ಇತಿಹಾಸದ ಪುನರಾವೃತ್ತಿ ಆಗುತ್ತದೆ ಎಂದು ಎಣಿಸಿರಲಿಲ್ಲ. ಈ ಬಾರಿ ಶುಂಭನಿಶುಂಭರಲ್ಲಿ ಕೈಸೋತಂತಹ ದೇವ ವೃಂದವನ್ನು ಕೂಡಿಕೊಂಡು ಮುಂದೇನು ಎನ್ನುವಂತೆ ಯೋಚಿಸಿದರೆ ಅಂದು ಅಂಬಿಕೆ ಆಡಿದಂತಹ ಅಭಯವಚನ ಕರ್ಣಕುಹರಗಳಲ್ಲಿ ಪ್ರತಿಧ್ವನಿಸುತ್ತಾ ಇತ್ತು. ಹಾಗಾಗಿ ಸುಮನಸರೇ ಬನ್ನಿ, ತುಹಿನಾದ್ರಿಯನ್ನು ಸೇರಿ ಜಗದಂಬಿಕೆಯನ್ನು ಪ್ರಾರ್ಥಿಸಿ ನಮ್ಮ ಕಷ್ಟವನ್ನು ಅವಳಲ್ಲಿಯೇ ಹೇಳಿಕೊಳ್ಳೋಣ. ಓ ತಾಯೇ ಸರ್ವೇಶ್ವರಿ, ಲೋಕಮಾತಾ ಪಾಹಿಮಾ ಪಾಹಿಮಾ ಪಾಹಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪೂತ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಕ ದಿನಚ ಕದಂಬವ ಕೊರೆಯ ಮಾಯ ಪಾಲಯ ಮಾಂ ಶರ್ವಾಣಿ ಶಂಕರಿ ಅನ್ಯಥಾ ಸರ್ವಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರಿ. ಜಯ 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 ಸುರಪಾಲ. ಏಳಯ್ಯ ಸುರಪಾಲ ಗೋಳುಗುಟ್ಟುವುದೇಕೆ ಕೂಳಮಗಿದ ನಿಮ್ಮನು ಸೋಲಿಸಿ ನಾಟ್ಯವನಾಡುತ್ತಿರಲು ಕಾಲನಾಲಯ ಕಟ್ಟಿದೆನು. ಏಳಯ್ಯ ಸುರಪಾಲ ಏಳಯ್ಯ
ವರ್ಷಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನನ್ನೇ ಕೊಂದು ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದವಳಿದ್ದೇನೆ. ಸಂತೋಷದಿಂದಲೇ ನಾಕವನ್ನಾಳಬೇಕಾದಂತಹ ನೀನು ಮತ್ತೊಂದು ಬಾರಿ ತುಹಿನಗಿರಿಯ ಪ್ರಾಜ್ಞವನ್ನೇ ಸೇರಿಕೊಂಡೆ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು ಬಿತ್ತರಿಸು. ಓ ಜಗಜ್ಜನನಿ ಜನನಿಗೆ ಬಿನ್ನಕವನು ಕರುಣದುಡಿದು ಘನ ಪರಾಕ್ರಮಿಸು ಮನೋ ಅನುಬಲದಲ್ಲಿ ಸುರ ಶ್ರೇಣಿಯ ಸೋಲಿದೆ ಘನಮದದೊಳಗಿದನು ಜನನಿಗೆ ಭಿನ್ನಕವನು ಕರುಣದೊಡೆಯುವುದು ಜನನಿ ಓ ಜಗಜ್ಜನನಿ ಸುರಪಾಲ, ಅಂದು ನೀನು ಕೊಂದು ಕೆಡಹಿದ ಮಹಿಷನಿಗಿಂತಲೂ ಸಹಸ್ರ ಪಟ್ಟು ಶಕ್ತಿವಂತರಾಗಿರುವ ಶುಂಭ ನಿಶುಂಭರೆನ್ನುವರು ಪ್ರಕೃತ ಈ ಲೋಕದಲ್ಲಿ ಮೆರೆಯುತ್ತಾ ಇದ್ದಾರಮ್ಮ. ಓಹೋ, ಸಂಬಂಧದಲ್ಲಿ ಅನ್ಯರಲ್ಲ, ಮತ್ತೆ ನನ್ನ ಮತ್ತೋರ ಮಲತಾಯಿ ಧನುದೇವಿಯ ಮಕ್ಕಳು. ಸರಿ, ದಾಯಾದಿಬದ್ಧರೇ ಅವರಿಗೆ ನಮ್ಮಲ್ಲಿ ದೇಶಕ್ಕೆ ಕಾರಣವಾಗಿದೆ. ಹೌದೇ? ಹೀಗಾಗಿ ವಿಧಾತನ ಕುರಿತಾಗಿ ವಿಶೇಷವಾದಂತ ತಪಸ್ಸನ್ನು ಮಾಡಿ ಅಖಂಡಿತವಾಗಿರುವ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ಸರಿ, ವರಬಲದಿಂದ ಮತ್ತರಾದಂತಹ ದುರುಳರು ಸ್ವರ್ಗ ಮತ್ತೆ ಪಾತಾಳಗಳ ಮೇಲೇರಿ ಬಂದು ಸಕಲರನ್ನು ಸೋಲಿಸಿ ತಮ್ಮ ಅಧಿಕಾರಗಳನ್ನು ಸ್ಥಾಪಿಸಿದವರಿದ್ದಾರೆ. ಹೌದೇ? ತಾಯೇ, ತಮ್ಮ ಆಳ್ವಿಕೆಯಲ್ಲಿ ಯಾಗ ಯಜ್ಞಗಳಿಗೆ ಎಡೆಗೊಡದೆ ಗೋಬ್ರಾಹ್ಮಣರನ್ನು, ಪಶುಸ್ತ್ರೀಯರನ್ನು, ಸಾಧು ಸಜ್ಜನರನ್ನು ಸದಾ ಆಕಾರದಲ್ಲಿಯೂ ಪೀಡಿಸುತ್ತಾ ಅಧರ್ಮವನ್ನು ತಾಂಡವವಾಡಿಸುತ್ತಿದ್ದಾರೆ. ಹೌದೇ? ಎಂತಾದರೂ ಸರಿ ತಾಯೇ, ದುರುಳರನ್ನು ದೂರೀಕರಿಸಿ ಸಜ್ಜನರು ಶಾಂತಿಯಿಂದ ಬದುಕುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಶರಣು ಬಂದಿದ್ದೇವೆ. ಇದು ಅಭಯ. ಕರುಣಿಸುತ್ತನ ಭಯವನು ನುಡಿದಳು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪುರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಈ ಮಾತು ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿದ ಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿನುತ್ತ ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಆ ವರಬಲದಿಂದ ಕೊಬ್ಬಿ ಮೆರೆಯುವಂತಹ ಶುಂಭ ನಿಶುಂಭ ದಾನವರಿಂದ ಭೀತಿಗೊಂಡೆಯ. ಹೌದಮ್ಮ. ಭಯಪಡದಿರು, ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೆ ಹೇಳು. ನಾನೇ ಅಭಯ ಪ್ರಜಳಾದ ಮೇಲೆ ಹುಳರ ಬಾಧೆ ಕಿರಿದು ದಿನದೊಳಗೆ ಹುಳ ಸಂತತಿಯನ್ನು ಕರೆದುಕೊಡುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ತುಹಿನಗಿರಿಯಲ್ಲಿ ಇದ್ದುಕೊಂಡು ನನ್ನ ಲೀಲೆಯನ್ನು ಕಣ್ತುಂಬ ಕಾಣಿ ಮಕ್ಕಳೇ ಕಂಡು ಕಣ್ತುಂಬಿಸಿಕೊಳ್ಳಿ. ಶ್ರೀದೇವಿ ಜಯೋಸ್ತುತೆ ಜಯ 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 ಜಯ. ತಿಳಿದಳ ಚೊಳಗೆ ತಿಳಿದಳ ಕ್ಷಣದೊಳಗೆ ಮೋಕದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಮಹಮ್ಮಾಯೇ ಯೋಚಿಸಿ ಮಹಮ್ಮಾಯೇ ಆ
ದೈತ್ಯ ವೃಂದವ ಮೋಗಿಸಿ ಹರಿಯೇ ದೈತ್ಯ ವೃಂದವ ಮೋಗಿಸಿ ಹರಿಯೇ ಮಗಮಾಯೇ ಸುಂದರಾಂಗವ ಕಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಡೆದವನು ಕೌಶಿಕೆಯಾಗಿ ನಿಂದಳು ನೆರೆವ ಕದಂಬವನದೊಡಲ್ಲಿ ನಿಂದಳು ಮೆರೆವ ಕದಂಬವನದೊಡಲ್ಲಿ ಸುಂದರಾಂಗವ ತಡೆದವನು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಡಲ್ಲಿ ಎಂದು ಯೋಚಿಸಿ ಮಹಮ್ಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಗೆ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಖಳವಾರವನ್ನೆಲ್ಲ ಸುಟ್ಟುರುಹಬಲ್ಲೆ. ಆದರೆ ಹಾಗಾಗ ಕೂಡದು. ಶ್ರೀದೇವಿ ಲೀಲೆಯೇನೆಂಬುದನ್ನು ಪ್ರತಿಯೊಬ್ಬರು ವರ್ತವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಭರಿಸಬೇಕು. ಹೇಗೆ ಭರಿಸಲಿ? ಹೇಗೆ ಕೊಲ್ಲಲಿ? ಆಲೋಚಿಸಿದ್ದೇ ತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯುತ್ತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನು ಅವರ ಬಳಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆಂಬ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎಂಬಂತಹ ತೀರ್ಮಾನಕ್ಕೆ ಏನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆಂಬ ಉದ್ದೇಶದಿಂದ ಕುಹಿರಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ? ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನ ಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯ ರಶ್ಮಿಯು ಪ್ರವೇಶಿಸಲು ಅಸಾಧ್ಯವಾದಂತಹ ದಟ್ಟಾರಣ್ಯ. ವನವನ್ನೇನೋ ಪ್ರವೇಶಿಸಿದ್ದೇನೆ. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದ ಸ್ಥಳ ಬೇಕಲ್ಲ? ಅದೇನು ಇಳಿದು ಬರುತ್ತಿರುವುದು? ಕನಕದ ಉಯ್ಯಾಲೆ ಮೆರೆಯಲು ಉಯ್ಯಾಲೆ ಮೆರೆಯಲು ಕನಕದ ಉಯ್ಯಾಲೆ ಮೆರೆಯಲು
ಕನಕದ ಉಯ್ಯಾಲೆ ಮೆರೆಯಲು ಅವನದೊಳಗವು ಮೋದದೊಳು ಅವನದೊಳಗವು ಮೋದದೊಳು ಕನಕದುಯ್ಯಾಲೆ ಮೆರೆಯಲು ಅವನದೊಳಗವುದು ಮೋದದೊಳು ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜನನಿಯಾಡುತ್ತೇನೆ ಕನಸೊಬಗಿ ನೋಡಲಿ ಜಗಜನನಿ ಆಡುತ್ತಲೇ 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 ಕನಕದ ಉಯ್ಯಾಲೆ ಮೆರೆಯಲು ಆಗಸದಿಂದಲೇ ಇಳಿದು ಬಂತಲ್ಲ ಕನಕದುಯ್ಯಾಲೆ ಇದು ನನ್ನನ್ನೇ ಪ್ರತಿಬಿಂಬಿಸುತ್ತಾ ಉಂಟು. ಆದಿ ಮಧ್ಯ ಅಂತ್ಯರಹಿತಳಾದಂತಹ ನಾನು ದುರುಳದಾನವರಿಗೆ ಅಂತ್ಯವನ್ನು ಕಾಣಿಸುವುದಕ್ಕಾಗಿ ಬಂದಿದ್ದೇನೆ. ಕಾನನದಲ್ಲಿ ಇಳಿಯಲ್ಪಟ್ಟಂತಹ ಹೊನ್ನ ದುಯ್ಯಾಲೆಯನ್ನು ಇರಬೇಕು, ಗಾಯನವನ್ನು ಪಾಡಬೇಕು. ಆದರೆ ನಾನಿರುವಂತಹ ವಿಚಾರ ದುರುಳದಾನವರಿಗೆ ತಿಳಿದಿದ್ದಿಲ್ಲ. ಆದ್ದರಿಂದಲೇ ತನ್ನ ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ಎಲ್ಲಾ ಕಡೆ ಪಸರಿಸಬೇಕೆಂಬುದೇ ಮೂಲ ಉದ್ದೇಶ. ತನ್ನ ಗಂಧವನ್ನು ಆಗ್ರಾಣಿಸಿಯೋ ಅಥವಾ ಬೆಳಕಿನ ಜಾಡನ್ನು ಹಿಡಿದು ಅಥವಾ ನಾ ಹಾಡುವ ಹಾಡನ್ನು ಕೇಳಿಯೋ ದಾನವರಲ್ಲ ಎನ್ನತ್ತ ಬರಲಿ 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 ಬಂದಂತಹ ದಾನವರಲ್ಲ ಇನ್ನೇಕೆ ಸಾವಕಾಶ ಏರುತ್ತೇನೆ ಹೊನ್ನದು ಇದ್ದನ ಕುಳಜಂಡ ಉಂಡರು ಕೂರ್ತ ಜುಂಬಾದುರನೇ ಮದಿ ಪೃಥ್ವಿ ಎಲ್ಲವ ಸಂಚರಿಸಿ ಶೋಧಿಸುವೆವೆಂದಿರುವುದ
ದಟ್ಟವಂತ ಅರಣ್ಯವನ್ನು ಸೇರಿ ವಿಧಾತನ ಗುರು ಜಗತ್ ಬಸನ್ನು ಮಾಡಿ ಇಚ್ಛಿಸಿಗಳು ಚಲಿಸುವಂತ ಮನೋವೇಗ ಬ್ರಹ್ಮಚಾರ್ಯ ವ್ರತ ಕೇಳದೆ ಕೊಟ್ಟಿದ್ದಾನಲ್ಲ. ಕೇಳದೆ ವರವಾಗಿ ದಯ ಪಾಲಿಸಿದ್ದು ಗದಾದಂಡ ಕೈಗೆ ಬಂದದ್ದೇ ಏನೋ ಒಂದು ಉಲ್ಲಾಸ 3 ಲೋಕವನ್ನು ಗೆದ್ದಿದ್ದೇವೆ. ಆ ಬಳಿಕ ನಮ್ಮಣ್ಣನ ನೇಮಗಳು ಯಾರು ಸುಮಾರು ಹೊಗಳ್ತಾರೋ ಅಂತವರಿಗೆ ಪ್ರಾಣ ಭಿಕ್ಷೆ. ಹೌದಲ್ಲ, ತ್ಯಾಗಲಿದವರ ನಾಲಿಗೆಯನ್ನು ಕತ್ತರಿಸುತ್ತೇವೆ. ಒಂದು ಕಡೆಯಿಂದ ಬಾಯಾರಿಕೆ ಮತ್ತೊಂದು ಕಡೆಯಿಂದ ಹಸಿವು. ಹಸಿವು ಬಾಯಾರಿಕೆ ನಮ್ಮನ್ನು ಬಾಧಿಸ್ತಾ ಇದೆ. ಆಗುವ ಕಾಡಿಗೆ ಆಡುವ ಬೇಡ.
ಮೃಗಮಾಂಸವನು ಮಿಲುತ್ತಲೇ ಹಲರಿಗುಟ್ಟುತ್ತ ತನುವ ಶ್ರಮವನು ಕಳೆವೆವೆಂದೆನುತ್ತಾಗ ಬರಲು ಕದಂಬವನದೆಡೆಗೆ ಬರಲು ಕದಂಬವನದೆಡೆಗೆ ಖಳರು ಮೃಗಮಾಂಸವನು ಮಿಲುತ್ತಲೇ 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 ಬರು ಮೃಗಗಳನ್ನು ಕೊಡುತ್ತಲೇ 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 ಮೃಗಮಾಂಸವನು ಮಿಲುತ್ತಲೇ 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 ನೀನಲ್ಲಿ ವ್ಯಾಪ್ತಿ ಪ್ರದೇಶಕ್ಕಿಂತ ಹೊರಗಿದ್ದಿ ಸ್ವಲ್ಪ ಮುಂದೆ ಬರ್ತೀಯಾ? ನಾನು ಮುಂದೆ ಇದ್ದೇನೆ, ಸ್ವಲ್ಪ ಮುಂದೆ ಬಾ. ಸ್ವಲ್ಪ ತಡೆ. ಹೌದೇನೋ? ಬರುವಾಗಲೇ ಹೇಳಿದವನು ನಾನು, ಧರ್ಮಕ್ಕೆ ಕುಡಿಯುವುದಕ್ಕೆ ಸಿದ್ಧತೆಂಬುದಾಗಿ ಹೆಚ್ಚಾಗಿ ಕುಡಿಯಬೇಡ, ನಿನಗದು ಆಗುದಿಲ್ಲ ಎಂಬುದಾಗಿ. ಈಗ ಕುಡಿದದ್ದು ಹೆಚ್ಚಾಯ್ತು, ವಾಂತಿ ವಾಂತಿ ಮಾಡ್ತಾ ಇದ್ದಲ್ವಾ? ಎಂತದ್ದ ಕುಡ್ದದ್ದು? ಕುಡಿದದ್ದೇನೋ? ರಕ್ತ ತಿಂದದ್ದು ಮಾಂಸ, ಬೇರೇನು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಭರ್ಜರಿ ಬೇಟೆ. ತಮ್ಮ, ನನ್ನಿಂದಲೇ ಆಜ್ಞೆಯನ್ನು ಪಡೆದೆ, ಓ ಆಧಾರಿಯಾಗಿ ಹೋದೆ. ಏನನ್ನು ತಿಂದೆ, ಏನನ್ನು ಕುಡಿದೆ? ನಿನ್ನ ಜೊತೆಲಿ ಬಂದ್ರೆ ಯಾವತ್ತು ನೋಡಿದ್ರು ಕೂಡ ಮೋಸವೇ. ಒಮ್ಮೆ ತಿನ್ನುವಾಗ ಇಷ್ಟಿಷ್ಟು ಎರಡು ಕೈಯಲ್ಲೆಲ್ಲ ಒಟ್ಟಿಗೆ ತಿಂತೀನಿ. ನಮ್ಮ ಕ್ರಮವೇ ಹಾಗೆ. ನಿನ್ನ ಕ್ರಮದಲ್ಲಿ ನನಗೆ ಸ್ವಲ್ಪವೂ ಮಾಂಸ ಇರುವುದಿಲ್ಲ. ಅದಕ್ಕಾಗಿ ಆಲೋಚನೆಯನ್ನು ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದೆ. ಹೋಗುವಂತಹ ಸಂದರ್ಭದಲ್ಲಿ ಕೆರಳಿದ ಕೇಸರಿ ಕೇಸರಿ ಸುಮ್ಮನೆ ಬಿಟ್ಟೆಯೋ? ಸುಮ್ಮನೆ ಕುಳಿತಿತ್ತು. ಅದರ ಮೇಲೆ ಕೈ ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ಮಾಡಬೇಕಿತ್ತು. ಏನು ಮಾಡೋಣ? ಅದರ ಸಮೀಪದಲ್ಲಿದ್ದ ಸಾವಿರ ಸಾವಿರ ಕೇಸರಿಗಳು ಆ ಸಂದರ್ಭದಲ್ಲಿ ಒಟ್ಟಾದವು. ಆವಾಗ ನನಗೊಂದು ಅನಿಸಿತ್ತು, ಈ ಲೋಕದಲ್ಲಿ ಕೇಸರಿಯ ಪಡೆ ಇದ್ದಷ್ಟು ಇನ್ನೊಂದು ಪಡೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನು ಬಿಟ್ಟೆ. ಮತ್ತು ಮುಂದುವರಿದು ಹೋಗುವಂತಹ ಸಂದರ್ಭದಲ್ಲಿ ಒಂದಾನೆ ನನ್ನ ಅಕ್ಷಿಗಳಿಗೆ ಗೋಚರಿಸಿತು. ಅದರ ಸೊಂಡಿಲಿಗೆ ಕೈ ಕೊಟ್ಟು ಅದು ನೀನು ಅದರ ಅಪ್ಪನ ಅಪ್ಪನೂ ಆಗ್ಬೇಕು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಮಾಂಸವನ್ನು ಗುಳುಮ್ಮನೆ ತಿಂದಿದ್ದೇನೆ.
ಕುಡಿದಿದ್ದೇನೆ, ರಕ್ತವನ್ನೇ ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಕಟ 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 ಕಟನೆ ಕಡಿದಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಚರ್ಮವನ್ನು ಹಾಗೆ ತೆಗೆದಿರಿಸಿ ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನು ಇರುವುದಿಲ್ಲ. ಹುಡುಕಿದ್ರು ಸಿಗುವುದಿಲ್ಲ, ಕೇಳಿದ್ರು ಕೊಡುವವರಿಲ್ಲ. 6 ತಿಂಗಳು ನಾವು ಎಷ್ಟು ಕಷ್ಟವನ್ನು ಪಡ್ತೇವೆ. ಆ ಸಂದರ್ಭದಲ್ಲಿ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಲೇಸು 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 ಎಂತದ ಕರ್ಮದು ಲೇಸು ಲೇಸಾಯಿತು. ಅಷ್ಟಕ್ಕಾಗುವಾಗ ನಿನ್ನ ನೆನಪಾಗಿ ಹೋಯಿತು. ಅಣ್ಣನಿಗೆ ಆನೆ ಕಾಲು, ಅಣ್ಣನಿಗೆ ಆನೆ ಕಾಲು. ನನಗೇನು ರೋಗವ? ನನಗೆ ರೋಗ ಅಂತ ಹೇಳಿದಲ್ವ, ನಿನ್ನ ಮೇಲಿನ ಪ್ರೀತಿಯಿಂದ ಆನೆಯ ಕಾಲನ್ನು ತಂದಿದ್ದೇನೆ ತಿನ್ನುವುದಕ್ಕೆ. ನೀನು ಕೂಡ ಒಂದು ದಿಕ್ಕನ್ನು ಹಿಡಿದು ಹೋದವನು. ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ವೈದ್ಯವರಿಯಾಗಿ ಹೋದೆ. ಹೋಗುತ್ತಿರುವಂತ ಸಂದರ್ಭದಲ್ಲಿ ಹಂದಿಗಳ ಹಿಂಡೆ ಎದುರಾಯಿತು. ಸುಮ್ಮನೆ ಬಿಟ್ಟೆ? ಸುಮ್ಮನೆ ಬಿಡುವ ಮಗನೇ ನಾನು. ಏನು ಮಾಡಿದೆ? ಓಡಿ ಹೋದೆ, ದಾಡೆಗೆ ಕೈ ಕೊಟ್ಟೆ, ಗರ 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 ತಿರುಗಿಸಿ ನರಕ್ಕೆ ಬಡಿದೆ. ಮೊದಲಾಗಿ ಲಿತ್ತಾಯ್ತು ರಕ್ತ, ಅಲ್ಲಿಗೆ ಬಾಯಿ ಕೊಟ್ಟೆ, ಗಲ 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 ಗಲನೆ ಕುಡಿದೆ. ಮಾಂಸವನ್ನು ಬಾಯಿಯೊಳಗೆ ಹಾಕಿದೆ, ಞಮ 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 ಞಾಕಿದೆ. ಎಲುಬು ದವಡೆಗೆ ಸಿಕ್ಕಿಸಿದೆ, ಕಾಟ ಕಾಟ ಕಾಟನೆ ಕಡಿದೆ. ಚರ್ಮ ಪರ್ರನೆ ಹರಿದೆ. ಭರ್ಜರಿ ಬೇಟೆ. ಏ ಅಣ್ಣ, ಬೇಟೆ ಆಡುವಂತಹ ಉದ್ದೇಶದಿಂದ ಬಂದವರು ನಾವು. ನಾವು ಬರುವ ಮೊದಲು ಎಷ್ಟು ಪ್ರಾಣಿಗಳಿತ್ತು, ಹೌದಪ್ಪ. ಈಗ ಎಷ್ಟು ಪ್ರಾಣಿಗಳು ಕಡಿಮೆ ಆಗಿದೆ. ಸೊರವೇ ಇಲ್ಲ. ಸರಿ ತಿಂದದ್ದು, ಆ ನಂತರ ಓಡಿ ಹೋದದ್ದು, ಬರೇ ಮರವೇ. ಅವುಗಳನ್ನು ಹಿಡಿದು ತಿನ್ಬೇಕು. ಒಂದನ್ನು ಬಿಡಬಾರ್ದು. ಹೋದದ್ದು ಹೋಗಲ್ಲ, ಇದ್ದದ್ದು ಉಂಟಲ್ಲ, ನಮಗೆ ಸಾಕಪ್ಪ. ನಮಗೆ ಇಷ್ಟಿದ್ರೆ ಸಾಕಾಗ್ತದೆ. ಧಾರಾಳ. ಆದ್ರೂ ಕೂಡ ಕೆಲವೆಲ್ಲ ಪ್ರಾಣಿಗಳು ಸರಿಯಾಗಿ ಸಾಗಿಲ್ಲ. ಓ, ಇಲ್ಲಿ ಒಂದು ಪ್ರಾಣಿ ನೋಡ, ಇಲ್ಲಿ 2 ಪ್ರಾಣಿ ನೋಡು, ಅದರ ತಲೆಗೆ ಪೆಟ್ಟು ಬಿದ್ದಿದೆ. ಬಲವಾದ ಪೆಟ್ಟು ಅಲ್ಲಿಗೆ ಬಿದ್ದಿದೆ. ತಲೆ ಹೀಗೆ ಆಗಿದೆ, ತಲೆ ಎತ್ತುವುದಕ್ಕಾಗುವುದಿಲ್ಲ. ಇನ್ನೊಂದು ಪ್ರಾಣಿ ನೋಡ, ಅದರ ಸೊಂಟಕ್ಕೆ ಪೆಟ್ಟು ಬಿದ್ದಿದೆ. ಸೊಂಟದ ಕೆಳಗೆ ಬಲವೇ ಇಲ್ಲ, ಸೊಂಟ ಹೀಗಾಗಿದೆ, ನರಳ್ತಾ ಉಂಟು. ಮಧ್ಯದಲ್ಲಿ ಒಂದು ಪ್ರಾಣಿ ಆಲೋಚನೆ ಮಾಡ್ತೇವೆ, ಈಗ ಹೋಗುದಾ ಮತ್ತೆ ಹೋಗುದಾ, ಈಗ ಹೋಗುದಾ ಮತ್ತೆ ಹೋಗುದಾ. ಹೋದರೆ ಜಾಗ್ರತೆ, ಕಂಡ ಮುಂಡರ ಬೇಟೆ ಆಗುವವರೆಗೆ ನಿಲ್ಬೇಕು. ಏನದು ತಂದೆವು? ಅರ್ಧದಲ್ಲಿ ಹೋದ್ರೆ ಜಾಗ್ರತೆ. ಸರಿಯಪ್ಪ ತಮ್ಮ. ಆಗ ಉರಿಸಕ್ಕೆ ಪುಣ್ಯಾತ್ಮ. ಹೌದಲ್ಲ, ಸ್ವಲ್ಪ ಗಾಳಿ ಹಾಕ. ನಿನಗೆ ನಾನು ಗಾಳಿ ಹಾಕಿದ್ರೆ ನನಗೆ ಯಾರು ಗಾಳಿ ಹಾಕ್ತಾರೆ? ಬೇರೆ ಜನ ಉಂಟ. ಒಂದು ಕೆಲಸ ಮಾಡುವ, ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಆ ನಂತರ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಇಲ್ಲ ಇಲ್ಲ ಇಲ್ಲ, ಮಲಗುದಿದ್ರು ಏನು ಮೊದಲು ನಾನೇ, ಆಮೇಲೆ ನೀನು. ಇಬ್ಬರು ಸಮಾನವಾಗಿ ದುಡಿದವರು. ನಾವು ವಾದ ಮಾಡುವುದು ಸರಿಯಲ್ಲ. ಸರಿ, ವಾದದಿ ಫಲವಿಲ್ಲ. ಶೋಧನೆ ಮಾಡಬೇಕು. ನಾವ್ಯಾಕೆ ಕಷ್ಟ? ನಮ್ಮ ಸೇವಕರಿದ್ದಾರೆ ಇದ್ದಾರಲ್ಲ, ಅಲ್ಲಿ ವಾಯುದೇವ. ವಾಯುದೇವ ನಿದ್ದೆ ಮಾಡಿದ್ರೆ ಕೆಳಗೆ ಹಾಕಿದೆಯೋ ಅಲ್ಲಿಗೆ ಬಂದೆವು. ಬೀಸಬೇಕು ಮಗ, ಬೀಸಬೇಕು. ಆದ್ರೆ ಇದು ತಗ್ಗು ಪ್ರದೇಶ. ಹೌದೌದು, ಕಾಣುತ್ತಾ ಇದೆ, ತುಹಿನಾಗಿದೆ. ತುತ್ತುದಿ ಏಳುವ ತಳುವದ ಸಮಯದಲ್ಲಿ ಕೇಳಿಸಿ, ತಳುವದ ಸಮಯದಲ್ಲಿ ಕೇಳಿಸಿ, ನಲವಿನಿಲ್ದು ಯಾಲೆಯಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ, ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ,
ಶಾರೀರಕ್ಕಾದಂತಹ ಆಯಾಸವನ್ನು ದೂರ ಮಾಡುವುದಕ್ಕಾಗಿ ಹಿನಗಿರಿಯನ್ನು ಏರಿ ಮಾರುತನಿಗೆ ತನ್ನನ್ನು ನೋಡಿದಂತಹ ಸಂದರ್ಭ ಕೇಳಿದೆಯಾ? ಏನು? ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರ. ಯಾವ ಸ್ವರ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ವೀಣೆಯ ಸ್ವರ. ಈ ದಟ್ಟವಾದ ಕಾಡಿಗೆ ಬಂದು ವೀಣೆಯನ್ನು ನುಡಿಸುವವರು ಯಾರು ಅಂತ ಆಗ್ಬೇಕಲ್ಲ. ಬ್ರಹ್ಮಣ ರಾಣಿ, ಪಣಿವೇಣಿ, ಪುಸ್ತಕಪಾಣಿ, ವಿದೂಷಿ, ನಾಗವೇಣಿ, ಶಾರದಾಮಣಿ, ಗಾನಾದಿದೇವಿ ಬ್ರಹ್ಮಣ ರಾಣಿ. ಗಾನ ಪಾಡುವಳು ಬ್ರಹ್ಮಣ ರಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮನ ಸೃಷ್ಟಿ ಪರಿಪೂರ್ಣತೆ ಹೊಂದಬೇಕು ಅಂತ ಆದ್ರೆ ಆ ವಾಣಿ ಅವನ ಬಳಿಯಲ್ಲೇ ಇರಬೇಕು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವವನು ಆ ಬ್ರಹ್ಮದೇವ. ಕೆತ್ತುವಲ್ಲಿ ಕೆತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಕೆಲವೊಮ್ಮೆ ಎಷ್ಟು ಒತ್ತಿದ್ರು, ಎಷ್ಟು ತಟ್ಟಿದ್ರು ಅದು ಸರಿಯಾಗುವುದಕ್ಕೆ ಇಲ್ಲ. ಹುಬ್ಬು ಸರಿದ್ರೆ ಕಣ್ಣು ಸರಿಲ್ಲ, ಕಣ್ಣು ಸರಿದ್ರೆ ಮೂಗು ಸರಿಲ್ಲ, ಮೂಗು ಸರಿದ್ರೆ ಬಾಯಿ ಸರಿಲ್ಲ, ಎಲ್ಲ ಸರಿದ್ರೆ ತಲೆಯೇ ಸರಿಲ್ಲ. ಯಾರಿಗ? ಆ ಬ್ರಹ್ಮನ ಸೃಷ್ಟಿಯಲ್ಲಿ. ಆದ ಕಾರಣ ಇದು ಅವಳು ಬಂದದಲ್ಲ, ಅವನಲ್ಲವೇ? ಇದು ಅವಳು ಅಲ್ವೇ ಅಲ್ಲ, ಇದು ಅವನು. ತುಮರು ನಾರದ ಎಂಬವರಿನಿತು ತುಂಬುರು ನಾರದ ಎಂಬವರಿನಿತು ತುಂಬುರು ನಾರದ ಎಂಬವರಿನಿತು
ಇದು ಅವಳು ಬಂದದ್ದಲ್ಲ, ಇದು ಅವನು ಬಂದದ್ದು. ಆ ಕುದುರೆ ಮುಖದವ. ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ. ನಿನ್ನದೇನು ಇಲ್ಲಿಂದ ಅಲ್ಲಿಗೆ ಹರಕೆ ಉಂಟಾ? ಮತ್ತೇನು ಕುದುರೆ ಮುಖ ಮಾತ್ರ ಕುದುರೆದ. ದೇವಲೋಕದ ಸಂಗೀತಗಾರ ಆ ತುಂಬುರನೇ ಬಂದಿದ್ದಾನೆ. ತುಂಬುರ ಚಂಡಮುಂಡರಾದಂತಹ ನಾವು ಆಯಾಸಗೊಂಡಿದ್ದೇವೆ. ನಮ್ಮ ಮನಸ್ಸಿಗೆ ಸಂತೋಷ ಆಗಬೇಕೆನ್ನುವಂತಹ ಉದ್ದೇಶದಿಂದ ಗಾಯನವನ್ನು ಹಾಡ್ತಾ ಇದ್ದಾನೆ ತುಂಬುರ. ಬರೋದು ಬೇಡ, ಚಂಡಮುಂಡರ ಪ್ರವೇಶ ಆಗಿದೆ ಅಂತ ತಿಳಿದರೆ ಸಾಕು. ಈ ಕಡೆ ತಲೆ ಮಾಡಿ ಮಲಗುವ ಜಾಯಮಾನವೇ ಅನ್ನೋದಲ್ಲ. ಹೌದಾ? ಏ ಅಣ್ಣ, ಈ ಸ್ವರವನ್ನು ಕೇಳುವಾಗ ಯಾವಾತನಿಗೆ ಸಂತೋಷವಾಗಿಲ್ಲ, ಅಂತವನಿಗೆ ಹೃದಯವೇ ಇಲ್ಲ. ಇದ್ದರೂ ವ್ಯರ್ಥ. ಸಂತೋಷವಾಗ್ಲಿಲ್ಲ ಅಂದ್ರೆ ವ್ಯರ್ಥವೇ. ಅವನಲ್ವಾ? ಹಾಗಿದ್ರೆ ನಾರದ ಕಾರ್ಯದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ನಮ್ಮಲ್ಲಿ ದಯವನ್ನು ತೋರದ ದೇವಋಷಿ ನಾರದ. ದೇವಋಷಿ ನಾರದ ಬಂದನೆ. ಅವನೇ ಬಂದ. ಇಲ್ಲಪ್ಪ. ಯಾಕೆ? ದಕ್ಷ ಬ್ರಾಹ್ಮಣಿಂದ ಅವನಿಗೊಂದು ಶಾಪ ಉಂಟು. ಹೇಗೆ? ನಿನ್ನ ಜೀವನದಲ್ಲಿ ನಿನಗೆ ತಿರುಗಾಟವೇ ಬಗೆಯಲಿ. ನಾರದ ನಿಂತಲ್ಲಿ ನಿಲ್ಲುವವನಲ್ಲ. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿ, ಮತ್ತೊಮ್ಮೆ ಅಲ್ಲಿ, ಮಗದೊಮ್ಮೆ ಅಲ್ಲಿ, ಮೊನ್ನೆ ಒಂದು ಕಡೆಯಲ್ಲಿ, ನಿನ್ನೆ ಒಂದು ಕಡೆಯಲ್ಲಿ, ಇವತ್ತೊಂದು ಕಡೆಯಲ್ಲಿ. ಇವತ್ತು ಇಲ್ಲಿ, ನಾಳೆ ಬೇರೆ ಕಡೆಗೆ ಹೋಗ್ತಾನೆ. ಯಾರಿಗೂ ಗೊತ್ತಿಲ್ಲ ಅಂತ. ಹಾಗಿದ್ರೆ ವೀಣೆ ಪಿಡಿರ್ಪ ವಾಣಿ ಅಲ್ಲ, ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಹಾಗೆ ಕೇಳಿಸ್ತಾ ಇದೆ ಸ್ವರ. ಹೌದಲ್ಲ? ಅದನ್ನೇ ಗಟ್ಟಿಯಾಗಿ ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು. ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಧರಣಿಗೋಟಿ ಪ್ರಕಾಶವನ್ನು ಗೋಚರಿಸಿ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದು ಯಾಲೆಯಲಿ ಏನೋ ಅರನೆಯಲ್ಲಿ ಬಡ್ಡೆಂತ ಬಿಡಗಾರೆ. ವಿಮಲಗಾತ್ರೆ
ಭೂಮಿ ಮೇಲೆ ನಾನಿರುವೆನು ಅಥವಾ ನನ್ನ ಮೇಲೆ ಭೂಮಿ ಇದೆಯೋ? ನಿನಗೆ ಹೇಗೆ ಅನಿಸ್ತದೆ? ನನ್ನ ಮೇಲೆ ಭೂಮಿ ಇದೆಯೋ? ನಿನ್ನ ಮೇಲೆ ಭೂಮಿ ಇದ್ರೆ ನೀನು ಇರುವುದಕ್ಕೆ ಉಂಟಾ? ಹೌದು, ನೀನು ಭೂಮಿಯ ಮೇಲೆ ಇದ್ದಿ. ಹಾಗಿದ್ರೆ ಕಂಡದ್ದು ಕನಸಲ್ಲ. ನಾನಾಸು ಅಣ್ಣ ಹೊರಪಿಡಿದು ನಡೆತರಲು ಮುಂದಕ್ಕೆ ಮುಂದೆ ಒಂದು ನೋಡಿದರೆ ತಮ್ಮ ಏನಣ್ಣ ಯಾವತ್ತು ಕಾಣದಂತಹ ದೃಶ್ಯ. ಏನಾಯ್ತು? ಚಿನ್ನದ ಉಯ್ಯಾಲೆಯಲ್ಲಿ ತೂಗುತ್ತಾ ಬಾಳುತ್ತಾ ಊರೊಳಗೆ ತರುಣೀಮಣಿ ಇದ್ದಾನೆ. ಹೆಣ್ಣನ್ನು ನೋಡಿದೆಯಾ? ಹೆಣ್ಣು ನಾನು ನೋಡಿದ್ದೇನೆ, ಆದ್ರೆ ಸರಿಯಾಗಿ ನೋಡ್ಲಿಲ್ಲ. ನಾನು ನೋಡಿದ್ದೆಲ್ಲವನ್ನು ಸರಿಯಾಗಿಯೇ ನೋಡ್ಬೇಕು. ತೋರಿಸು, ಎಲ್ಲಿ ಆಶ್ಚರ್ಯ, ಪರಮ ಆಶ್ಚರ್ಯ. ನಾವೇನು ಕದಂಬವನಕ್ಕೆ ಬರುವುದು ಹೊಸತಲ್ಲ. ದಿನನಿತ್ಯವೂ ಬೇಟೆ ಆಡುವಂತಹ ಉದ್ದೇಶದಿಂದ ಬರುವವರು ನಾವು. ಆದ್ರೆ ಯಾವಾಗಲೂ ಬರುವಾಗ ಇಷ್ಟು ಬೆಳಕಿನ ವ್ಯವಸ್ಥೆಯನ್ನು ನೋಡಿದವರು ನಾವಲ್ಲ. ಇವತ್ತು ಎಲ್ಲಿ ನೋಡಿದ್ರು ಬೆಳಕಿನ ವ್ಯವಸ್ಥೆ. ಹಾಗಿದ್ರೆ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರು ಯಾರು? ಅಷ್ಟೇ ಅಲ್ಲ, ಮುಂದುವರಿದು ಬಂದು ನೋಡಿದವಾಗ ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಆರರಲ್ಲೂ ಇಂಥದ್ದೆಲ್ಲ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸೌಂದರ್ಯವತಿ ಈಕೆ ರೂಪ ಲಾವಣ್ಯವನ್ನು ಉಳಿಸುವುದಕ್ಕೆ ಸಾವಿರ ಇರುವಂತಹ ಆದಿಶೇಷನಿಗೂ ಸಾಧ್ಯವೇ ಇಲ್ಲ. ಅಂತದ್ರಲ್ಲಿ ಕೂಡ ಹೊಗಳದಂತಹ ಹೊಗಳಲೇಬೇಕು. ಹೌದಲ್ಲ, ಮೋಹಿನಿಯೋ, ತ್ರೈಭುವನದ ರತಿಯೋ, ವೈಯಾರ್ದ ಸುಂದರಿಯೋ, ತುಹಿನಾದ್ರಿ ಶಿವಶಿರದ ಮಾನಸ ಸರವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರವನ್ನು ಹಾಕುವ ತವಕದಿ ಪ್ರವಾಹಿಪ ಜಾಹ್ನವಿಯ ವನಿತೆಯು ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳೆಯ ವರ ರಸ ಸಾಕಾರವ ಮನ್ಮಥನ ವಿಜಯದ ಧ್ವಜವು ಎನ್ನುವ ಹಾಗೆ ಭಾಸವಾಗ್ತಾ ಇದೆ. ಅರರೆ ಇವಳೆಂತ ವಿಟಗಾರೆ, ಈಕೆ ವಿಟಗಾರೆ ಹೌದು ಅಂತಾದರೆ ನಾವು ವಿಟಪುರುಷರೇ ಅಖಂಡವಾದಂತಹ ಬ್ರಹ್ಮಚಾರ್ಯವನ್ನು ಪಾಲಿಸ್ತಾ ಇದ್ದೇವೆ. ಗಂಡುಗಳಿಗಾದಂತಹ ನಮ್ಮನ್ನ ಆ ಕಡೆಗೆ ಸೆಳೆಯಬೇಕಿದ್ರೆ ಸಾಮಾನ್ಯಲೇ ಸರಸಿಜ ವದನೆ ಆರಿನ ನೇತ್ರ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೌದಲ್ಲ ಅಮ್ಮ, ಅಣ್ಣ ಯಾರಿರ್ಬಹುದು? ಯಾರು? ಒಂದ ರಮೇ ಇಲ್ಲದಿದ್ದರೆ ರಮೇ ಉಮೆಯರ ಮಾತ ಬಿಡು ನೀನು. ರಮೇ ಉಮೆಯರ ಮಾತ ಬಿಡು ನೀನು.
ಅಣ್ಣ ನೀನು ಹೇಳಿದಾಗೆ ರಮೆ ಉಮ್ಮೇರ ಮಾತು ಬಿಡು. ನಮ್ಮ ಬದ್ಧ ವೈರ್ಯ ನಿಂತುಕೊಂಡವನು ಅವನ ಹೆಂಡತಿ ಲಕ್ಷ್ಮಿಯನ್ನು ಕರೆಯುವುದಕ್ಕೆ ಸಾಧ್ಯವಿಲ್ಲ. ಸಮುದ್ರ ಮಥನದ ಕಾಲದಲ್ಲಿ ಹೃದಯ ಭಾಗದಲ್ಲಿ ಸ್ಥಳವನ್ನು ಕೊಟ್ಟವನು. ಅಷ್ಟು ಒಳ್ಳೆಯ ಸ್ಥಳ ಇರುವಾಗ ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಇಲ್ಲ ಅವಳಲ್ಲ ಇಲ್ವಾ ನಮ್ಮ ಕುಲದೇವರು ಪರಮೇಶ್ವರನ ಮಡದಿ ಶಂಕರನ ಮಡದಿ ಶಂಕರಿ ಪಾರ್ವತಿ ದೇವಿ ಬರುವುದಕ್ಕೆ ಸಾಧ್ಯವಿಲ್ಲ. ನಮ್ಮಮ್ಮ ಪಾರ್ವತಮ್ಮ ಅಲ್ಲ. ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವೇ ಅಲ್ಲ. ಒಬ್ಬರಿಗೆ ಅಂಗವನಿತ್ತ ಮತ್ತೊಬ್ಬಳನ್ನು ಶಿರದಲ್ಲಿ ಬೊತ್ತ. ನಮ್ಮ ದೇವನಿಗೆ ಹೆಣ್ಣಿನ ಪಿತ್ತ. ನಮ್ಮ ದೇವರಲ್ವಾ ಏನು ಮಾಡಿದ್ರು ಅಸುರ ಕುಲ ಉದ್ಧಾರಕ್ಕಾಗಿ ಇರಲಿ. ರಮೆ ಉಮೇರ ಬಿಡುವ ಅವಿದ್ದಾನಲ್ಲ ಅವನ್ರೆ ಯಾರು? ಮನ್ಮಥ ಅವನ ಮಡದಿ. ನಿಮಗೆ ತಲೆ ಸರಿ ಉಂಟು? ಬಲಭಾಗದಲ್ಲಿ ಮನ್ಮಥ ಗೋಚರಿಸುವುದಿಲ್ಲ. ಕಾಮರತಿಯರ ಮೇಳವೇ ಇದಲ್ಲ. ಇದು ಯಾವುದೋ ಮೂರನೇದ್ದು. ಎಲ್ಲರೂ ಕೇಳುವುದಿದ್ದಾನೆ. ಏನಂತ? ನಮಗೂ ಇದು ಬೇಕು. ನಮಗೂ ಕೂಡ ಇದುವೇ ಬೇಕು. ಅಮ್ಮ ಏನೇ ಇರಲಿ ಈಕೆಯನ್ನು ನೋಡಿದ ಬಳಿಕ ಈಕೆಯನ್ನು ಮದುವೆಯಾಗಬೇಕೆಂಬುದಾಗಿ ನನ್ನ ಮನಸ್ಸಿನ ಆಸೆ. ಹೌದೇ? ಆದ್ರಿಂದ ಈಕೆ ನನಗೆ 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 ಮಗಿಯೊಳೆ ಮಗೇಕೆ ವಾದಮೋ ಈ ವಿವರವನ್ನು ರಿಯಲ್ ಅಣ್ಣನ ಮನಕ್ಕೆ ಬಂದಂತೆ. ಹಾಗೆ ವಾದಿಸುವುದು ಸರಿಯಲ್ಲ. ಒಂದು ವೇಳೆ ಈ ಹೆಣ್ಣನ್ನು ಬಯಸಿದ್ರೆ ನಾವು ಸತ್ತೇ ಹೋಗ್ತೇವೆ. ಬ್ರಹ್ಮದೇವರು ವರ ಕೊಡುವಾಗ ಏನು ಅಂತ ಹೇಳಿದ್ದಾರೆ? ಬ್ರಹ್ಮಚರ್ಯ ವ್ರತ ಕೆಟ್ಟು ಹೋದ್ರೆ ಆವತ್ತೇ ನಿಮ್ಮ ಪಾಲಿಗೆ ಮಾರಾಣ. ನಾಳೆ ನಾವು ಸತ್ರೆ ಏನಾಗ್ತದೆ? ಮುಖಪುಟದಲ್ಲಿ ದೊಡ್ಡ ಅಕ್ಷರದಲ್ಲಿ ಚಂಡ ಮುಂಡರು ಇನ್ನಿಲ್ಲ. ಅಕಾಲ ದುರ್ಮರಣ. ಸಾಯುವುದಕ್ಕೆ ಜನ ನಾವ. ನನಗೆ ಇಷ್ಟು ಬೇಗ ಸಾಯುವುದಕ್ಕೆ ಮನಸ್ಸು ಇಲ್ಲ. ಒಂದು ಕೆಲಸ ಮಾಡುವ. ನಮ್ಮ ಅಣ್ಣ ಶುಂಭ ಅಸುರ ಕುಲಕ್ಕೆ ಆಧಾರ ಸ್ತಂಭ. ಅವನಿಗೆ ಸರಿಯಾದ ಹೆಣ್ಣು. ಹೋಗೋಣ. ಹರಣಿಯನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ನಿನ್ನ ನಿರತ ಕೊಂಡಾಡುತ್ತಲಿರುವರು ತ್ರಿಜಗದಿ ಅಣ್ಣ ದೇವ. ನಿಮ್ಮ ಮತ್ತನೇ ಸರಸವ ವಯಸ್ಸಿಗೆ ನೀರೇನು ಲೋಕವನ್ನು ಪ್ರವೇಶ ಮಾಡಿದವರು ನಾವು. ಯಾವ ಕಡೆ ಹೋದರೂ ಕೂಡ ನಿಮ್ಮನ್ನು ಹೊರತಾ ಇದ್ದಾರೆ. ಸುಮ್ಮನೆಂದರೆ ಯಾಕೋ ದೇವ ಸಂತೋಷವಾಯಿತು. ಆದರೆ ಅರಣ್ಯವನ್ನು ಸೇರಿ ಮೃಗಬೇಟೆಯನ್ನು ಆಡಿದವರು ನಾವು. ಆ ಸಂದರ್ಭದಲ್ಲಿ ವಿಶೇಷ ಏನದು ವಿಶೇಷ? ಕದಮವನದಲ್ಲಿ ಒಬ್ಬಳು ಹೆಣ್ಣುವನ್ನು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾಣವನ್ನು ಹಾಡ್ತಾ ಇದ್ದಾಳೆ. ಮೂರು ಲೋಕದಲ್ಲಿ ಇಂತಹ ಹೆಣ್ಣು ಇರುವುದಕ್ಕೆ ಸಾಧ್ಯವಿಲ್ಲ. ಕಾರ್ಯ ತಂದು ಮದುವೆ ಶುಂಭನು ಮನಸಿ ಜನ ಜನ ಹತಿಗೆ ಸಿಲುಕೋತ ವನಜನೇತ್ರಿಯ ವರಿಸದಿರುತ್ತ ನಿಶ್ಚಯಿಸಿ ಚಂಡಮುಂಡರೇ ನಿಮ್ಮ ಮಾತನ್ನು ಕೇಳುವಾಗ ಸಂತೋಷವಾಗುತ್ತದೆ. ಆದರೆ ಮನ್ಮಥನ ಶರಾವತಿಗೆ ನಾನು ಬಲಿಯಾದೆ. ನಾನು ಪರಿಜನತ್ರಯ ವರಿಸದಿರೆ. ಬನ್ನಿ ಬನ್ನಿ ಬನ್ನಿ
ಚಂಡಮುಂಡರೇ, ನೀವು ಹೇಳಿದಂತ ಮಾತನ್ನು ನಾನು ಸ್ವಲ್ಪ ಆಲೋಚನೆ ಮಾಡ್ತೇನೆ. ಆದ್ರೆ ನೀವು ದಣಿದು ಬಂದವರು, ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದ್ರೆ ನಾನೇ ಕರ್ತೇನೆ. ಸುಗ್ರೀವ ಬರಬೇಕು. ಯಾಕಪ್ಪಣ ಆಯ್ತಾ? ಕೇಳಯ್ಯ ಸುಗ್ರೀವ ಬೇಳೆನದ ನೆನೆದು ಜೀವ ಕಾಲವಲ್ಲೊಂದು ವಾರ್ತೆಯನು ಕೇಳಿದೆನು ಬೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಬೆರೆವಳಂತೆ. ಸುಗ್ರೀವ ನಮ್ಮವರದ ಚಂಡಮುಂಡರಿಂದ ತಿಳಿದಂತ ಮಾತು ವಿಚಾರ ಏನದು? ಕದಂಬಾವನದಲ್ಲಿ ಅತಿ ಚೆಲುವಿದ ನಾರಿಯೋರ್ವಳು ಚಿನ್ನದ ಉಯ್ಯಾಲೆಯಲ್ಲಿ ಇದ್ದಾಳೆ ಎಂಬುದಾಗಿ ವಿಷಯವನ್ನು ತಿಳಿಸಿದರು. ಪ್ರಭು 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 ವಿಧಿಯಿಂದ ವರವನ್ನು ಪಡೆದ ಮೇಲೆ ಬ್ರಹ್ಮಚರ್ಯವನ್ನೇ ಆಚರಿಸುತ್ತಿದ್ದಂತ ಯಾವ ಚಂಡಮುಂಡ ಒಬ್ಬಳಾಕೆ ಹೆಣ್ಣನ್ನು ನೋಡಿದ್ದ. ನೋಡಿದ ಮೇಲೆ ಈ ವಿಷಯವನ್ನು ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಅವರು ನಿಮ್ಮಲ್ಲಿ ವರ್ಣಿಸಿದ್ದಲ್ವಾ? ನೀವು ಮದುವೆ ಆಗುವುದಕ್ಕೆ ಹೊರಟದ್ದಲ್ವಾ? ಆಗ್ಲಪ್ಪ, ನನ್ನನ್ನು ಬರುವುದಕ್ಕೆ ಹೇಳಿದ್ಯಾಕೆ? ಕಾರಣ ಉಂಟು. ನೀನು ಕದಂಬವನಕ್ಕೆ ಅವಳು ಇದ್ದಳ್ಳಿಗೆ ಹೋಗಬೇಕು. ಹೋಗಿ ಶುಂಭ ಏನು ಎಂಬುದ ಬಗ್ಗೆ ಅವಳಲ್ಲಿ ತಿಳಿಸಿ ಅವಳ ಮನಸ್ಸನ್ನು ನನ್ನ ಕಡೆ ತಿರುಗುವ ಹಾಗೆ ಮಾಡಿ ಅವಳನ್ನು ಶೋಣಿತಾಪುರಕ್ಕೆ ಕರೆತರಬೇಕು. ಇದು ಶುಂಭನಾಜ್ಞೆ. ಶುಂಭರಾಜ್ಞೆಯೊಳೈದಿ ಮೆರೆವ ಕದಂಬವನವನೆ ಪುಗುತ ಜಗದೋಬಿಗೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಮರನಂಬಿ ಗುರೆ ಸಿಲುಕುತ್ತಲೇ ನಮ್ಮಯ ಚುಂಬ ಕೆಟ್ಟನು ತಿಳಿದು ನೋಡಲಿ ಕೀಗೆ ಮಾಲಿನಿಯೇ ಶಿವ ಶಿವ ಸಿಕ್ಕುವಡೆ ದಾನವಗೆ ಒಂದು ವೇಳೆ ಸಿಕ್ಕಿದರೆ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿದುತ್ತ ನಿತ್ಯದಿ ಸಲಗುತಿಕ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಡಿದಿಳುವಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆ ನಮಗೆ ಮಾನ್ಯವನ ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ ಅರಸ ಅಪ್ಪಣೆ ಇತ್ತ. ಅದು ಶಿರೋಮಾನ್ಯ ಅಂತ ತೊಳ್ಕೊಂಡು ತಲೆಯಲ್ಲಿ ಹೊತ್ತೆ ಕದಂಬ ಕಾನನಕ್ಕೆ ಬಂದು ನೋಡಿದಾಗ ಏನು ವಿಶೇಷ. ನಾವೇನು ಹೊಸತು ಬರುವುದು ಇಲ್ಲಿಗೆ. ಹಗಲು ಹೊತ್ತಿನಲ್ಲಿಯೂ ಕೂಡ ಯಾವ ರವಿಕಿರಣ ಕಾನನಕ್ಕೆ ಬೀಳುವುದಿಲ್ಲ. ಹಾಗಿದ್ರೆ ಸೂರ್ಯಕಿರಣ ಇಲ್ಲದಂತ ಈ ಕತ್ತಲೆ ತುಂಬಿದಂತ ಪ್ರದೇಶ ಇಂದು ಬೆಳಗುತ್ತಾ ಇದೆ. ಈ ಬೆಳಕಿನ ವ್ಯವಸ್ಥೆ ಯಾರು ಮಾಡಿದರು? ಹೇಗಾಯ್ತು ಎಂದು ಈ ಕಡೆಗೆ ನೋಡಿದ್ರೆ ಕಾಣಬಾರದೆ ಅನ್ಯೋನ್ಯತೆ.
ಯಾವ ಜನ್ಮ ಶತ್ರುಗಳು ಎನಿಸಿದಂಥ ಯಾವ ವನ್ಯ ಮೃಗಗಳು ಇಂದು ಬಹಳಷ್ಟು ಪ್ರೀತಿಯಿಂದ ಕುಡಿದು ಕುಪ್ಪಳಿಸುತ್ತಾ ಇದೆ. ಹಾಗಿದ್ರೆ ಇಂದು ಯಾವುದೇ ವರ್ಣಭೇದ ಇಲ್ಲ, ಅಲ್ಲ ವೈಷಮ್ಯ ಇಲ್ಲ. ಹಾಗಿದ್ರೆ ಇಂಥದ್ದೆಲ್ಲ ಆಗಬೇಕಿದ್ರೆ ಕಾರಣ ನಾವು ತಿಳಿದ ಪ್ರಕಾರ ದೇವರ ಸಾನ್ನಿಧ್ಯದಲ್ಲಿ ಯಾರಿಗೂ ಭೇದ ಇಲ್ಲಂತೆ. ಹಾಗಿದ್ರೆ ಭೇದ ಎಲ್ಲ ನಾವು ಮಾಡಿಕೊಂಡದ್ದು ಎಂಬುದು ತಾತ್ಪರ್ಯ. ಎಂದು ಇಲ್ಲದ ದೇವರು ಇಂದು ಈ ಕಾನನ ಎಲ್ಲಿಂದ ಎಂದು ಈ ಕಡೆಗೆ ನೋಡಿದ್ರೆ ಈ ಕಾನನ ಬೆಳಗುವುದಕ್ಕೆ ಕಾರಣ ಈ ತೊಟ್ಟಿಲಲ್ಲಿ ಕುಳಿತ ಈಕೆಯ ಮೈಯ ಕಾಂತಿಯಿಂದ. ಇಂತಹ ಪರಿಮಳ ಬರಬೇಕಿದ್ರೆ ತನು ಗಂಧ. ಹಾಗಿದ್ರೆ ಇವಳಿಗೆ ಎಂತವಳಂತೇಳಿ ಮತ್ತೆ ನೋಡಿದ್ರೆ ಅಯ್ಯಯ್ಯೋ ಈ ತೊಟ್ಟಿಲನ್ನು ಎಲ್ಲಿಗೆ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡುವ ಹಾಗಿಲ್ಲ. ಹಾಗಿದ್ರೆ ತೂಗುತ್ತಿರುವ ಅಂದವನ್ನು ಕಂಡ್ರೆ ಕೆಟ್ಟದ್ದನ್ನೆಲ್ಲ ಕೈಯುವುದಕ್ಕೆ ಬೇಕಾಗಿ ಆ ಓಂಕಾರ ಸ್ವರೂಪಿಣಿಯೇ ಇಲ್ಲಿಗೆ ಐತಂದಳೆ. ಹಾಗಿದ್ರೆ ಲೋಕ ಎಲ್ಲವನ್ನು ತನ್ನ ಕುಕ್ಷಿಯಲ್ಲಿ ಇರಿಸುತ್ತ ನಿತ್ಯದಿ ಸಲಹುತಿಯ ಮಾತೆ ಈಕೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಾತೆಯನ್ನೇ ಈ ರೀತಿಯಾಗಿ ಎನ್ನ ಒಡೆಯ ಬಯಸಿದ್ದಾನೆ ಎಂಬುದರ ತಾತ್ಪರ್ಯ ಏನು? ಬೇರೇನಿಲ್ಲ. ಇಂದು ಯಾವತ್ತನ ರಕ್ಕಸ ವಂಶ ಅಳಿದು ಪೋಪುದು ಇಂದಿಗೆ. ಇನ್ನು ಹೆಚ್ಚು ಮಾತಾಡಲಿಕ್ಕಿಲ್ಲಪ್ಪ. ನನ್ನಿಂದಲಾಗಿ ಇಲ್ಲಿ ಅದು ಅಳಿಯೋದು ಬೇಡ, ಉಳಿತಿದ್ರೆ ನಾವು ಉಳಿಲಿ ಅಂತ ಹೇಳಿ ಪುನರಪಿ ಅರಮನೆ ಹತ್ತ ಹೋಗೋಣವೇ? ಉತ್ಪನ್ನವನ್ನು ಉಂಡ ಋಣ ಉಂಟಲ್ಲ ಅರಸನದ್ದು, ಅರಸನ ಋಣ ತೀರಿಸುವುದಕ್ಕಾಗುತ್ತದೆ ಅಂತ ಯಾರೂ ಹೇಳಿಲ್ಲ. ಆದರೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡುತ್ತೇನೆ. ಜನನಿಗೆ ಭಿನ್ನಗವನು ಕರುಣದೊಡೆಯುವುದು ವನದಿಲಿ ಕುಳಿತಿಗೋದೆ ಸನುಮತವಲ್ಲಿದು ನಿನಗಿನ್ನು ಬೇಳೆನ ಸನುಮತವಲ್ಲಿದು ನಿನಗಿನ್ನು ಬೇಳೆನ ತನುಜೇತ ಶುಂಭನ ಬಯಕೆಗೆ ಜನನಿಗೆ ಪಿಲ್ಲಗವನು ಕರುಣದೊಡೆಯುವುದು ಜನನಿಗೆ ಜಗತ್ತಿನ ತಾಯಿಯ ಸಾನ್ನಿಧ್ಯಕ್ಕೆ ಇದು ಒಂದನೇ ತಾಯಿ. ನಿನ್ನ ಚರಣಕ್ಕೆ ಎರಗುವುದರ ಜೊತೆಗೆ ಒಂದೆರಡು ಮಾತುಗಳನ್ನು ಭಿನ್ನಪದೋಪಾದಿಯಲ್ಲಿ ನಿವೇದಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡಬೇಕು ತಾಯೇ. ಏನಪ್ಪ ಅದು? ನೀನು ಯಾರೆಂಬುದನ್ನು ಅಲ್ಪಮತಿಯಿಂದ ಒಂದಿಷ್ಟು ಅರ್ಥ ಮಾಡಿಕೊಂಡಿದ್ದೇನೆ ತಾಯೇ. ಹೌದಪ್ಪ. ಮೂರು ಮೂರ್ತಿಗಳನ್ನು ಸಂಕಲ್ಪ ಮಾತ್ರದಿಂದ ಸೃಜನೆ ಮಾಡಿ ಅವರಿಗೆ ಇಂಥದ್ದೇ ಮಾಡಬೇಕು ಅಂತೇಳಿ ಅಪ್ಪಣೆ ಇತ್ತವಳು ನೀನಲ್ವೇ? ಹಾಗಿದ್ರೆ ನೀನು ಲೋಕಮಾತೆಯಲ್ವೇ? ಲೋಕಮಾತೆ ಆದ ನಿನ್ನನ್ನು ಅಮ್ಮ ಅಂತ ಕರೆದದ್ದು ಅಪರಾಧವಾಗಿದ್ರೆ ಕ್ಷಮಿಸಬೇಕು ತಾಯೇ. ಹಾಗೆಲ್ಲ ಇದನ್ನೇ ಹೇಳುವುದಕ್ಕಾಗಿಲ್ಲ. ಮತ್ತೆ ಇನ್ನೊಂದು ವಿಷಯ ಉಂಟು ತಾಯೇ. ನನ್ನದಾದಂಥ ಮಡದಿ ಮಕ್ಕಳ ಆಸೆ ಇಲ್ಲಮ್ಮ. ನನ್ನದಾದಂಥ ಯಾವುದೇ ಆ ಆಸೆ ನನಗೆ ಹುಟ್ಟಲಿಲ್ಲ ತಾಯೇ. ಹಾಗಿದ್ರೆ ಹೇಳುವುದಕ್ಕಿರುವುದು ಒಂದೇ ಒಬ್ಬನೇ ಒಬ್ಬನ ವಿಷಯ ತಾಯೇ. ನಿನ್ನ ಒಡೆಯನ ಮನದ ಬಯಕೆ, ಅವನ ಮನದ ಬಯಕೆಯನ್ನು ನನ್ನ ನಾಲಿಗೆಯಿಂದ ಅಮ್ಮ ಪವಿತ್ರವಾದಂಥ ಈ ಕ್ಷೇತ್ರದಲ್ಲಿ ಅರಿತು ನಿರವನ್ನು ವರಿಸಬೇಕೆನ್ನುತ್ತ ನಿರ್ಧರಿಸುತ್ತ ಎನ್ನ ನಂಬಿದನು ಸುರನರೋರಗರ ಸಂಗರದುಳು ಗೆಲಿದನು ಸರಿಗಾಣಿರಾದ ಜನನಿಗೆ ಭಿನ್ನಗವನು ಕರುಣದೊಳಿದು ಜನನಿ ಜಗನ್ಮಾತೆ ಸುಬ್ಬನಿಗೆ ಅರಿವಾಗಿದೆ ಅಂತ ಹೇಳೋದಿಲ್ಲ. ಮತ್ತೆ ಹಾಗೆಂದು ಕೈ ಕದಂಬ ಕಾಲದಲ್ಲಿ ಇರುವಂತ ವಿಚಾರವನ್ನು ಮಾತ್ರ ತಿಳಿದುಕೊಂಡಿದ್ದಾನೆ, ಅರಿತವನಿದ್ದಾನೆ ಅಂತ ಹೇಳಬಹುದು. ಯಾವ ಚಂಡಮುಂಡರ ಮುಖೇನವಾಗಿ ಜಗನ್ಮಾತೆ ನೀನು ಇಲ್ಲಿ ನೆಲೆಯಾದಂತ ವಿಷಯವನ್ನು ತಿಳ್ಕೊಂಡ ತಾಯಿ. ಹೌದೇ? ತಿಳಿದದ್ದು ಮಾತ್ರ ಅಲ್ಲ, ನನ್ನನ್ನು ಅವನ ಬಳಿಗೆ ಕರೆಯಿಸಿಕೊಂಡ. ಮಂತ್ರಾಲೋಚನೆ ಇರ್ಬೋದು ಅಂತ ಹೋದಮ್ಮ. ಮಾತುಕತೆ ಇಲ್ಲ ತಾಯೇ.
ನನಗೊಂದು ಅಪ್ಪಣೆಯನ್ನೇ ವಿಧಿಸಿ ಬಿಟ್ಟಮ್ಮ, ವಿಧಿಸಿ ಬಿಟ್ಟ. ಏನದು? ಹೇಳಲೇ ಸನುಮತ ಅಲ್ಲಿದು ನಿಮಗೆ, ನಿಮಗೆ ಸನುಮತ ಅಲ್ಲ ಅಂತ ಹೇಳಿ ನಾನು ಹೇಳುವುದು ಸನುಮತ ಅಲ್ಲ ನಿಮಗೆ. ಆದ್ರೆ ಒಂದೊಂದು ಹೇಳುವುದಿಲ್ಲ, ಮನನ್ನೊಂದು ನಿಮ್ಮಲ್ಲಿ ಹೇಳಿಕೊಳ್ತೇನೆ ತಾಯೇ. ಹೇಳಿದ್ರೆ ನೀನು ವಿಷ ಕುಡಿಸುತ್ತೀಯೋ, ಹಾಲು ಉಳಿಸುತ್ತೀಯೋ, ಮತ್ತೊಂದು ಮಾಡ್ತೀಯೋ, ಇನ್ನೊಂದು ಗೈತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಉತ್ಪನ್ನವನ್ನಿತ್ತಂತ ಯಾವ ಅರಸನ ಋಣ ತೀರಿಸುವುದಕ್ಕಾಗುತ್ತದಂತಲ್ಲ, ಅವ ಹೇಳಿದ ಕಾಲದಲ್ಲಿ ಕೊಂಚಿತನ್ನು ತಲೆಯಲ್ಲಿ ಕೊಟ್ಟು ಮಾಡಬೇಕಂತ ಇದು ಸತ್ಯ ಅಂತ. ಆದ್ರಿಂದ ಉಳಿದದ್ದು ಎಲ್ಲವನ್ನು ಬದಿಗಿರಿಸಿ ಅಮ್ಮ ಹೇಳಿಕೊಳ್ಳಲೇ ತಾಯಿ, ಓ ಜಗನ್ಮಾತಿ, ಹರುಷದಿ ನಿನ್ನನ್ನು ಬರಿದುವ ಮನವಂತೆ ತೊರಿದ ಈತನಳಿದರೆ ಎನ್ನ ಹದನವ ಧೂರ್ತ ಶುಂಭಾದುರಗಿ ಬೀಳುವ ದೂತರಿಲ್ಲದೆಬ್ಬಿಸಿದಣ ಸುಮಾತಾಗಿತ್ತು. ಸುಗ್ರೀವನ ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲದೆ ನಗು ಬಂದು ಹೋಯಿತು. ನನ್ನ ನಗೆ ಈತನ ಪಾಲಿಗೆ ದಗೆಯಾಗಿ ಹೋಯ್ತಲ್ಲ. ಈ ಬಗೆಯನ್ನ ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಅವನ ಮೇಲೆ ಕರುಣಾರಸ ಬೀರುತ್ತದೆ. ಹರಕ್ಷಣದಲ್ಲಿ ಎಂತ ಘಟನೆ ನಡೆದು ಹೋಯಿತು. ಯಾತನೆಯಿಂದ ಕೂಡಿದಂತ ಯಾವ ಶರೀರವನ್ನು ಬಿಟ್ಟೆ ಪರಮ ಚೇತನದೆಡೆಗೆ ಸಾಗಿದನೆ. ಇಲ್ಲ, ಯಾವುದೋ ಒಂದು ಶಕ್ತಿ ಚೇತನ ನನ್ನಲ್ಲಿಗೆ ಕರೆಕೊಂಡು ಹೋಯಿತು. ಅಲ್ಲೇನಾಯ್ತು ಅಂತ ಕೇಳಬೇಡಿ ಸ್ವಾಮಿ, ಕೇಳಬೇಡಿ. ನೋಡುವುದಕ್ಕಲ್ಲಿ ಏನು ಇರಲಿಲ್ಲ, ಆದ್ರೆ ಕೇಳುವುದಕ್ಕಿತ್ತು. ಹೌದಪ್ಪ, ನಿಮ್ಮಂತ ತಿಳಿದವರೆಲ್ಲ ಹೇಳ್ತಾರೆ. ನಿಮ್ಮ ನಾಲಿಗೆಯಿಂದಲೇ ಕೇಳುವಾಗ ಮೈ ಮನ ಎಲ್ಲ ರೋಮಾಂಚನವಾಗುತ್ತದೆ. ಹಾಗಿದ್ರೆ ಪ್ರತ್ಯಕ್ಷ ಅಲ್ಲೇ ಕೇಳಿದಾಗ ಏನಾಯ್ತು ವರ್ಣಿಸಲ ಸಾಧ್ಯ. ಅದನ್ನು ಕೇಳಿ ಪತಿತನಾದ ನಾನು ಪಾ 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 ಅಂತದ್ದು ಪಾ ಪಾ ಸಂಗೀತ ಅಭ್ಯಾಸ ಎಲ್ಲ ಮಾಡಿದ್ದು ಸ್ವಾಮಿ. ಪಾವನಾಗಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ್ರೆ ನಾನು ಮತ್ತೆ ನೋಡ್ತೇನೆ ಕದಂಬ ಕಾರಣದಲ್ಲಿದ್ದೆ. ನಾನು ಬಿದ್ದನೆ ಬೀಳಿಸಿದ್ದು, ಎದ್ದನೆ ಏಡಿಸಿದ್ದು. ಯಾರು ಅಂತ ಹೇಳಿದ್ರೆ ನಾನು ಮಾಡಿದೆ ಹರಿಹರ ಉಂಟ ಸ್ವಾಮಿ. ಒಪ್ಪಿಕೊಂಡಾಗಿದ್ದಾಗ ಹಾಗಿದ್ರೆ ಹೋಗಿ ಒಪ್ಪಿಕೊಳ್ಳುತ್ತೆ. ಬೆದರದಿರಯ್ಯನಿ ಕದನ ಬಲಾಲಿದು ಅಧಿಕ ಶುಭಾಚ್ಯನದು ಹದನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡಲೇಕೆ ಬಂದು ನಿಮಗೆ ಎಷ್ಟು ಹಕ್ಕುಂಟಲ್ಲ. ನಾನು ನೀವು ನಗಾಡಿದ್ರೆ ನಾನು ಸಾಯ್ತೇನಮ್ಮ, ಸಾಯ್ತೇನೆ. ನೀವು ಬದುಕಿಸಿದ್ದೀರಿ, ಬದುಕಬೇಕೆಂಬ ಆಸೆ ಇಲ್ಲಮ್ಮ. ಇನ್ನೊಂದು ನಗೆಯನ್ನಾಡಿ ನೋಡಿ. ಓ, ಈ ಕ್ಷೇತ್ರದಲ್ಲಿ ನನ್ನನ್ನು ಮುಗಿಸಿಬಿಟ್ರೆ ಅದಕ್ಕಿಂತ ಪರಮ ಪಾವನವಾದ ಪುಣ್ಯ ಮತ್ತೊಂದು ಇಲ್ಲ ತಾಯೇ. ನಾನು ಇನ್ನೊಂದು ನಗಾಡಿ ನನ್ನನ್ನು ಮುಗಿಸಿ ಬಿಡ್ತಾಯೇ, ಮುಗಿಸಿ ನಿನ್ನಿಂದ ಕಾರ್ಯವಾಗಬೇಕಿದೆ ಅಮ್ಮ. ಯೌವನದಲ್ಲಿ ಮಾಡಬೇಕಾದ್ದನ್ನು ಮಾಡಲಿಕ್ಕಾಗಲಿಲ್ಲ. ಈ ಮುದಿಯ ಇನ್ನೆಂಥದ್ದು ಕೆಲಸ ಮಾಡೋದು? ಚುಂಬ ಹೇಳಿದ್ದನ್ನು ಬಂದು ನನ್ನಲ್ಲಿ ತಿಳಿಸಿದೆ ತಾನೆ. ಅವನ ಋಣ ಉಂಟಲ್ಲ, ಒಮ್ಮೆ ಸತ್ಯ. ಹೌದು, ಆಗ ಮಾಡಿದ ಋಣವು ತೀರಿತು ತಾನೆ. ಅಮ್ಮ, ಹಾಗಿದ್ರೆ ಸಾಯುವಲ್ಲಿವರೆಗೆ ಈ ಕಾಯದ ಋಣ ಅರಸನಿಗೆ ಇರೋದು. ಸತ್ತ ಮೇಲೆ ಋಣ ಇಲ್ಲಲ್ವೇ? ಈಗ ನನ್ನಿಂದಲೇ ಮತ್ತೆ ಬದುಕಿಕೊಂಡೆ. ಹಾಗಿದ್ರೆ ಇನ್ನು ಋಣ ಇದ್ರೆ ಅದು ದೇವಿಗೆ ಅಲ್ವಾ? ಅಮ್ಮ, ಇನ್ನೊಂದು ಮಾತು ಕೇಳ ತಾಯಿ. ಏನದು? ಸಾಮಾನ್ಯವಾದಂತ ಯಾವುದೇ ಒಬ್ಬಳು ಆಕೆ ತಾಯಿ ಹೆತ್ತ ಮಗುವನ್ನು ಹೆಗ್ಗಣವಾದ ರೂಪದಲ್ಲಿದ್ರು ಕೂಡ ಅವಳು ಮುತ್ತಿಕ್ಕುತ್ತಾಳಂತೆ. ಸರಿ, ಸಂಕ್ರಮಣ ಕಾಲದಲ್ಲಿ ಪಡೆದಂತ ಕಷ್ಟವನ್ನು ಮಾಡುತ್ತೆ. ಹಾಗಿದ್ರೆ ನೀನು ಸಾಮಾನ್ಯ ತಾಯಿ ಅಲ್ಲ ತಾಯಿ. ಲೋಕಗಳನ್ನೇ ಮೂರು ಮೂರ್ತಿಗಳ ಹಬ್ಬೆಯಾದಂತ ನೀನು, ಕರುಣಾ ಸಾಗರೆಯಾದಂತ ನೀನು ಹೃದಯವನ್ನು ಕಲ್ಲು ಮಾಡಿ ನನ್ನನ್ನು ಕೊಂದೆ, ಬದುಕಿಸಿದೆ. ನನಗೆ ಕಾರಣ ಉಂಟು ಅಂತ ಹೇಳಿದೆ. ಯಾವುದು ತಾಯಿ? ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ನಾನು ಶಕ್ತಳಿದ್ದೇಳೆ ಎನ್ನುವುದನ್ನು ನೀ ತಿಳಿಯಬೇಕು. ಅಮ್ಮ, ಈಗ ತಿಳುವಳಿಕೆಯ ಮಾತು ಹೇಳುವುದ? ಆ ಕಾಲ ಹೋಗಿದೆ ತಾಯಿ, ಅದು ಯಾವುದು ಇಲ್ಲ. ನನಗೆ ತಿಳಿದು ಇನ್ನೇನಾಗಬೇಕು? ನೀ ತಿಳಿದರೆ ಸಾಕಾಗದು, ಮತ್ತೆ ಹೋಗಿ ನಿನ್ನೊಡೆಯನಿಗೆ ತಿಳಿಸಬೇಕು. ಬೇಡ ತಾಯಿ, ಅದೇನು? ಯಾರಿಗೆ ಬೇಕಾದ್ರೂ ನೀವು ಹೇಳುವುದಕ್ಕೆ ನಮ್ಮವರಿಗೆ ಉಂಟಲ್ಲ, ನನ್ನ ಕೂಟದವರಿಗೆ
ಹೇಳುವುದಕ್ಕೆ ಬೇಡ. ಅದೇ ನನಗೆ ಹೇಸಿಕೆ ಆಗುತ್ತದೆ. ನನ್ನ ಕೂಟದವರು ಅವರು ಮಾಡುತ್ತಿರುವಂಥ ಒಂದೊಂದು ಕೃತ್ಯವನ್ನು ಒಟ್ಟು ಬದುಕುವುದಕ್ಕೆ ಬೇಕಾಗಿ ಏನು ಮಾಡ್ತಾರೆ, ಏನು ಹೇಳ್ತಾರೆ, ಏನು ಕೈಯುವುದಕ್ಕೆ ಹೇಸುವುದಿಲ್ಲ. ನಮ್ಮವರಿಗೆ ಉಪದೇಶ ಮಾಡೋದು ಬೇಡ. ನನಗೆ ಸನ್ಯಾಸವೇ ಆದೀತು. ಆ ಒಂದು ಉದ್ಯೋಗ ನನಗೆ ತಲೆ ಹಾಕುವಾಗ ಹೇಳತಕ್ಕದ್ದು. ಅಮ್ಮ ಅಪ್ಪಳ ವಿಧಿಸಿದ ಮೇಲೆ ತಪ್ಪು ಮಾತಾಡ್ಬೋದು ನಾನು. ಅಲ್ಲಿ ಎಷ್ಟು ಹೇಳಬೇಕು ಶ್ರೀಮುಖದಿಂದ ಅಪ್ಪಣೆ ಆಗಲಿಕ್ಕೆ. ಸುಗ್ರೀವ, ನಿನ್ನೊಡೆಯ ನನ್ನನ್ನು ಮದುವೆಯಾಗುವಂತ ಆಸೆಯನ್ನು ಮುಂದಿರಿಸಿದನೆ. ನನಗೆ ಇನ್ನೂ ಹುಚ್ಚು ಮದುವೆ ಆಗುವಂಥದ್ದು. ಮದುವೆಯ ಕುರಿತಾಗಿ ಒಂದು ಪಣವಿದೆ. ಅಮ್ಮ, ಲೋಕಗಳ ಮಾತೆ ಆದಂತಹ ನಿನಗೆ ಪಣ ಯಾವ ರೀತಿಯಾದ ತಾಯಿ? ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಮಾಲೆಯನ್ನಿಕ್ಕಿ ಭರಿಸುತ್ತೇನೆ ಎನ್ನುವ ಹಾಗೆ. ಅಮ್ಮ, ಸುಲಭ ಆಯ್ತು. ಹೇಗೆ? ಇಷ್ಟವರೆಗೆ ಈರೇಳು ಲೋಕವನ್ನು ಜಯಿಸಿದಾತ ಯಾರು ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾನು ತಿಳ್ಕೊಂಡ ಹಾಗೆ ನನ್ನೊಡೆಯ ತುಂಬಾ ಎಲ್ಲರ ಶುಂಭನಾಗಲಿ ಆತರ ತಮ್ಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭುವೇ ದರಗಿಳಿದರೂ ಕೂಡ ದುರಂಗಂಜಲಾರೆ. ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನಿಮ್ಮೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ನನ್ನ ಕೊರಳಿಗೆ ಅದೇ ಪಾಶವಾದೀತು. ಅಮ್ಮ, ಏನು ಇಷ್ಟರವರೆಗೆ ನಿಂತುಕೊಂಡೇ ಮಾತಾಡಿದಲ್ವಾ? ಈಗ ಕುಳಿತಿದ್ದೇನೆ. ಮಾತೆಯ ಮಡಿಲಲ್ಲಿ ಮಕ್ಕಳು ಕೂತ್ಕೊಳ್ಬೋದು ಅಂತ ಹೇಳಿದ್ದಾರೆ. ಅದು ಸತ್ಯ ಅಲ್ವಾ? ಹಾಗಿದ್ರೆ ನೀನು ಮಾತೆ ಅಂತ ನೀನೇ ಒಪ್ಪಿಕೊಂಡಿದ್ದೀಯಲ್ಲ ಜನರು. ಸರಿ, ಮಾತೆಯ ಬಳಿಯಲ್ಲಿ ಮಕ್ಕಳಿಗೆ ತರ ಭಯ. ಹಾಗಿದ್ರೆ ತಾಯಿಯಲ್ಲಿ ಮಕ್ಕಳು ಏನಾದ್ರೂ ಯಾಚಿಸಿಕೊಂಡ್ರೆ ತಪ್ಪಲ್ಲ ತಾನೆ? ಏನು ಬೇಕು? ಅಮ್ಮ, ಇನ್ನು ನೀವು ಹೇಳಿದಿರಿ ಕಾಯ ನಿನ್ನದಲ್ಲ, ಶುಂಭನಿಗೆ ಯಾವ್ದು ಋಣ ಇಲ್ಲ. ಹಾಗಿದ್ರೆ ಯಾರದ್ದು ಅಂತ ಹೇಳಿದ್ರೆ ಅದು ನನ್ನ ಶರೀರವನ್ನು ನಿಂದದ್ದು ಅಂತ ಹೇಳಿರ್ತಾರೆ. ಸರಿ, ನಿನ್ನ ಕಾಲುಗಳಿಂದ ನಾನು ನಡಿಲಿಕ್ಕಿಲ್ವಾ? ನಡೆದ್ರೆ ಬರೇ ತಿರುಗಾಟ ಆಗೋದು ಬೇಡ. ನಾನು ನಡೆದದ್ದೆಲ್ಲ ದೇವಿಗೆ ಪ್ರದಕ್ಷಿಣೆ ಬಂದ ಹಾಗಾಗಬೇಕು. ಆಗಲಿ. ನಾನು ಹಾಡಿದಂತೆ ಯಾವುದೇ ಒಂದು ಅಕ್ಕನ ಒಂದು ಶಬ್ದವು ಇದ್ರೆ ಕೂಡ ಅದು ದೇವಿಯನ್ನು ಸ್ತುತಿ ಮಾಡಿದ ಹಾಗಾಗಬೇಕಮ್ಮ. ಇನ್ನೊಂದು ಕೊನೆಯ ಆಸೆ ಉಂಟು ತಾಯಿ. ಇನ್ನು ಯಾವುದೇ ಜನ್ಮ ನನಗೆ ಬೇಡ. ನಾನು ಸತ್ತರೆ ಎತ್ತಲು ಹೋಗುದಲ್ಲ, ಯಾವುದೇ ಬಂಧನ ಇಲ್ಲದ ಪಾದದ ಬಳಿಗೆ ನನ್ನನ್ನು ಸೇರಿಸಿಕೊಳ್ಳಬೇಕು. ಪಕ್ವಕಾಲ ಬಂದಾಗ ಮೋಕ್ಷಗಾಮಿಯಾಗ. ಇನ್ನು ಯಾವಾಗ ನಾನು ಪಕ್ವಾಗುದು? ಸಾಯುವಲ್ಲಿವರೆಗೂ ನಾನು ಪಕ್ವ. ನಾನು ಭಜನೆ ನಾನೇನು ದಾಸನು, ದೇವಿದಾಸ ಅಂತ ಭಜನೆ ಮಾಡುವುದು. ಪೂಜೆ ಮಾಡ್ತಾರಂತ ನನಗೆ ಗೊತ್ತಿಲ್ಲ, ಆದ್ರೆ ಏನು ಮಾಡ್ಲಿಕ್ಕೆ ಮನಸ್ಸುಂಟು ತಾನೆ. ಏನು ಮಾತಾಡಬಾರ್ದು ಅಂತ ನನ್ನ ನಾಲಿಗೆಯನ್ನು ಕಟ್ಟಿ ಹಾಕಿ. ಅಮ್ಮ, ನನ್ನದೊಂದು ಅಭಿಪ್ರಾಯ ಉಂಟು. ನಾನೊಬ್ಬನೇ ಒಳಿತಾದ್ರೆ ಸಾಲದು, ಎಲ್ಲರೂ ಒಳಿತಾಗಬೇಕು ಅಂತೇಳಿ. ಆಗದಿದ್ರೆ ಅವರ ಹಣೆ ಬರಕ್ಕೆ ಬಿಡ್ತಾರೆ. ಅದರಿಂದ ಎಲ್ಲರೂ ಒಳಿತಾಗಬೇಕಿದ್ರೆ ನೀವು ಎಲ್ಲ ಹೇಳ್ತಾರೆ, ಏನಾದರೂ ಕಷ್ಟ ಬಂದ್ರೆ ಆ ದೇವಿಯದ್ದು ಈ ದೇವರದ್ದು ಅಂತ ಹೇಳಿ ಪ್ರಸಾದ ಜಲ ಬಿಡೋದು. ಹಾಗೆ ಜಲ ಕೊಡ್ಲಿಕ್ಕೆ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮಲಿನವಾಗುತ್ತದೆ. ಪ್ರಸಾದ ಕೊಟ್ಟರೆ
ಎಂಬುದಾಗಿ ಹೇಳಿ. ಧೂಮ್ರಾಕ್ಷ ಕದಂಬವನದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಕರುಣಿಯುವವರಿದ್ದಾನೆ. ಆಕೆಯನ್ನು ಎಳೆದುಕೊಂಡು
ಭೀಕರ ಸ್ವರೂಪಿ ಮುಂದಕ್ಕೆ ಭೂಲೋಕದಲ್ಲಿ ಮಹಾಕಾಯ ಗಂಡುಗಳಿಂದ ಚಂಡ ಮುಂಡಿರು ಕಳಿಸಿಕೊಟ್ರೆ ಕಾಳಿಯಾಗಿ ಅವರ ಚಂಡಾಡಿದರಂತೆ. ಅಪ್ಪ, ಈ ಸುಮ್ಮನೆ ಎಡಭುಜ ಬಲಭುಜವನ್ನು ಕಳೆದುಕೊಂಡಂತ ಅನುಭವ ಇನ್ನು ಯಾರನ್ನು ಕಳುಹಿಸುವುದು, ಯಾರನ್ನು ಕೂಡ ಕಳುಹಿಸಲಾರೆ. ಆದರೆ ಸುಮ್ಮನಿಗೆ ಮತ್ತವನು ಕೊಟ್ಟಿದ್ದಾರಲ್ಲ, ಅವನು ಯಾರು, ಅವರ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ನೋಡಬೇಕು. ಅದಕ್ಕಾಗಿ ಮಣಿರಥ ಸಿದ್ಧವಾಗಿದೆ. ನಾಳಿದ್ದೇನೆ ಮುಂದೆ.
ಚಂಡಮುಂಡರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತು ಏನಂತೆ? ಕದಂಬಾವನದಲ್ಲಿ ಅತಿ ಚೆಲುವಿದ ನಾಯಿವಾರುವಳಿದ್ದಾಳೆ ಎಂಬುದಾಗಿ. ಹೌದೇ? ಹೌದು. ಈ ವಿಷಯವನ್ನು ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ. ನಾನು ಮುಂದೇನು ಮಾಡಿದೆ? ಸಂಧಾನಕ್ಕೆಂದು ನಮ್ಮೂಣದ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯಿತು ಸಂಧಾನ? ಸಂಧಾನ ಮುಗಿಯಿತು, ಸಂಗ್ರಾಮವೇ ಬದ್ಧವಾಯಿತು. ಸುಮ್ಮನದೆಯ? ಇಲ್ಲ, ಮತ್ತೆ ನಮ್ಮ ಹೊಡೆದ ದುಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ? ಆಕೆಯನ್ನು ಎಳೆದು ತರುವುದಕ್ಕಾಗಿ. ಎಳೆದು ತಂದನೆ? ಇಲ್ಲ, ಮತ್ತೆ ಕೇವಲ ಹುಂಕಾರ ಮಾತ್ರದಿಂದ ದುಮ್ರಾಕ್ಷರನ್ನೇ ದುಮ್ರಾಕ್ಷಾಳಿದು ಹೋದೆ. ಹೌದು. ಪ್ರಕರಣ ಕೈಬಿಟ್ಟೆಯಾ? ಇಲ್ಲ, ಮತ್ತೆ ಗಂಡುಗಳಿಂದ ಚಂಡು ಮುಂಡರನ್ನು ಕಳಿಸಿಕೊಟ್ಟೆ. ಪರಿಣಾಮ ಗಾಳಿಯಾಗಿ ಅವರ ಉಂಡ ಚಂಡಮುಂಡರನ್ನು ಕಳೆದುಕೊಂಡೆ. ಹೌದು. ಇಂಥ ಒಂದು ಆಘಾತಕಾರಿಯಾದಂತಹ ವಿಷಯವನ್ನು ಕೇಳಿಯು ಸ್ವಲ್ಪವೂ ತಗ್ಗದೆ ಕುಗ್ಗದೆ ಕತ್ತೆ ಹಿಡಿದು ನಮ್ಮವರಿಗೆ ಪ್ರೋತ್ಸಾಹದ ನುಡಿಗಳನ್ನಾಡುತ್ತಾ ಹೊರಟು ನಿಂತ ನಿನ್ನ ನಿರ್ಧಾರ ಏನು? ಅಯ್ಯೋ, ನಮ್ಮವಳೆಲ್ಲ ಕೊಂದು ಮುಗಿಸಿದ್ದಾಳೆ. ಅದಕ್ಕಾಗಿ ಅವಳು ಯಾರು, ಅವಳ ಶಕ್ತಿ ಸಾಮರ್ಥ್ಯ ಏನು ಎಂಬುದರ ಬಗ್ಗೆ ಅವಳನ್ನು ಪರೀಕ್ಷೆ ಮಾಡಬೇಕು. ಅವಳಿಗೆ ಒಂದು ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮಣಿರಥವನ್ನು ಏರಿ ಹೋರಾಟ ಮಾಡಿದ್ದೇನೆ. ಅವಳ ಸಾಮರ್ಥ್ಯ ಪರೀಕ್ಷೆ ಮಾಡುವುದಕ್ಕಿಂತ ಮೊದಲು ನಮ್ಮ ಸಾಮರ್ಥ್ಯ ಎಷ್ಟು ಅಂತ ಒಮ್ಮೆ ವಿಮರ್ಶೆ ಮಾಡುವುದು ಒಳ್ಳೆಯದಲ್ವಾ? ಒಂದು 4 ಮಾತುಗಳಿಗೆ ಅವಕಾಶ ಉಂಟು. ಧನುಜೇಶಗೆ ನಿನ್ನ ಒಂದು ಹೆಜ್ಜೆ ತಪ್ಪಿದ್ರೆ ಸಾಕು, ಹಿಂದಿರುವವರ ಇಡೀ ನಡೆದಪ್ತದೆ. ಪ್ರಭೋ, ಎಷ್ಟು ಮಂದಿ ಇದ್ದಾರೆ ಅಂತ ಮುಖ್ಯ ಅಲ್ಲ, ಮುಂದೆ ಇರುವವ ಯಾರು ಎನ್ನುವುದು ಮುಖ್ಯ. ತುಂಬಾ ಮಂದಿ ಇರುವಂತ ಒಂದು ಗುಂಪು ಕೂಡ ಶಿಥಿಲ ನಾಯಕತ್ವದಿಂದ ಸಂಘಟನೆಯಲ್ಲಿ ಬಲ ಇಲ್ಲದೆ ಹೋಗುತ್ತದೆ. ಕೆಲವು ಜನ ಇದ್ದಂತ ಒಂದು ಸಮೂಹವಾದ್ರೂ ನಾಯಕತ್ವದ ಬಲದಿಂದ ಲೋಕದಲ್ಲಿ ಪ್ರಕಾಶಗೊಳ್ತದೆ. ಪ್ರಭು, ಗುಂಪುಗಾರಿಕೆ ಬೇರೆ, ಒಮ್ಮತದಿಂದ ಹೊರಡುವ ತಂಡ ಬೇರೆ. ನಮ್ಮದು ಗುಂಪುಗಾರಿಕೆ ಅಲ್ಲ, ದಾನವರದ್ದೆಲ್ಲ ಸಮೂಹ. ಒಂದು ಕಾಲದಲ್ಲಿ ಯಾರು ಎಲ್ಲಿ ಇದ್ರು ಅಂತ ಅವರಿಗೆ ನೆನಪಿಲ್ಲದಷ್ಟು ಎಲ್ಲೆಲ್ಲೋ ಅಡಗಿ ಕುಳಿತುಕೊಂಡಿದ್ದು. ಯಾಕೆ? ದೇವತೆಗಳ ಭಯ, ಲೋಕದಲ್ಲಿ ನಾಗರಿಕರೆನಿಸಿಕೊಂಡವರ ಶೋಷಣೆ, ಈ ಶೋಷಿತ ವರ್ಗ ಇದನ್ನೆಲ್ಲ ಕಂಡು ತಲೆ ಎತ್ತಿ ನಿಂತವ ನೀನು. ಕಣ್ಣೀರು ಹಾಕಿದಳಂತೆ ನಿನ್ನ ತಾಯಿ, ನನ್ನ ಅಜ್ಜಿಯಾದಂತಹ ಧನುದೇವಿ. ದಾನವ ಕುಲದ ಸ್ಥಿತಿಯನ್ನು ಕಂಡು ಮಮ್ಮಲ ಮರುಗಿದಳಂತೆ.
ಅವಳ ಮರುಕ ಶಿವನ ಪಾದಕ್ಕೆ ಮುಟ್ಟಿತೋ ಏನು. ಆ ಶಿವನ ಪಾದದಿಂದ ಹೊರಟಂತ ಒಂದು ಅಂಶವೇ ಧನುದೇವಿಯ ಗರ್ಭವನ್ನು ಪಾವನಗೊಳಿಸಿ ಶುಂಭನಾಮಕನಾಗಿ ಪ್ರಪಂಚದ ಬೆಳಕನ್ನು ಕಂಡ ಎನ್ನುವುದಾಗಿ ನಮ್ಮೆಲ್ಲರ ನಂಬಿಕೆ. ಚಳಿಯೇನು ಬಿಸಿಯೇನು ಯಾವುದನ್ನೂ ಲೆಕ್ಕಿಸದೆ ಕಾಡಿಗೆ ಹೋದೆ, ತಪಸ್ಸನ್ನಾಚರಿಸಿದೆ, ದಾನವ ಕುಲಕ್ಕೆಲ್ಲ ಉತ್ಥಾನವಾಗುವ ವರವನ್ನು ಕೇಳಿದೆ. ನಾವು ನಾವು ಎನ್ನುವುದಾಗಿ ಹೇಳುತ್ತಿದ್ದ ನಮ್ಮೊಡೆಯ ನಾವು ಎನ್ನುವಂತ ಧ್ಯೇಯ ವಾಕ್ಯವನ್ನು ಬಿಟ್ಟು ನಾನು ಮದುವೆ ಆಗಬೇಕು ಅಂತ ಹೊರಟನೆ. ಮನಸ್ಸಿಜನ ಶರಹತ್ತಿಗೆ ಸಿಲುಕಿದೆಯಾ? ಮನ್ಮಥನ ಶರ ಅಷ್ಟೊಂದು ದೊಡ್ಡ ಗಾಯ ಮಾಡಿದ್ದೆ. ತ್ರಿವಿಕ್ರಮನ ಸುದರ್ಶನ, ಹರನ ಶೂಲ, ಬ್ರಹ್ಮನ ದಂಡ ನಿನಗೆ ಯಾವನೂ ಮಾಡಲಿಲ್ಲ ಪ್ರಭು. ಮನ್ಮಥನ ಹೂಬಾಣ ನೋವು ಮಾಡಿದ್ದೆ. ವನಿತೆಯೊಬ್ಬಳನ್ನು ಮದುವೆ ಆಗುವುದಕ್ಕೆ ಬಯಸಿ ಹೊರಟೆಯ. ನೀನು ಬಯಸಿದ್ರೆ ರಾಕ್ಷಸರಲ್ಲಿ ಎಷ್ಟು ಮಂದಿ ಸಾಲುಗಟ್ಟಿ ನಿಂತಿದ್ದಾರೆ. ಬಿಡು, ದೇವತೆಗಳಲ್ಲಿ ದೇವನಾರಿಯರು ಎಷ್ಟು ಮಂದಿ ಬೇಕು ನಿನ್ನನ್ನು ಮದುವೆ ಆಗುವುದಕ್ಕೆ. ಒಲಿಯದ ಹೆಣ್ಣಿಗಾಗಿ ಎಲ್ಲರನ್ನು ಗೆದ್ದು ಕಾಲಡಿಗೆ ಹಾಕಿದಂತ ನೀನು ಅವಳ ಅಡಿಗೆ ಬೀಳುವುದು ಅಷ್ಟೊಂದು ಸರಿ ಅಂತ ಕಾಣುವುದಿಲ್ಲ. ನಿನ್ನಂಥವನಿಗೆ ಭೂಷಣವಲ್ಲ ಭೂಷಣವಲ್ಲ ಭೂಷಣ. ಅಯ್ಯ, ನಮ್ಮ ಚಂಡಮುಂಡರು ಕದಂಬಾವನಕ್ಕೆ ಹೋಗಿ ಬಂದಂತ ವೇಳೆ ನನ್ನಲ್ಲಿ ಹೇಳಿದಂತ ಮಾತು ಏನಂತೆ? ಕದಂಬಾವನದಲ್ಲಿ ನಾರಿವಾರುವಳಿದ್ದಾಳೆ ಎಂಬುದಾಗಿ ಅವಳ ಬಗ್ಗೆ ಚೆನ್ನಾಗಿ ವರ್ಣಿಸಿದ್ರು. ಆಗ ನಾನೇನು ತಿಳಿದುಕೊಂಡೆ, ಅವಳ ಬಗ್ಗೆ ನಾನು ತೀರ್ಮಾನಗೊಂಡೆ. ಅವಳು ಸಾಮಾನ್ಯ ತರುಣಿ ರಕ್ತ ಬೀಜ, ಸಾಮಾನ್ಯ ಆಕೆ ತರುಣಿ. ಇನ್ನ ತೀರ್ಮಾನವೇ ತಪ್ಪು ಪ್ರಭು. ಅವಳಿಗೆ ಮಾನವೇ ಇಲ್ಲ, ಅವಳು ತರುಣಿಯೇ ಅಲ್ಲ. ತರುಣಿಯಲ್ಲ ಅವಳ ಪ್ರತಿಯೊಂದರ ಅಳತೆ ಒಂದೇ ಮಾಪನದಿಂದ ಆಗುವುದಲ್ಲ ಪ್ರಭು. ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದೊಂದು ಮಾಪನ ಉಂಟು. ಇಲ್ಲಿಯವರೆಗೆ ಇವಳನ್ನು ಅಳೆಯುವುದಕ್ಕೆ ಮಾಪನವೇ ಸಿಗಲಿಲ್ಲ. ನಾರಿಯೋ ತರುಣಿಯೋ ಹೌದಾ ಪ್ರಭು? ನಿನಗೆ ಹಾಗೆ ಅನ್ನಿಸ್ತದ? ಅದೇ ಹೌದಾದ್ರೆ ಕದಂಬದಂತ ಕಾಂತಾರಕ್ಕೆ ನಮ್ಮಂತ ಎಂಟನೆಯ ಬಂಟರಾದ್ರೂ ಹೋಗ್ಲಿಕ್ಕೆ ಹೆದರ್ತೇವೆ. ಅಂತ ಕಗ್ಗತ್ತಲೆಯ ಕಾಡಿನಲ್ಲಿ ಬೆಳಕನ್ನು ಪಸರಿಸಿ ನಿರ್ಭೀತಳಾಗಿ ಒಬ್ಬಳು ತರುಣಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ? ಕುಳಿತುಕೊಂಡಳು. ನೀನು ಮದುವೆ ಆಗ್ತೇನೆ ಅಂತ ಹೇಳುವಾಗ ಯಾರಾದ್ರೂ ತಿರಸ್ಕರಿಸುವುದಕ್ಕುಂಟೆ? ಯಾವುದರಲ್ಲಿ ನಿನಗೆ ಕಡಿಮೆ ಉಂಟು?
ಯಾವುದಿಲ್ಲ. ಅವಳು ಏನು ಹೇಳಿದಳು? ಕತ್ತಿ ಹಿಡಿದು ಬರ್ಲಿ ಶುಂಭ ಕಾಳಗಕ್ಕೆ 14 ಲೋಕಗಳನ್ನು ಗೆದ್ದವ ನೀನು, ನಿನ್ನನ್ನೇ ಪಂಥಾಹ್ವಾನ ಮಾಡಿ ಕರೀತಾಳೆ ಅಂದ್ರೆ ಅರ್ಥ ಎಂತದ್ದು? 14 ಲೋಕಗಳನ್ನು ಗೆದ್ದಂತ ನಿನಗಿಂತ ಮೀರಿ ನಿಂತವಳು, 14 ಲೋಕವನ್ನೇ ಮೀರಿದವಳು ಪ್ರಭು. ಬಂದವಳು ನೀನು ಭಾವಿಸಿದ ಹಾಗೆ ತಾಯಿ ಹೆತ್ತ ಮಗಳೆಲ್ಲ, ತರುಣಿಯಲ್ಲ, ಅವಳ ಆದಿಮಾಯೆ. ಯಾಕೆ ಬಂದಿದ್ದಾಳೆ? ನಮ್ಮವರಾದ ದೈತ್ಯರು ವರವನ್ನು ಪಡೆದು ಲೋಕಮುಖದ ಬಾಲಿಗೆ ಶಾಪವಾದರು. ಅವರನ್ನೆಲ್ಲ ಸಂಹರಿಸಿ ತ್ರಿದಶವಾರವನ್ನು ಪಡೆಯುವುದು ಈ ಸಂಕಲ್ಪವನ್ನು ಮಾಡಿದ್ದಾಳೆ ಪ್ರಭು. ಅವಳ ಸಂಕಲ್ಪ ಸ್ಪಷ್ಟವಾಗಿ ಒಂದೊಂದೇ ಪ್ರಕರಣದಲ್ಲಿ ನಮಗೆ ಗೋಚರಿಸ್ತಾ ಉಂಟು. ಅವಳ ಸಂಕಲ್ಪ ಎನ್ನುವುದು ಕೊಡಲಿ ಪ್ರಭು. ಬರೇ ಕೊಡಲಿಯಿಂದ ಮರ ಕಡಿಲಿಕ್ಕೆ ಆಗುದಿಲ್ಲ. ಮರ ಕಡಿಬೇಕು, ಆ ಕೊಡಲಿಗೆ ಆ ಮರದ್ದೇ ಕಾವು ಸಿಕ್ಕಿಸಬೇಕು ಪ್ರಭು. ನಿನ್ನ ದೌರ್ಬಲ್ಯ ಎನ್ನುವ ಕಾವು ಅವಳಿಗೆ ಸಿಕ್ಕಿತೋ ದಾನವ ಕುಲ ವೃಕ್ಷವನ್ನು ಕಡಿತಾ ಹೋಗುತ್ತಾಳೆ. ನೀನು ದೌರ್ಬಲ್ಯವನ್ನು ಬಿಡು, ನೀನು ಗಟ್ಟಿ ನಿಲ್ಲು. ಕಾವು ಇಲ್ಲದ ಕೊಡಲಿ ಹಿಡಿಲಿಕ್ಕೆ ಆಗುದಿಲ್ಲ ಪ್ರಭು. ಅವಳಿಗೆ ಹಿಡಿ ಕೊಡಬೇಡ ನೀನು. ನೀನು ಅವಳ ಮೋಹ ಎನ್ನುವಂತಹ ದೌರ್ಬಲ್ಯ ಅದನ್ನು ಬಿಟ್ಟೆ ಎಂದಾದ್ರೆ ಅವಳಿಗೆ ಕಾವು ಕೊಟ್ಟ ಹಾಗಾಗುದಿಲ್ಲ. ಯೋಚಿಸು, ಸರ್ವೇಶ್ವರಿ ಇದ್ದಾಳೆ, ಲೋಕದ ತಾಯಿ ಇದ್ದಾಳೆ, ಅಂಥವಳಲ್ಲಿ ಮೋಹ ಬೀರುವುದು ಲೋಕವನ್ನೆಲ್ಲ ಗೆದ್ದು ದೊರೆಯಾದ ನಿನಗೆ ಸರಿಯಲ್ಲ, ಸರಿಯಲ್ಲ. ಅಯ್ಯ, ಈ ಶುಂಭ 14 ಲೋಕಕ್ಕೆ ಅಧಿಕಾರಿ ಹೌದು. ಈ ಶುಂಭನಿಗೆ ಯಾವುದರಲ್ಲಿ ಕಡಿಮೆ ಇಲ್ಲ. ಜನಬಲ, ದೈವ ಬಲ, ಅಧಿಕಾರದ ಬಲ, ವರಬಲ ಎಲ್ಲವೂ ಉಂಟು. ಎಲ್ಲವೂ ಇದ್ರೂ ಕೂಡ ಶುಂಭನು ಯಾವುದಕ್ಕೆ ಹೆದರುವವನಲ್ಲ. ಬಲ ಉಂಟು, ಶುಂಭನಿಗೆ ಬಲ ಉಂಟು, ಎಲ್ಲ ಬಲ ಉಂಟು ಪ್ರಭು. ಯಾವುದು ಅವಳ ಮುಂದೆ ನಡೆಯುವುದಿಲ್ಲ. ನಿನ್ನಲ್ಲಿದ್ದ ಮಹತ್ತರವಾದ ಬಲವೆಲ್ಲ ಅವಳ ಮುಂದೆ ಅಲ್ಪವೇ. ನಮ್ಮಲ್ಲಿ ಎಷ್ಟೇ ಗಟ್ಟಿ ಹಲ್ಲಿರಬಹುದು, ಕಡಲೆ ತಿನ್ನುವುದಕ್ಕಾಗಬಹುದು, ಆದರೆ ಕಬ್ಬಿಣದ ಕಡಲೆ ತಿನ್ನುವುದಕ್ಕಾಗ್ತದೆ. ಕಬ್ಬಿಣದ ಕಡಲೆಯನ್ನು ಬಾಯಿಗೆ ಹಾಕಿದೆವು ಎಂದಾದ್ರೆ ಗಟ್ಟಿ ಎಷ್ಟೇ ಇಲ್ಲ ಇರಲಿ ಹಲ್ಲು ಮುರಿಯುವುದಲ್ಲದೆ ಕಬ್ಬಿಣದ ಕಡಲೆ ಕುಡಿಯಾಗುತ್ತದೆ. ಹೇಳು, ನೀನು ಹೊರಟದ್ದು ಹಾಗಾಯ್ತು. ಕಳುಹಿಸಿದೆ ಸುಗ್ರೀವನನ್ನು, ಸಂಧಾನಕ್ಕೆಂದು ಹೋದ. ಸರಿ, ಏನಾಯ್ತು? ಮುರಿಯಿತು ಸಂಧಾನ ಮುರಿಯಿತು. ಒಮ್ಮೆ ಸತ್ತ, ಮತ್ತೆ ಬದುಕಿದ. ಈಗ ಭಜನೆ ಮಾಡ್ತಾ ಇದ್ದಾನೆ, ದೇವಿದಾಸನಾಗಿದ್ದಾನೆ. ಇವನ ದಾಸ್ಯ ಹೋಗಿದೆ. ನಿನ್ನ ಮನೆಯಲ್ಲೇ ಇರುವವನನ್ನು ಅವಳು ಬದಲಿಸಿ ನಿನ್ನ ಮನೆಗೆ ಅಟ್ಟಿದ್ದಾಳೆ. ಪ್ರಭು, ಲೋಕದಲ್ಲಿ ಕನಸನ್ನೇ ಮಾಡಿದ್ರೆ ಎಲ್ಲರನ್ನು ಕರೆಯುತ್ತಿದ್ದವ ನೀನು, ನೀನೇ ಕಳುಹಿಸಿದವ, ಪ್ರಯೋಜನ ಇಲ್ಲ ಅಂತ ಮಾಡಿ ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದಾಳೆ. ಮತ್ತೆ ಕಳುಹಿಸಿದೆ ಧೂಮ್ರಲೋಚನನನ್ನು ಎಳೆದು ತರುವುದಕ್ಕೆ. ಎಳೆಯುವುದು ಬಿಡು, ಅವಳನ್ನು ಮುಟ್ಲಿಕ್ಕಾಗ್ಲಿಲ್ಲ ಪ್ರಭು. ಕುಳಿತಲ್ಲಿದ್ದಲ್ಲಿ ದೂರದಲ್ಲಿರುವಂತಹ ಧೂಮ್ರಾಕ್ಷನನ್ನು ಸುಟ್ಟು ಬಿಟ್ಟಳು. ಚಂಡಮುಂಡರನ್ನು ಕಳುಹಿಸಿದ. ಚಂಡಿಕೆಯ ರೂಪ ಬಂತು. ಚಂಡಮುಂಡರ ಆಹುತಿಯಾಗಿ ಹೋದ. ಪ್ರಭು,
ನಾವೆಲ್ಲ ಭಾವಿಸಿದ್ದು ಅವಳು ನಗಾಡಿ ಕೊಂದಳು, ಅವಳು ಕಣ್ಣಿನಿಂದ ಬೆಂಕಿ ಬಿಟ್ಟು ಕೊಂದಳು, ಅವಳು ಚಂಡಿಕೆ ರೂಪದಿಂದ ಕೊಂದಳು. ಅಲ್ಲ ಪ್ರಭು, ಮತ್ತೆ ಅವಳು ಕೇವಲ ನೆವನಕ್ಕೆ ಮಾತ್ರ ಅದನ್ನೆಲ್ಲ ತೋರಿಸಿದ್ದು. ಅವಳು ಬೆಂಕಿಯಿಂದಲೂ ಕೊಂದದ್ದಲ್ಲ, ನಗೆಯಿಂದಲೂ ಕೊಂದದ್ದಲ್ಲ, ಚಂಡಿಕೆ ರೂಪದಿಂದಲೂ ಕೊಂದದ್ದಲ್ಲ, ಅವಳು ಸಂಕಲ್ಪದಿಂದ ಕೊಂದದ್ದು. ಮೂಲವಾಗಿರುವುದು ಸಂಕಲ್ಪ. ಅವಳಿಗೆ ನಮ್ಮ ಹಾಗೆ ಆಯುಧ ಬೇಡ, ನಮ್ಮ ಹಾಗೆ ಕತ್ತಿ ಬೇಡ, ನಮ್ಮ ಹಾಗೆ 4 ಜನರ ಸಹಾಯ ಬೇಡ, ಒಂದೇ ಒಳಗಿನ ಸಂಕಲ್ಪ ಸಾಕು. ಸಂಕಲ್ಪದ ಮುಂದೆ ಯಾವ ಕತ್ತಿ ಆದ್ರೂ ನಡೆದೀತ ಪ್ರಭು. ನಾವು ಹೊರಗಿನಿಂದ ಕಡಿಯುವುದಲ್ವಾ, ಅವಳದು ಒಳಗಿನ ಸಂಕಲ್ಪ ಅಲ್ವಾ ಪ್ರಭು. ಹಾಗಾಗಿ ನೀನು ಎಷ್ಟು ಹೊರಟರೂ ಉಪ್ಪಿನ ದೋಣಿಯಲ್ಲಿ ಸಮುದ್ರವನ್ನು ಈಜಲಿಕ್ಕೆ ಹೊರಟ ಹಾಗೆ, ಉಪ್ಪಿನ ದೋಣಿಯನ್ನು ಸಮುದ್ರಕ್ಕೆ ಹಾಕುವಾಗಲೇ ಕರಗಿ ಹೋಗ್ತದೆ ಪ್ರಭು. ಇವಳ ಮುಂದೆ ಹೋಗುವಾಗಲೇ ನಾವು ಕರಗಿ ಹೋಗ್ತೇವೆ. ಅಪ್ರಯೋಜಕವಾಗಿ ನೀನು ನಮಗೊಪ್ಪಿಸಲೇ ತಕ್ಕಿ ದೈತ್ಯಾನ್ವಯವನ್ನು ಯೋಚಿಸು, ವಿಮರ್ಶಿಸು, ಅಯ್ಯ ನಿನ್ನ ಮಾತನ್ನು ಕೆಲವು ಆಶ್ಚರ್ಯವೇ ಆಗುತ್ತಾ ಉಂಟು. ಕದಂಬಾವರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ಚೆನ್ನಾಗಿ ನೀನು ವರ್ಣಿಸ್ತಾ ಹೋಗ್ತಾ ಇದ್ದಿ. ಹಾಗಂತ ನೀನು ಅವಳ ಬಗ್ಗೆ ಚೆನ್ನಾಗಿ ತಿಳಿದವನಾಗಿ ವರ್ತಿಸ್ತಾ ಇದ್ದಿ. ಸ್ವಲ್ಪ ಅದು ತಿಳಿದಿದ್ದೀಯ. ಅದಕ್ಕಾಗಿ ನಿನ್ನಲ್ಲಿ ಹೇಳುವಂತ ಮಾತು ಹೇಳಬಲ್ಲೆಯ? ನಿನ್ನ ಮುಂದಿನ ಅಭಿಪ್ರಾಯ ನನಗೆ ಬೇಕು, ಅದನ್ನ ಹೇಳು ಒಮ್ಮೆ ನನಗೆ. ನಮಗೆ ಯಾವುದು ಮಾರಕವಾಗ್ತದೋ ಅದನ್ನು ಮತ್ತೆ ಮತ್ತೆ ಹಿಡಿದವೆ ಎಂದಾದ್ರೆ ಆ ಮಾರಕವಾದದಕ್ಕೆ ಏನು ಅಡ್ಡ ಪರಿಣಾಮ ಇಲ್ಲ, ಹಿಡಿದುಕೊಂಡ ನಮಗೆ ಅಡ್ಡ ಪರಿಣಾಮ. ಹಾಗಾಗಿ ತಕ್ಷಣಕ್ಕೆ ನೀನು ಬಿಡಬೇಕು. ಬಿಡು ಮನದ ಮೋಕ್ಷತೆಯ, ಬಿಡು 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 ಮನದ ಮೋಕ್ಷತೆಯ, ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳು. ಬಿಡು 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 ಮರದ ಮೂರ್ಖತೆಯ ಪ್ರಭೋ. ಬದುಕನ್ನೇ ಮುಡಿಪಾಗಿಟ್ಟ ಶುಂಭೆಯಲ್ಲಿ ಒಬ್ಬ ಹೆಣ್ಣಿಗೆ ಬೇಕಾಗಿ ದಾನವ ಕುಲವನ್ನೇ ಬಲಿಕೊಡ ಹೊರಟ ಈಗಿನ ನಿನ್ನ ನಡೆಯಲ್ಲಿ ಬಹಳಷ್ಟು ಅಂತರ ಕಾಣ್ತಾ ಉಂಟು ಪ್ರಭು. ದಾನವ ಕುಲಕ್ಕೆ ಬೇಕಾಗಿ ವಿವೇಕದಿಂದ ಹಲವಾರು ಬಾರಿ ಬಾರಿ ಒಂದು ವಿಷಯವನ್ನು ನೋಡಿ ವಿಮರ್ಶಿಸಿ ಯೋಜನೆಯನ್ನು ರೂಪಿಸುತ್ತಾ ಇದ್ದವ ನೀನು. ವಿವೇಕ ಇಲ್ಲ, ಬುದ್ಧಿಯನ್ನು ಉಪಯೋಗಿಸಲಿಲ್ಲ, ಕೇವಲ ಹೆಣ್ಣಿನ ಬಯಕೆಯಿಂದ ದಾನವ ಕುಲವನ್ನೇ ಬಲಿ ಕೊಡುವುದಕ್ಕೆ ಹೊರಟಿದ್ದ. ಇದು ಮೂರ್ಖತೆ ಅಂತ ನಿನಗೆ ಅನ್ನಿಸುವುದಿಲ್ವೇ ಪ್ರಭು? ದಾನವರಿಗೆ ಒಂದು ತುತ್ತು ಅನ್ನ ಇಲ್ಲ ಎನ್ನುವಾಗಲೇ ಕಣ್ಣೀರು ಸುರಿಸಿದ ಶುಂಭ ದಾನವರು ಅವಳ ಕೈಯಲ್ಲಿ ತುತ್ತುಗಳಾಗಿ ಅಥವಾ ಯಮನ ತೊತ್ತುಗಳಾಗಿ ಹೋಗುತ್ತಾ ಇದ್ದಾರೆ. ನೀನು ಒಂದು ತೊಟ್ಟು ಕಣ್ಣೀರು ಸುರಿಸುವುದಿಲ್ಲ ಅಲ್ಲ ಪ್ರಭು. ಚಂಡಮುಂಡರು ಧೂಮ್ರಾಕ್ಷರು ಸತ್ತದ್ದಕ್ಕೆ ಬೇಕಾಗಿ ನಿನ್ನ ಕಣ್ಣಂಚಿನಲ್ಲಿ ನೀರು ಜಿರುಗುವುದಿಲ್ಲ ಎಂದಾದ್ರೆ ಇಲ್ಲಿಯವರೆಗೆ ಎದೆಯಲ್ಲಿಟ್ಟುಕೊಂಡು ನೀನು ಕಾಪಾಡಿಕೊಂಡಂತ ದಾನವರು ನಿನಗೆ ಬೇಡವಾಗಿ ಹೋದರೆ ಪ್ರಭು. ಒಂದು ಹೆಣ್ಣಿಗೆ ಬೇಕಾಗಿ ಇಷ್ಟೆಲ್ಲಾ ನಾಶವಾದ್ರು ನಿನಗೆ ಏನು ಅನ್ನಿಸುವುದಿಲ್ಲ ಪ್ರಭು. ಜಿಯಾ, ಲೋಕಾನುಭವದ ಮಾತೊಂದುಂಟು. ನೋವು ಎದೆಯಲ್ಲಿರಕೂಡದಂತೆ, ಯಶಸ್ಸು ತಲೆಯಲ್ಲಿರಕೂಡದಂತೆ. ಎರಡೂ ನಮ್ಮ ಬೆಳವಣಿಗೆಗೆ ಮಹಾಮಾರಕ. ಯಾರಿಗೆ ನನಗೆ ಯಶಸ್ಸು ಬಂತು ಅಂತ ತಲೆಯಲ್ಲಿತ್ತೋ, ಯಾರಿಗೆ ಹಿಂದೆ ನಾವೆಲ್ಲ ಕಳೆದುಕೊಂಡಿದ್ದೇವೆ ಎನ್ನುವ ನೋವು ಎದೆಯಲ್ಲಿರ್ತದೋ ಅವ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಎದೆಯಲ್ಲಿ ನೋವುಂಟೋ ಇಲ್ವೋ ಪ್ರಭು, ಯಶಸ್ಸಿನ ಅಮಲು ಮಾತ್ರ ತಲೆಯಲ್ಲಿ ಉಂಟು. ಎಲ್ಲಾ ಕಡೆಯಲ್ಲಿಯೂ ಅದು ನಡೆಯುವುದಿಲ್ಲ. ಜಡಜ ಪೀಠನ ವರ ಪಡೆದಿದ್ದೇನೆ ಎನ್ನುವಂತ ಯಶಸ್ಸಿನ ಅಮಲು ಇದು ಇದ್ದವರೇ ಮೊದಲಿದ್ದವರು, ಮಹಿಷಾದಿ ದಾನವರು. ಉಳಿದರೆ ಪ್ರಭು ಉಳಿಲಿಲ್ಲವಲ್ಲ. ಯಾಕೆ ಉಳಿಲಿಲ್ಲ? ಜಡಜ ಪೀಠನ ವರ ಗಟ್ಟಿ ಇತ್ತು, ಇವಳ ಕಾರುಣ್ಯ ಇರಲಿಲ್ಲ. ಅವಳ ಕಾರುಣ್ಯ ಪಡೆದವು ಎಂದಾದ್ರೆ ಜಡಜ ಪೀಠನ ವರಕ್ಕೊಂದು ಬಲ ಬರ್ತದೆ.
ಒಟ್ಟು ಬದುಕುವುದಲ್ಲ ಶುಂಭ. ಶುಂಭನ ಬದುಕು ಮತ್ತೊಬ್ಬರಿಗೆ ಆದರ್ಶ ಆಗಬೇಕು. ಬದುಕಲ್ಲ ನಿನ್ನದು. ನಿನ್ನದು ಮತ್ತೊಬ್ಬರಿಗೆ ಆದರ್ಶವಾಗುವ ಬಾಳು. ಕೈ ಹಿಡಿಯುವ ಯೋಚನೆಯನ್ನು ಮಾಡಿ ಇಲ್ಲಿಯವರೆಗೆ ಬದುಕಿದ, ಇಲ್ಲಿಯವರೆಗೆ ಬದುಕು ಕೊಟ್ಟ ಬಾಳಾದಂತ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳಬೇಡ. ಬುದ್ಧಿವಂತನಾಗಿ ಬಾಳಿನ ಬಗ್ಗೆ ಯೋಚಿಸಿ ಪ್ರಭೋ ಅವಳ ಕಾಲು ಹಿಡಿಯುವುದು. ಇನ್ನೊಂದು ಬಾರಿ ತುಟಿ ಬಿಚ್ಚಿದೆ ಅನ್ನೋದೇ ಏನು ಸೋನಿತಾಪುರದ ಅಧಿಕಾರಿ ಶುಂಭ ಏನು ಹುಮ್ಮನೆಂದು ತಿಳಿದುಕೊಂಡೆಯಾ ನೀನು? ಹುಂಬಾದ್ರೆ ನಾವು ಇಷ್ಟರವರೆಗೆ ಸತ್ತು ಹೋಗಿ ಆಗುತ್ತಿತ್ತು. ಏನು ಶುಂಭನಿಗೆ ನೀನು ಬುದ್ಧಿವಾದ ಮಾತನ್ನು ಹೇಳುವುದಕ್ಕೆ ನೀನು ಬಂದಿದ್ಯಾ? ನೀನು ಒಂದು ಸಲಹೆ ಮಾತ್ರ. ನಿನಗೆ ಬುದ್ಧಿವಾದ ನಾನು ಹೇಳಬೇಕಿತ್ತು, ನನಗೆ ಬುದ್ಧಿವಾದ ನೀನು ಹೇಳಲಿಕ್ಕಿಲ್ಲ. ಅದೌದು. ನಿನ್ನನ್ನು ಸಾಕಿ ಬೆಳೆಸಿದವ ನಾನು, ನನ್ನನ್ನು ಸಾಕಿ ಬೆಳೆಸಿದವ ನೀನಲ್ಲ. ಆದ್ರೆ ಒಂದುಂಟು. ಏನದು? ಕೊನೆಯ ಪ್ರಾಯದಲ್ಲಿ ತಂದೆಗೆ ಆರೋಗ್ಯ ಹಾಳಾದ್ರೆ ಅವ ಕೇಳದಿದ್ರೆ ಒತ್ತಾಯ ಮಾಡಿ ಆದ್ರೂ ಕಷಾಯ ಕೊಡಬೇಡುವ. ನನಗೆ ಸಣ್ಣ ಪ್ರಾಯದಲ್ಲಿ ತಂದೆ ಬುದ್ಧಿ ಹೇಳಿದ್ದಾನೆ ಅಂತ, ಬುದ್ಧಿ ಹೇಳಿದ್ದಾನೆ ತಂದೆ, ಆರೋಗ್ಯ ಹಾಳಾದ್ರೂ ತೊಂದರೆ ಇಲ್ಲ, ಕಷಾಯ ಕೊಡುವುದು ಬೇಡ ಅಂತ ಬಿಡ್ಲಿಕ್ಕೆ ಉಂಟ ಪ್ರಭು. ಒತ್ತಾಯದಿಂದಾದ್ರೂ ಕೊಡಬೇಕು. ಹಾಗಾಗಿ ಒತ್ತಾಯದಿಂದ ಸಲಹೆ ಕೊಟ್ಟದ್ದು. ಆಗ ನಾನು ಏನು ಕೇಳುವುದಿಲ್ಲ ಅಂತ ತಿಳಿದುಕೊಂಡೆಯಾ? ನನ್ನ ದಾರಿಯ ಸರಿ ಉಂಟು. ನನ್ನ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ನಾನು ನಡೆಯುವಂತ ದಾರಿ ಸರಿ ಉಂಟು. ಆದ್ರೆ ಇಷ್ಟರವರೆಗೆ ಯಾರಿಗೂ ಕೂಡ ತಲೆ ಬಾಗದವ. ನೀನು ಹೇಳುವುದೇನು? ಅವಳಿಗೆ ಶಿರಬಾಗಿಸು. ಏನಯ್ಯ ಅವಳ ಕಾಲನ್ನು ಹಿಡಿದು ನಾನು ಅಂತ ಬದುಕು ನನಗೆ ಶುಂಭನಿಗೆ ಬೇಕಾದ್ರೆ ನೀನು ಎದುರಿನಿಂದ ತಲೆ ತಗ್ಗಿಸುವುದೇ ಬೇಡ. ನಾವು ಬಹಿರಂಗದಲ್ಲಿ ತಲೆ ತಗ್ಗಿಸಿದ್ದು ಅವಳಿಗೆ ವಿಷಯವೇ ಅಲ್ಲ. ಅಂತರಂಗದಲ್ಲಿ ಒಮ್ಮೆ ಕೈ ಮುಗಿ ಅಮ್ಮ ನಾನು ನಿನಗೆ ಶರಣು ಅಂತ ಬಹಿರಂಗದಲ್ಲಿ ಎಲ್ಲರ ಮುಂದೆ ತಲೆ ತಗ್ಗಿಸುವುದು ಬೇಡ. ಒಳಗಿಂದ ಒಮ್ಮೆ ಕೈ ಮುಗಿದ್ರು ಸಾಕು, ಅವಳು ಒಲಿದು ಬರ್ತಾಳೆ. ಅವಳನ್ನು ನಾನು ಅಮ್ಮ ಅಂತ ನಾನು ಕರಿಬೇಕಾ? ಹೌದು. ಅಮ್ಮ ಅಂತ ಬೇಕಾದ್ರೆ ನೀನು ಕರೆಯೋ. ಅಮ್ಮ ಅಥವಾ ಅಜ್ಜಿ ಆಗ್ಲಿ ನಿನಗೆ, ಅದು ನಿನಗೆ ಇರಲಿ. ಅಂತವಳಿಗೆ ಅಮ್ಮ ಆಗುದು ಬೇಡ ನನಗೆ. ಅಮ್ಮ ಎಂತದ್ದು? ನಮ್ಮ ಅಜ್ಜಿಗೂ ಅಜ್ಜಿ ಅವಳು. ಯಾರು ಅವಳು? ಅವಳ ಹೌದು, ಆದಿಮಾಯೆ. ಆದಿಮಾಯೆ. ಅದು ಹಾಗಿರ್ಲಿ, ಅದು ನನಗೆ ಲೆಕ್ಕಕ್ಕೆ ಬೇಡ. ಅದು ನಾನು ತಿಳಿದುಕೊಂಡದ್ದೇನು? ಇಷ್ಟರವರೆಗೆ ಅವಳನ್ನು ಮದುವೆ ಆಗುವುದೇ ಎಂದು ನಿಶ್ಚಯಪಟ್ಟವ ನಾನು. ಹೌದು. ಅದರ ಆ ಮಾತನ್ನು ಕಿತ್ತು ಬಿಟ್ಟಿದ್ದೇನೆ. ಎಲ್ಲಿ ಯಾವಾಗ ಗೊತ್ತಾ? ಮದುವೆ ಆಗ್ಲಿಕ್ಕೆ ಹೊರಟದ್ದಲ್ಲ. ಯಾಕೆ ಗೊತ್ತಾ? ನನ್ನ ಈ ಚಂಡಮುಂಡರು ಹಾಗೂ ದುಮ್ರಾಕ್ಷರನ್ನು ಅವರನ್ನು ಊರಿಸುವ ತನಕ ಅವರನ್ನು ಮದುವೆ ಆಗುವುದೆಂಬ ತೀರ್ಮಾನ ಕೈಗೊಂಡವನು. ಆದ್ರೆ ಯಾವತ್ತು ಅವರನ್ನು ಕಳೆದುಕೊಂಡಿದ್ದರು ಅಂತವರನ್ನು ಆಚರಣೆ ಬಿಟ್ಟಿದ್ದೇನೆ. ಈಗ ಒಂದೇ ತೀರ್ಮಾನ ನನ್ನದು ಒಂದೇ. ಏನು ಬಲ್ಲೆ? ಅವಳನ್ನು ಎಳೆ ತರಬೇಕು, ಅವಳ ಚಿರ ಕಡಿಬೇಕು. ಇದೇ ನನ್ನ ತೀರ್ಮಾನ. ಏನು? ಈಗ ಮದುವೆ ನೀನಾಗದಿದ್ರು ದೊಡ್ಡ ವಿಷಯ ಅಲ್ಲ. ದಾನವರಿಗೆ ಕಲ್ಯಾಣ ಆಗಬೇಕು ಅಂತ ಬಯಸ್ತೀಯ ನೀನು. ನೀನು ಹೊರಟದ್ದು ದಾನವರ ಕಲ್ಯಾಣಕ್ಕಲ್ಲ, ದಾನವರ ಅವನತಿಗೆ. ಹೌದು, ದಾನವರ ಅವನತಿಗೆ ನಾನು ಯಾವತ್ತೂ ಬಯಸುವವನಲ್ಲಿ ಈ ಶುಂಭನಲ್ಲ. ಇಷ್ಟರವರೆಗೆ ದಾನವರ ಹೇಳಿಕೆಯನ್ನು ಬಯಸಿದವನ ಈ ಶುಂಭ. ಇನ್ನು ಮುಂದೆ ನನ್ನ ಉದ್ದೇಶ ಅದೇ ಇರುವುದು. ಆದರೂ ಒಂದು ತೀರ್ಮಾನ ಕೈಗೊಂಡವ ನಾನು. ಅವಳನ್ನು ಯುದ್ಧ ಮಾಡುವುದಕ್ಕೆ ನಾನು ಮುಂದುವರಿಯುತ್ತಾ ಇದ್ದೇನೆ. ಆಗುವುದಾದ್ರೆ ಈ ಶುಂಭನ ಒಟ್ಟಿಗೆ ಬಂದು ಅವಳಲ್ಲಿ ಹೋರಾಡು. ಆಗುವುದಿಲ್ಲವೋ ಮುಖ ಬದಲು ನಾವು ಯುದ್ಧಕ್ಕೆ ಹೊರಟು ನಿಂತ್ರೆ ಪರಿಣಾಮ ಏನು ಎನ್ನುವುದಾಗಿ ಈಗಲೇ ಹೇಳಬಲ್ಲೆ ನಾನು. ನೀನು ಮೊದಲು ಹೋಗಿ ನಿನ್ನ ತಲೆ ಕಳೆದುಕೊಂಡೆ ಎಂದಾದ್ರೆ ಲೋಕದಲ್ಲಿ ನಾಳೆ ಹೇಳ್ತಾರೆ, ರಾಜ ಎನ್ನುವ ದೇಹಕ್ಕೆ ತಲೆ ಇದ್ದ ಹಾಗೆ ಮಂತ್ರಿ, ಸತ್ತಿದ್ರೆ ರಕ್ತ ಬೀಜ ಅವನಿಗೆ ನೀತಿ ಹೇಳುವುದಕ್ಕೆ ಅಂತ. ನಾಳೆ ಬದುಕಿ ಸತ್ತ ಹಾಗೆ ಆಗುವುದಕ್ಕಿಂತ ಒಮ್ಮೆಲೆ ಸಾಯುವುದೊಳ್ಳೆದು. ಹರಿತಿ ಸತ್ರ
ಎಂಬ ವನದಲ್ಲಿ ಕಂಡು ದೇವಿಯನು ಇದೇ ಅಲ್ವಾ ಕದಂಬವನ ಸಂಶಯ ಅಂದ್ರೆ ಯಾರು ಇಲ್ಲಲ್ಲ. ಮೊದಲನೇ ರಕ್ಕಸರ ಆಟೋಪವೇ ಇಲ್ಲ, ಏನು ಸೌಮ್ಯ ವಾತಾವರಣ, ಕಾರ್ಕಶ್ಯ ಇಲ್ಲದ ಮಧುರನಾದ ಕೇಳುವ ಒಂದು ಹೊಸ ವಾತಾವರಣ ನೋಡುವಾಗ ದಿಗ್ಭ್ರಮೆಗೊಂಡೆ. ಸುಗ್ರೀವ ಹೇಳಿದ್ದ ಹೌದು, ಒಂದೊಂದು ಒಟ್ಟಿಗೆ ಇರುವುದು ನೋಡಿ, ಜಾತಿ ವೈರ ಮರೆತು ನೋಡುವಾಗಲೇ ಆಶ್ಚರ್ಯ ಆಗ್ತಾ ಉಂಟು. ಜಾತಿ ವೈರ ಮರೆತದ್ದು ಮಾತ್ರ ಅಲ್ಲ, ಓ ಅಲ್ಲಿ ನೋಡಿ ಧೂಮ್ರಾಕ್ಷನ ಹಿಡಿಬೂದಿ, ಓ ಇಲ್ಲಿ ನೋಡಿ ಸಣ್ಣ ಪುಟ್ಟರ ಕಳೆಯವರು, ನೋಡಿದನು ಕಲಿರತ್ನ ಬೀಜನು ನೋಡಿದನು ಕಲಿರತ್ನ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ಗಾಢಗರುವದಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಅಯ್ಯೋ ಅಯ್ಯೋ ಅಯ್ಯೋ, ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿದ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿದ ಮಾಡಲೇ ನಿನ್ನ ಗಂಡ ಶುಂಭನ ಕೂಡೆ ಆಶೆಯ ಉರಿದು ಬಂದಿಗೆ ಮಾಡಲೇ ನಿನ್ನ ಗಂಡ ಪ್ರಭುವಿನ ಕೂಡ ಆಶೆಯ ಉರಿದು ಬಂದಿಗೆ ಕೇಳು ಇವಳೆಂಬತ್ತ ಸದಾನಂದ ಸದಾಶಿವ ಸರ್ವಜ್ಞ ಕೇಳು ಇವಳೆಂಬತ್ತ ಆದನು ನುಡಿಸಿದಪಿ 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 ನೆನುತ್ತಾ ನೋಡಿದನು ಕಲಿರತ್ನ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು ಆಡಿದನು ಪಾಡಿದನು ಬೆಳಕಿನ ಮೂಲ ನಮ್ಮವರ ಮರಣದ ಮೂಲ ಎರಡನ್ನು ನೋಡುತ್ತಾ ನೋಡುತ್ತಾ ಮುಂದುವರಿದೆ. ಒಂದು ಕಡೆಯಲ್ಲಿ ಮರಣವೆನ್ನುವ ಕತ್ತಲೆ, ಮತ್ತೊಂದು ಕಡೆಯಲ್ಲಿ ಕದಂಬದಲ್ಲಿ ಪಸರಿಸಿದ ಬೆಳಕು.
ಕತ್ತಲೆಯನ್ನು ಬೆಳಕನ್ನು ಒಬ್ಬಳೇ ಬೀರಿದ್ದಾಳೆ. ಪ್ರಪಂಚದ ಸುಖ ಕಷ್ಟ, ಪ್ರಪಂಚದ ರಾತ್ರಿ ಹಗಲು, ಪ್ರಪಂಚದ ಏರಿಳಿತ, ಈ ಯಾವ ದ್ವಂದ್ವಕ್ಕೂ ಸಿಕ್ಕದವಳು ಎನ್ನುವುದಾಗಿ ದ್ವಂದ್ವಾತೀತೆಯಾದಂಥವಳು ಬಾಲೆಯಾಗಿ ಕುಳಿತುಕೊಂಡು ನಮಗೆಲ್ಲ ತೋರಿಸುತ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ, ನಮ್ಮವರೆಲ್ಲ ಹೇಳುವುದಕ್ಕೆ ತೊಡಗಿದರಲ್ಲ, ನೋಡಿದ್ದು ಕಲಿರಕ್ತ ಬೀಜ. ಉಳಿದವರು ಭಾವಿಸಿರಬಹುದು ಕಲಿ ಎನ್ನುವುದಕ್ಕೆ ವೀರ ಎನ್ನುವುದಾಗಿ ಅರ್ಥ ಎನ್ನುವುದಾಗಿ. ಖಂಡಿತವಾಗಿಯೂ ವೀರ ಎನ್ನುವುದಾಗಿ ಇಲ್ಲಿ ಅರ್ಥವೇ ಅಲ್ಲ. ಕಲಿ ಎನ್ನುವುದಕ್ಕೆ ನೀಚ ಎನ್ನುವುದಾಗಿ ಅರ್ಥ. ಮಹಾವಿಷ್ಣು ವೀರನಲ್ವೇ, ನಮಗೆ ವರ ಕೊಟ್ಟ ಬ್ರಹ್ಮ ವೀರನಲ್ವೇ, ಪರಮೇಶ್ವರ ವೀರನಲ್ವೇ, ಸುರಪ ವೀರನಲ್ವೇ? ಯಾರಾದರೂ ಕಲಿ ಹರಿ ಅಂತ ಹೇಳಿದ್ದಾರೋ, ಕಲಿ ಪರಮೇಶ್ವರ ಅಂತ ಹೇಳಿದ್ದಾರೋ, ಕಲಿ ಬ್ರಹ್ಮ ಅಂತ ಹೇಳಿದ್ದಾರೋ, ಕಲಿ ಸುರಪ ಅಂತ ಹೇಳಿದ್ದಾರೋ? ಯಾಕೆ ಹೇಳಲಿಲ್ಲ? ಅವರಲ್ಲಿ ನೀಚತನ ಇಲ್ಲ. ಎಲ್ಲಿ ಕೊಳಕುಂಟೋ, ಎಲ್ಲಿ ಲೋಪ ಉಂಟೋ ಅಲ್ಲಿ ಮಾತ್ರ ಕಲಿ ಎನ್ನುವ ಶಬ್ದ ಉಪಯೋಗ ಆಗುವುದು. ಕಲಿ ಶುಂಭ, ಕಲಿ ಚಂಡಮುಂಡರು, ಕಲಿ ಧೂಮ್ರಾಕ್ಷ, ಕಲಿ ರಕ್ತಬೀಜ. ಲೋಕದಲ್ಲಿ ಯಾವಾಗ ಹೆಚ್ಚು ಕೆಟ್ಟದ್ದಾಗ್ತದೋ ಆ ಕಾಲಕ್ಕೆ ಕಲಿಗಾಲ ಅಂತ ಹೆಸರು. ನನ್ನನ್ನು ಕಲಿರಕ್ತ ಬೀಜ ಅಂತ ಹೇಳಿದ್ದ ಅದಕ್ಕೆ. ಕೆಟ್ಟವನೇ ಆಗಲಿ, ದುಷ್ಟನೇ ಆಗಲಿ, ಹೊಲಸು ನೀರು ಗಂಗೆಯನ್ನು ಸೇರಿದರೆ ಯಾರಾದರೂ ಹೊಲಸು ನೀರು ಅಂತ ಕರೀತಾರೆ. ಅದನ್ನು ತೀರ್ಥ ಅಂತ ತಲೆಗೆ ಪ್ರೋಕ್ಷಿಸಿಕೊಳ್ಳುವುದಿಲ್ವೇ? ಯಾವಾಗ ಇವಳನ್ನು ಕಂಡೇನೋ ಅಲ್ಲಿಗೆ ನನ್ನ ಜೀವನದಲ್ಲಿರುವಂಥ ಪಾತಿತ್ಯ ಎನ್ನುವುದು ನಾಶವಾಗಿ ಹೋಯಿತು, ಪಾವನನಾಗಿ ಹೋದೆ. ನೋಡಲಿಕ್ಕೆ ಬ್ರಹ್ಮದೇವನನ್ನು ನೋಡಿದ್ದೇನೆ ನಾನು. ಈ ಅನುಭವ ಆಗಿರಲಿಲ್ಲ. ಯಾಕೆ ಆಗಿರಲಿಲ್ಲ? ನನಗಿಂಥದ್ದೊಂದು ಬೇಕು ಎನ್ನುವ ಸ್ವಾರ್ಥ ಇತ್ತು. ಸ್ವಾರ್ಥ ಇದ್ದರೆ ಅದು ನಿಜವಾದ ಭಕ್ತಿ ಅಲ್ಲವೇ ಅಲ್ಲ. ಭಕ್ತಿ ಅಂತಲ್ಲ, ಯಾವ ಪ್ರೀತಿಯಲ್ಲೇ ಇರಲಿ, ನನಗೊಂದು ಬೇಕು ಎನ್ನುವ ಸ್ವಾರ್ಥ ಉಂಟೋ ಅದು ನಿಜವಾದ ಪ್ರೀತಿಯೇ ಅಲ್ಲ. ಬೇರೆ ಬೇರೆ ಪಾತ್ರಗಳಲ್ಲಿ ತೋರಿಸುವ ಬೇರೆ ಬೇರೆ ಪ್ರೀತಿಗೆ ಬೇರೆ ಬೇರೆ ಹೆಸರು. ಮಗನಲ್ಲಿ ತಾಯಿ ತೋರಿಸುವ ಪ್ರೀತಿಗೆ ಮಮತೆ ಅಂತ ಹೆಸರು, ತಮ್ಮನಲ್ಲಿ ಅಣ್ಣ ತೋರಿಸುವಂತಹ ಪ್ರೀತಿಗೆ ವಾತ್ಸಲ್ಯ ಅಂತ ಹೆಸರು, ತಂದೆಯಲ್ಲಿ ಮಗ ತೋರಿಸುವ ಪ್ರೀತಿಗೆ ಗೌರವ ಅಂತ ಹೆಸರು, ಹೆಂಡತಿಯಲ್ಲಿ ಗಂಡ ತೋರಿಸುವ ಪ್ರೀತಿಗೆ ಪ್ರೇಮ ಅಂತ ಹೆಸರು, ದೇವರಲ್ಲಿ ಭಕ್ತ ತೋರಿಸುವ ಪ್ರೀತಿಗೆ ಭಕ್ತಿ ಅಂತ ಹೆಸರು. ಯಾವುದರಲ್ಲಿಯೂ ಸ್ವಾರ್ಥ ಇರಕೂಡದು. ಸ್ವಾರ್ಥ ಇತ್ತೋ ನಿಜವಾದ ಯಥಾರ್ಥ ದರ್ಶನ ಆಗುವುದಿಲ್ಲ. ಬ್ರಹ್ಮದೇವನನ್ನು ಒಲಿಸಿಕೊಳ್ಳುವಾಗ ನನಗೆ ಬರಬೇಕು ಎನ್ನುವ ಸ್ವಾರ್ಥ ಇತ್ತು. ಇಲ್ಲಿ ಅದಿಲ್ಲವಲ್ಲ. ಕೇವಲ ಅವಳನ್ನು ಕಂಡು ದರ್ಶನ ಪಡೆದುಕೊಂಡು ಜೀವನವನ್ನು ಪಾವನಗೊಳಿಸುವ ಉದ್ದೇಶ ಮಾತ್ರ ಇರುವುದು. ಗಾಢ ಗರ್ವದಿಂದ ಕುಳಿತ ಶಿವೆ ಮೇಲಿಂದ ಮೇಲೆ ನೋಡಿದರೆ ಗರ್ವ ಕಾಣ್ತದೆ, ಗರ್ವದ ಗಾಢದಲ್ಲಿ ನೋಡಿದರೆ ಶಿವೆ ಕಾಣ್ತಾಳೆ. ಮೇಲಿಂದ ಮೇಲೆ ನೋಡಿದರೆ ಮೊಸರು ಮಾತ್ರ ಕಾಣುವುದು, ಮತಿಸಿದ್ರೆ ಒಳಗಿರುವ ನವನೀತ ಕಾಣ್ತದೆ. ಮೇಲಿಂದ ಮೇಲೆ ನೋಡಿದರೆ ಕಟ್ಟಿಗೆ ಮಾತ್ರ ಕಾಣುವುದು, ತಿಕ್ಕಿದ್ರೆ ಒಳಗಿರುವ ಬೆಂಕಿ ಬರ್ತದೆ. ಗರ್ವವನ್ನೇ ಕಂಡು ಕತ್ತಿ ಹಿಡಿದವರಿಗೆ ಶಿವೆ ಕಾಣಲಿಲ್ಲ, ಶಿವೆ ಕಂಡವರಿಗೆ ಗರ್ವ ಕಾಣಲಿಲ್ಲ. ಇವಳನ್ನು ತಿಳಿಯದಿರಿತಾಯಿತೆ. ದಾನವರು ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟ ನಮ್ಮೊಡೆಯ. ಮದ್ಯದ ಅಮಲಿನಲ್ಲಿ ಬಿದ್ದಿದ್ದಂಥ ನಮಗೆಲ್ಲ ಕಾಮಧೇನುವಿನ ಹಾಲಿನ ರುಚಿ ತೋರಿಸಿದವ. ಇಂದ್ರನ ಐರಾವತವನ್ನು ಮನೆಯಂಗಳದಲ್ಲಿ ತಂದು ನಿಲ್ಲಿಸಿದವ. ಪಾರಿಜಾತದ ಆ ಗಂಧ ಏನು ಅಂತ ನಮಗೆ ಅನುಭವಿಸುವ ಹಾಗೆ ಮಾಡಿದವ. ಯಮನ ದಂಡವನ್ನು ಸೆಳೆದವ. ಮೃತ್ಯುವಿನ ಶಕ್ತಿಯನ್ನು ತನ್ನ ಕೈಯಲ್ಲಿರಿಸಿಕೊಂಡವ. ವರುಣನ ಮಾಲೆಯನ್ನು ಧರಿಸಿದವ. ಅಗ್ನಿ ಕೊಟ್ಟ ವಸನವನ್ನು ಹುಟ್ಟವ. ಉಂಟೇ ದಾನವ ಕುಲದಲ್ಲಿ ಮತ್ತೊಬ್ಬ ಶುಂಭ. ಹೇಳಲಿಕ್ಕೆ ಎಲ್ಲ ರಕ್ಕಸರು ಹೇಳುವುದಾಗಿ ದೇವಲೋಕವನ್ನು ವಶಪಡಿಸಿಕೊಂಡ ಮೇಲೆ ಹವಿರ್ಭೋಜನ ನಮಗೆ, ಹವಿರ್ಭೋಜನ ನಮಗೆ, ಹವಿರ್ಭೋಜನ ನಮಗೆ. ಎಂಥದ್ದು ಹವಿರ್ಭೋಜನ ಅಂದರೆ ನಾಲಿಗೆಯಲ್ಲಿ ನೆಕ್ಕುವುದು. ಅದು ಹವಿರ್ಭೋಜನ ಪಡೀಬೇಕಾದ್ರೆ ತೇಜಸ್ವರಿ ಇರಬೇಕು. ಹಿಂದೆ ಇಲ್ಲ ಮುಂದೆ ಇಲ್ಲ. ದಾನವ ಕುಲದ ಚರಿತ್ರೆಯಲ್ಲಿ ಹವಿರ್ಭೋಜನ ಮಾಡಿದ ಒಬ್ಬನೇ ಒಬ್ಬ ದೈತ್ಯ ಇದ್ರೆ ಅದು ಶುಂಭ ಮಾತ್ರ. ಅಂತ ಎತ್ತರದಲ್ಲಿರುವಂತಹ ನಮ್ಮ ಪ್ರಭೋ ನಾವು ನೋಡುತ್ತಿರುವ ಹಾಗೆ ಪತನದ ಹಾದಿಯನ್ನು ಹಿಡಿದನಲ್ಲ. ಏನನ್ನಬೇಕು ದುರಂತಕ್ಕೆ? ಏನು ಮಾಡುವ ಹೇಳಿ? ಅವ ತಿಳಿಯದೇ ಮಾಡಿದ್ದು ಅಂತ ಹೇಳಲಿಕ್ಕಿಲ್ಲ. ಕೇವಲ ಸತಿಯನ್ನು ಬಯಸಿ ಹೊರಟದ್ದೇ ಹೌದಾದ್ರೆ
ಈಗ 1,500 ಮದುವೆ ಆಗ್ತಿದ್ದ, ಅಷ್ಟು ಜನ ಬರ್ತಿದ್ರು. ಬೇಡ, ಅವನಿಗೆ ತನ್ನ ವಾಮಭಾಗದಲ್ಲಿ ಕುಳಿತುಕೊಂಡು ನನ್ನ ಮಕ್ಕಳಿಗೆ ತಾಯಿಯಾಗಬೇಕು ಎನ್ನುವುದಾಗಿ ಬಯಸುವ ಸತಿ ಬೇಡ. ಅವನಿಗೆ ಬೇಕಾದದ್ದು ಮೋಕ್ಷ ಸತಿ. ಹೌದಪ್ಪ, ಶುಂಭ ಸ್ಥಿತಪ್ರಜ್ಞ, ಕಲ್ಲಿನ ಹಾಗೆ, ನೀರು ಬೀಳಲಿ ಬಿಸಿಲು ಬೀಳಲಿ ಅದು ಗಟ್ಟಿಯೇ ಇರ್ತದೆ. ನಾವು ಆಗ ಮಣ್ಣಿನ ಹಾಗೆ, ನೀರು ಬೀಳುವಾಗ ಮೆದು ಆಗ್ತೇವೆ, ಬಿಸಿಲು ಬೀಳುವಾಗ ಗಟ್ಟಿ ಆಗ್ತೇವೆ. ಒಮ್ಮೊಮ್ಮೆ ಕಾಣುವುದು ಮೋಕ್ಷ ಸಿಗಬೇಕು ಅಂತ, ಒಮ್ಮೊಮ್ಮೆ ಕಾಣುವುದು ಮೋಕ್ಷ ಮತ್ತೆ ಸಿಗಲಿ ಬದುಕಬೇಕು ಅಂತ. ಏನು ಮಾಡುವ? ನಮಗೆ ಯಾವುದು ಬೇಕು ಅಂತ ನಾವು ನಿರ್ಧಾರ ಮಾಡುವುದೇ ಹೌದಾದ್ರೆ, ಚಂಡಮುಂಡ ಧೂಮ್ರಾಕ್ಷರು ಬದುಕಬೇಕು ಅಂತ ನಮಗಿರ್ಲಿಲ್ವಾ? ಬದುಕಿದ್ರ? ನಮಗೇನು ಬೇಕು ಅಂತ ನಾವು ನಿರ್ಧಾರ ಮಾಡುವ ಜಾಗದಲ್ಲೇ ಇಲ್ಲ. ನಮಗೇನು ಬೇಕು ಅಂತ ನಿರ್ಧಾರ ಮಾಡುವ ಜಾಗದಲ್ಲಿರುವುದು ಅವಳು. ಅವಳು ನಿರ್ಧಾರ ಮಾಡಬೇಕಾದ್ರೆ ಒಟ್ಟು ನಿರ್ಧಾರ ಮಾಡೋದಲ್ಲ, ಪಾತ್ರತ್ವ ನೋಡಿಯೇ ಅಲ್ವಾ ಹಾಲು ಹಾಕೋದು. ಕೊಳೆ ಪಾತ್ರೆಗೆ ಹಾಲು ಹಾಕ್ಲಿಕ್ಕಿಲ್ಲ ಅಲ್ಲ, ನಮ್ಮ ಪಾತ್ರ ಶುದ್ಧ ಉಂಟು ಅಂತ ಅವಳಲ್ಲಿ ತೋರಿಸಬೇಕು. ಕತ್ತಿ ಹಿಡಿಯುವುದಲ್ಲ, ಭಕ್ತಿಯ ಆಯುಧವನ್ನು ಹಿಡಿದು ಅವಳನ್ನು ಭೇದಿಸುವುದಕ್ಕಾಗ್ತದೆ ನೋಡಿ. ಏಣಾಂಕನಿ ಭವಕ್ರೇ ನೀನೇ ನನಗೆ ದೇವಿ, ಏಣಾಂಕನಿ ಭವಕ್ರೇ ನೀನೇ ನನಗೆ ನಿನಗೆ ಕೈ ಮುಗಿಯುವಾಗಲೇ ನಾನು ಪ್ರಾರ್ಥನೆ ಮಾಡಿದ್ದ ಹಾಗೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಅಮ್ಮ, ಈ ಪ್ರಪಂಚದಲ್ಲಿ ಸ್ವಲ್ಪ ಬುದ್ಧಿ ಇದ್ದ ಜೀವಿಗೂ ದೇವರು ಯಾರು ಅಂತ ಕೇಳಿದ್ರೆ ಮೊದಲ ದೇವರು ತಾಯಿ, ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ, ಮೂರನೆಯದ್ದು ಆಚಾರ್ಯ ದೇವೋ ಭವ. ಮಾತೃದೇವೋ ಭವ ಎನ್ನುವುದು ಯಾವ ಸಂಸ್ಕಾರಕ್ಕೆ ಹೋಗಲಿ, ಯಾವ ಕ್ಷೇತ್ರಕ್ಕೆ ಹೋಗಲಿ, ಯಾವ ಕಾಲಕ್ಕೆ ಬರಲಿ, ಅದು ಹಾಗೆ ಇರ್ತದಮ್ಮ. ಕೆಲವು ನ್ಯಾಯ ಹಾಗಲ್ಲ, ಒಂದು ಕಡೆಯಲ್ಲಿದ್ದದ್ದು ಮತ್ತೊಂದು ಕಡೆಯಲ್ಲಿ ಇರುವುದಿಲ್ಲ. ಆದರೆ ಈ ನ್ಯಾಯ ಸಾರ್ವತ್ರಿಕವಾದದ್ದು, ಸಾರ್ವಕಾಲಿಕವಾದದ್ದು. ಆದರೆ ಒಂದು ತೊಡಕುಂಟಮ್ಮ, ಏನದು? ನನ್ನ ತಾಯಿ ಕಲಾದೇವಿ ನನಗೆ ದೇವರು, ಅದು ನನಗೆ ಮಾತ್ರ ದೇವರು. ಚಂಡಮುಂಡರಿಗೆ ದೇವರಾಗಬೇಕು ಅಂತ ಇಲ್ಲ. ಚಂಡಮುಂಡರ ತಾಯಿ ಕ್ರೋಧವಶಾದೇವಿ,
ಚಂಡಮುಂಡರಿಗೆ ಮಾತ್ರ ದೇವರು, ಧೂಮ್ರಾಕ್ಷರಿಗೆ ದೇವರಾಗಬೇಕು ಅಂತ ಇಲ್ಲ. ನೀನು ಹಾಗಲ್ಲ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಸರ್ವರಿಗೂ ತಾಯಿಯಮ್ಮ. ನಮ್ಮ ತಾಯಿಯಂದಿರ ಹಾಗೆ ಇಷ್ಟೇ ಮಕ್ಕಳು ಅಂತ ಹೇಳಲಿಕ್ಕಿಲ್ಲ. ಲೋಕದಲ್ಲಿರುವವರೆಲ್ಲರೂ ನಿನಗೆ ಮಕ್ಕಳು. ತಾಯಿಯ ಕ್ರಮ ಹೇಗಮ್ಮ? ಪೂರ್ತಿ ಸರಿ ಇದ್ದ ಮಗ ಇಲ್ಲಿ ಆದ್ರೂ ಹೋದ್ರೆ ತಾಯಿ ತಲೆ ಬಿಸಿಯೇ ಮಾಡೋದಿಲ್ಲ. ನನ್ನ ಮಗ ಎಲ್ಲ ಸರಿ ಇದ್ದಾನೆ, ಹೋದವ ಬಂದಾನು ಅಂತ. ಸ್ವಲ್ಪ ಏನಾದ್ರೂ ದುರ್ಬುದ್ಧಿ ಇದ್ರೆ ಅವನ ಬಗ್ಗೆ ಯೋಚನೆ ಮಾಡೋದು. ಮಗ ಸರಿ ಇಲ್ಲ, ಏನಾಗ್ತದೋ ಏನೋ, ಮನೆಗೆ ತಲುಪ್ತಾನೋ ಇಲ್ವೋ. ತಾಯಿಯ ಕ್ರಮ ಹಾಗೆ ಅಲ್ವಮ್ಮ? ಅದಕ್ಕೆ ತಾಯಿಯ ಪ್ರೀತಿ ಅಂತ ಹೆಸರು. ಅಮ್ಮ, ನೀನು ಎಲ್ಲ ಸರಿ ಇದ್ದ ಸುರಪನ ಬಗ್ಗೆ ಯೋಚನೆ ಮಾಡೋದಲ್ಲದೆ ಸ್ವಲ್ಪ ಸ್ವಲ್ಪ ಊನತೆ ಇದ್ದ ಶುಂಭನ ಬಗ್ಗೆ ಯೋಚನೆ ಮಾಡೋದಿಲ್ಲಲ್ಲಮ್ಮ. ಅವರನ್ನೆಲ್ಲ ಕೊಲ್ಲುವುದಕ್ಕೆ ಹೊರಟಿದ್ದಿ, ಸುರಪಾದಿಗಳನ್ನೆಲ್ಲ ಬದುಕಿಸುವುದಕ್ಕೆ ಹೊರಟಿದ್ದಿ. ತಾಯಿ ಸಾಧಕ ಸಾಧಕ ಸಾಧಕ. ಏನು ಮಾಡಿದ್ರೇನು? ಕೆಸರಿನಲ್ಲೇ ಬಿದ್ದಿರ್ಲಿ, ಆ ಕೆಸರಿನಲ್ಲಿ ಬಿದ್ದಿದೆ ಅಂತ ಬಂಗಾರವನ್ನು ಎಸೆಯುತ್ತೇವೆ ನಾವು? ಕೆಸರನ್ನು ತೊಳೆದಾದ್ರೂ ಬಂಗಾರವನ್ನು ತೆಗೆದುಕೊಳ್ಳುವುದಿಲ್ವೇ ಅಮ್ಮ? ಎಲ್ಲಿಯೇ ಬಿದ್ದಿರ್ಲಿ, ಭತ್ತವನ್ನು ತೆಗೆದು ಅದರ ಜಳ್ಳನ್ನು ಬೇರ್ಪಡಿಸಿ ಅಕ್ಕಿಯನ್ನು ಅನ್ನ ಮಾಡಿ ತಿನ್ನುವುದಿಲ್ವೇ ತಾಯಿ? ಯಾಕೆ? ಭತ್ತಕ್ಕೆ ಮೌಲ್ಯ ಉಂಟು. ಯಾಕೆ? ಬಂಗಾರಕ್ಕೆ ಮೌಲ್ಯ ಉಂಟು. ತಾಯಿ, ಎಷ್ಟು ಕೆಟ್ಟವರ ನಡುವೆ ಕೆಸರಿನಲ್ಲಿ ಬಿದ್ದಿರಬಹುದು, ಆದರೆ ಶುಂಭನ ಸಾಧನೆ ಎನ್ನುವ ಬಂಗಾರಕ್ಕೆ ಮೌಲ್ಯ ಉಂಟಮ್ಮ. ಕೆಸರಿನಲ್ಲಿ ಹೂತು ಹೋಗುವ ಹಾಗೆ ಮಾಡಬೇಡ, ದೊಡ್ಡ ಮನಸ್ಸು ಮಾಡಬೇಕು. ಅಲ್ಲಿಂದ ಇಳಿದು ನಲಿದು ಒಲಿದು ಚಿನ್ನದ ಅಂದಣವನ್ನು ಏರಿದೆ ಎಂದಾದ್ರೆ ಶೋಣಿತಾಪುರದವರೆಗೆ ಶುಂಭನ ವಾದ್ಯನಾದ ನಾನೇ ಮೆರವಣಿಗೆ ಮಾಡ್ತೇನೆ. ಬಾರಮ್ಮ ಬಾರಮ್ಮ ಬಾರಮ್ಮ. ರಕ್ತಬೀಜ, ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಿದೆ. ಯಾಕಮ್ಮ ಆಶ್ಚರ್ಯ? ಕಟುಕನ ಮನೆಯಲ್ಲಿ ಬೆಳೆದಂತಹ ಗಿಣಿಮರಿಯೂ ಕೂಡ ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲ. ಎಲ್ಲಿ ಬೆಳೆದರೇನಮ್ಮ? ಒಳಗಿರುವ ಸತ್ವ ಮುಖ್ಯ. ಈಗ ಒಂದು ಗುರುವಿಗೆ 1000 ಶಿಷ್ಯಂದಿರಿರ್ತಾರೆ, ಒಂದೇ ರೀತಿ ಇರ್ತಾರೋ? ಬೇರೆ ಬೇರೆ ಇರುವುದಿಲ್ವಾ? ಗುರು ಒಬ್ಬನೇ ಅಲ್ವಾ? ಅದರ ಅರ್ಥ ಏನು? ಹೊರಗಿನ ಗುರು ಮುಖ್ಯ ಅಲ್ಲ, ಒಳಗಿನ ಸತ್ವ ಮುಖ್ಯ. ತನ್ನರಿವೇ ಗುರು. ಗುರುಲಗುಗಳ ವ್ಯತ್ಯಾಸ ಏನೆಂಬುದನ್ನು ಚೆನ್ನಾಗಿ ತಿಳಿದವನಿದೆ. ಮತ್ಯಾಕೆ ಅಸಾಮಾನ್ಯಳಾದಂತಹ ನನ್ನನ್ನು ಸಾಮಾನ್ಯನಾದಂತಹ ಶುಂಭನೊಂದಿಗೆ ಸೇರಿಸುವುದಕ್ಕೆ ಹೊರಟೆ? ಇನ್ನೊಂದಿಗೆ ಸೇರಿದ್ರೆ ಸಾಮಾನ್ಯನಾದ ಶುಂಭನು ಅಸಾಮಾನ್ಯನಾಗುವುದಿಲ್ವೇ ತಾಯಿ? ಮನಸ್ಸು ಮಾಡ್ಬೇಕಷ್ಟೇ. ಅಸಾಮಾನ್ಯತೆ ಎನ್ನುವುದು ಅರ್ಹತೆಯಿಂದಲೇ ಮೂಡಿ ಬರಬೇಕು. ಹಾಳಾದ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕಾಗುತ್ತದೆ ಏನು ಅಮ್ಮ? ಉಪ್ಪು ಹುಳಿ ಖಾರ ತಿನ್ನುವ ಸಾಮಾನ್ಯ ಅರ್ಚಕನಿಗಾದ್ರೆ ಹಾಳಾದ ಹಾಲಿನಿಂದ ನೈವೇದ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಮುಟ್ಟಿದ್ರೆ ಸಾಕು, ನಿನ್ನ ಕೈಯಲ್ಲಿ ಹಾಳಾದ ಹಾಲು ಸರಿಯಾಗ್ತದೆ, ಸತ್ತವ ಬದುಕ್ತಾನೆ. ನಿನಗೆ ದೊಡ್ಡ ವಿಷಯವಮ್ಮ ನೈವೇದ್ಯ ಮಾಡ್ಲಿಕ್ಕೆ. ರಕ್ತಬೀಜ, ಕೆಸರಿನ ಹೊಂಡದಲ್ಲಿ ಬಿದ್ದವನನ್ನು ದಡದಲ್ಲಿದ್ದವ ಮೇಲೆತ್ತಬೇಕಾದರೆ ಬಿದ್ದವ ಕೈ ಕೊಡಬೇಕು ತಾನೆ. ಕೆಸರಿನ ಹೊಂಡವೇ ಮಾನಸ ಸರೋವರ ಅಂತ ಭಾವಿಸಲಿಕ್ಕೆ ನಮ್ಮ ಶುಂಭ ಮಹಿಷನ್ ಹಾಗೆ ಕೋಣ ಅಲ್ಲ, ನಮಗೆಲ್ಲ ಸಂಸ್ಕಾರ ಕೊಟ್ಟ ಜಾಣ. ಜಾಣತನವೇನಿದ್ದರೂ ಕೂಡ ಮನೆ ಬೆಳಗಿಸುವಂತಹ ದೀಪವಾಗಬೇಕೇ ಹೊರತು ಮನೆ ಉರಿಸುವಂತಹ ಬೆಂಕಿಯಾಗ ಕೂಡದು ತಾನೆ. ಸಪ್ತಶರದಿಯನ್ನೇ ವಸನವಾಗಿ ಉಳ್ಳವಳು ನೀನು. ನಿನ್ನ ಮೈಯಲ್ಲಿರುವ ನೀರು ಹಾಕಮ್ಮ, ಬೆಂಕಿ ಆರಿ ಹೋಗ್ತದೆ. ಅದಕ್ಕಿಂತಲೂ ಮಿಗಿಲಾದಂತಹ ಶರದಿ ಸಜ್ಜನರ ಕಣ್ಣೀರಿನಿಂದಲೇ ಸೃಷ್ಟಿಯಾಗಿದೆ. ಅದರಲ್ಲೇ ನಿನ್ನೊಳಗೆ ಮುಳುಗಿ ಹೋದಾನು ಎಚ್ಚರ. ಮುಳುಗದ ಹಾಗೆ ದಡ ಸೇರಿಸುವ ಸಾಮರ್ಥ್ಯ ಇರುವ ಅಂಬಿಗಳು ನೀನಿದೆಯಲ್ಲಮ್ಮ. ನಂಬಿಕೆ ಇಲ್ಲದ ಬಳಿಕ ಅಂಬಿಗನಿದೆಯನ್ನು ಪ್ರಯೋಜನ ಹೇಳು. ನಂಬಿಕೆ ಇಲ್ಲದಿದ್ರೆ ಅಂಬುಜಾಸನ ಒಲಿದು ವರಗೊಡ್ತಾನ. ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ವಿಧಿಯ ಕುರಿತು ತಪವನ್ನಾಚರಿಸಿ ವರವನ್ನು ಪಡೆದುಕೊಂಡ. ಈಗ ಸರ್ವಸ್ವವನ್ನು ಕಳೆದುಕೊಂಡಂತಹ ಆತನ ಆತ್ಮಬಲವು ಕ್ಷೀಣವಾಗಿದೆ. ಎಲ್ಲಿ ಅಮ್ಮ ಆತ್ಮಬಲ ಕ್ಷೀಣ ಆಗಿದೆ? ಕ್ಷೀಣವಾದ ಕಾರಣಕ್ಕೆ ತಾನೇ ಅವರದೇ ನಿಮ್ಮನ್ನು ಕಳುಹಿಕೊಟ್ಟದ್ದು. ಅಲ್ಲಮ್ಮ, ಮತ್ತೆ ಅವ ರಾಷ್ಟ್ರ ನಾಯಕ. ರಾಷ್ಟ್ರ ನಾಯಕನೇ ಬರ್ಲಿಕ್ಕಾಗ್ತದ? ಈಗ ಅವನೇ ಬರ್ತಿದ್ರೆ ನೀನೇನು ಹೇಳ್ತಿದ್ದೆ? ಶೋಣಿತಾಪುರದಲ್ಲಿ ಜನವೇ ಇಲ್ಲ, ಎಲ್ಲದಕ್ಕೂ ನಾಯಕವೇ ಬರುವುದು. ಈಗ ಹಾಗಲ್ಲ, ಸೇವಕರು ಎಷ್ಟು ಮಂದಿ ಇದ್ದಾರೆ ಅಂತ ತೋರಿಸಿದ್ದಾನೆ. ಸತ್ಯ ಹೇಳ್ಬೇಕಮ್ಮ, ಈ ಪ್ರಕರಣ ಒಂದು ಬಿಟ್ಟರೆ ಚಂಡಮುಂಡ ಧೂಮ್ರಾಕ್ಷ ರಕ್ತಬೀಜರು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅವನೇ ಎಲ್ಲ ದುಡಿದದ್ದು. ಈ ಪ್ರಕರಣದಲ್ಲಿ ಮಾತ್ರ ನಮ್ಮನ್ನು ಹೆಚ್ಚು ದುಡಿಸಿದ್ದಮ್ಮ. ಹಾಗಾಗಿ ಸೇವಕರಾದ ನಾವು ಬಂದ್ರೆ ತಪ್ಪೇ ತಾಯಿ. ರಕ್ತಬೀಜ, ನಿನ್ನೊಡೆಯನಿಗೆ ನನ್ನನ್ನು ಮದುವೆ ಆಗುವಂತಹ ಮನವಿರುವುದೇ ಹೌದಾಗಿದ್ದಲ್ಲಿ ವಿಚಾರ ತಿಳಿದ ಕೂಡಲೇ ಬರಬೇಕು. ಬದಲಾಗಿ ಕೇವಲ ಸ್ತ್ರೀ ಭ್ರಾಂತನಾಗಿ ನಿಮ್ಮನ್ನೆಲ್ಲ ಕಳುಹಿಕೊಟ್ಟ ನನ್ನ ಕೈಯಲ್ಲಿ ಅರಮನೆಯಲ್ಲಿ ರಣ ಹೇಳಿದಂತೆ ಕುಳಿತಂತ ಆತನ ಬಶ ಅವನನ್ನು ಹೊಗಳಿದ
ಹೋರಾಡೋದಕ್ಕೆ ಬೇಕಾಗಿ ನನ್ನ ತನುವನ್ನೇ ಕೋಟಾಡಿ ಸಪ್ತ ಮಾತ್ರ ಕಿರಣಿಗೆ ಹಣೆಗೆರಗೆ ಕುಲಿಸದೊಳು ಶೋಣಿತ ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ನನಗೆ ಒಂದು ಬಲವಾದ ಬೆಟ್ಟು ಹೊಡೆದವಳು ಇಂದ್ರಾಣಿ ಸತ್ತ ಮಾತೃಕೆಯರಲ್ಲಿ ಒಬ್ಬಳು ನನ್ನ ಹಣೆ ಹೊಡೆದಿದೆ ಅಂತ ಬೇಸರ ಅಲ್ಲ ಶುಂಭನ ಆಯುಷ್ಯದ ರೇಖೆ ಹೊಡೆಯಿತಲ್ಲ ಅದನ್ನು ಮತ್ತೊಮ್ಮೆ ಜೋಡಿಸಬೇಕು ಬ್ರಹ್ಮನ ವರ ನೆನಪಾಯಿತು ಒಂದೇ ಒಂದು ಬಿಂದು ರಕ್ತವಿದ್ರೆ ಕೋಟಿ ರಕ್ತ ವಿಚಾರ ಸೃಷ್ಟಿ ಆಗಲಿ ಪರೀಕ್ಷೆ ದೈತ್ಯರಿ ಜನಿಸುವರೈತೆ ಹರಿಸಿ ಘೋರ ಆಕಾರ ಮೇರೆವರ ಸನೆಗೆ ದಾಚಿ ಹೀರಿ ರಕ್ತವನ್ನೆಲ್ಲವರು ಹಣೆ ಭಾಗವಾಗಿದೆ ಸೋರುತ್ತಿದೆ ರಕ್ತ ಇವುಗಳ ನಾಶವಾಗಲೇಬೇಕು ಅದಕ್ಕಾಗಿ ರಕ್ತೇಶ್ವರಿ ಆಗುತ್ತೇನೆ
ವಧುಗಳಿಗೆ ಉಡಾವರಿಗೆ ಸದಮಲ ರೂಪಿಗೆ ಮದಮುಖನಾಗಿ ರಕ್ತ ಬೀಜನು ಮದಿಸಿದ ದುರ್ಗಿರಂತೇಶ್ವರಿಗೆ ಭಾಗವತರ ಮಾಯಗಾರ ಅಪ್ಪನೆ ಅಪ್ಪಣದಂತೆಯೇ ಆಕಾಶವನ್ನು ಭೂಮಿ ಜೊತೆ ಮತ್ತು ಮಾಯಕದ ದೈವ ಏನು ಎನ್ನ ಕಡಕಾರಿ ಕೊರತೆ ನಂದಿನ ಭಕ್ತರ ಮಂದಿನಿ ಭೂಮಿದ ಮಿತ್ತಲ್ಪಲ್ಪ ಭಯಭಕ್ತ ಸೇವನೆ ಸಂಧಾವದಲ್ಲಿರತ್ತೆ ಇಂಥ ಸೇವನೆ ಸಂಧಾಯ ನಕಲು ಶ್ರೀ ಸಂಜೀವ ಜೇತೃಪಕಾರ ಕುಟುಂಬಸ್ಥಿರುತ್ತೆ ಭಾರಿ ಸಂತೋಷ ಆತನ ಭಕ್ತರ ಭಾರಿ ಕೊರಲಾತನೆ ನಿಖಿಲ ಸಂಧಾಯ ನಂಚಿನ ಭಕ್ತ ಸೇವನೆ ಅಪ್ಪ ಭಗವತ್ ರೂಪ ಸ್ವೀಕಾರ ಮತ್ತೊಂದೇ ಅಪ್ಪನ ಮನಸ್ಸಿಗೆ ಸಂಪೂರ್ಣ ತೃಪ್ತಿ ಆತನ ಭಕ್ತರೇ ಮಿತ್ತುಗಳ ಇಂಚಿನ ನೇತರ ಹೆಚ್ಚಿನ ಸೇವನೆ ಸಂಧಾವ ಸಂಕಲ್ಪ ಮತ್ತೊಲ್ಲೇ ಒಂಜಿತ್ತಲ್ಪ ಮತ್ತೊಂದು ಭತ್ತಿತ್ತಲ್ಪ ಮುತ್ತೊಂದು ಬಂತಾವೆ ಮಾತ್ರ ತಂದಿಗೆ ಭೂಮಿನಂತೆ ಭೂಲೆ ಸಾಲೆ ಆಲ ಫಾಲ ಸರ್ವ ಭಾಗ್ಯನ ಒದಗಾದ ಕೊರುವೆ ಅತನ ನಿಗಮ ಮನೋರಂಜನೆ ಉದ್ಯೋಗಗಳವರೇ ವ್ಯಾಪಾರರು ವ್ಯವಹಾರರು ಭೂಮಿಯ ಮನದ ಕಷ್ಟ ನಷ್ಟ ತೊಂದರೆ ತಾಪತ್ರಯ ಬರಲಿಕ್ಕ ನಿನಿಕತ್ತು ಎಲ್ಲಗತ್ತು ಶತಕಾಲ 1000 ವರ್ಷ ಮುಟ್ಟ ನಿಗಲೆ ಸುತ್ತ ಸರ್ಪದ ಬೇಲಿಯಾದ ನಮ್ಮೊಳ್ಳೆ ಭಾರಿ ಸಂತೋಷ ಭಾರಿ ಬರ್ಲು ಎಲ್ಲ ಪ್ರಾಯರು ಎತ್ತರದ ಜಾಗಡೆ ಕುಳಿದು ಮಲ್ಲ ಪುದರ್ ಕೇಳಿದೆ ಬರ್ಲು ಬೇರೆ ಒಂದುಲ್ಲಾರ ಭಾಗವತರೆ ಅಂದ ಆತ ಸುಲಭ ಹತ್ತಿಸಿದಲ್ಲ ಹಿರಣ ಸಾಧನದ ಫಲ ಅಪ್ಪನ ಪೂರ್ಣ ಅನುಗ್ರಹ ಅನ್ನ ಇನ್ನೀಗ ಕೊಂದಿ ಜಾಗೆ ಮಾತ್ರ ಪಣಿ ಕಠಿಣದವು ಭಾಗವತರೆ ಒಂಜಪ್ಪನ ಬತ್ತ ಜೋಗಲೆ ಬತ್ತು ಬುತ್ತಿಗೆ ಅಂಚಿನಪ್ಪ ಮತ್ತೊಬ್ಬ ಜೋಗಲೆ ಕೂಟೋಡಿ ತಂದು ಹಿರಿಯ ಗಿಡ ಓಡಿಸಿನ ಅನುಭವವನ್ನು ಪಡೆಯೊಂದು ಕಿರಿಯಗಳು ಸತ್ತ ಪಂಚ ತಿಂಚನ್ನು ಕಂಡು ಕೊರೊಂದು ಪ್ರತಿ ವರ್ಷ ರಂಗಗಳು ಮೆರೆಪಿಲೆಕ ಮಾಡ್ತಾರೆ ಅಪ್ಪನ ಮಹಿಮೆ ಮತ್ತು ಊರು ಫಲಪಿಲೆಕ ಮಾಡ್ತಾರೆ ಭಾಗವತರೆ ಮಿಟ್ಟಗಳ ಇಂಚನೆ ಭಕ್ತಿರಪ್ಪನ ಸೇವನೆ ಮಂತಂದು ಬರ್ತಾರೆ ದಂಡ ಇರ ಕೀರ್ತಿನ 4 ಊರು ಸೂತಾಲೆ ಕಬೇಡ ಗಮನ ತಂದೆ ಈ ನಾಲ್ಕದ ಕೊರಿಡ ಸರಸ್ವತಿ ದೇವಿ ನೆಲ ತಿರುಗಿ ಬರು ಭಾರಿ ಸಂತೋಷ ಭಾರಿ ಬರ್ಲು ಮಧ್ಯರಾತ್ರಿನ ಪುತ್ತುಡ್ದು ದಿಕ್ಕುಡ್ದು ಎಂಚ 3 ಬರಬಣ್ಣದ ಗೊತ್ತಾಗುದಿ ಬಾರು ಬರ್ಬಾರ ರಂಗ ತಳದೊಳಗೆ ಬರ್ತಂತು ಆತ ದುಣ್ಣದ ಚೆಂಡೆನ ಪುಗೆಲ್ಪಾರ್ದು ಪುಣ್ಯ ರಕ್ತ ಮೊದಲಗಾರ್ರೆ ಎಂಚ ಸಾಧ್ಯ ಆಪುಂಡು ಈರ ಸತ್ಯ ಅತ್ತಾವು ಈರ ಪುಗೆಲಡೆಯನ್ನು ಕುತ್ತ ಕುಲೊಂದು ಈರ ಕೈ ಮೇಯ್ತು ಪೂರ ಸಗತ್ಯ ನಿಂಜಾದು ಪುಣ್ಯ ಮುಟ್ಟಲ್ಲ ಬಾರ್ ಸಬಲೆ ಕೈ ಮಾಡ್ತೆ ಮೊದಲಗಾರ್ರೆ ರಂಗ ಮತ್ತೆ ಎಲ್ಲೇ ಮಲ್ಲ ತಿಟ್ಟು ಮಿಟ್ಟು ಮಂಪಿ ಭೇದಭಾವದಾಗಿ ಹೋದೆ ಪ್ರತಿ ಊರಿನ ಕಾರು ತೂದೆ ಬಾರ್ಸಾಯರು ಮೊದಲಗಾರ್ರೆ ತಾಳವು ಸರಿ ನಚ್ಚಿರುದನ್ನ ತಾಳುಡೇ ಬಾರ್ಸಾಯರು ತಾಳ ತತ್ತದು ತಾರಪುರ ಮತ್ತದು ಒಟ್ಟಾರೆ ಮಣ್ಣೊದ್ದನೇನ ಕಾದ ಗಂಟೆಗೆ ಬಾರ್ಸಾಯರು ಇಂದು ಪೊರ್ಲದ ಸೇವೆ ಮಿತ್ತಿಗಳ ಇಂಚನೆ ಮಚ್ಚಿನ ಪೆಡ ಸೇವೆ ನಪ್ಪದು ಮತ್ತರನ್ನ ಮೊದಲಗಾರ್ರೆ ಇರ ಕಿಸೆಟ್ಟು 4 ಕೋಟಿ ಕಾಸು ಏನು ತಪ್ಪರ ಬಿಡ್ರ ನಮ್ಮೊಂಡೆ ಭಾಗವತರೇ ಮಾಯಗಾರ ದಾನೆ ದಾನ ತೀರ ಜೊತೆ ದಾನೆ ಮಂಜಿಸು ವ್ಯವಸ್ಥೆ ಮಾಡ್ತೇವೆ ಮನಸ್ಸು ಬಿರಬಿರನೆ ವೈಪುಣತೆ ಆಸರ್ ಪರದೆ ಪಂಜಿ ಮೇಲೆ ಸಂಪೂರ್ಣ ಸಂಪಾಂಡ್ ಆಂಡ ಅದಲ್ಲ ಕೈ ಬೆಚ್ಚಾಪುಣ ಒಂದು ಮನಸ್ಸು ಬಿರ ವೈಪುಣಲಿ ಉಂಡೆ ಮಣಿಮಂಚಾಗು ಸೇರ್ ನೆಗದು ಮುದಿಕೊಂಡೆ ಏತು ಹೊರ್ತುಕೊಂಡದಾನೆ ನಮ್ಮ ಬಂಡರ ತಿಂಗಿನ ಮುಗಿನಡೆ ಭಾಗವತರೇ ಆರಿ ಮಲ್ಲ ಸಭೆ ಓಡೆ ರಾತ್ರಿ ಬಿಜಿಂದ ರಾಶಿದ ಲೆಕ್ಕ ಉಣಸದಪ್ಪಗ ಮಾತ್ರ
ಕರಂಚಿರಬೇಕು ಒತ್ತರ ಕರಂಚಿರಬೇಕು ಅಲ್ಪ 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 ನಾಲು ಮುಟ್ಟೆ ನಿಲ್ಕೊಂಡು ಆತೆ ಭಗವಂತರೇ ಮಿತ್ತಗನ್ನ ಕಾರ್ಮಿಕ ದಜ್ಪದ ನಲ್ಲ ಸಭೆ ಸೇರ್ತಾ ಉಣ್ವೆ ಅಂಡ ಇತ್ತಿನ ಒರಿವರೆಲ್ಲ ಎತ್ತರ ಮುಹೂರ್ತ ಮೀರಂದ್ರೆ ರಾಶಿಗೆ ಪಳಿ ಮಾಡು ನಾವಂದೆ ಆಡಕಪ್ಪ ಯಶಸಾದಿ ಪಡೆ ಗುರು ಶುಕ್ರನುಮೆಯ ಪಡೆವೆನೆಂದಿರುವುದು ಭಯಂಕರ ರೂಪ ಇಷ್ಟವರೆಗೆ ಸೋಲಗಳಂತಹ ಅರುಣಾಸ ಬಾರಿ ಸೋಲ ಐತೆ ಬಿಡಲಾರೆ ಪ್ರತಿಕಾರ ಮಾಡ್ತೇನೆ ಹೋಗ್ತೇನೆ ಮಾತಾಡಕ್ಕೆ
ಅರಿಯದೆ ಪೂಜೆಯು ಎನ್ನಯ್ಯ ಮನದಿರಬಲ್ಲ. ನಿನಗಾಗಿ ಕದಂಬಾವನದಲ್ಲಿ ರಾತ್ರಿ ಹಗಲು ಕಾದು ಕುಳಿತೆ. ಮದುವೆಯ ಗಂಡು ನೀನಯ್ಯ. ನಿನ್ನ ಮದುವೆ ಹೊಚ್ಚ ಬಿಡಿಸಿದ್ದೇನೆ. ನಿಶ್ಶೇಷೀಕೃತ ರಕ್ತ ಬೀಜ ಧನುಜೆ ನಿತ್ಯಂ ನಿಶುಂಭಾಪಹೆ ಶುಂಭಧ್ವಂಸಿನ ಸಂಬರಾಸು ಚರಿತೆ ದುರ್ಗೆ ನಮಸ್ತೆ ಅಂಬಿಕೆ ಜಯ 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 ಜಯ. ಕಂಡೆಯ ಸುರಪಾಲ ಕಂಡೆಯ ಸುರನಾಥ ದೈತ್ಯರ ಕಂಡವನು ಸಂಗ್ರಾಮದಲ್ಲಿ ಗುಂಡದಕ್ಕೆ ಕೆಡಗಿರುವ ಸದನವ ಚಂದವಾಗಿ ದ್ವಾಪರಾಯುಗದೊಳಗೆ ಮುಂದಿಗೆ ಶ್ರೀಪತಿಯ ಸಹಭವೆಯೆತ್ತಿದ ರೂಪದೋರುವೆ ಹೊರದು ಈ ಪರಿಯಲಿ ಕಂಡೆಯ ಸುರನಾಥ. ಸುರನಾಥ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಭಯಪಡದಿರು ಭಯಪಡದಿರು. ಇದೋ ಶಾಂತಳಾಗಿದ್ದೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳದಾನವರನ್ನು ಒಂದೊಂದು ರೂಪದಿಂದ ಒಂದೊಂದು ವಾರದಿಂದ ಹರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾ ಕವನ್ನೇರಿಕೋ. ತಾಯೇ, ಸದಾಕಾಲ ನಿನ್ನ ಸನಿಹದಲ್ಲಿದ್ದುಕೊಂಡು ಸೇವೆಗೈಯುತ್ತಿದ್ದವರು ನಾವು. ಸರಿ, ಅದೇ ರೀತಿ ಮುಂದುವರಿಯಬೇಕೆನ್ನುವ ಆಸೆ ಉಂಟು. ಅನುಕೂಲವನ್ನು ಕಲ್ಪಿಸಿಕೊಡಬೇಕು. ಆಸೆ ಎನ್ನುವುದು ಸ್ವಾಭಾವಿಕ. ಆದರೆ ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣ ಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಒಂದರೆಗಳಿಗೆ ಕಾಣ ಸಿಗಲಿದ್ದೇನೆ. ಅದಲ್ಲದೆ ರಣಕ್ಷೇತ್ರದಲ್ಲಿ ಓಡಿ ಹೋಗಿದ್ದಾನೆ ದುಷ್ಟಾರುಣಾಸುರ. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿಯೇ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಮಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಶುಭ ಈ ರೀತಿಯಾಗಿ ಭಕ್ತೋದ್ಧರಣವನ್ನು ಮಾಡಿದಂತಹ ಶ್ರೀದೇವಿಯ ಕಥಾನಕವೇ ಶ್ರೀದೇವಿ ಮಹಾತ್ಮೆ. ಇಂತಹ ಈ ಕಥಾನಕವನ್ನು ಶ್ರೀದೇವಿಗೆ ಸೇವೆಯಾಗಿ ಯಾರು ಆಡಿಸಿದ್ದಾರೆ, ಯಾರು ಆಡಿದ್ದಾರೆ ಮತ್ತು ಯಾರು ಶ್ರದ್ಧಾಭಕ್ತಿಗಳಿಂದ ನೋಡಿದ್ದಾರೆ ಅವರೆಲ್ಲರಿಗೂ ನಾವು ಆರಾಧಿಸಿಕೊಂಡು ಬರುತ್ತಿರುವಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು, ಮಹಾಗಣಪತಿ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು ಸದಾಕಾಲ ಸಂಪ್ರೀತಿಯಿಂದ ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಲಾಚರಣೆಯನ್ನು ಮಾಡೋಣ. ಭದ್ರಂ ಶುಭಂ ಹುಸುರರುಳಿದು ಮಂತ್ರಾಕ್ಷತೆಯಿಂದ ಸೇಸೆಯ ತಳೆದು ಚಿಂತಿಸೆ ಮುದರಿಂದ ಮಾತನಿಗೆ ಜಯ ಬಳಿರಿರುತ್ತ ಸರ್ವೇಶಾರತಿ ಬೆಳಗಿರೆ ಶೋಭಾವೇ.
ಸ್ಥಿರವಾಗಿ ನೆಲೆಯಾದ ಭ್ರಮರಾಂಬೆಗೆ ಭಯಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದಿನತೆ ಗಿರಿವರ ವಿರುದಿ ತಿರೋದಿನಿ ವಾಸಿನಿ ವಿಷ್ಣು ವಿರಾಜಿನಿ ವಿಷ್ಣುನುತೆ ಮಂಗಳ ಜಯ ಮಂಗಳ ಶುಭ ಮಂಗಳ ನಿತ್ಯ ಮಂಗಳ ಮಹಾಗಣಪತಿ ಭ್ರಮರಾಂಬೆಗೆ ಜಯ ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ ಭದ್ರಂ ಶುಭ ಮಂಗಲೋ ಪ್ರಸಾದ